ಮುದದಿಂದ ನಿನ್ನ ಶರಣು ಶ್ಯಾಮಲ ರೂಪಿಣಿ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಭೈರವ ಶರಣು ಶರಣು
ವಿಘ್ನದ್ವಾಂತ ನಿವಾರಣೆ ಕತರಣಿ ವಿಘ್ನಾಟ ವಿಹವ್ಯವ ವಿಘ್ನ ವ್ಯಾಳ ಕುಲಾಭಿಮಾನ ಗರುಡ ವಿಘ್ನೇಪ ಪಂಚಾನನಗ ವಿಘ್ನ ತುಂಗಗಿರಿ ಪ್ರಭೇದನ ಪವಿ ವಿಘ್ನಾಪ್ತಿ ಕುಂಭೋದ್ಭವ ವಿಘ್ನೌಘಾ ಪ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾ ಗಜಮುಖದ ಮಗೆ ಗಣಪಗೆ ಚೆಲ್ವತ್ರಿ ಜಗವಂದಿತ ನೀಗಾರತಿ ಎತ್ತಿರೆ ಗಜಮುಖದ ಮಗೆ ಗಣಪಗೆ ಕರದೊಳು ಪರಶ ಪಾಶಾಂಕುಶಾಧಾರಿ ಹರುಷದಿ ಭಕ್ತರ ಪೊರೆವಗೆ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕಾರತಿ ಎತ್ತಿರೆ ಗಜಮುಖದ ಬಗೆ ಗಣಪಗೆ ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಆ ಆ ಸುಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿ ಜಯಳ ಬಾಲ ನೆನೆಸಿ ಬಾಲಗಿರಿ ಜಯಳ ಬಾಲ ನೆನೆಸಿ ರಿಪುತಾಳ ಹರಿದ ಜಯಶೀಲನೆಯತನೋ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ತಿಂತರ ತಿನ್ನತಿ ತಿನ್ನತ್ತಗ ತಿನ್ನತಿ ತೊಂತರ ತಿನ್ನತಿ ತಿನ್ನತ್ತಗ ತಿನ್ನತ್ತ ತೊಂತರ ತಿನ್ನತಿ ತಿನ್ನತ್ತಗ ತಿನ್ನತಿ ತಿಂತರ ತಿನ್ನತಿ ದತ್ತಗ ತಿನ್ನತ್ತ ತಿಂತರ ತಿನ್ನತಿ ತೊಂತರ ತಿನ್ನತಿ ತತಿ ತಿನ್ನತಿ ತತಗ ತಿನ್ನತಿ ತೈ ತಿನ್ನದ ತಿನ್ನತಿ ತಿನ್ನದ ತಿನ್ನತಿ ತೈ 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 ದತ್ತ ಒಂದೇ ದೇವರ ದೇವ
ತೋ ತಗದ ತಿನ್ನದ ಚಿಕ್ಕ ಪ್ರಾಯದ ಬಾಲೆ ಚದುರಿ ನಂಗವಾಗ ಒರೆಯಲೇನೆ ಮದವಾಗಿ ಬರುತ್ತಲಿದೆ ಮಾರ ಮದದಾನೆ ಮದವಾಗಿ ಬರುತ್ತಲಿದೆ ಮಾರನ ಮದದಾನೆ ಒರೆಯಲೇ ಪ್ರಾಯದ ಬಾಲ ಚದುರೆ ನಿನ್ನಂಗವ ಒರೆಯಲೇನೆ ಆ ಆ ಕಾಮಿನಿ ಕರೆದು ತಾರ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿ ಬಿಟ್ಟಿರಲಾರೆ ತಾರನಾಥ ತಿರಿನ ಹರೇ ಕಾಮಿನಿ ಕರೆಯುತ್ತಾರ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಹಿಯೊಳಗಿಂತ ಪುರುಷನುಳ್ಳನೆ ಕಾಂತೆ ತಾರದಾಂತ ಕಿರಿನ ಹರೇ ಈ ಮಹಿಯೊಳಗಿಂತ ಪುರುಷನುಳ್ಳನೆ ಕಾಂತೆ ಭೀಮ ಬಲು ಬಲು ಸಾಮರ್ಥ್ಯನು ಇವ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತ ಭೀಮನು ಪ್ರೇಮದಿ ಕರೆದರೆ ಕಾಮಿತ ಭೀಮನು ಪ್ರೇಮದಿ ಕರೆದರೆ ಕಿಡದಗತೆ ತಿಮ್ಮಿತ ತಿನ್ನತಿ ಕಿಡದಗತೆ ತಗದ ತಿನ್ನತಿ ಕಿಡದಗತೆ ತೋಂತ ತಿನ್ನತಿ ತಿಮ್ಮಿತ ತಿನ್ನತಿ ತಗದ ತಿನ್ನತಿ ತಿನ್ನತಿ ತಿನ್ನತಿ
ಚಣುತ ಚಣುತೆ ಥಿಮಿತ ಚಣುತೆ ತಕತ ಚಣುತೆ ಥಿಮಿತ ಚಣುತೆ 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 ಥೀಂ ತನ ತನ ತೋಂ ತನ ಥೀಂ ತನ ತನ ತೋಂ ತನ ಥೀಂ ತನ ಥಿರಿ ನಾಂ ತೋಂ ತನ ಥಿರಿ ಥೀಂ ತನ ಥಿರಿ ನಾಂ ತೋಂ ತನ ಥಿರಿ ಥಿರಿ ನಾಂ ತೈ ತಗದ ತಿನ ತೈ ಕಿಡದ ತೈ ತಿಮಿತ ತಿನ ತೈ ಕಿಡದ ತೈ ತೋಂ ತ ತಿನ ತೈ ತಗದ ತಿನ ತೈ ತಿಮಿತ ತಿನ ತೈ ತಿನ ತೈ ತಿನ ತೈ ತತ್ತೋಂಗ ಥಿಂಗು ತಗದೆ ತತ್ತರಿ ಗಿಡ ಗಿಡ ತಗದತ್ತೋಂಗ ಥಿಂಗು ತಗದೆ ತತ್ತರಿ ಗಿಡ ಗಿಡ ತಗದತ್ತೋಂಗ ಥಿಂಗು ತಗದೆ ತತ್ತರಿ ಗಿಡ ಗಿಡ ತಗದತ್ತೋಂಗ ಥಿಂಗು ತಗದೆ ತೈ ತಗದ ತಿನ್ನತೆ ಗಿಡದಗದೆ ತಿಮಿತ ತಿನ್ನತೆ ಗಿಡದಗದೆ ಓಂ ತ ತಿನ್ನತೆ ತಗದ ತಿನ್ನತೆ ತಿಮಿತ ತಿನ್ನತೆ 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 ಶ್ರೀ ದುರ್ಗಾ ಪರಮೇಶ್ವರಮ್ಮನವರ ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನ ಸರ್ವಮಂಗಲಮಂಗಲ್ಯ ಶಿವ ಸರ್ವಾರ್ಥ ಸಾಧಕಿ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣ ನಮಸ್ತುತಿ ಮಂದಿರದ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂಥ ಶ್ರೀಮತಿ ಗಂಧ ಪ್ರಸಾದ ಮತ್ತು ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರಯ್ಯ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಗಜಾನನ ಮುಕ್ತಗಣಾದಿಸೇವಿತಂ ಕಪಿತ್ತಗಂ ಫಲಸಾರ ಪಕ್ಷ ಉಮಾಸುತಂ ಶೋಕ ವಿನಾಶಕಾರಣ ನಮಾಮಿ ವಿಘ್ನೇಶ್ವರ ಪಾದಂ ಕಚ್ಚ ನಂದಿಗಂಧ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂಥ ಶ್ರೀಮತಿ ಗಂಧ ಪ್ರಸಾದ ಮತ್ತು ಸ್ಥಳದಲ್ಲಿ ವಾಸವಾಗಿರುವಂತಹ ಶ್ರೀ ದೈವದೇವರುಗಳಯ್ಯ ಸ್ಥಳದಲ್ಲಿ ವಾಸವಾಗಿರುವ ದೈವದೇವರುಗಳು ಸ್ಥಳದಲ್ಲಿ ವಾಸವಾಗಿರುವ ದೈವದೇವರುಗಳು ನಂದಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂಥ ಶ್ರೀಮತಿ ಗಂಧ ಪ್ರಸಾದ ಮತ್ತು ಕೊಡೆತ್ತೂರು ಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟಿ ಅವರಯ್ಯ ಕೊಡೆತ್ತೂರು ಗುತ್ತು ಶ್ರೀಮಾನ್ ಸನತ್ ಕುಮಾರ್ ಶೆಟ್ಟರು ಕೊಡೆತ್ತೂರು ಗುತ್ತು ಶ್ರೀಮಾನ್ ಸನತ್ ಕುಮಾರ್ ಶೆಟ್ಟರು ಆರ್ತಿಗಾರರು ಮೋಜಗಾರರು ಕುಶಲ್ಗಾರರು ಪ್ರೀತಿಪೂರ್ವಕವಾಗಿ ಕೊಟ್ಟಿರುವಂತಹ 60 ಮೊಳ ಬಟ್ಟೆ ಶಾಲೆ ದಕ್ಕಿತು ಸಭೆಗೆ ವಂದನೆ. ಗೋಪಾಲ ಕೃಷ್ಣನ ಪಾಪ ವಿನಾಶನ ಈ ಪರಿಯಿಂದಲೇ ಕರೆಯ ಬಂದವರ ಈ ಪರಿಯಿಂದಲೇ
ಕರೆಯ ಬಂದವರು ಗೋಪಾಲಕೃಷ್ಣನ ಪಾಪ ವಿನಾಶ ಪರಿಯಿಂದಲೇ ಕರೆಯ ಬಂದವರು ಯಾರೇ ರಂಗನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ತಿಂತನ ತಿನ್ನತಿ ತಿನ್ನತಗ ತಿನ್ನತಿ ತೊಂತನ ತಿನ್ನತಿ ರಟ್ಟತಗ ತಿನ್ನತ ತೊಂತನ ತಿನ್ನತಿ ತಿನ್ನತಗ ತಿನ್ನತಿ ತಿಂತನ ತಿನ್ನತಿ ರಟ್ಟತಗ ತಿನ್ನತಿ ತಿಂತನ ತಿನ್ನತಿ ತೊಂತನ ತಿನ್ನತಿ ತತಿ ತಿನ್ನತಿ ತತಗ ತಿನ್ನತಿ ತೈ ತಿನ್ನದ ತಿನ್ನತಿ ತಿನ್ನದ ತಿನ್ನತಿ ತೈ 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 ತತ್ತ ತೊಂಗತೋ ತಗತ ತಿನ್ನತ ಕಣ್ಣ ಮುಚ್ಚಲು ಮುಚ್ಚಲು ನಿದ್ದೆ ಬಾರದಿನಾಗಿ ಬಣ್ಣಿಸಿ ಮಲನಾಡಲು ಸೇರದಿನಾಗಿ ಹೋಗಿ ನಮ್ಮ ಹೊತ್ತು ಹೋಗದಿನಾಗಿ Hello. Check 1 2 3. Hello. Testing. Hello. 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 Check 1 2 3. Hello. Testing. Hello. ಅಪ್ಪ ಒಳ್ಳಾಲ್ತೀನಿ ಸುರಕಾದೆ ನೆನವರಿಕೆ ಮಲ್ತಂದು ಇನ್ನಿತ ದಿನ ಕುಡುಬಿ ಸಮಾಜ ಬಾಂಧವ್ಯರ ಬೊಕ್ಕ ಊರ್ದ 10 ಸಂಸ್ಥೆಯ ಯಕ್ಷಗಾನ ಸೇವಾ ಸಮಿತಿ ತೆಂಕಕ್ಕಾರ ಪುರ್ಮದೆ ಮಕ್ಕಳಿನ ಯಕ್ಷಗಾನ ಸೇವೆಗೆ 5ನೇ ವರ್ಷದ ಸಂಭ್ರಮ ಇನ್ನಿಕ್ಕ 5 ವರ್ಷದ ದುಂಬು ಅಪ್ಪನ ಸಾನ್ನಿಧ್ಯನು ಈ ಜಾಗಡು ಉಂಡು ಮಲ್ತನೋಡು ಪ್ರತಿ ವರ್ಷಲ ಅಪ್ಪೆ ಎಂಕ್ಲನ ಜೀವನಗೂ ಸುಖಮುಖತ ಸಾಧೀನ ಒದಗಾವಡು ಪನ್ಪುನಂಚಿನ ಅಭಿಲಾಷನದಿ ಒಂದು ಈ ಭಾಗದ ಜನಕುಲು ಅಪ್ಪನ ಉಚ್ಚಾಲನ ಈ ಜಾಗಡೆ ಕಟ್ಟಿಯರಿಗೆ ಆ ನಿರ್ದಿ ಇನ್ನಿವರೆಯ ಮುಟ್ಟಲ ನಿತ್ಯ ನಿರಂತರವಾದ ಕಾಪು ರಕ್ಷಣೆ ಕೊರ್ನೆಂಚಿನ ಅಪ್ಪನ
ಮಲ್ಲ ಸೇವೆನೆ ಬಾರಿ ಒಂಚೆ ಪುರ್ಲಪುಡು ಈ ಭಾಗದ ಜನಮಂದೆ ಎನಿಕ್ಕಲ ನೆರವೇರಿಕೆ ಮಲ್ತೊಂದು ಬೈದಿ ನಾವು ಸತ್ಯ ತನ್ಕೊಳು ಬೆನ್ಪುನ ಒಂಜಾತೆ ಪಣವುಡು ಒಂಜು ಭಾಗ ಅಪ್ಪೆಗೆ ಗೆತ್ತದಿಯೇರೆ ಅಪ್ಪೆ ಕೊರ್ನೆಂಚಿನ ಜೀವದ ದನಿಪು ಎಂಚಿನ ಉಂಡ ಐತ ಒಂಜಿ ಪಾಲನೆ ಅಪ್ಪೆಗೆ ಪಿರ ಸಮರ್ಪಣೆ ಮಲ್ತೇರೆ ತನು ಮನ ಧನ ಇಂಚಿತ್ತಿನ ಮೂಜಲ್ನ ಒಟ್ಟುಗೂಡ ಒಂದು ನಿತ್ಯ ನಿರಂತರವಾದ ಅಪ್ಪನ ಸೇವೆನೆ ಈ ಜಾಗಡೆ ಪುರ್ರು ಮಲ್ತೊಂದು ಬತ್ತೇರೆ ಬಹುಶಃ ಮುಲ್ಪದ ಬಂಧುಳಿಗೆ ಒಂಜಿ ಖಾಲಿ ಯಕ್ಷಗಾನ ಅತ್ತೆ ಅಪ್ಪಗೆ ಎಂಕುಲು ಕೊರ್ಪುನಂಚಿನ ಮಾಮಲ್ಲ ಸೇವೆ ಪಂಪುನಂಚಿನ ಭಕ್ತಿ ಭಾವ ನಿತ್ಯ ನಿರಂತರವಾದ ಒದಗದು ಬತ್ತಂಡು ಐತ ಫಲಸ್ವರೂಪ ಇನಿ ಕಾಪುನಂಚಿನ ಈ 5ನೇ ವರ್ಷದ ಸಂಭ್ರಮ ಯಾಗಾಂದು ಪಂಪನಮ್ಮ ಯಾಗೋಡು ನಿತ್ಯ ಅವಿಸ್ಸನ ಧಾರೆ ಕೊರ್ಪಗೆ ಅಂಚಿತ್ತಿನಲ್ಪ ಯಾಗ ಸಮಾಪ್ತಿ ಹಾಕೊಂಡು ಐತ ಫಲ ಯಜ್ಞ ಮಲ್ಪ ನಕಲಿಗೆ ತಿಕ್ಕೊಂಡು ಬಂಧುಳೆ ಒಂದುಲ ಅಂಚನೆ ನಿತ್ಯ ನಿರಂತರವಾಯಿನಂಚಿನ ಯಾಗ ಕರ್ಮ ಕರಿನ 5 ವರ್ಷದಿಂಚ ಈ ಯಾಗನು ಮುಲ್ಪದ ಬಂಧುಳು ಭಾರಿ ಒಂಚಿ ವಿಶೇಷತೆಡಿ ಭಕ್ತಿ ಭಾವಡು ಅಪ್ಪನ ಸಾನ್ನಿಧ್ಯಗೂ ಅರ್ಪಿತ ಮಲ್ತೊಂದುಲ್ಲೇರಿ ನಂದಿನಿ ಪರಪದ ನಡುಟು ಸಿರಿ ಕಟಿಲ ಗುಡಿಟ್ಟು ಲಿಂಗದ ಹೊರಟು ನೆಲೆಯಾದ ಲೋಕನೇ ಕಾಪುನ ಅಪ್ಪೆ ಬ್ರಾಹ್ಮರಿಗೆ ಭಕ್ತಿದ ಕಾಣಿಕೆ ಮುಲ್ಪ ಆಡಂಬರ ಇಚ್ಛೆ ಶಕ್ತಿದ ಪ್ರದರ್ಶನ ಇಚ್ಛೆ ಎಂಕಲ್ನ ಜೀವನಗೂ ಸುಖಮುಖತ ಸಾಧೀನು ಕೊರ್ಪುನ ಅಪ್ಪೆ ಈಯೇ ಎಂಕ್ಲೆಗೆ ಕಾಪು ರಕ್ಷಣೆ ಮಲ್ಪಲ ಪಂಪನಂಚಿನ ವಂಚೇಶ್ವರ ದೇಹಿ ದೇಹಿ ಪಂಪನಂಚಿನ ಮಾಮಲ್ಲ ಲೆಪ್ಪದ ಹೊರಟು ಇನಿ ಕನಗ ಉಂಡಾಯನಂಚಿನ ಈ ಮಲ್ಲ ವೇದಿಕೆ ಪುರ್ಲ ವೇದಿಕೆ ಬಂಧುಳು ವಿಶೇಷವಾದ ಇಂಚಿತ್ತಿನ ಈ 5ನೇ ವರ್ಷದ ಸಂಭ್ರಮ ಬೊಕ್ಕಾತೆ ಗರ್ದುಡು ಅವಡು ಅಪ್ಪನ ಸಾನ್ನಿಧ್ಯ ಈ ಬಾಗೋಡು ವಿಶೇಷತೆಡು ಜೊತೆಯವಡು ಪಂಪನಂಚಿನ ಆಶಯೋಡು ಉಂಡಾಪನಂಚಿನ ಸುಧರ್ಮ ಸಭೆ ಇನ್ನಿತ ಈ ಸುಧರ್ಮ ಸಭೆಟ್ಟಿ ನಂಗೆ ಆಶೀರ್ವಚನನು ಕೊರ್ರೆ ಪನಕಲು ಶ್ರೀ ವೇದಮೂರ್ತಿ ಲಕ್ಷ್ಮೀನಾರಾಯಣ ಆಶ್ರಣ ಆನುವಂಶಿಕ ಅರ್ಚಕೆರೆ ಶ್ರೀ ಕ್ಷೇತ್ರ ಕಟೀಲು ಶ್ರೀ ಹರಿನಾರಾಯಣ ದಾಸ ಆಶ್ರಣ ಆನುವಂಶಿಕ ಅರ್ಚಕೆರೆ ಶ್ರೀ ಕ್ಷೇತ್ರ ಕಟೀಲೆ ಗೌರವ ಉಪಸ್ಥಿತನೆ ಕೊರ್ರೆಗುಳ್ಳರೆ ಶ್ರೀ ಹರಿದಾಸ ಉಡುಪ ಶ್ರೀ ಗೋಪಾಲಕೃಷ್ಣ ಮಠ ಯಕ್ಕಾರೆ ಶ್ರೀ ದೇವಪ್ರಸಾದ್ ಶೆಟ್ಟಿ ಸಂಚಾಲಕೆರೆ ಶ್ರೀ ಕಟೀಲ ಮೇಳ ಶ್ರೀ ನಿತಿನ್ ಹೆಗಡೆ ತಿಮ್ಮ ಕಾವೇರಿ ಮುಕ್ತೇಶ್ವರ ಶ್ರೀ ಕೊಡಮಣಿತಾಯ ಕ್ಷೇತ್ರ ಯಕ್ಕಾರೆ ಶ್ರೀ ರಾಘವೇಂದ್ರ ಆಚಾರ್ಯ ಬಜ್ಪೆ ಉದ್ಯಮಿ ಶಾಂತಿ ಭವನ ಬಜ್ಪೆ ಶ್ರೀ ರಾಮಗೌಡ ಗುರಿಕಾರ ತೆಂಕೆಕಾರ ಪೆರ್ಮುದೆ ಭಕ್ತ ಬಂಧುಳ್ಳ ಭಕ್ತದ ನಡಿಗೆದ ಒಟ್ಟುಗು ಕುಂಭ ಬ್ಯಾಂಡ್ ವಾದ್ಯದ ಬಿರ್ದುಡೆ ಅತಿಥಿಲೇನೆ ಗೌರವಾನ್ವಿತರೇನು ಪೂಜ್ಯ ಅರ್ಚಕರೇನು ಆಶ್ರಣ ಬಂಧುಳೇನು ಮಹಾತರೆಲ್ಲ ವೇದಿಕೆಯಡಿ ಆತ್ಮೀಯವಾದ ಸ್ವಾಗತ ಮಲ್ತೊಂಡ ಅಂಚನೆ ಇನ್ನಿತ ದಿನ ಭಕ್ತಿದ ಸ್ವರೂಪ ಎಂಚಿನ ಉಂಡ ಅಪ್ಪೆಗೆ ಬುಳ್ಳಿದ ಬುಲ್ಕುಡು ತೋಡು ಪಂಪನಂಚಿನ ಮುಲ್ಪ ಭಕ್ತ ಬಂಧುಳ್ಳ ಆಶಯ ಎಂಚಿನ ಉಂಡ ಐಕೆ ಜೊತೆ ಪುಲೇಕ ರಜತ ಕಿರೀಟನು ಅಪ್ಪೆಗೆ ಸಮರ್ಪಣೆ ಮಲ್ಪನಂಚಿನ ಪೊರ್ತು ಮಹಾತ ಗೌರವಾನ್ವಿತ ಅತಿಥಿಲೇನೆ ಆಶ್ರಣ ಬಂಧುಳೇನೆ ಉಡುಪರೇನೆ ಮಹಾತರೆಲ್ಲ ಆತ್ಮೀಯವಾದ ವೇದಿಕೆಗೆ ಸ್ವಾಗತ ಮಲ್ತೊಂಡ ಸುವರ್ಣ ಸಂಭ್ರಮ ಬಂಗಾರದ ರಥ ದಿನ ಅಪ್ಪನ ಸಾನ್ನಿಧ್ಯಗೂ ಸಂದೈತಾವಡು ಪಂಪನಂಚಿನ ಈ ಭಾಗದ ಬಂಧುಳ್ಳ ಆಶಯಗೂ ನಮ್ಮ ಮಾತೆರ್ಲ ಜೊತೆ ಒಂದು ಮಹಾತ ಸದ್ಭಕ್ತ ಬಂಧುಳ್ಳ ವೇದಿಕೆದ ಎದುರು ಭಾಗದ ಆಸನ ವ್ಯವಸ್ಥೆಯನ್ನು ಸ್ವೀಕಾರ ಮಲ್ತೊಂಡು ಪಡೆದು ನಿಕ್ಲಡ ಭಿನ್ನಾಯ ಮಲ್ತೊಂಡ ಆತ್ಮೀಯರ ವಿಶೇಷವಾದ ಇನ್ನಿತ ದಿನ ಕುಡುಬಿ ಸಮಾಜ ಬಾಂಧವ್ಯರ ಬೊಕ್ಕ ಊರ್ಧ ಪತ್ತು ಸಂಸ್ಥೆರ್ನ ಯಕ್ಷಗಾನ ಸೇವಾ ಸಮಿತಿ ತೆಂಕೆಕ್ಕಾರ ಪಿರ್ಮುದೆ ಮುಕ್ಲಿನ ಬಂಗಾರದ ಉಚ್ಚಯ ಸುವರ್ಣ ಸಂಭ್ರಮ 5 ವರ್ಷದ ದುಂಬು ಅಪ್ಪನ ಸಾನ್ನಿಧ್ಯಡು ತಿರುತಗ್ಗಾದ ನಡುಬಗ್ಗಾದ ಮನಸ್ಸದ ಅಭಿಷ್ಟಲೇನೆ ಪಟಣಂದು
ಎಂಕ್ಲೆನ ಊರಿಗೂ ಎಂಕ್ಲೆನ ಜನಕ್ಲಿಗೂ ಲೋಕಗೂ ಬರ್ಪೊನಂಚಿನ ಮಾತ ಕಷ್ಟಲ್ನ ದೂರ ಮಲ್ತೊಳ್ನ ಅಪ್ಪೆ ನಿನ್ನ ಗೆಜ್ಜೆ ಸೇವೆನೆ ಎಂಕಲ್ನ ಜಾಗಡು ಪೊರ್ಲು ಮಲ್ತೊಂಡು ಪನ್ಪೊನಂಚಿನ ಬಲುಭಾಷೆನದಿ ಒಂದು ಆನಿರ್ದು ಇನುವರಿಯ ಮೊಟ್ಟ ನಿತ್ಯ ನಿರಂತರವಾದ ಅಪ್ಪೆನ ಸೇವೆನ ಈ ಜಾಗಡೆ ಪೊರ್ಲು ಮಲ್ತದೆ ಬೈದಿನಂಚಿನ ಮಾತ ಹಿರಿಯ ಬಂಧುಳ್ನ ಉಪಸ್ಥಿತಿಯನ್ನು ಬುಕ್ಕರ ಗೌರವಿಸ ಒಂದು ಬಂಧುಳೆ 5ನೇ ವರ್ಷದ ಸುಧರ್ಮ ಸಭೆಗೆ ಚಾಲನೆ ಒಣ್ಬ ಇತರಂಗೆನೆ ಅಪ್ಪನ ಸುಗಿಪನು ಚೌಕಿ ಪೂಜದ ಹೊರಟು ರಂಗದ ಗಾನದ ಹೊರಟು ನೆರವೇರಿಕೆ ಮಲ್ತೊಂದ ಪ್ರಾರ್ಥನೆ ಸಲ್ಲಿಕೆ ಮಲ್ತೊಂದ ಅಜಂತಿ ಎಣ್ಣೆಗೆ ಮಾಜಂದಿ ನೆನಪಾರ್ದೆ ಎಂಕ್ಲನ ಮಾತ ಸರ್ವಥ ಕಾಪುಲ ಅಪ್ಪೆ ಪನ್ಪುನಂಚಿನ ಒಂಜಾತೆ ಭಕ್ತಿ ಭಾವದ ಉರೇಲಿ ಎಂಚಿನ ಉಂಡ ಅವೇನು ಅಪ್ಪನ ಸಾನ್ನಿಧ್ಯಗೂ ಸಂದೈತ ಮಲ್ತೊಂದ ಅಂಚನೆ ಇನ್ನಿತ ದಿನ ಈ ವೇದಿಕೆಡು ನಮ್ಮೊಟ್ಟಿಗೂ ಆಶೀರ್ವಚನದ ಮಲ್ಲ ಆಶಯನು ದಿಂಜಾಯಿರಪ್ಪನಾರೆ ಪೂಜ್ಯರು ಹಿರಿಯರು ಗೌರವಾನ್ವಿತರಾದಿಪ್ಪನಂಚಿನ ಶ್ರೀ ಲಕ್ಷ್ಮೀನಾರಾಯಣ ಆಶ್ರಣ್ಯರು ಆನುವಂಶಿಕ ಅರ್ಚಕರು ಶ್ರೀ ಕ್ಷೇತ್ರ ಕಟೇಲು ಬಹುಶಃ ಆಶ್ರಣ್ಣ ಬಂಧುಳು ಪನ್ನಗ ನಮಕ ಮಹಾತೆರೆಗಳ ಒಂಚಾತೆ ಪೆರ್ಮೆ ಒಂಚಾತೆ ಖುಷಿ ದಾಗಂದ ಕೆಂಡ ಮನಸ್ಸುಡು ಪಡಿಮೂಡು ನಂಚಿನ ಒಂಚಾತು ದುಃಖ ಎಂಚಿನ ಉಂಡ ದುನ್ನುಲು ಎಂಚಿನ ಉಂಡ ಅವೇನೆ ಅಪ್ಪನ ಎದುರುವಾಗೋಗು ನಮ್ಮ ಉರೇಲ ಅಪ್ಪಂದಂಡ ಅಲ್ಪ ಅವೇನೆ ಅಪ್ಪನ ಸಾನ್ನಿಧ್ಯಕ್ಕೂ ಮುಟ್ಟಾದೆ ನಂಕು ಬೈದಿನಂಚಿನ ಮಾತ ಕಷ್ಟ ಕೋಟಲಿನ ದೂರ ಮಲ್ಪನಲ್ಪ ನಮ್ಮೊಟ್ಟಿಗೂ ಜೊತೆ ಅಪ್ಪನಂಚಿನಕ್ಕಳು ನಿತ್ಯಲ ನಮ್ಮ ಸುಗಿಪ್ಪನಂಚಿನ ಅಪ್ಪೆ ಬ್ರಾಹ್ಮರಿಗೆ ಕಲಶದ ಮಲ್ಲ ಪರ್ವನು ಸಂದೈತ ಮಲ್ಪನಂಚಿನ ಮಾಮಲ್ಲ ಯೋಗನು ಪಡೆದು ಬೈದಿನಕಲು ಬಂಧುಳೆ ಅಂಚೆತ್ತಿನ ನೆಲೆಟ್ಟು ಇನ್ನಿತ ದಿನ ಈ ವೇದಿಕೆಗೆ ಉಪಸ್ಥಿತಿಯನ್ನು ಕೋರೊಂದು ನಮಗೆ ಮಾತರಿಗಳ ಆಶೀರ್ವಾದ ಮಲ್ಪನ ಉಪ್ಪನಂಚಿನ ಶ್ರೀ ಲಕ್ಷ್ಮೀನಾರಾಯಣ ಮೇರಿನ ಈ ಕಾರ್ಯಕ್ರಮಗೂ ಆತ್ಮೀಯವಾದ ಸ್ವಾಗತ ಮಲ್ಪಣ್ಬ ಬಂಧುಳೆ ಅಂಚನೆ ನಮ್ಮೊಟ್ಟಿಗೂ ಎಣಿತ ದಿನ ವೇದಿಕೆಡು ಚಿತ್ರಟುಲೇರೆ ಶ್ರೀ ಹರಿನಾರಾಯಣ ದಾಸ ಆಶ್ರಣ್ಯರೇ ಬಹುಶಃ ನಮಗೆ ಮಹಾತೆರೆಗಳ ಬಾರಿ ಒಂಚೆ ಸಾಮೀಪ್ಯವಾದ ನಮ್ಮ ಮಹಾತ ಪಾತೆರೆಗಳ ಕೆಬ್ಬಿಯ ಒಂದು ಒಂಜಾತೆ ಹೊಸತನ ಇಂಚಿನ ಉಂಡ ಒಂಜಾತೆ ನೂತನವಾಯಿನ ಆವಿಷ್ಕಾರ ಇಂಚಿನ ಉಂಡ ಒಂದು ಮಹಾತೆಲ್ನ ಜೊತೆ ಮಲ್ಪನಲ್ಪ ಅತ್ತಡ ಯಕ್ಷಗಾನ ಸೇವೆದ ನಿರಂತರ ಪ್ರೇಮಿಯ ಒಂದು ಇನಿ ಕಾನಗ ಯಕ್ಷಗಾನಗೂ ನಿರಂತರವಾಯಿನಂಚಿನ ಬೆರಿಬಲ ಕೊರಡು ಪನ್ಪನಂಚಿನ ಆಶಯನದಿ ಒಂದು ದುರ್ಗಾ ಮಕ್ಕಳ ಮೇಲ ಒಂದೇನೆ ಕಟ್ಟಿಲ್ಡೆ ಯಶಸ್ವಿಯಾದ ಸಂಘಟನೆ ಮಲ್ತೊಂದ ನಿತ್ಯ ನಿರಂತರ ಯಕ್ಷಗಾನ ಸಹಿತವಾಯಿನಂಚಿನ ಕಾರ್ಯಕ್ರಮವನ್ನು ಕಟ್ಟಿಲ್ಡೆ ಸಂಘಟನೆ ಮಲ್ತೊಂದು ಪುನಂಚಿನ ಹಿರಿಯರೇ ಅರೆಲ್ಲ ಆತ್ಮೀಯವಾದ ಈ ಕಾರ್ಯಕ್ರಮಗೂ ಸ್ವಾಗತ ಮಲ್ತೊಂಡ್ ಬಾ ಬಂಧುಳೆ ಅಂಚನೆ ನಮ್ಮ ಜೊತೆ ಟುಲ್ಲೇರೆ ಎಕ್ಕಾರು ಕೃಷ್ಣ ಮಠದ ಶ್ರೀ ಹರಿದಾಸ ಉಡುಪೇರೆ ಬಹುಶಃ ನಮ್ಗೆ ಎಕ್ಕಾರದ ಕಲೆಗೆ ಉಡುಪೇರು ಬರ್ಪೇರು ಪನ್ಪುನವೇ ಒಂಚಿ ಮಾಮಲ್ಲ ವಿಚಾರ ದಾಗಂದ ಕೆಂಡ ಉಡುಪೇರು ಬಂಡ ಎಕ್ಕಾರದ ಒಂಚಾತೆ ಕಾರಣಿಕ ಶಕ್ತಿಲು ಅತ್ತಡ ಶ್ರೀಕೃಷ್ಣ ಮಠದ ದೇವರೇ ಅರನ ಒಟ್ಟಿಗೂ ನಿತ್ಯ ನಿರಂತರ ಸಂಚಾರಿಲು ಪನ್ಪನಂಚಿನ ಪುರಪು ನಮ್ಮ ಹಿರಿಯರು ನಕ್ಕ ಮಾತೆರೆಗಳ ಪಂತೆರೆ ಅಂಚಿತ್ತಿನ ಉಡುಪೇರು ಎಣಿತ ದಿನ ನಮ್ಮೊಟ್ಟಿಗೂ ಈ ಕಾರ್ಯಕ್ರಮಡು ಓಲಗಾತೆರೆ ಅರೆಲ್ಲ ಆತ್ಮೀಯವಾದ ಇನ್ನಿತ ಈ ಕಾರ್ಯಕ್ರಮಗೂ ಸ್ವಾಗತ ಮಾಡ್ತೊಂಡ್ ಬಾ ಬಂಧುಳೆ ನಮ್ಮೊಟ್ಟಿಗೂ ವೇದಿಕೆಡೆ ಜೊತೆಟುಲೇರಿ ಶ್ರೀ ದೇವಿಪ್ರಸಾದ್ ಶೆಟ್ಟಿ ಸಂಚಾಲಕರು ಶ್ರೀ ಕಟೇಲ ಮೇಳ ಬಹುಶಃ ಅರೆನ ಪುದರು ಪನ್ಪುನಂಚಿನ ಕ್ರಮ ಇಚ್ಛೆ ಯಜಮಾನಿಯರು ಪಂಡ ಅಡಿಗೆ ಮಹಾತೆರೆಗಳ ಅರ್ಥ ಪೊನಿ ಅವು ಕಲ್ಲಾಡಿ ದೇವಿಪ್ರಸಾದ್ ಶೆಟ್ಟರು ಪಣದೆ ಇನಿ ಕನಗ ಕಟೀಲದ ಆಚೆ ಮೇಳದ ಸಮರ್ಥ ಧನಿಯಾದ ಆ ಮೇಳೋಲನೆ ನಡಪವನಲ್ಪ ತನ್ನ ತಾಂಗ ತರ್ಕೆಯಲ್ಲಿ ಕೊಡ್ತಿನಾರೆ ಅರೆಲ್ಲ ಈ ಕಾರ್ಯಕ್ರಮಗೂ ಆತ್ಮೀಯವಾದ ಸ್ವಾಗತ ಮಲ್ತೊಂಡ್ ಬಾ ಅಂಚನೆ ನಮ್ಮೊಟ್ಟಿಗೂ ವೇದಿಕೆಯ ಜೊತೆಟುಲೇರೆ ಶ್ರೀ ತಿಮ್ಮ ಕಾವೇರಿ ಆಡಳಿತ ಮುಕ್ತೇಶ್ವರ ಕುಂಭಕಂಠಿನಿ ದೈವಸ್ಥಾನ ಎಕ್ಕಾರಿ ಬಹುಶಃ ನಮ್ಮ ದೇರಿಂಜಗೆಟ್ಟೆ ಒರಿವಿಲ್ಲಾಯ ಐವೇರು ಸತ್ಯಲ್ನ ಒಂಚಾತೆ ಕಾರಣಿಕನ ಎಕ್ಕಾರದ ಜನ ಮಂದೆ ನಮ್ಮ ಮಾತೆರ್ಲ ತೆರಿಯೊಂದಿನಕಲು ಅಂಚೆತ್ತಿನ ಆ ದಿವ್ಯ ಶಕ್ತಿಲಿಗೆ ದಿನನಿತ್ಯಲ ಪೂಜನದ ಒಟ್ಟಿಗೂ ಸಮಾಜಮುಖಿ ಚಿಂತನೆದ ಮಲ್ಲ ಬಲಾಯಿನಂಚಿನ ಕಾವೇರೆಲ್ಲ ಈ ಪರ್ತುಡು ಆತ್ಮೀಯವಾದ ಈ ಕಾರ್ಯಕ್ರಮಗೂ ಸ್ವಾಗತ ಮಲ್ತೊಂಡ ಅಂಚನೆ ನಮ್ಮೊಟ್ಟಿಗೂ ವೇದಿಕೆಡೆ ಜೊತೆಟುಲೇರಿ ಶ್ರೀ ರಾಘವೇಂದ್ರ ಆಚಾರ್ಯ ಬಜ್ಪೆ ಉದ್ಯಮಿ ಶಾಂತಿ ಭವನ ಬಹುಶಃ ಉದ್ಯಮಿ ಅತ್ತೆ ಧಾರ್ಮಿಕ ಕ್ಷೇತ್ರ ಇಪ್ಪು ಸಾಂಸ್ಕೃತಿಕ ಇಪ್ಪು ಶೈಕ್ಷಣಿಕ ಇಪ್ಪು ಬಹುಶಃ ಆರೆ ವೇದಿಕೆ ತೂವರ ತಿಕ್ಕುನು ಭಾರಿ ಕಮ್ಮಿ ಒಂಚಾತೆ ತನ್ನ ವಾಯನಂಚಿನ ದೇಣಿಗೆ ಎಂಚಿನ ಉಂಡ ತನ್ನ ವಾಯನಂಚಿನ ಕರ್ತವ್ಯ ಎಂಚಿನ ಉಂಡ ತನ್ನ ವಾಯನಂಚಿನ ಕಜ್ಜೆ ಎಂಚಿನ ಉಂಡ ಅವೇನೆ ಏನುಗಳು ಗೊತ್ತಾವಂದಿಲ್ಲ
ಇತ ನಮಕ್ ನಡುಪುನಂಚಿನ ಕುಂಭಮೇಳ ಎಂಚಿನ ಉಂಡ ಸರಸ್ವತಿ ಗುಪ್ತಗಾಮಿನಿ ಎಂದು ಪನ್ಪ ಅಂಚ ಗುಪ್ತಗಾಮಿನಿಯಾದ ನಿರಂತರವಾದ ಮಲ್ತೊಂದಿಪ್ಪನಾರು ಅರೆಲ್ಲ ಈ ಕಾರ್ಯಕ್ರಮಗೂ ಆತ್ಮೀಯವಾದ ಸ್ವಾಗತ ಮಲ್ತೊಂಡ್ಬ ಅಂಚನೆ ಬಂಧುಳೆ ನಮ್ಮೊಟ್ಟಿಗೂ ಈ ಭಾಗದ ಗುರುಕಾರ್ಲಯನಂಚಿನ ರಾಮಗೌಡ್ಯರು ವೇದಿಕೆಡು ಚಿತ್ರಟುಲ್ಲೇರಿ ಬಹುಶಃ ಎಂಚಿತ್ತಿನ ಕಾರ್ಯಕ್ರಮ ಇನಿ ಆವಡನ್ ದಂಡ ಮುಲ್ಪ ನಮಕ್ ಮಹಾತೆರೆಗಲ ಕಣ್ಣದು ತೋಚಿದು ಬರ್ಪನು ಕೆಂಡ ಮಾನವ ಪ್ರಯತ್ನ ಮುಲ್ಪ ಓಲ ಕಾಸು ಕೊಡ್ದುಕೊಂಡ ದಿನ ಅಂತೇಚಿ ಮಾತಲ ಮುಲ್ಪದ ಬಂಧುಳು ಅಕುಲೆ ಸ್ವತಃ ಮಲ್ದಿನಂಚಿನ ಮಾತ ರಚನೆಲಿಪ್ಪನು ತನ್ನ ಸಮಾಜದ ಮಾತ ಬಂಧುಳೆಲ್ಲ ಜೊತೆ ಮಲ್ತೊಂದು ಅಪ್ಪನ ಸೇವೆನೆ ನಮ್ಮ ಮಹಾತಿರಲ ಬೆಗರದ ಪನಿನ ಭೂಮಿಗೆ ಒಡ್ಡವನ ಮುಖೇನ ನೆರವೇರಿಕೆ ಮಲ್ಪಡು ಅಪ್ಪನ ಆ ಒಂಚಿ ಕಜ್ಜೆನೆ ನಮ್ಮ ಮಾತೆರ್ಲ ಪೊರ್ಲು ಮಲ್ಪಡು ಪನ್ಪುನಂಚಿನ ಬಲಭಾಷದಿ ಒಂದು ಇನಿ ಕಾನಗ ಈ ಕಾರ್ಯಕ್ರಮಗೂ ಮಹಾತೆರಲ ಜೊತೆಡ್ದಿ ಒಂದು ಈ ಕಾರ್ಯಕ್ರಮನು ಯಶಸ್ವಿ ಮಲ್ತುಕೊಂಡಿಪ್ಪನಾರು ಅರೆಲ್ಲ ಈ ಕಾರ್ಯಕ್ರಮಗೂ ಆತ್ಮೀಯವಾದ ಸ್ವಾಗತ ಮಲ್ತೊಂಡ್ ಬಾ ಅಂಚನೆ ನಮ್ಮೊಟ್ಟಿಗೂ ಅವ್ರದ ಹಿರಿಯರ್ಲ ಜೊತೆ ಐತರಿ ಅರೆಲ್ಲ ಈ ಕಾರ್ಯಕ್ರಮಗೂ ಸ್ವಾಗತ ಮಲ್ತೊಂದು ಬಂದಳೆ ಕಾರ್ಯಕ್ರಮವನ್ನು ಮುಂದುವರಿಸುವಂತಲ್ಲ ವಿಶೇಷವಾದ ಇನಿತ ದಿನ ದೇವಿನ ಸಾನ್ನಿಧ್ಯ ದೇವತಾ ಸಾನ್ನಿಧ್ಯ ಈ ಜಾಗಡು ಉಂಡಾತನ ಪನ್ಪನಕ್ಕೆ ವೇದಿಕೆ ಪನಂಚಿನ ಅತಿಥಿಲು ನಂಗೆ ಸಾಕ್ಷಿಯಾದ ಪೋಪೇರಿ ದೇವರಿಗೆ ನಮ್ಮ ದಾದ ಕೊರೋಲಿ ಭಕ್ತಿಡೆ ಕೈ ಮುಗಿದು ಮನಸ್ಸದ ಅಭೀಷ್ಟಲೇನ ಪನೊಳಿ ಉಂಡ ದೇವರಿಗೆ ಐದು ಮಿತ್ತದ ಆಲಬರ್ಚಿಗೆ ಅಂಡಲ ನಮ್ಮ ಮನಸ್ಸದ ಸಂತೋಷಗೂ ಬೋಡಾದೆ ಒಂಚಾತೆ ಕಾಣಿಕೆನ ದೇವರಿಗೆ ನಮ್ಮ ಸಂತೈತ ಮಲ್ತೊಂಡ್ ಬಾ ಅಂಚನೆ ಇನಿತ ದಿನ ದೇವತಾ ಸ್ವರೂಪಿಲಾದ ಇನಿತ ದಿನ ಈ ವೇದಿಕೆಡೆ ನಮ್ಮೊಟ್ಟಿಗೂ ಜೊತೆ ತೆನಕಲು ಆಶ್ರಣ ಬಂಧುಳು ಹಿರಿಯರೇ ಶ್ರೀ ವೇದಮೂರ್ತಿ ಲಕ್ಷ್ಮೀನಾರಾಯಣ ಆಶ್ರಣ್ಯರಿ ಆನುವಂಶಿಕ ಅರ್ಚಕರಿ ಶ್ರೀ ಕ್ಷೇತ್ರ ಕಟೀಲೆ ಮೇರೆಗೆ ಈ ಪೊರ್ತುಡು ಭಕ್ತಿಭಾವದ ಕಿಂಚಿತ ಕಾಣಿಕೆನೆ ಅರ್ಪಿತ ಮಲ್ತನೋಡು ಪಂಡದು ಸಮಿತಿದ ಸದಸ್ಯರಡ ಭಿನ್ನಾಯ ಮಲ್ತೊಂಡ್ ಬಾ ವಿಶೇಷವಾದ ಇನಿತ ದಿನ ಗೌರವಾರ್ಪಣೆನೆ ನೆರವೇರಿಸುವನಂಚಿನ ಉದ್ದೇಶ ಸಾನ್ನಿಧ್ಯವೂ ಇನಿತ ದಿನ ನಮ್ಮ ಎಂಚಿತ್ತಿ ಕಾಣಿಕೆಲೇನು ಅರ್ಪಿತ ಮಲ್ತೊಂಡೋನ ಅವು ಖಂಡಿತವಾದಲ ಐಟು ದಿಂಚಿತಿಪ್ಪನು ನಮ್ಮ ಉಲ ಇಪ್ಪನಂಚಿನ ಭಕ್ತಿ ಇನಿತ ದಿನ ಅಪ್ಪೆಗೆ ಎಂಕುಲು ಭಕ್ತಿಡು ಸಂದೈತ ಮಲ್ಪನಂಚಿನ ಈ ಸೇವೆ ಎಂಚಿನ ಉಂಡ ಆ ಸೇವೆಗೆ ನಿಕುಲು ಮಾತೆರ್ಲ ಒದಗದು ಬೈದಾರೆ ಅಂಚೆತ್ತಿನ ನಿಕ್ಲನ ಈ ಪೊರ್ತುಗು ಎಂಕುಲು ಕೊಡ್ಪನಂಚಿನ ಒಂಜಿ ಎಲ್ಲಿಯ ಗೌರವ ನಿಕುಲು ಮಾತೆರ್ಲ ಸ್ವೀಕಾರ ಮಲ್ತನೋಡು ಪನ್ಪನಂಚಿನ ಆಶಯನದಿ ಒಂದು ಈ ಪೊರ್ತುಡು ಹಿರಿಯರು ಗೌರವಾನ್ವಿತ್ಯರ ಎನ್ನಚಿನ ಶ್ರೀ ಲಕ್ಷ್ಮೀನಾರಾಯಣ ಆಶ್ರಣ್ಯರಿಗೆ ಗೌರವನು ಸಲ್ಲಿಕೆ ಮಲ್ಪಡು ಪಂಡದೆ ಭಿನ್ನಾಯ ಮಲ್ತೊಂಡ್ ಬಾ ಪೂಜ್ಯರೇ ವೇದಿಕೆಡೆ ಗೌರವದ ಪೀಠಗೂ ಬತ್ತದ ಜೊತೆ ಅವಳು ಬಹುಶಃ ದಿನನಿತ್ಯಲ ಅಪ್ಪೆ ಬ್ರಾಹ್ಮರಿನ ಆರಾಧಕಿರ ಒಂದು ಆ ಬಗಳು ನಿರಂತರವಾಯಿನಚಿನ ಸಾಮಾಜಿಕ ಕೈಂಕರ್ಯ ಎಂಚಿನ ಉಂಡ ಯಕ್ಷಗಾನಗೂ ಇನಿ ಕಾನಗ ಒಂಜಾತ ಬಲದಿಂಚವನಂಚಿನ ಕಜ್ಜೆನ ಮಲ್ತಂದಿಪ್ಪನ ಅರೆ ವೇದಿಕೆ ಪುನಂಚಿನ ಗೌರವಾನ್ವಿದ್ಯರಿ ಈ ಪೊರ್ತುಡು ಅವರಿಗೆ ಗೌರವನು ಸಂದೈತ ಮಲ್ತೊಂಡು ಪಂಡದು ಭಿನ್ನಾಯ ಮಲ್ತೊಂಡ್ ಬಾ ಹಿರಿಯರ ನಂಚಿನ ಉಡುಪೇರಿ ಅಂಚನೆ ಯಜಮಾನ್ರಿ ಕಾವೇರಿ ಅವರಿಗೆ ಗೌರವನು ಪೂಜ್ಯ ಹರಿಧರ್ಮ ದಾಸ ಆಶ್ರಣ್ಯರೇ ಈ ಭಾಗದ ಜನಕಲ್ನ ಭಕ್ತಿದ ಸಂಕೇತವಾದ ಇನಿತ ದಿನ ಪೂಜ್ಯ ಆಶ್ರಣ್ಯರಿಗೆ ಗೌರವನು ಸಂದೈತ ಮಲ್ತೊಂದಲ್ಲ ಇರನ ಅನುಗ್ರಹ ಆಶೀರ್ವಾದ ನಿತ್ಯ ನಿರಂತರವಾದ ಈ ಭಾಗದ ಜನಮಂದಿಗೆ ಈ ಊರಿಗೂ ಮುಲ್ಪದ ಸರ್ವ ಭಕ್ತ ಬಂಧುಗಳಿಗೆ ಇಪ್ಪಡು ಪಂಡದೆ ಬೊಕ್ಕರ ಅನುಗ್ರಹಗೂ ಕೇಳೊಂದು ಇರೆಗೆ ಅರ್ಪಿತ ಮಲ್ತೊಂದಿಪ್ಪನಂಚಿನ ಗೌರವದ ಕಾಣಿಕೆಲು
ಅಭಿನಂದನೆలు ಹಿರಿಯರ ನೆಂಚಿನ ಶ್ರೀ ಲಕ್ಷ್ಮೀನಾರಾಯಣ ಆಶ್ರಣ್ಯರಿ ಈ ಭಾಗದ ಭಕ್ತ ಬಂಧುಗಳು ತನಕ ಒಪ್ಪಿತ ಮಲ್ತಿನಂಚಿನ ಗೌರವವನ್ನು ಸ್ವೀಕಾರ ಮಲ್ತಂದಿರಿ ಅವರಿಗೆ ಅಭಿನಂದನೆ ಸಲ್ಲಿಕೆ ಮಲ್ತೊಂಬ ದುಂಬದ ಸಾಲಡೆ ಖಂಡಿತವಾದಲ ನಮ್ಮೊಟ್ಟಿಗೂ ಜೊತೆಟಿಪ್ಪನಾರು ಶ್ರೀ ಹರಿನಾರಾಯಣದಾಸ ಆಶ್ರಣ್ಯರಿ ಆರ್ಲ ಭಕ್ತಿನೇ ಪ್ರೀತಿಡಿ ಸ್ವೀಕಾರ ಮಲ್ತೊಂಡು ಪಂಡದೆ ಅರಡ ಭಿನ್ನಾಯ ಮಲ್ತೊಂಬ ಬಹುಶಃ ಆಶ್ರಣ್ಯ ಬಂಧುಗಳು ನಮ್ಮಡೆಗೆ ಬರ್ಪುನವೇ ವಿಶೇಷ ದಿನನಿತ್ಯ ದೇವಿನ ಆರಾಧಕರಾದಿತ್ತೊಂದು ದೇವಿನ ಸಾನ್ನಿಧ್ಯನು ತನಕನ ಸಾನ್ನಿಧ್ಯ ಮಲ್ತೊಂದು ಭಕ್ತಿ ಭಾವಡು ಪೋಯಿನಂಚಿನ ನಮಕ್ ಮಾತೆರೆಗಲ ಒಂಜಾತೆ ಮಲ್ಲ ದೇವಿನ ಅರಿಕೆನೆ ಜೊತೆ ಮಲ್ತಂದಿಪ್ಪನಂಚಿನ ಕುಲ ಅಂಚೆತ್ತಿನ ಪೂಜ್ಯರಿಗೆ ಹಿರಿಯರಿಗೆ ಗೌರವಾನ್ವಿತರಿಗೆ ಈ ಪೊರ್ತುಡು 10 ಸಂಸ್ಥೆಯ ಯಕ್ಷಗಾನ ಮಂಡಳಿದ ಪರವಾದೆ ಭಕ್ತಿದ ಕಾಣಿಕೆ ಬೆಚ್ಚ ಪದಿಪ್ಪದ ಹೊರಟು ಶಾಲದ ಗೌರವ ಅಂಚನೆ ಅಪ್ಪೆ ದೇವಿಗೆ ಸಂದೈತಾಪನ ಸಿರಿಸಿಂಗಾರದ ಹೊರಟು ಪಟ್ಟ ಸೀರದ ಕಾಣಿಕೆ ಅಂಚನೆ ಅಪ್ಪೆಗೆ ಮಲ್ಲಿಗೆ ಬಾರಿ ಪ್ರಿಯಗೆ ಅಂಚೆತ್ತಿನ ಮಲ್ಲಿಗೆದ ಆಹಾರ ಐತೊಟ್ಟಿಗೂ ಅಪ್ಪನ ಸಾನ್ನಿಧ್ಯಗೂ ಸಂದೈತಾಪನವು ಇರ್ನ ಅನುಗ್ರಹ ಆಶೀರ್ವಾದ ನಿರ್ನಿತ್ಯಲ ಈ ಭಾಗದ ಜನಕಲಿಗೆ ಅಂಚನೆ ಈ ಭಾಗದ ಸರ್ವರಿಗಳ ಇಪ್ಪಡು ಪಂಪನಂಚಿನ ಆಶಯನ್ನು ದಿಂಚ ಒಂದು ಇರೆಗಳ ಅಭಿನಂದನೆ ಸಲ್ಲಿಕೆ ಮಲ್ತೊಂಡ ಬಂದಳೆ ಅಂಚನೆ ನಮ್ಮೊಟ್ಟಿಗೂ ಇನ್ನಿತ ದಿನ ವೇದಿಕೆ ಜೊತೆ ಆತಿನಾರು ಶ್ರೀ ಹರಿದಾಸ್ ಉಡುಪ ಶ್ರೀ ಕೃಷ್ಣ ಮಠ ಎಕ್ಕಾರು ಭಕ್ತಿಡು ಕೊರ್ಪುನಂಚಿನ ಪ್ರೀತಿನ ಇರೆ ಸ್ವೀಕಾರ ಮಲ್ತೊಂಡು ದಯಮಲ್ತದೆ ವೇದಿಕೆಡು ಜೊತೆ ಅವಡು ಪಂಡದೆ ಎರಡ ಭಿನ್ನಾಯ ಮಲ್ತೊಂಡ ಪೂಜ್ಯ ಆಶ್ರಣ ಬಂಧುಗಳು ವೇದಿಕೆ ಟಿಪ್ಪನಂಚಿನ ಕಾವೇರಿ ಹಿರಿಯರು ಮಾತಿರ್ಲ ಜೊತೆ ಸೇರೊಂದು ಹರಿದಾಸ್ ಉಡುಪೆರೆಗೆ ಗೌರವವನ್ನು ಸಲ್ಲಿಕೆ ಮಲ್ತನೋಡು ಬಂದಳೆ ವಿಶೇಷವಾದ ಎಕ್ಕಾರೆ ಒಂಚಾತೆ ಕಾರಣಿಕದ ಜಾಗು ಪಂಪನವು ನಂಗೆ ಮಾತೆರೆಗಲ ತೆರೆದಿತ್ತಿನಂಚಿನ ಸತ್ಯ ದಿನನಿತ್ಯಲ ದೇರಿಂಜಗೆರಿತ ಆ ಒರಿವುಲ್ಲಾಯೇ ಐವರ್ ಸತ್ಯವನ್ನ ನಿತ್ಯ ಆರಾಧಕರಾದಿತ್ತೊಂದು ಶ್ರೀ ಕೃಷ್ಣನೇ ಪೂಜೆ ಹೊರಬಲನು ಮಲ್ತೊಂದು ಈ ಭಾಗಡು ಆಪನಂಚಿನ ಒವ್ವೇ ಧಾರ್ಮಿಕ ಕಾರ್ಯಕ್ರಮ ಇಪ್ಪು ಐತ ಮುಂದಾಳುವತ್ತನು ವಹಿಸೊಂದು ದಿನನಿತ್ಯಲ ಲೋಕದ ಏಳಿಗೆಗೆ ಬೋಡಾದ ಚಿಂತನೆ ಮಲ್ಪನಾರು ಶ್ರೀ ಹರಿದಾಸ್ ಉಡುಪೇರೆ ಉಡುಪೇರು ಪನ್ಪುನವೇ ನಮಕ್ ಊರದ ಕಲೆಗೊಂಚೆ ಭಾರಿ ಮಲ್ಲ ಸಮ್ಮಾನ ಗೌರವ ಪೆರ್ಮೆ ಉಡುಪೇರು ಬರ್ತರು ಪನ್ಪುನವೇ ಅವೊಂಜಿ ವಿಶೇಷ ಬಹುಶಃ ಒಂಜಾತು ವೇದಿಕೆಲೆಡೆ ಆರು ತೋಜುನವೇ ಇಜ್ಜಿ ಬೊರ್ಚಿ ದೇವಿರ್ನ ಅನುಗ್ರಹ ಇತ್ತಂಡ ಯಾರೂ ಪನ್ಪುನಂಚಿನ ಒಂಜಾತೆ ಭಕ್ತಿ ಭಾವದ ಅರೆನ ಸಿಂಚನ ಅಂಚೆತ್ತೇನಲ್ಪ ಎನಿತ ದಿನ ನಮ್ಮೊಟ್ಟಿಗೂ ಉಡುಪೇರು ಜೊತೆಟುಳ್ಳರು ಪನ್ಪುನವೇ ಒಂಚೆ ಮಲ್ಲ ಸಂತೋಷ ಪೂಜ್ಯ ಆಶ್ರಣ್ಣ ಬಂಧುಳು ಅಂಚನೆ ಉಡುಪೇರು ಅಂಚನೆ ಕಾವೇರಿ ಹಿರಿಯರು ಮಾತೆರ್ಲ ಜೊತೆ ಟಿಪ್ಪುನಂಚಿನ ಈ ಒಂಚಿ ವೇದಿಕೆ ಈ ಒಂಚಿ ಜಾಗ ಇನಿಕೆ ಪಾವನ ಆಂಡು ಪನ್ಪುನವು ನಮ್ಮ ಮಾತೆರ್ಲ ಸತ್ಯ ಸಂದೇಶ ಭಕ್ತಿದ ಕಾಣಿಕೆಯನ್ನು ಪ್ರೀತಿ ಸ್ವೀಕಾರ ಮಲ್ತಂಡೆಂಚಿನ ಹಿರಿಯರಿಗೆ ಬುಕ್ಕರ ಗೌರವವನ್ನು ಸಲ್ಲಿಕೆ ಮಲ್ತೊಂಡ ಬಂಧುಳೆ ದುಂಬದ ಸಮ್ಮಾನ ಬಹುಶಃ ನಂಗೆ ಮಹಾತೆರೆಗಳ ಗೊತ್ತಿತ್ತಿಲ್ಲಕನೆ ಒಂಜಾತೆ ಪುರಪ್ಪನು ದಿನನಿತ್ಯಲ ತನ್ನೊಟ್ಟಿಗೂ ಒಂದು ಈ ಕಜ್ಜೆಗೆ ಇನ್ನಿತ ದಿನ ಮೂಲ ಕಾರಣಕರ್ತರು ಏರಿಕೆಂಡ ಅವು ನಮ್ಮ ಮೇಳದ ದನಿಕಲು ಬಹುಶಃ ಒಂಜಾತೆ ಪುದರಲು ಒಂಜಾತು ಊರಲು ತನ್ಕಲ್ನ ಸಾಧಕರಿರ್ದ ಅವರ ದುಂಬತ್ತೊಂದು ಬರ್ಪುಣಿಗೆ ಬಹುಶಃ ಆರೇ ಪಣೊಂದುಲ್ಲೇರೆ ಬಹುಶಃ ಇನ್ನಿತ ದಿನ ಇರೆಗೆ ಸನ್ಮಾನ ಮಲ್ಪ ಪಣದಿತ್ತಂಡ ಖಂಡಿತವಾದಲ ಆರು ವೇದಿಕೆಗೆ ಜೊತೆ ಅಪನಾರತ್ತೆ ದೇ ಮಲ್ತದೆ ಸನ್ಮಾನ ಪೀಠನು ಇರು ಜೊತೆ ಮಲ್ತನೋಡು ಪನ್ಪನಂಚಿನ ಒಂಜಿ ಭಿನ್ನಯ ಬಂದಳು ಒಂಜಿ ಊರು ಹತ್ತಿರ ಒಂಜಿ ಸ್ಥಳ ಒಂಜಿ ಪ್ರಸಿದ್ಧಿಗೆ ಬರ್ಪುಣು ಎಂಚಕ್ಕೆ ಎಂಡ ಆ ಊರುದ ಪುದರನು ತನ್ನೊಟ್ಟಿಗೂ ತನ್ನ ಜೊತೆ ಮಲ್ತನ್ನಂಚಿನ
ಬುಳೆದು ಬತ್ತು ನಾವು ಎಂಚ ಸಾರತ್ತ ಒಮ್ಮನುತ್ತ 30 ಆಜನೆ ಈ ಸವಿಡ್ದೆ ಅವ್ರನ್ನ ಹಿರಿಯರೇ ಕೀರ್ತಿಶೇಷ ದಿವಂಗತ ಕಲ್ಲಾಡಿ ಕೊರಗ ಶೆಟ್ಟಿ ಕಟೀಲ್ದ ಮೇಳದ ಯಜಮಾನ್ವಿಕೆಯನ್ನು ವಹಿಸೋಣ್ಬೇರಿಗೆ ಅಲ್ಪರ್ದ ಬೊಕ್ಕ 6 ಕೀರ್ತಿಶೇಷರಾಯಿ ಬೊಕ್ಕ ಅರೇನ ಪೊಪ್ಪ ನಮ್ಮ ಮಾತಿರ್ಲ ದಿನನಿತ್ಯಲ ಗೌರವನು ತುವಂದಿತ್ತಿನಂಚಿನ ಕೀರ್ತಿಶೇಷ ಕಲ್ಲಾಡಿ ವಿಠ್ಠಲ ಶೆಟ್ಟಿ ಮೇಳದ ಯಜಮಾನ್ವಿಕೆಯನ್ನು ವಹಿಸೋಣ್ಬೇರಿ ಬಹುಶಃ ರಡ್ಡು ಸಾರ ತಾನು ಆಲೆಟ್ಟು ಕಲ್ಲಾಡಿ ವಿಠ್ಠಲ ಶೆಟ್ಟಿ ಕೀರ್ತಿಶೇಷರಾಪನಂಚಿನ ಪೊರ್ತುಡು ಅಲ್ಪರ್ದು ಬೊಕ್ಕ ಕಟೀಲ ಮೇಳದ ಯಜಮಾನಿಕೆಯನ್ನು ವಹಿಸನ್ಯಾರೆ ಶ್ರೀ ದೇವಪ್ರಸಾದ್ ಶೆಟ್ಟಿ ಸರಿಸುಮಾರು ನಿರಂತರ 20 ವರ್ಷದ ಪಯಣ 4 ಮೇಳ ಎತ್ತಿನವು ಇನಿಕಾನಾಗ ಅಪ್ಪೆ ಬ್ರಾಹ್ಮರಿನ ಆಜಿಕಾರದ ஒரு ತಲೆಕ ಆಜಿ ಮೇಳ ಅದು ಲೋಕಡೊರ್ಮೆ ಮಲ್ಲ ಬಿಡ್ದನು ಪೊರ್ರುಡು ಸಾಧಿತ ಮಲ್ತೊಂದು ನನ್ನ ದುಂಬುಗುಲ 25 ವರ್ಷಗಾಪನಾತ್ ಯಕ್ಷಗಾನ ಸೇವೆಲು ಬಾಕಿ ಉಂಡು ಪನ್ಪುನಂಚಿನ ಒಂಜಿ ಪ್ರತೀತಿ ಬಹುಶಃ ಹರಿಯಣ್ಣರು ಒಂಜಿ ಉಲ್ಲೇಖ ಮಲ್ತೇರಿ ಸಪ್ತಮಾತ್ರಿಕೆರೇನು ನೆಂಪು ಮಲ್ಪುನಂಚ 7 ಮೇಲ ಆಪುನಂಚಿನ ಯೋಗ ಭಾಗ್ಯನ ನಂಗೆ ಮಾತಿರ್ಲ ಆ ದೇವಿ ಒದಗಾದು ಕರಡು ಪನ್ಪುನಂಚಿನ ಹರಕೆ ಹಾರೈಕೆನೆ ಮಲ್ತುಣ್ಬ ದೇಗಂದು ಕೆಂಡ ದೇವಿ ಪ್ರಸನ್ನವಾದಿ ಪುನಂಚಿನ ಪೊರ್ತು ಗೋದೋಳಿ ಮುಹೂರ್ತ ಆಶ್ರಣ್ಯರು ಪಂಡ್ಯರಂದಾಂಡ ಅವು ಖಂಡಿತವಾದಿಲ್ಲ ನೆರವೇರುನು ಪನ್ಪುನವು ಸತ್ಯ ಅಂಚಿತಿನಲ್ಪ ಅರೆಗೆ ಬುಕ್ಕರ ಅಭಿನಂದನೆ ಸಲ್ಲಿಕೆ ಮಲ್ತೊಂಡ್ ಬಾ ಅಂಚನೆ ಮೊಟ್ಟುಗು ಇನ್ನಿತ ದಿನ ವೇದಿಕೆ ಜೊತೆ ಟಿಪ್ಪನಾರು ಶ್ರೀ ನಿತಿನ್ ಹೆಗ್ಡೆ ತಿಮ್ಮ ಕಾವೇರಿ ದೇ ಮಲ್ತದೆ ತಿಮ್ಮ ಕಾವೇರ್ಲ ಒಂಜಿ ಪ್ರೀತಿನ ಸ್ವೀಕಾರ ಮಲ್ತ ನೋಡು ಈ ಭಾಗದ ಜನ ಮಂದೆ ಬಾರಿ ಒಂಜಿ ವಿಶೇಷವಾದ ಎರಡನೇ ಮಿತ್ತಿದೀತಿನಂಚಿನ ಗೌರವ ಎಕ್ಕರುಗಳ ಪೆರ್ಮುದದ ಈ ಭಾಗಗಳು ಒಂಜಿ ವಿಶೇಷವಾದ ಸಂಬಂಧ ಉಂಡು ದೇರಿಂಜಗಿರಿಟ್ಟು ನೇಮ ಆವೊಡೊಂದಾಂಡ ಮುಲ್ಪದ ಸ್ವಯಂ ಸೇವಕ ಬಂಧುಳು ಬತ್ತದು ಅಲ್ಪದ ಜಾಗನೆ ವ್ಯವಸ್ಥೆ ಮಲ್ತು ಕೊರ್ಜರಂದಾಂಡ ಅಲ್ಪದ ನೇಮ ಸುರುವಾಪುಜಿ ಬಹುಶಃ ಆತು ಒಂಜಿ ಎತ್ತರದ ದೇರಿಂಜಗಿರಿತ ಮುಟ್ಟು ಎಂಚಿನ ಉಂಡ ಅತ್ತ ಅಲ್ಪದ ಆಸುಪಾಸದ ಜಾಗ ಎಂಚಿನ ಉಂಡ ಅವೇನೆ ಮುಲ್ಪದ ಕುಡುಬಿ ಸಮಾಜ ಬಾಂಧವ್ಯರು ಒಂಜಿ ದಿನತ್ತ ಚಾಕಿರಿದ ಹೊರಟು ಪೊರ್ಲು ಮಲ್ತು ಕೊರ್ದು ನೇಮಗು ಅಣು ಮಲ್ತು ಕೊರ್ಪುನವು ಆನಿರ್ದು ಇನಿ ಮುಟ್ಟಲ ಬೈದಿನಂಚಿನ ಕಟ್ಟಳೆ ಅಂಚಿತಿನಲ್ಪ ಐ ತೊಟ್ಟುಗು ದಿನನಿತ್ಯಲ ತನ್ಕಲೇರ್ದು ಆಪುನಂಚಿನ ಒಂಜಾತೆ ಕಜ್ಜಲೇನೆ ನಿರಂತರವಾದ ಮಲ್ತಂದು ಬರ್ಪುನಕಲು ಬಹುಶಃ ಅಕಲ್ನ ಪ್ರತಿ ಒಂಜಿ ಪಾತೆರುಗುಲ ಒಂಜಾತೆ ಮಾಮಲ್ಲ ಬೆಲೆ ಕೊರೊಂದು ಕಾವೇರಿ ಅಕಲೇನೆ ಬೆರಿ ಬೊಟ್ಟೊಂದು ಅಕಲ್ನ ಮಾತ ಕಾರ್ಯಕ್ರಮಡ್ಲ ಜೊತೆಡಿ ತಂದು ಅಕ್ಲೇನೆ ನಿತ್ಯಲ ಪ್ರೋತ್ಸಾಹ ಮಲ್ಪುನಕಲು ಅಂಚಿತಿನಲ್ಪ ಇನ್ನಿತ ದಿನ ಕಾವೇರಿ ನಮ್ಮೊಟ್ಟುಗು ಜೊತೆಟುಲ್ಲೇರು ಪನ್ಪುನವೇ ನಂಗೆ ಮಾತೆರೆಗಳ ಒಂಜಿ ಗೌರವ ಈ ಪೊರ್ತುಡು ಕಾವೇರೆಲ್ಲ ಆತ್ಮೀಯವಾದ ಗೌರವ ಮಲ್ತಂದಲ್ಲ ಅಂಚನೆ ನಮ್ಮೊಟ್ಟುಗು ವೇದಿಕೆ ಜೊತೆಟುಲ್ಲೇರು ಶ್ರೀ ರಾಘವೇಂದ್ರ ಆಚಾರ್ಯರೇ ಉದ್ಯಮಿ ದಯಮಲ್ತದೆ ಅಕುಲು ಪ್ರೀತಿಡು ಕೊರ್ಪನೆ ಇನ್ನಿತ ದಿನ ಕೊರ್ಪುನ ಎಂಚಿನ ಇತ್ತಿನ ದಂಡಲ ಅಕುಲು ಮಲ್ಲ ಪ್ರೀತಿಡೆ ಇರೇನು ಗೌರವಿಪೋಡು ಈರು ಈತ ಸಮಯ ಅಕಲ್ನೊಟ್ಟುಗು ಅಕ್ಲೆ ಕೊರ್ತಿನಂಚಿನ ಸಖಾಯಿ ಎಂಚಿನ ಉಂಡ ಐಕ್ ಒಂಜಿ ತೆರೆತಗ್ಗವಡು ಪನ್ಪುನಂಚಿನ ಅಕ್ಲೆನ ಮನಸ್ಸದ ಭಾವ ಬಹುಶಃ ಕಾರ್ಯಕ್ರಮದ ಸುರುತ್ತ ಸಾಲಿಡು ಪನ್ಲೆಕನೆ ರಾಘವೇಂದ್ರ ಆಚಾರ್ಯರು ನಿತ್ಯ ನಿರಂತರವಾದ ಧಾರ್ಮಿಕ ಇಪ್ಪು ಶೈಕ್ಷಣಿಕ ಇಪ್ಪು ಸಾಂಸ್ಕೃತಿಕ ಇಪ್ಪು ಇಂಚಿತ್ತಿನ ಮಾತ ಕಜ್ಜೆಡ್ಲ ತನನ ತಾನು ತೊಡಗಿಸಾಯ್ನಾರು ಅಂಡಲ ಇಂಚಂದ ಕೆಂಡ ಒಲ್ಪಲ ವೇದಿಕೆದ ಮಿತ್ತ ಮರ್ಗಿಲಿಗೆ ಬರ್ಪುಚೇರಿ ಬರ್ಪೇರಿ ಒಂಜಿ ದೂರಡು ಅಂತಂದು ಆ ಕಾರ್ಯಕ್ರಮದ ಪೊರ್ಲುಂದು ಒಂದು ಅತ್ತಿಡ ಚೌಕಿದ ಒಂಜಿ ಮೂಲಿಡು ಅಂತಂದು ಆ ಯಕ್ಷಗಾನದ ಪೊರ್ಲುಂದು ಒಂದು ಕಲಾವಿದರೆಡ ಪಾತ್ರರೊಂದು ಕಲಾವಿದರೆಡ ಜೊತೆ ಒಂದು ಅಕಲ್ನ ದುಃಖ ದುಮ್ಮಾನ ಎಂಚಿನ ಉಂಡ ಐಕ ಕೆಬ್ಬಿಯ ಒಂದು ತನರ್ದು ಆಪುನಂಚಿನ ಸಖಾಯಿ ಎಂಚಿನ ಉಂಡ ಅವಿನ ನಿತ್ಯ ನಿರಂತರವಾದ ಏರಡಲ ಪಾಲಂತೆ ಏರೆಗಳ ಗೊತ್ತಾವಂದಿಲಕ ಮಲ್ತೊಂದಿಪ್ಪುನಂಚಿನ ಮಹಾನ್ ವ್ಯಕ್ತಿ ಅಂಚೆತ್ತಿನರೆಗೆ ಈ ಪೊರ್ತುಡು ಈ ಭಾಗದ ಜನಕುಲು ಜೊತೆ ಒಂದು ಅರೆಗೆ ಪ್ರೀತಿಡು ಅರ್ಪಿತ ಮಲ್ಪುನಂಚಿನ ಗೌರವ ಬಹುಶಃ ಪೂಜ್ಯ ಆಶ್ರಣ್ಣ ಬಂಧುಳು ಹಿರಿಯರನಂಚಿನ ಉಡುಪೇರಿ ಊರದ ಗಣ್ಯಮಾನ್ಯರ ನಡುಟು ನಡುಪುನಂಚಿನ ಒಂಜಿ ವಿಶೇಷವಾಯಿನಂಚಿನ ಗೌರವನು ಇನ್ನಿತ ದಿನ ಅರೆಗೆ ಅರ್ಪಿತ ಮಲ್ತೊಂದಿಲ್ಲ
ಬಂಧುಳೆ, ಒಂದು ಯಕ್ಷಗಾನ ಕಾರ್ಯಕ್ರಮ ಹಿರಿಯರೇನು ನಮ್ಮ ಮಾತ ಗುರುತಿಸಾಯ ಗೌರವಿಸಾವಯ ಕರಿನ 5 ವರ್ಷದಿಂದ ಅಕಲು ನಮ್ಮೊಟ್ಟಿಗೂ ತೋಜಯನಂಚಿನ ಪ್ರೀತಿ ಎಂಚಿನ ಉಂಡ ಅಕುಲ್ ಕೊರಿನಂಚಿನ ಆಶೀರ್ವಾದ ಎಂಚಿನ ಉಂಡ ಐಕ ನಮ್ಮ ಮಾತೆರ್ಲ ತೆರೆ ತಗ್ಗವಂಡ ಇತ್ತ ಯಕ್ಷಗಾನ ಕಲಾವಿದಗೆ ಈ ವೇದಿಕೆಡೆ ಸಮ್ಮಾನ ಕಲಾವಿದ ಏರಿಕೆಂಡ ಸೆಪ್ಟೆಂಬರ್ ತಿಂಗಳದ 1ನೇ ತಾರೀಕು ಸಾರತ್ತ ವರ್ಮನುತ್ತ ಎನ್ಪನ ಈ ಸವಿಡೆ ಮಿಚಾರಡೆ ವೆಂಕಮ್ಮ ಬೊಕ್ಕ ಪೂವಮ್ಮ ದಂಪತಿನ ಮಗೆ ಅದು ಈ ಲೋಕದ ಬಳ್ಳಿ ಬಲ್ಪನು ತೂಯಿನಂಚಿನ ಒರೇ ಅದ್ಭುತ ಕಲಾವಿದೆ. ಇನಿಕಾನಗ ಸರಿಸುಮಾರು 27 ವರ್ಷ ನಿರಂತರವಾದ ಕಟೀಲ ಮೇಳೋಡು ತನ್ನ ಸೇವೆಯನ್ನು ಕೊರ್ಪುನಂಚಿನ ಶ್ರೀ ಬಾಲಕೃಷ್ಣ ಮಿಚಾರು ಮೇರೆನೆ ವೇದಿಕೆಗೆ ಸ್ವಾಗತ ಮಲ್ತೊಂಡ್ ಬಾ ದಯಮಲ್ತದೆ ಬಾಲಣ್ಣ ಏರೆ ವೇದಿಕೆಡೆ ಗೌರವದ ಪೀಠನು ಸ್ವೀಕಾರ ಮಲ್ತನೋಡು ಬಶ್ಪ ದೇರಣ್ಣ ಮೀನ್ ರೆಡ್ ಸುರುತ್ತ ಬಾಲನಾಟ್ಯವನ್ನು ಕಲ್ತಿರಂದಾಂಡ ಅಲ್ಪರ್ದ ಬೊಕ್ಕ ಧರ್ಮಸ್ಥಳ ಕೇಂದ್ರಡು ಸುಬ್ಬಣ್ಣಕೋಡಿ ಕೃಷ್ಣ ಭಟ್ರೆಡ ತನ್ನ ಹೆಜ್ಜೆ ನಾಟ್ಯವನ್ನು ಕಲ್ತೊಂಡೇರಿಗೆ ಇನಿಕಾನಾಗ ಬಾಲಣ್ಣ ಪನ್ಪನವು ಬಣ್ಣದ ಲೋಕದ ಮಲ್ಲ ಪುದರೆ ಹೊರವರ ಎಂಕುಲ್ ಕೆಂಡೊಣ್ಬ ಬಾಲಣ್ಣ ಈರೆ ಇಂಚಿತಿನ ಬಣ್ಣಗಾರಿಕೆ ನೀ ಎಂಚ ಕಲ್ತಾರೆ ಬಹುಶಃ ಅಪಗ 6 ಪಂಡಿನಂಚಿನ ಪಾತೆರ ಕೀರ್ತಿಶೇಷ ಗಂಗಯ್ಯ ಶೆಟ್ರನ ಒಂಜಾತೆ ಬಣ್ಣದ ನಡೆಯನ್ನು ತಗೊಂಡೆ ಅಂಚನೆ ಹರಿನಾರಾಯಣ ಭಟ್ರೆ 6 ಮಲ್ಪನಂಚಿನ ವೇಷಲಿಗೆ ಯಾನ ಕಣ್ಣಾಯ ಅಂಚನೆ ರಾಮಕುಲಾಲ್ರನ ಒಂಜಾತೆ ರಂಗುನು ತಗೊಂಡೆ ಅಕುಲು ಹಿರಿಯರು ಕೊರಿನೆಂಚಿನ ಮಾರ್ಗದರ್ಶನ ಎಂಚಿನ ಉಂಡ ಐತ ಹೊರಬಲರ್ದವರ ಯಾನಿನಿಕ್ ಒರಿ ಬಣ್ಣದ ವೇಷಧಾರಿಯಾಯ ದೇಗಂದ ಕೆಂಡ 27 ವರ್ಷದ ದುಂಬು ಬಾಲಣ್ಣೆ ಕಟೀಲ ಮೇಳಗು ಬಂದಾಗ 6 ಸುರು ಮಲ್ದಿನಂಚಿನ ಪಾತ್ರವು ಕೆಂಡ ಕೋಡಂಗಿನ ಪಾತ್ರ ಮಲ್ತೊಂದಿತ್ತಿನಾರೆ ಸ್ತ್ರೀ ವೇಷಗೂ ಭರ್ತಿ ಪಡೆಯರೆ ಮುಖ್ಯ ಸ್ತ್ರೀ ವೇಷದ ಮಲ್ಪುನಲ್ತು ಪೀಠಿಕಾ ಸ್ತ್ರೀ ವೇಷನು ಸುರುಕಾದು ರಂಗೋಡು ಪುಣೆಯರೆ ಅಲ್ಪರ್ದು ಬೊಕ್ಕ ಬಣ್ಣದ ಲೋಕದಂಚೆ ದಿಂಜಿದ ಬತ್ತೇರೆ ಇನಿಕಾನಗ ಚುಟ್ಟಿ ವೀರೆ ಪನ್ಪುನಂಚಿನ ಒಂಚೆ ಬಿಡ್ದನು ಅಭಿಮಾನಿಲ್ಡ ಪಡತಿನಂಚಿನ ಒಂಚೆ ಅದ್ಭುತ ಕಲಾವಿದೆ ರಾವಣೆ ಇಪ್ಪು ಶುಂಭೆ ಇಪ್ಪು ಅಂಚಿತಿನ ಪಾತ್ರನು ಮಲ್ಪನಲ್ಪ ಮಿಜಾರ್ ಬಾಲಣ್ಣ ದೀಪುನಂಚಿನ ಚುಟ್ಟಿನ ತೂಪುನಂಚಿನ ಒಂಚಾತ್ ಪ್ರೇಕ್ಷಕರೇ ಇತ್ತೇರೆ ಇನಿಕನಗ ಡಾಕ್ಟರ್ ಪದ್ಮನಾಭ ಕಾಮತ್ ಬಾಲಣ್ಣನ ಅಂದ ಅರೆ ನಿರ್ವಣ್ ಪೇರವು ಮಲ್ಲಿಗೆ ಚಿಟ್ಟಿಂದೆ ಡಾಕ್ಟರ್ ಪದ್ಮನಾಭ ಕಾಮತ್ರಲ ಅವೇನ ಅಪಗಪಗ ಒಂಜಾತು ಕಡಿಟ್ಟು ಉಲ್ಲೇಖ ಮಲ್ತೊಂಡು ಬೇರೆ ಬಾಲಣ್ಣ ದೀಪುನಂಚಿನ ಚಿಟ್ಟಿಗೆ ಅವು ಒಂಜೆ ಆತು ಪೊರ್ಲು ಆತು ಉದ್ದ ಬತ್ತದೆ ಅವೇನ ದೀಪುನಂಚಿನ ಒಂಜಿ ಏಕಾಗ್ರತೆ ಬಹುಶಃ 6 ಚಿಟ್ಟು ದೀಪುನಂಚಿನ ಪೊರ್ತುಡು ಏರಂಡಲ ಮೇಳದ ಅಭಿಮಾನಿಲು ಅತ್ತ 6ನ ಅಭಿಮಾನಿಲು 6ನ ಕೈ ತಲುಪೊಂಡ 6 ಅಕ್ಲೆಡ ಪಾತೆರೆಯರು ಒಂಜಿ ಅಡೆಗೆ ತೆಲ್ತೇರೆ ಪಿರ ತನ್ನ ಏಕಾಗ್ರತೆಡಿ ಆ ಬೇಲೆನೆ ಮುಂದುವರಿಸಾವನಂಚಿನ ಒಂಜಿ ಅದ್ಭುತ ಚಾತುರ್ಪು ಇನ್ನಿತ ದಿನ ಕಿರಾತನ ಒಡ್ಡೊಳಗ ಅವೇನೆ ಸಂಪ್ರದಾಯದ ನಡಿಟ್ಟು ಕಟೀಲು ಬೀದಿಡು ಮಲ್ಪುನಾರೆ ಬಹುಶಃ ಬಾಲಣ್ಣೆ ಒಂಜಾತೆ ವೇಷಲೇನೆ ಸಂಪ್ರದಾಯದ ನಡಿಟ್ಟು ಆ ತೋಜವನಂಚಿನ ಒಂಚೆ ಅದ್ಭುತ ಚಾತುರ್ಪು ಶುಂಭೆ ಮಲ್ತೆರಂದಾಂಡ ರಕ್ತ ಬೀಸಡ ಒಂಚೆ ಪಾತೆರ್ನಂಚಿನ ಸಂವಾದ ಎಂಚಿನ ಉಂಡ ಅವಿನ ಬೊಕ್ಕರ ಕುಡವರ ಕೇಣುಗ ಮಲ್ಪುನಂಚಿನ ಅದ್ಭುತವಾಯಿನಂಚಿನ ಶುಂಭನ ಪಾತ್ರನು ನಿರ್ವಹಣೆ ಮಲ್ತೊಂದಿತ್ತಿನ ಕಲಾವಿದೆ ಇನಿಕಾನಗ ಬೊಕ್ಕೊಂಜೆ ಮರ್ಗಿಲನೆ ಏರೊಂಡೇರಿ ಮೇಳದ ಧನಿಕುಲು ಅರಿಗು ಕೊರಿನೆಂಚಿನ ಪೆಟ್ಟಿಗೆ ಇನಿಕಾನಗ ಮಹಿಷಾಸುರನ ತಾನು ಮಲ್ಪುನಂಚಿನ ಮಹಿಷನ ಪಾತ್ರ ಎಂಚಿನ ಉಂಡ ಐಕೆ ಒಂಜಾತ್ ಕುಂದು ಕೋರೆ ದಾಂತಿಲಕ ಅದ್ಭುತವಾದ ಆ ಪಾತ್ರನು ರಂಗೋಡು ನಿರ್ವಹಣೆ ಮಲ್ಪುನಾರೆ ನಿತ್ಯ ನಿರಂತರವಾಯಿನಂಚಿನ ತನ್ನ ಶ್ರಮ ಎಂಚಿನ ಉಂಡ ಅವೇನು ರಂಗೋಡು ಪ್ರತಿ ಹೆಜ್ಜೆ ಪಜ್ಜೆಡ್ಲ ತೋಜ ಒಂದು ಇನಿಕಾನಗ ಸಮರ್ಥ ಯಕ್ಷಗಾನ ಕಲಾವಿದೆಯಾದ ಪಡಿಮೂರ್ದು ಬೈದಿನಂಚಿನ ಮೇರೆಗೆ 5ನೇ ವರ್ಷದ ಸಂಭ್ರಮಡು ಕುಡುಬಿ ಸಮಾಜ ಬಾಂಧವರ ಬೊಕ್ಕ ಊರ್ಧ ಪತ್ತ ಸಂಸ್ಥೆರ್ನ ಯಕ್ಷಗಾನ ಸಮಿತಿ ತೆಂಕೆಕಾರ ಪೆರ್ಮದೆ ಮುಕುಲು ಅರ್ಪಣೆ ಮಲ್ಪನಂಚಿನ ಸಮ್ಮಾನ ವೇದಿಕೆ ಪನಂಚಿನ ಮಾತ ಪೂಜ್ಯ ಅರ್ಷಣ್ಣೇರಿ ಉಡುಪೇರಿ ಕಾವೇರಿ ಗುರ್ಕಾರ್ಲು ಮಾತೆರ್ಲ ಜೊತೆ ಸೇರೋ ನೋಡು ಅರೆಗೆ ಈ ಮಾನಾದಿಗೇನೆ ಸಂದೈತ ಮಲ್ತ ನೋಡು ನನ್ನ ದುಂಬುಗುಲ ಇರನ ಕೀರ್ತಿ ಅಜರಾಮರವಾದಿ ಪಡೆ ನಿತ್ಯ ನಿರಂತರವಾಯಿನಂಚಿನ ಇಂಚಿತಿ ಸಮ್ಮನಲು ಇದೆಗೆ ಒದಗದು ಬರಡು ದೂರದ ದುಬೈ ಇಪ್ಪು ಸಿಂಗಾಪುರ ಇಪ್ಪು ಅತ್ತಿಡ ಕುವೈತ್ ಇಪ್ಪು ಮಸ್ಕತ್ ಇಪ್ಪು ಇಂಚಿತ್ತಿನ ದೇಶಡ್ಲ ಸಮ್ಮಾನನು ಸ್ವೀಕಾರ ಮಲ್ದಿನಾರು 7 ಕಡಲ್ದ ಆಯರೆಡ್ಲ ತನ್ನ ವಿಶೇಷವಾಯಿನಂಚಿನ
ರಂಗನಡೆನೆ ತೋಜಾದ ಯಕ್ಷಗಾನನು ಲೋಕಡೊರ್ಮೆ ಫಸಲ್ನಲ್ಪ ತನ್ನಲ ಒಂಚಿ ಕಿರುಕಾಣಿಕೆಯನ್ನು ಕುರ್ತಿನಂಚಿನ ಅದ್ಭುತ ಕಲಾವಿದರೆ ನಮ್ಮ ಬಾಲಕೃಷ್ಣ ಮಿಷಾರು ಬಹುಶಃ ಎನಿತ ದಿನ ಕಾವೂರೂರು ದನಪೋದು ಅವ್ರನ್ನ ಯಕ್ಷಗಾನ ಪ್ರವೇಶ ಅವರೇ ಉಂಡು ಅಂಚಾದೆ ಆ ನಡುಟುಲ ಎನಿತ ದಿನ ಈ ಭಾಗದ ಜನಕುಲು ತನ್ನ ಮಿತ್ತು ದೀತಿನಂಚಿನ ಪ್ರೀತಿಯಂಚಿನ ಉಂಡ ಐತ ಫಲಸ್ವರೂಪವಾದ ನಮ್ಮ ಜೊತೆಟುಲ್ಲೇರಿ ನಮ್ಮ ಕೊರ್ಪುನಂಚಿನ ಒಂಚಿ ಗೌರವವನ್ನು ಸ್ವೀಕಾರ ಮಲ್ತಂದೇರಿ ಅರೆಗ್ಲ ಈ ಪೊರ್ತುಡು ಅಭಿವಂದನೆ ಸಲ್ಲಿಕೆ ಮಲ್ತೊಂಡ್ ಬಾ ಬಂಧುಳೆ ಎಕಡೆ ಪಂಡಿ ಲೆಕ್ಕನೆ ಕುಡುಬಿ ಸಮಾಜ ಬಾಂಧವರು ಬೊಕ್ಕ ಊರ್ದ ಪತ್ತ ಸಂಸ್ಥೆರು ಜೊತೆಯಾದ ಮಲ್ಪನಂಚಿನ ಕಾರ್ಯಕ್ರಮ ಬಹುಶಃ ಮಹಾತೆರೆಗ್ಲ ಗೌರವ ಕೊರಂಡ ಅಂಡ ಇನಿ ಕನಗ ಇಂಚಿತ್ತಿನ ಒಂಜಿ ವಿಶೇಷತೆನೆ ಇಂಚಿತ್ತಿನ ಒಂಜಿ ರಾತ್ರಿನೇ ಈ ಜಾಗಡೆ ಪಡಿಮುಡಿಸವನ ಅಲ್ಪ ನೇತೃತ್ವನು ವಹಿಸೋನ್ಯಾರು ಶ್ರೀ ರಾಮಗೌಡ್ಯರು ಗುರಿಕಾರರು ತೆಂಕೆಕಾರು ಪೆರ್ಮುದೆ ಈ ಭಾಗದ ಸಮಸ್ತೆರು ಒಂಜಿ ಆಶಯನದಿ ಹೊಂದೇರಿ ತನ್ಕಲ್ನ ಗುರಿಕಾರ್ಲಿಗೂ ಒಂಜಿ ಗೌರವನು ಎಂಕುಲು ಸಮರ್ಪಿತ ಮಲ್ತನೋಡು ಅರೇನ ಆಶೀರ್ವಾದನು ಎಂಕುಲು ಸ್ವೀಕಾರ ಮಲ್ತನೋಡು ಪನ್ಪುನಂಚಿನ ಆಶಯ ಅಂಚಾದೆ ಗುರಿಕಾರ್ಲೇನೆ ವೇದಿಕೆಡೆ ಸಮ್ಮಾನ ಪೀಠಗೂ ಸ್ವಾಗತ ಮಲ್ತೊಂಡ್ ಬಾ ಕುಡುಬಿ ಸಮಾಜ ಬಂಧುಳು ಇನಿಕಾನಗ ಒಂಚಾತೆ ಜೊತೆಡಿ ತಂದು ಇಂಚಿತ್ತಿನ ಕಾರ್ಯಕ್ರಮ ಮಾತ್ರ ನಿತ್ಯ ನಿರಂತರವಾಯಿನಂಚಿನ ಧಾರ್ಮಿಕ ಶೈಕ್ಷಣಿಕ ಕ್ರಾಂತಿನ ಈ ಭಾಗಡು ಮಲ್ತೊಂದು ಬೈದಿನಕಲು ಅಕ್ಲಿನ ಇಂಚಿತ್ತಿ ಕಾರ್ಯಕ್ರಮದ ಪಿರೋಡುಪ್ಪುನಂಚಿನ ರಿವಾರಿ ನಮ್ಮ ರಾಮಗೌಡ್ರು ಮಾತರೆಲ್ಲ ತನ್ನ ಒಟ್ಟುಗುದಿ ಒಂದು ಅಕ್ಲಿನ ಪ್ರತಿ ಒಂಜಿ ಅಜ್ಜ ಪಜ್ಜೆಗಳ ತಾನ ಕಣ್ಣ ಒಂದು ಕೊರ್ಪುನಂಚಿನ ಸೇವೆ ಮಲ್ಪುನಂಚಿನ ಕಜ್ಜಲೆಡು ಒವೇ ರೀತಿಯ ಕುಂದು ಕೊರತೆ ಏರಿ ಪೇರಿ ವ್ಯತ್ಯಾಸ ದಾಂತಿ ಲೆಕ್ಕ ಮಲ್ಪುನಲ್ಪ ಅಕ್ಕಲು ಮಾತರೆಲ್ಲ ಸಕಾಯಿ ಮಲ್ತಂದಿನಾರು ಪುಟ್ಟನಗೌಡ್ರು ದಯಮಲ್ತದ ಎದುರು ಬರೋಡು ಬಂಧುಳೆ ಒಂಚಾತೆ ಅಭಿನಂದನೆ ಒಂಚಾತೆ ಗೌರವನು ಒಂಚಾತೆ ಗೌರವನು ನಮ್ಮ ಮಾತಿರ್ಲ ಕಣ್ಣು ತಿಂಚಾವಂಡ ಇತ್ತ ನಮ್ಮೊಟ್ಟಿಗೂ ಇಪ್ಪುನಂಚಿನ ಹಿರಿಯರೇ ಪುಟ್ಟಣ್ಣ ಗೌಡ್ರು ಬಹುಶಃ ಈ ಭಾಗದ ಬಂಧುಳ್ನ ಜೊತೆಡಿ ತಂದು ಈ ಭಾಗದ ಹಿರಿಯರಾದ ಈ ಭಾಗದ ಜನವಂದಲಿಗೆ ಗುರುವಾದ ನಿತ್ಯ ನಿರಂತರ ತನ್ನನಾಯನಂಚಿನ ಶ್ರಮನು ಮುಲ್ಪದ ಪ್ರತಿ ಒಂಚಿ ಕಾರ್ಯಕ್ರಮಗಳ ಜೋಡಣೆ ಮಲ್ತಂದಿ ಪುನಂಚಿನ ಗೌರವಾನ್ವಿತರೆ ಅರೇನು ಈ ಪೊರ್ತುಡು ಈ ವೇದಿಕೆಡೆ ಗೌರವಡು ಅಭಿನಂದಿಸವಂದಿಲ್ಲ ಅಭಿಮಾನಿಸವಂದಿಲ್ಲ ಇರೇನ ನಿತ್ಯ ನಿರಂತರವಾಯಿನಂಚಿನ ಆಶೀರ್ವಾದ ನನ್ನ ದುಂಬುಗಳ ಎಂಕಲ ಚೊತಿಟಿಪ್ಪಡು ಪಂಪನಂಚಿನ ಆಶಯ ಧನ್ಯವಾದಗಳು ಗೌರವನು ಸಮರ್ಪಿತ ಮಲ್ತೊಂಡ ಬಹುಶಃ ಯಕ್ಷಗಾನದ ವೇದಿಕೆ ಅಂಚಾದೆ ನನ್ನ ದುಂಬುದ ನಮ್ಮ ಮಹಾತೆರನಲ್ಲ ನಿರೀಕ್ಷೆ ಇಪ್ಪನ ಯಕ್ಷಗಾನ ಅಂಡ ಇನ್ನಿತ ದಿನ ಈ 5ನೇ ವರ್ಷದ ಗೆನ್ಪುಗು ಒಂಜಿ ಈ ವೇದಿಕೆಡು ಸ್ವರ ಬರೋಡು ಹಿರಿಯರ ನಕಲ್ನ ಆಶೀರ್ವಾದ ಬೋರ್ಡು ಆಶೀರ್ವಚನದ ಪೊಲಬು ಬೋರ್ಡು ನನ್ನ ದುಂಬುಗು ಈ ಭಾಗದ ಜನಕುಲ್ ಮಲ್ಪನಂಚಿನ ಕಜ್ಜೆ ಎಂಚಿನ ಉಂಡ ಐಕ ಮಾತಿಕಲ ಬೆರಿಬಲವಾದ ಹಿರಿಯರು ನುಡಿಯಾವಡು ಪನ್ಪನಂಚಿನ ಆಶಯ ನಮ್ಮ ಮಾತೆರ್ನಲ್ಲ ಪೂಜ್ಯರು ಹಿರಿಯರು ಗೌರವಾನ್ವಿತರು ಅಪ್ಪೆ ಬ್ರಾಹ್ಮರಿನ ನಿತ್ಯ ಅರ್ಚಕರಾದಿಪನಂಚಿನ ಶ್ರೀ ಲಕ್ಷ್ಮೀನಾರಾಯಣ ಶಣ್ಣೇರೆ ಈ ಪೊರ್ತುಡು ಆಶೀರ್ವಚನದ ನುಡಿ ಬರಬಕೋರಡು ಪಣದು ಭಿನ್ನಯನು ಮಲ್ತೊಂಡ್ ಬಾ सृष्टि स्थिति विनाशानां शक्तिभूते सनातने गुणाश्रये गुणमये नारायणी नमोस्तुते ಅಪ್ಪ ಉಲ್ಲಾಜಿನ ಮನಸ್ಸಾರಸಿಗೆ ತಂದು ನಮ್ಮ ಈ ಪೆರ್ಮಿದ ಸಂಸ್ಥೆ ಒಟ್ಟು ಸೇರಿದು ವಿಶೇಷವಾದ 5ನೇ ವರ್ಷಗಳು ಮಲ್ಪಿಜಿತಿ ಯಕ್ಷಗಾನದ ಸೇವೆದ ವಿಶೇಷ ಸಂದರ್ಭಗಳು ವೇದಿಕೆ ಮಾತ್ರ ಆಸೀನ ಗಣ್ಯಾತಿ ಗಣ್ಯರ ಮಾತಾ ಸಮಾಜ ಬಂಧುಲೆ ಬಹುಶಃ ಒಂದು ಪಾತ್ರೆಗಳ ವೇದಿಕೆ ಆಯ್ತು ಸಂತೋಷಡು ಪಾತ್ರೆಲ್ಲ ಅಲರ್ಪಿಸಿ ಬಹುಶಃ ಒಂಜಿ ಆ ನಿಖಿಲ ಸಮಾಜ ನಿಖಿಲು ಮಾತ ಒಗ್ಗಟ್ಟಾದ
ನಿಖುಲೇ ಮಾತ ವಿಶೇಷ ರೀತಿಯಲ್ಲಿ ಕಾಯ ವಾಚ ಮನಸ ದೇವರನ್ನು ನಂಬುದು ದೇವರನ್ನು ಆಧಾರ ಮಾಡ್ಬೋದು ಅದು ಬಹಳ ವಿಶೇಷವಾದ ಇನ್ನಿದ ದಿನಟು 5ನೇ ವರ್ಷದ ಸಂದರ್ಭಗಳು ಉಲ್ಲಾದಿಗೆ ಯಶಗಾನ ಕೊಂಚ ವಿಶೇಷವಾಗಿ ಕಿರೀಟನ ಕೊರನ ವಿಶೇಷ ಸಂದರ್ಭಗಳು ಈ ಸಂಸ್ಥೆ ಮಲ್ಲ ಒಂಜಿ ಈ ಯಶಗಾನ ಸೇವೆಗೆ ಒಂಜಿ ಮಲ್ಲ ಕಿರೀಟನೇ ಆತಂದು ನಿಖಲ ಸಂಸ್ಥೆ ಅಂತ ಸುರುಟುಗಳೊಂದು ನಿಖಲೇನು ಮಾತಾನ ಅಭಿನಂದಿಸವೆ ಬಹುಶಃ ಖರ್ಚಿ ಮಸ್ತ್ ಮಲ್ಪಣಕ್ಕೆ ಲುಪ್ಪೇರು ತಮ್ಮ ಸೇವೆ ಮಲ್ಪಣಾಗ ಕಾಯ ವಾಚ ಮನಸ ಅನ್ನೋದು ಖಾಲಿ ದುಡ್ಡು ಕೊರದು ಬೊಕ್ಕರೆ ಕೆಲಸ ಮಲ್ಪಣತ್ತು ನಿಖಲು ಮಾತೆಲ್ಲ ಸ್ವತಃ ಈತ ಮಾತ ಗೌಜಿ ಗದ್ದಲಗು ಪೂರ ಓಡಿತ ಮತ್ತು ಮಾತ ಅಲಂಕಾರಗಳು ಸಮೇತ ನಿಖುಲೆ ಸ್ವತಃ ಬೆಗರ್ ಸೀಂಟಿದು ಪಲ್ತದು ಪಗಲು ರಾತ್ರಿ ಬಹುಶಃ ಒಂಜಿ ಮೇಳ ಪಿದಾಲಟ ದುಂಬೆ ನಿಖಲ್ನ ಸಾಧನೆ ನಿಖಲು ಮಲ್ಪಿಸಿ ಚಟುವಟಿಕೆ ನಂದೇನು ಪೂರ ದೂರ ತಗೊಂಡಿಲ್ಲ ಮಸ್ತ್ ಕಡಿಟ್ಟು 5ನೇ ವರ್ಷ 10ನೇ ವರ್ಷ 25 ವರ್ಷ 20 ವರ್ಷ ನಕಲು ಒಳ್ಳೆರು ಅಂಡ ಈತು ಉಮೇದಿಡು ನಿಖಲು ಮಾತೆಲ್ಲ ಕಾಯ ವಾಚ ಪೂರ ಒಟ್ಟು ಸೇರಿದು ಮಲ್ಟಿ ಸಂಸ್ಥೆ ಮಂಡ ನಿಖಲ ಈ ಪೆರುಮುದ ಸಂಸ್ಥೆ ನೀನು ಮಸ್ತ್ ವಿಶೇಷ ರೀತಿ ಅಭಿನಂದಿಸಾರ ದೇವರೇ ಪಲ್ಲ ಓಲೂರು ಬಂಡ ಗುಣಾಶ್ರಯ ಗುಣಮಯ ಎಂದದು ಎಲ್ಲ ಎಡ್ಡೆ ಗುಣಂಡ ಏರು ಎಡ್ಡೆ ಮನಪೂರ್ವಕವಾದ ಭಕ್ತಿ ಶ್ರದ್ಧೆ ಸೇವೆ ಮಲ್ಪೇರ ಆಕಲೆಟ್ಟು ಉಳ್ಳೇರಿಗೆ ಅಂಜ ನಿಖಲ ಈ ಶ್ರದ್ಧೆ ನಿಖಲ ಭಕ್ತಿ ನಿಖಲು ಸ್ವಯಂ ಸೇವಕರವಾದ ಮಲ್ತಿಚಿತಿ ಕರ್ತವ್ಯ ಖಂಡಿತ ಅಪ್ಪೆಗೆ ಬಿಟ್ಟುಂಡು ಅಪ್ಪೆನ ಪೂರ್ಣ ಅನುಗ್ರಹ ಆಶೀರ್ವಾದ ನಿಖಲ ಮಾತೆಲ್ಲ ಒಪ್ಪಳು ಮಾತ ಬೇತ ಮಾತ ಈ 10 ಸಂಸ್ಥೆಯಲ್ಲಿ ಒಟ್ಟು ಸೇರಿದು ಮಲ್ಪಿಸಿದ್ದೆ ಆಟ ಗುಂಜಿ ಮಲ್ಲ ಮಾದರಿದ ಆಟ ಅದು ಇನ್ನೊಂದು ನಿರುಟು ಕೇವಲ ಯಶಗಾನ ಮಾತ ಒಟ್ಟು ಸೇರಿದು ಮಲ್ತಿನಿ ಮಾತ್ರ ಆಯ್ತು ಯಶಗಾನಗೆ ಪಲ್ಲ ನಮ್ಮ ತಾರದ ನಿತ್ಯದ ತಾರೆ ಇದು ಪಂಡ ತಾರದ ಬುಂಡೇಲಿಗೆ ನೀರು ಮೈ ಪೊಡಿಗೆ ತಾರದ ಮುದ್ದೆಯಲ್ಲಿ ನೀರು ಮೈತನ ನಿತ್ಯದ ವಸ್ತು ಬಲಪಡಿ ಅಂಚ ಯಶಗಾನ ಬುಡಪೆಗೆ ಇಂಚ ನನ್ನ ಅಭಿವೃದ್ಧಿ ಆದ ಅವಳು ಅಂಡಳ ಐತ ಕಲಾವಿದನ್ನು ತೂದು ಆಯನಂಜಿ ಗೌರವಿಸಲ್ಲ ಕಲಾವಿದಗೆ ಸಂತೋಷ ಅದು ಆ ಸಂತೋಷ ಯಶಗಾನಗೂ ಅಭಿವೃದ್ಧಿ ಕಾರಣ ಪಡಿಗೆ ಬಹುಶಃ ನಿಖಲು ಆ ಮಿಜಾರದ ಐಟಿ ತನ್ನನ್ನು ಪೂರ್ಣ ಬಾಲಕೃಷ್ಣ ತನ್ನನ್ನು ಸಂಪೂರ್ಣ ಕಲೆಗೆ ತೊಡಗಿಸಾದುಕೊಂಡು ಬಹಳ ಭಕ್ತಿ ಶ್ರದ್ಧೆ ಆ ಪರಂಪರೆಯನ್ನು ಉಳಿಪಾಯಿಸಿ ಎಲ್ಲ ಸಾಧನೆ ಮಾಡ್ತದೆ ಆ ಕರ್ತವ್ಯ ಮಲ್ಪಣಿಟ್ಟು ತಾನೊಳಗೆ ನಾವು ವಿಶೇಷವಾಗಿ ತಾನು ಸನ್ಮಾನ ಗೌರವ ಮಾಡ್ತಾರೆ ನೆಕ್ ಮಾತೆಲ್ಲ ಬಹುಶಃ ಒಂಜಿ ಬಣಂದಿತ್ತು ದುಮ್ಮುಡು ದಿಚ್ಚಿಲ ಬಣಂದೇರು ಕೊರಗ ಶೆಟ್ರು ವಿಠಲ್ ಶೆಟ್ರು ದೇವಿಪ್ರಸಾದ್ ಶೆಟ್ರು ಮಕ್ಕಳು ಪೂರ ಯಜಮಾನರಲ್ಲ ಹಾಕಲೊಂದು ಏರಲ್ಲ ಇವತ್ತಿನ ಬೇತ ಮಾತೆಲ್ಲ ವಾ ಬೇತ ಮೇಲೆ ಬಂದ ಹಾಕಲ ಬಂಡ ಯಜಮಾನರು ಬಂಡ ಬೇಟಲ್ಲ ಕೊರಗ ಶೆಟ್ರು ಕುಟುಂಬನೇ ಅಂಚ ಬಣಂದಿತ್ತೇರಿ ಆ ರೀತಿಯಲ್ಲಿ ಭಾಳ ಭಕ್ತಿ ಶ್ರದ್ಧೆ ಬಹುಶಃ ಶ್ರದ್ಧಾ ಭಕ್ತಿಯ ಈ ಮೇಳನೇ ಆಜಿ ಮೇಳನ ನಡಪಡ ಚೈತನ್ಯ ಯಾರೇ ಕೊಡ್ತೀನಿ ಆತ ಶ್ರದ್ಧೆಡು ಆಜಿ ಮೇಳನ ನಡಪಡ ಒಂದು ಈ ನಿಖಲ 5ನೇ ವರ್ಷ ಆಕಲ್ನ 10ನೇ ವರ್ಷ ಮುಖಲ್ನ 20ನೇ ವರ್ಷ ಪೂರ ಆಪಿಸಿ ಸಂದರ್ಭಗಳು ನಿಖಲಿಗೆ ಏತು ಸಾಧ್ಯ ಇಲ್ಲ ಆತ ಪ್ರೋತ್ಸಾಹ ಮಾಡ್ತದೆ ಆ ಕಲೆಗೆ ಪ್ರೋತ್ಸಾಹ ಮಾಡ್ತಾನೆ ಕಲಾವಿದರಿಗೆ ಕಲ್ಪಿಸಿ ಸಂದರ್ಭಗಳು ಐಕ್ಯ ಬಿಟ್ಟು ಪ್ರೋತ್ಸಾಹ ಮಾಡ್ತಂದು ನಿಖಲಿಗೆ ಊರು ಒಗ್ಗಟ್ಟು ಬೊಕ್ಕಲ ಒಗ್ಗಟ್ಟಾದ ಪುರುಳು ಸೇವೆ ಮಲ್ಪಿಸಿ ಪ್ರೋತ್ಸಾಹ ಮಾಡ್ತದೆ ಕಲಾ ಸೇವೆ ದಟ್ಟಿಗೂ ಸಮಾಜ ಸೇವೆ ಎಲ್ಲ ಮಾಡ್ತಂದು ಆರೆಲ್ಲ ಗೌರವಿಸಾಯರು ಎಂಕ್ಲೇನು ದೇವರನ್ನ ತಂದಿದ್ದೆ ಅದು ಎಂಕ್ಲೇನು ಪೂರ ಗೌರವಿಸಾಯರು ನೆನು ಪೂರ ತುನಗ ಬಹಳಷ್ಟು ಭಾರಿ ವಿಶೇಷ ತೋಜಿಂದು ನಿಖಲ ಈ ಎಡ್ಡೆ ಕರ್ಮದ ಪೂರ್ಣ ಪುಣ್ಯಫಲ ನಿಖಲ ಸಮಾಜ ದಿಕ್ಕಡು ನಿಖಲ ಗೌಡರ್ನಕ್ಲ ಸಮಾಜ ನನಾಥ ಅಭಿವೃದ್ಧಿ ಆದ ಈ ಊರ್ದ ಮಾತ ಜನಗಳಿಗೆ ದೇವರನ್ನ ಪೂರ್ಣ ಆಶೀರ್ವಾದ ದಿಕ್ಕಡು ದೇವತಾ ಅನುಗ್ರಹಗಳು ಬಹುಶಃ ಬರ್ಪುಣ ತಾದಿಂದು ನನಗೆ ಗೊತ್ತಾಂಡು ಒಂದು ವಿಶೇಷವಾಗಿ ಜೆತ್ತಿ ಬಹಳ ಒಂಜಿ ದೇವರ ದರ್ಶನ ಹೋಲ್ಡ ನಮ್ಮ ಕೆಲವು ಕಡೆ ಇಟ್ಟು ಸುರಂಗದಲ್ಲ ಪೋದು ಪೋಪಣಿ ಸಂಪ್ರದಾಯ ಉಂಡು ಅಂಚೆ ಒಂಜಿ ಮಲ್ಲ ಮಾಟದಲ್ಲ ಬರ್ತದೆ ದೇವರ ದರ್ಶನ ಮಾಡ್ತಾನಕ ಈ ರಂಗಸ್ಥಳ ಬರ್ಪಣಿ ಪ್ರಮೇಯ ಬರ್ತದೆ ಭಾರಿ ತೊಂದರೆ ಇತ್ತಲ್ಲ ಪೂರ ದೂರೀಕರಿಸಾದು ಭಕ್ತಿ ಶ್ರದ್ಧೆ ಜನ ಈ ಯಶಗಾನ ಸೇವೆ ತೊಡಗುಣಲ್ ಕಂಚಿತಿ ಒಂಜಿ ಮಾತೆಲ್ಲ ಭಕ್ತಿಭಾವ ಪುಟ್ಟುಣಲ್ ಕಂಚಿತಿ ಮಲ್ಲ ಸಾಧನೆ ನಿಖಲು ಬರ್ತಾರೆ ನಿಖಲ ಸಾಧನೆಗೆ ದೇವರ ದಯ ಕುಡಿದು ಒಯ್ದಂದ್ರೆ ದೇವರು ಪುರುಳು ಮಲ್ಪಾಯರು ಆ ಮಲ್ಪಾಂಚಿತಿ ಸೇವೆ ಅಪ್ಪೆಗೆ ಪರಿಪೂರ್ಣ ಮುಟ್ಟಳು ಅಪ್ಪೆನ ಪೂರ್ಣ ಆಶೀರ್ವಾದ ನಿಖಲಿಗೆ ದಿಕ್ಕದು ನಿಖಲಿಗೆ ಭಾವಿ ಜೀವನೋಡು ಸುಖ ಶಾಂತಿ ನೆಮ್ಮದಿ ಕೊರದು ನಿಖಲಿಗೆ ಮಾತೆಲ್ಲ ದೇವರು ಉತ್ತರೋತ್ತರ ಶ್ರೇಯಸ್ ಮಲ್ಪಾದ ನಡ್ಕೊಳ್ಳೋದು ಬಂದು ದೇವರೆಲ್ಲ ಪ್ರಾರ್ಥನೆ ಮಾಡ್ತದೆ ಲೋಕ ಸಮಸ್ತ ಸುಖಿನೋ ಬಹು ಪಡೊಂದು ಎಲ್ಲ ಪಾತ್ರ ದೇವರಿಗೆ ಅರ್ಪಣೆ ಅಲ್ಪ ಅನುಗ್ರಹದ ಪಾತ್ರ ಬಹುಶಃ ಅಪ್ಪೆ ಒಲಿದ ಬತ್ತಿರು ಪನ್ಪುನವು ಪೂಜ್ಯರ್ನ ಪಾತ್ರದ ಹೊರಟು ನಾಲ್ಕು ಮಾತೆರೆಗಳ ತೆರೆದು ಬತ್ತಣ ಅಂಚಿತ್ತಿನ ಪೂಜ್ಯರಿಗೆ ಬುಕ್ಕರ ಅಭಿನಂದನೆ ಸಲ್ಲಿಕೆ ಮಲ್ತೊಂಡು ಬಾ ನಮ್ಮಂಟುಗು
ಶ್ರೀ ಹರಿನಾರಾಯಣದಾಸ ಶರಣ್ಯರೇ ಜೊತೆಟೊಳ್ಳೆರೆ ಆಶೀರ್ವಚನದ ನುಡಿ ಪಾತೆರ ಭಕ್ತಿಡೆ ಕೇಳೊಂದೊಳ್ಳೆರೆ ಇಲ್ಲ ಜೊತೆ ಮಲ್ತ ನೋಡಿ ಪಣ್ಣದೆ ಭಿನ್ನ ಮಲ್ತೊಂಡ್ ಬಾ. ದುರ್ಗೆ ಸ್ಮೃತ ಹರಸಿ ಭೀತಿಮಶೇಷಜಂತೋಃ ಸ್ವಸ್ಥೈಃ ಸ್ಮೃತಾ ಮತಿಮತೀವ ಶುಭಾಂ ದದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿ ಕಾ ತ್ವದನ್ಯ ಸರ್ವೋಪಕಾರಕರಣಾಯ ಸದಾರ್ದ್ರಚಿತ್ತ. ವೇಗದಿ ಕಿಡಿತನ ಎನ್ನಣ್ಣ ಲಕ್ಷ್ಮೀನಾರಾಯಣ ಶರಣರಿಗೆ ನಮಸ್ಕರಿಸ ಒಂದು ಮಾತಾ ಗಣ್ಯರಿಗೆಲ್ಲ ವಂದಿಸ ಒಂದು. ಇನಿ ಈ ಜಾಗದ ಕುಡುಬಿ ಜನಾಂಗದಾಗಲೂ ಒಟ್ಟು ಸೇರಿದು 5 ವರ್ಷದ ಯಕ್ಷಗಾನನ ವೈಭವಡು ಬಂಜಿ ಬ್ರಹ್ಮಕಲಶಗ ಮಲ್ತಿಲಕ್ಕ ಪೊರ್ಲುಡು ಮಲ್ಪ ಒಂದುಲ್ಲೇರು ಇನಿಗ ಗೌಜಿ 5 ವರ್ಷ ಪಿರಪ್ಪ ಸುರಾತಿನ ಒಂದು ಕಾರ್ಯಕ್ರಮ ಯಾದವೇರು ಎಂದಿತ್ತೀರು ಎದಕ್ಕೂ ಬೈದಿನ ಶಾಪಗೆ ಶಾಪಡ್ದಾರ ಆಕಳು ನಿಕೃಷ್ಟರಾದ ಲೋಕಡು ತೋ ಒಂದಿತ್ತಿನ ಒಂಜಿ ಜನಾಂಗ ಅಂಚಿನ ಯಾದವೇರಿಗೆ ದೇವರು ಒಂಜಿ ಬುದ್ಧಿ ಕೊರಿಯರು ನಿತ್ಯ ಗೋಸೇವೆ ಮಲ್ತದು ಪೆತ್ತನ ತಾಂಕದು ಪೆತ್ತದ ಪೇರ್ನ ಮಾರ್ದೈಟೇ ಜೀವನ ಮಲ್ಪಲೇ ಮಲ್ಪರ ಸುರು ಮಲ್ತೀರು. 50 ವರ್ಷ ಇಂಚೆನೆ ಬೋದ ಪೆತ್ತದ ಮಿತ್ತು ಪ್ರೀತಿ ಹೆಚ್ಚಾದ ಆಗಲಿಕ್ಕೆ ಗೋಸೇವೆ ಬೆನ್ಪಿನ ಆಕಲ ಜೀವನಾಡಿ ಅದು ಬೋಂಡು ಕಂಸೆಯವರಿಗೆ ರಕ್ಕಸಿ ಎಂದು ಪನ್ಪಿನ ಅವರಿಗೆ ಬೈದೆ ಅವು ದೇವರನ ಅವತಾರಗೋಸ್ಕರ ಪ್ರಧಾನ ಅವತ್ತು ಮಾತೆ ಯಾದವೆರ್ನಾಕ್ಲು ಗೋಸೇವೆ ಮಲ್ತಿನ ಪ್ರಧಾನ ಐಡ್ದವರ ಆ ಇಲ್ಲಡು ಒಂಜತ್ತರ ಒಂಜಿ ದಿನ ಕೃಷ್ಣೇ ಪನ್ಪಿನ ಒಂಜಿ ದೇವರು ಪುಟ್ಟಿಯೇ ಇಡೀ ಯದುವಂಶ ಮಿತ್ತುವತ್ತುಂಡು ಅಂಚ ಒರಿಯನ್ ಮಿತ್ತು ಕನಾಡು ಅಂತ ತೋಜುಂಡ ದೇವರೈ ಕೊಂಜಿ ಬುದ್ಧಿನ ಕೊರಪೇರಿಗೆ ಎಂತು ರಕ್ಷಿತು ಮಿಚ್ಛಂತಿ ಬುದ್ಧ್ಯಾ ಸಂಯೋಜಯಂತಿ ಚಾಂದ್ ಏರೇನು ರಕ್ಷಣೆ ಮಲ್ಪಡು ಒಂದು ದೇವರಿಗೆ ಪ್ರೀತಿ ಉಂಡ ಮನಸ್ಸುಂಡ ಆಕಲೆ ಕೊಂಚ ಬುದ್ಧಿ ಕೊರಪೇರು ಅಂಚ 5 ವರ್ಷದ ಪಿರಾವು ಕುಡುಬಿ ಜನಾಂಗದ ಆಕಲೆಗೆ ಕಟೀಲ್ ದೇವರನ್ನ ಆಟನ್ನು ಪತ್ತೇರು ಸೇರಿದು ಮಲ್ಪೋಡು ಒಂದು ಪನ್ಪಿನ ಬುದ್ಧಿ ಕೊರಿಯರು ಆ ಬುದ್ಧಿ ಕೊರ್ನೆಡ್ದಾರದಾನೆ ಅಂಡು ಪಂಡ ಅಂಡ ಕುಡುಬಿ ಜನಾಂಗ ಪಂಡ ಒಂಜಿ ಕಾಲಡು ಮತ್ತು ಮಾತೆರೆಡ್ಲ ಒಂಜಿ ನಿಕೃಷ್ಟ ಭಾವನೆ ತೂಪಿನಂಜಿನ ಒಂಜಿ ಜನಾಂಗ ಆದಿತ್ತುಂಡು ಆ ಜನಾಂಗದಾಗ್ಲಿಗೆ ಮಾತ ಎಡ್ಡೆಡ್ಡೆ ಸಂಸ್ಕಾರ ತಿಕಂಡು ದಯಪಂಡ ದೇವ್ರನ್ನ ಮಿತ್ತು ಪ್ರೀತಿ ಹೆಚ್ಚಾಂಡು ಮುಲ್ತ ದೇವರನ್ನ ಮುಲ್ತ ಗುರುಕಾರನ ಚಾವಡಿ ತುನಾನೇ ಖುಷಿ ಹಾಕೊಂಡು ಅಂಚ ಪ್ರೀತಿ ಹೆಚ್ಚಾಂಡು ದೇವರನ್ನ ಪ್ರೀತಿ ಹೆಚ್ಚಾಂಡ್ದಾರ ಆ ಮೂಲ ಸ್ಥಾನಕ್ಕೂ ಮೂಲ ಜಾಗಕ್ಕೂ ಪೋಡುಂದು ಮನಸ್ಸಾಂಡು ದೇವರನ್ನ ಕುರಿತಾದ ಭಕ್ತಿ ಹೆಚ್ಚಾಂಡು ವರ್ಷ ಪೊರ್ಲುಡಾಂಡು ಆರಂಭ ಮಲ್ಪನಾಗ ಎನ್ನ ನೆಲೆ ಮೇರೆ ಗೋಪಾಲಕೃಷ್ಣ ಶರಣ್ಯರು ಬಂತರಿಗೆ ಹೆಚ್ಚಿ ಗೌಜಿಗೆ ಪವಡೆ ಇತ್ತಿನ ಪೊರ್ಲು ಮಲ್ತೊಂದು ಪೊಲೆ ಎಂದು ಏನು ಪನ್ಪಿನಕ್ಕೆ ಎಣ್ಣೆ ಬಾತಾರ ಹನುಮನ ಮತವೇ ಹರಿಯ ಮತವೇ ಹನುಮನ ಮತವು ಒಂದು ಇತ್ತು ಲೆಕ್ಕ ಕಟೀಲ್ ದೇವರನ್ನ ಮನಸ್ಸಲ ಗೋಪಾಲಕೃಷ್ಣ ಶರಣ್ಯರನ್ನ ಮನಸ್ಸಲ ಒಂಜೆ ಐದಾರ ಗೋಪಾಲಕೃಷ್ಣ ಶರಣ್ಯರನ್ನ ಮೂಲಕ ಪಣ್ಪಾಯರು ಒಂಜೇ ಲೆಕ್ಕಡು ಬೋಲೆ ಐದಾರ 49 ವರ್ಷಲ ಗೌಜಿ ಆತಂಡು ಮಾತ ಜನಾಂಗದಾಕಲು ಒಟ್ಟು ಸೇರ್ದು ಅಣ್ಣೆ ಪಣ್ಲಕ್ಕ ಕಾಯೇನ ವಾಚ ಮನಸ್ಸ ಆಕಲೇ ಬೆಂದೇರು ಬೆನ್ನೆಡ್ದಾರ ಸಂಸ್ಕಾರದಾರ ಕುಡುಬಿ ಜನಾಂಗದ ಸಂಸ್ಕೃತಿಯೇ ಬುಲೆಂಡು ಸಂಸ್ಕೃತಿ ಬುಲೆನೆಡ್ದಾರ 5ನೇ ವರ್ಷದಾದ ಅವಡು ಬಂಡ ಗೌಜಾವಡು ಗೌಜಾವಡು ಎಂಚೆಂಚ ಗೌಜಾವಡತ್ತು ನಮ್ಮ ಲೆಕ್ಕಡೆ ಗೌಜಾವಡು ಐಡ್ದಾರ ನಮ್ಮ ಕಂಗ ಯೂಸ್ ಆವಡು ನಮ್ಮ ಬಿದಿರು ಪೊರ್ಲು ತೋಜೋಡು ಮೂಲು ಬೊಕ್ಕ ನೆಲ್ಲಿ ತೀರ್ಥದ ಗುಹೆ ತಕ್ಕ ಗುಹೆ ಬೋಡು ಪೂರ ನಂಗೆ ಮನಸ್ಸಾಂಡು ನಮನೇ ಬೆಂತ ನಮ್ಮನೇ ಜಾಗಡು ಬುಲೆ ದಿನ ನಮನೇ ಬೆಂದು ನಮನೇ ಮಲ್ತಿನ ಗೌಜಿ ಸ್ವವಿಹಿತ ವೃತ್ಯ ಭಕ್ತಿಯ ಭಗವದ್ ಆರಾಧನಮೇವ ಪರಮೋ ಧರ್ಮ ಅಂತ ಕೃಷ್ಣ ಬಂತೆಗೆ ತಂಕ್ಲೆಗೆ ಎಂಚಿನ ಕೆಲಸ ಉಂಡು ಆ ಕೆಲಸನೇ ದೇವರನ್ನ ಕೆಲಸ ಅಂದು ಪ್ರೀತಿನ ಮಲ್ತಂಡ ಮೋಕ್ಷಕ್ಕೂ ಬೇತೆ ಸಾದಿಯೇ ಒಡ್ಚಿ ಧರ್ಮವ್ಯಾಧಿ ಬೇಟೆನೇ ಆಡ್ನಿ ಅಂಡ್ ಬೇಟೆ ಆಡ್ತಾ ದೇವರಿಗೆ ಪ್ರೀತಿ ಆಡು ಬಂದಿರ್ತಾರೆ ಆಗ ಮೋಕ್ಷ ಎತ್ತಿಕಂಡಿಗೆ ಅಂಚ ಕುಡುಬಿ ಜನಾಂಗದ ಹಾಕಲು ಎಕ್ಕಾರ ಕೊಡಬಂದ ನಡಬೋದು ಕೆಲಸ ಮಲ್ಪೇರು ಕಟೀಲ ಬ್ರಹ್ಮಸಗಳ ಕೆಲಸ ಮಲ್ತೀರು ಆಕಲ್ನ ಕೆಲಸ ದೈಹಿಕಾದ ಸೂಕ್ಷ್ಮ ಆದ ಮಲ್ಪಿನ ಕೆಲಸ ಅವೇನು ದೇವರನ್ನ ಕೆಲಸ ಅಂದೇ ಮಲ್ತಿನಿಡ್ತಾರ ಈ ಕೆಲಸನ ಆರಂಭ ಮಲ್ತಾರೇರ ಆಕಲಿಗೆ ಮೋಕ್ಷ ಒಮ್ಮೆ ನಿಘಂಟೆ ಎಡ್ ಸಂಶಯನೇ ಇಜ್ಜಿ ಅಂಚೆನೆ ಇತ್ತನ ಆಕಲು ರಾಮಗೌಡರನ್ನು ಇತ್ತೆಲ್ಲ ನಮ್ಮ ಸಂಸ್ಕಾರ ಅನ್ಪಿನಕ್ಕೆ ಉದಾಹರಣೆ
ಪ್ರಾಯಡ್ ಪ್ರಬುದ್ಧರಾಯಿನ ಆಕಳನೇ ತುಂಬುದೀದು ಮಾತೆಲ್ಲ ಕೆಲಸ ಮಲ್ದೀರು ಅವಳಂಜು ವಿಶೇಷ ಯಜಮಾನ್ರು ದೇವಿಪ್ರಸಾದ್ ಶೆಟ್ರು ಬಂಡೀರು 5 ವರ್ಷ ಆಟ ಮಲ್ಪುನೇ ಮಲ್ಲ ಸಂಗತಿ ಅಂಚನ್ 5 ವರ್ಷಲ ದಾಲ ಒಂಜಿ ರೀತಿಯಾದ ವಿಮತಿ ಬರಂದೆ ಮಾತೆರ್ಲ ಒಗ್ಗಟ್ಟಾದು ಈ ಆಟನ ಮಲ್ದರತ ನೆತ್ತ ಪ್ರೀತಿ ಬನ್ಪಿನ ದೇವರಿಗೆ ಭಾರಿ ಮಲ್ಲ ಪ್ರೀತಿ ಬನ್ನಿಗೆ ಸಂಶಯನೇಚ್ ಅಂಚ ನಡೆದವರ ದೇವರಡೆ ಎಂಕುಲು ಕೇಳ್ನು ಈ ಕುಡುಬಿ ಜನಾಂಗದ ಈ ಮಾತ ಭಕ್ತಿಯರಕಲ ನನ್ನಲ್ಲ ಇಂಚಿನ ಐಕಮಕ್ತೆ ಕೊರಲ ಈ ಸಂಸ್ಕೃತಿ ಸಂಸ್ಕಾರ ನನ್ನಲ್ಲ ಉರಿಪ್ಲಕ್ಕಾವಡು ಆ ಮೂಲಕ ಅದು 100 ವರ್ಷ ಎಂಕಲ್ನ ಜೋಕಲ್ನ ಪುಲ್ಯಡಿಕಲ್ನ ಕಾಲ ಗೌಜಿನ ಆವಡು ಮುಕಲ್ನ ಪುಲ್ಯಡಿಕಲ್ನ ಗೌಜಿನ ಆವಡು ಆ ಮೂಲಕ ಅದು ಈ ಸಂಸ್ಕೃತಿ ಸಂಸ್ಕಾರ 100 ವರ್ಷ 200 ವರ್ಷ 300 ವರ್ಷ ಮುಟ್ಟ ಪೋಪನ ಮೂಲಕಲ ಕಟೀಲ್ ದೇವರನ ಅನುಗ್ರಹ ನಿರಂತರ ಉಪನ ಮೂಲಕ ಮಾಂದಿರಗಳ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಮಾತ ತಿಕ್ಕಡಿಂದ ದೇವರ ಭಕ್ತಿ ಶ್ರದ್ಧಿರ್ದಾರ ಪ್ರಾರ್ಥಿಸಾವೆ ಕೃಷ್ಣ ಅನುಗ್ರಹ ಪಾತೆರ ಬಹುಶಃ ಆಶ್ರಣ್ಯರ್ನ ಪಾತೆರ ಕೇಂಡಿ ಬೊಕ್ಕ ಈ ಭಾಗದ ಜನಕಲಿಗೆ ಒಂಜಿ ಮಲ್ಲ ಖುಷಿ ಇದಾದ ಕೇಂಡ ಎಂಕುಲು ಮಲ್ತಿನವು ಮಾತ ದೇವರಿಗೆ ಸಮರ್ಪಿತ ಆಂಡು ಪನ್ಪುನವು ಆಶ್ರಣ್ಯರಿಗೆ ಒಂದಿಸ ಒಂದು ಉಡುಪೇರೆ ಆಶೀರ್ವಚನದ ಬಹುಶಃ ಆಶ್ರಣ್ಯರ್ನ ಕುಲ ಆಶೀರ್ವಚನದ ಕುರಿಬೊಕ್ಕ ಖಂಡಿತವಾದಲ್ಲ ಎನ್ನ ಅನುಗ್ರಹ ಕುಲ್ದಿನಡೆಗೆ ಪನ್ಪುನಂಚಿನ ಪಾತೆರನು ನಮ್ಮೊಟ್ಟಿಗೂ ಪಟ್ಟೊಂಡೇರಿ ಅಂಚನೆ ವೇದಿಕೆಡಿ ಪುನಂಚನ ಮಾತ ಗಣ್ಯರ್ಲ ಆಶ್ರಣ್ಯರ್ನ ಕಲ್ನ ಪಾತೆರದೊಟ್ಟಿಗೂ ತನ್ಕಲ್ನವೇ ಸ್ವರ ಸೇರ್ದಂಡೆ ಎಂಕಲ್ನಲ ಅವೇ ಭಾವ ಪನ್ಪುನಂಚಿನ ಪಾತೆರನು ಪಟ್ಟೊಂದೇರಿ ಬಂಧುಳೆ ವಿಶೇಷತವಾದೆ ಬೊಕ್ಕರ ನಿಕ್ಲ ಮಾತೆರ್ನಲ ಗಮನ ಕೊರೊಂದುಲ್ಲ ರಂಗಸ್ಥಳದ ಬರ್ಪುನಂಚಿನ ದತ್ತಮರ್ಗಿಲ್ಡ್ ವಿಶೇಷವಾಯಿನಂಚಿನ ಗುಹ ಪ್ರವೇಶ ಉಂಡು ಅಲ್ಪರ್ದೆ ನೇರ ಪೋಯರಂದಾಂಡ ಚೌಕಿಗೆ ಪೋದು ಮುಟ್ಟುವರು ಅಲ್ಪ ದೇವರನ ಪ್ರಸಾದನಿಗೆ ತಂದು ಅಲ್ಪನೆ ಪಿರಮರ್ಗಿಲ್ಡ್ ಬತ್ತಾರಂದಾಂಡ ವನಸದ ವ್ಯವಸ್ಥೆನೇ ಜೊತೆ ಮಲ್ತಂದ ಅಂಚನೆ ಇಡೆಗೆ ಸಭಾ ಕಾರ್ಯಕ್ರಮವನ್ನು ಮುಗಿತಲಗದಿವಂದುಲ್ಲ ಒಂಜೇ ಪಾತೆರಡು ಮಾತ್ ಹಿರಿಯರ ನಂಚಿನ ಆಶ್ರಮ ಬಂಧುಳಿಗೆ ಉಡುಪೇರೆಗೆ ಗೌರವಾನ್ವಿತರಿಗೆ ಮಾತೆರೆಗಳ ವಂದನೆನೆ ಅಭಿನಂದನೆನೆ ಸಲ್ಲಿಕೆ ಮಲ್ತೊಣದು ರಂಗಸ್ಥಳದ ಭರತ ಮಾರ್ಗಿಲ್ಡ್ ಒಂಜಿ ವಿಶೇಷವಾಯಿನಂಚಿನ ಬಿದಿರ್ದ ಕೌಂಟರ್ನ ತೂತರನಿಕುಲು ಅಲ್ಪ 7 ಬಗೆ ವಿಶೇಷವಾಯಿನಂಚಿನ ಸೊತ್ತುಲು ಇನಿತ ದಿನತ ಯಕ್ಷಗಾನ ಸಂಘಟಕರನ ಪರವಾದ ಉಚಿತವಾದ ತಿಕೊಂದುಂಡು ಕಣ್ಣುಗು ತೂಚಿನೆಯನ್ನು ಪನ್ಪೆ ಇತ್ತೆತ್ತು ಒಣಸಾಯಿ ಬೊಕ್ಕ ಇತ್ತೆರ್ಲ ಪೋದಲ್ಪ ರಶ್ ಮಲ್ಪೊರ್ಚೆ ಬಹುಶಃ ಬಚ್ಚಂಗಾಯಿ ಉಂಡು ಪೈನಾಪಲ್ ಉಂಡು ಚರ್ಮುರಿ ಉಂಡು ಪಾನಿಪುರಿ ಉಂಡು ಐಸ್ ಕ್ರೀಮ್ ಉಂಡು ಕುಡರಡ್ಡು ಬಗೆದ ಆದನ ಉಂಡು ಅವು ನಿಕಲ್ ಅಲ್ಪನೆ ಪೋದು ತಗೊಂಡ್ಲೆ ಬತ್ತಿನಂಚಿನ ಮಹಾತೆರ್ಲ ಈ ಯಕ್ಷಗಾನ ಕಾರ್ಯಕ್ರಮ ಮುಗಿನೆಟ್ಟ ಮುಲ್ಪ ಎಂಕಲ್ನ ಜೊತೆ ಟಿಪ್ಪೋಡು ಒಣಸೆ ನನ್ನ ಒಂತೆ ಪೊರ್ತುಡು ಸುರುವವರೆಗೊಂಡು ಮಾತೆರ್ಲ ಅನ್ನಪ್ರಸಾದಲ್ನ ಸ್ವೀಕಾರ ಮಲ್ತನೋಡು ಯಕ್ಷಗಾನ ಕಾರ್ಯಕ್ರಮ ಇನಿತ ದಿನ ನೆರವೇರಿಕೆ ಆಪನ ಅಲ್ಪ ಪ್ರತ್ಯಕ್ಷವಾದ ಪರೋಕ್ಷವಾದ ಸಕಾಯಿ ಕುರ್ನೆಂಚಿನ ಮಾತ ಬಂಧುಳಿಗೆ ಪತ್ರಿಕೋದ್ಯಮದ ಸ್ನೇಹಿತರಿಗೆ ಒಂದೇನೆ ನೇರ ಪ್ರಸಾರಡು ಒದಗಣೆ ಮಲ್ಪುನಕಲಿಗೆ ನೇರ ಪ್ರಸಾರಡು ತೂಪುನಕಲಿಗೆ ಮಾತೆರೆಗಳ ಯಕ್ಷಗಾನ ಸಮಿತಿಯ ಪರವಾದ ಆತ್ಮೀಯವಾಯಿನಂಚಿನ ವಂದನೆ ಅಭಿನಂದನೆ ಸಲ್ಲಿಕೆ ಮಲ್ತೊಣದು ಭಾಗವತ 2 ಯಕ್ಷಗಾನವನ್ನು ಮುಂದುವರಿಸವರ ಅನೋಖೇನಂದಲ್ಲ ಎಂಕ್ಲೆನ ಸಭಾ ಕಾರ್ಯಕ್ರಮದ ನಿರೂಪಣೆ ಮಲ್ತಿನಂಚಿನ ರಾಜೇಂದ್ರ ಎಕ್ಕಾರ್ ಮೇರೆಕ್ ಗೌರವ ಕೊರ್ದು ಸಹಕಾರ ಮಲ್ಪಡಂದು ನಿಕ್ಲರ ವಿನಂತಿ ಮಲ್ತಂದಿಲ್ಲ.
ಅಂಬುರುಹದಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳ್ಳೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಥಿಯ ಪಾದಾಂಬುಜಕ್ಕೆ ಪೊಡಮಡುತ್ತ ವರ್ಣಿಪೆ ನೀ ಅಥಾಮೃತವ ಆದಿಶಕ್ತಿ ಮಹೇಶ್ವರಿ ಯೋಗಜೆ ಯೋಗ ಸಂಭೂತೆ ಆದಿಮಾಯ ನಮೋಸ್ತುತೆ. ಓ ಪರಾತ್ಪರ ಶಕ್ತಿ, ಎತ್ತ ನೋಡಿದರತ್ತ ಜಲದಿಯೇ ಆವರಿಸಿದೆ. ಸುತ್ತ ಆವರಿಸಿದಂತಹ ಕತ್ತಲೆ ನಮ್ಮ ಕಣ್ಣ ಕೊನೆಯ ಅಂಚಿನವರೆಗೂ ಕಾಣುವಾಗ ಕತ್ತಲೆಯಲ್ಲದೆ ಜಲದಿಯಲ್ಲದೆ ಮತ್ತೇನೂ ಕಾಣಿಸುತ್ತಾ ಇಲ್ಲ.
ಈ ಮಧ್ಯೆ ನಾವು ಮೂವರು ಕಾಣಿಸಿಕೊಂಡವರಿದ್ದೇವೆ. ನಮ್ಮ ಹುಟ್ಟಾಗಬೇಕು ಅಂತಾದರೆ ಹುಟ್ಟಿಗೆ ಕಾರಣ ಯಾರು ಎನ್ನುವ ಹಾಗೆ ನಮ್ಮೊಳಗೆ ಮೂಡಿದಂತಹ ಪ್ರಶ್ನೆ. ಭೀತಿಗೊಂಡ ಕಾಲಕ್ಕೆ ಕರ್ಣದ್ವಯಗಳಿಗೆ ಕೇಳಿದಂತಹ ಓಂಕಾರ, ಅದನ್ನೇ ಏಕೋ ಭಕ್ತಿಯಿಂದ ಧ್ಯಾನಿಸಿಕೊಂಡವರು ನಾವು. ಓಂಕಾರವೇ ಆಕಾರವೆತ್ತು ನಮ್ಮ ಮುಂದೆ ಸಾಕಾರಗೊಂಡವಳಿದ್ದೀಯ. ಅಮ್ಮ, ನಿನ್ನ ಪ್ರತ್ಯಕ್ಷ ಮಾತ್ರದಿಂದಲೇ ಆವರಿಸಿದಂತಹ ಕತ್ತಲೆ ಎತ್ತಲೋ ಸರಿದು ಹೋಯಿತು. ಜ್ಞಾನ ಪಂಚಕಗಳು ಜಾಗೃತಗೊಂಡವು. ನೀನೇ ನಮ್ಮ ಜನ್ಮಕ್ಕೆ ಕಾರಣೀಭೂತಳು ಎನ್ನುವುದನ್ನು ಅರ್ಥವಿಸಿಕೊಂಡು ಜನನಿ ಎನ್ನುವ ಹಾಗೆ ಸ್ತುತಿಸಿದವರಿದ್ದೇವೆ. ಪದದ್ವಯಗಳಲ್ಲಿ ಬೇಡಿಕೊಳ್ಳುವುದು ಇಷ್ಟೇ, ಮಮತೆಯ ಮಡಿಲಳು ಮಾತೆ ಮಕ್ಕಳನ್ನು ಪೊರೆಯೋಪಾದಿಯಲ್ಲಿ ನಮ್ಮೂವರನ್ನು ಉತ್ತರಿಸಬೇಕಮ್ಮ. ಜಯ 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 ಜಯ. ಓ ಇಚ್ಛಾಸಕ್ತಿ ಸಂಯುತೆ, ನಿನ್ನನ್ನು ಹೊಗಳುವುದಕ್ಕೆ ಪದವೇ ಸಿಗುವುದಿಲ್ಲ ತಾಯಿ. ಮಂತ್ರಾತ್ಮನೇನೆ ತಂತ್ರಾತ್ಮನೇನೆ ಸರ್ವಶಕ್ತಿ ಸ್ವರೂಪಿದಾಯತ ನೀನು ಭಕ್ತಿಯಿಂದ ರುಚಿಸ್ತಾ ಇದ್ದೇವೆ. ಗಾಢಂಧಕಾರದಲ್ಲಿ ಮುಳುಗಿರುವಂತ ಈ ಜಲರಾಶಿ ಮಧ್ಯೆ ನಮ್ಮ ಮೂವರ ಹುಟ್ಟು ಏಕಕಾಲದಲ್ಲಾಯಿತು. ಹುಟ್ಟಿದಾಕ್ಷಣವೇ ಕಣ್ಣು ಬಿಟ್ಟು ಸುತ್ತ ನೋಡುವಾಗ ಅತ್ತ ಇತ್ತ ಎತ್ತ ನೋದರೂ ಕೂಡ ಕತ್ತಲೆಯ ಬೊಚ್ಚಿರುವ ಶರರಾಶಿಯಲ್ಲದೆ ಬೇರೆ ನಮ್ಮ ಕಣ್ಣಿಗೆ ಗೋಚರಿಸುವುದಿಲ್ಲ. ಮುಂದೇನು ಹಿಂದೇನು ತಿಳಿಯದೆ ನೊಂದುಕೊಂಡಂತಹ ಸಂದರ್ಭದಲ್ಲಿ ಓಂಕಾರನಾದವು ಕೇಳಿತು. ಅದನ್ನೇ ಅನುಸರಿಸಿಕೊಂಡು ಮುಂದಕ್ಕೆ ಬರುವಾಗ ದಿವ್ಯವಾದಂತಹ ಪ್ರಕಾಶ ನಮ್ಮ ಕಣ್ಣಿಗೆ ಗೋಚರಿಸಿತು. ಭಕ್ತಿಯಿಂದ ನುತಿಸಿಕೊಂಡಾಗ ಅವ್ಯಕ್ತರಾದತ್ತ ನೀನು ಪ್ರಕಟಗೊಂಡೆಯ ತಾಯಿ. ನಿನ್ನನ್ನು ಕಂಡಾಕ್ಷಣವೇ ನಮ್ಮ ಭಯವೆಲ್ಲವೂ ನೀರಲ್ಲಿ ನೀರಾಗಿ ಹೋಯಿತು. ಅಜ್ಞಾನ ಎಂಬುದು ದೂರವಾಯಿತು. ಸುಜ್ಞಾನವನ್ನೇ ಅನುಗ್ರಹಿಸಿದವರು ನೀನಾಗಿದ್ದು. ನಿನ್ನಿಂದಲೇ ಹುಟ್ಟೆಂಬುದು ಸತ್ಯ. ಮುಂದೆ ಈ ಪ್ರಪಂಚಕ್ಕೆ ನಾವು ಮಾಡಬೇಕಾದಂತಹ ಕರ್ತವ್ಯವೇನು, ನಮ್ಮ ಹೆಸರೇನು ಎಲ್ಲವನ್ನೂ ಕೂಡ ಸಾಲುರಾಗಿ ನಮ್ಮನ್ನು ಪೊರೆಯಬೇಕು ತಾಯಿ. ಅಮ್ಮ, ತುಂಬಿದಂತಹ ಜಲರಾಶಿಯ ಮಧ್ಯದಲ್ಲಿ ನಮ್ಮೂವರ ಸೃಷ್ಟಿ. ಅತ್ತ ಇತ್ತ ಸುತ್ತ ಮುತ್ತ ಕತ್ತೆತ್ತಿ ಕಣ್ಣರಳಿಸಿ ನೋಡಿದೆವು ಎಂದಾದರೆ ನೀರಲ್ಲದೆ ಬೇರೇನೂ ಕಾಣುವುದಿಲ್ಲ. ಮುಂದೇನು ನಮ್ಮ ಸ್ಥಿತಿ ಎನ್ನುವ ಹಾಗೆ ಚಿಂತೆಯಲ್ಲಿರುವಂತಹ ವೇಳೆಯಲ್ಲಿ ನೀರ ನಡುವೆ ಕೇಳಿಸಿತು ಓಂ ಎನ್ನುವಂತಹ ಪ್ರಣವ ಮಂತ್ರ. ಆ ಮಂತ್ರವನ್ನೇ ಪುನರುಚ್ಚರಿಸಿದಾಗ ನಿನ್ನದಾದಂತಹ ದಿವ್ಯ ರೂಪವನ್ನು ನೋಡಿದೆವಮ್ಮ. ಈಗ ನಮ್ಮಲ್ಲಿರುವ ಭಯವೆಲ್ಲವೂ ದೂರವಾಗಿದೆ ತಾಯೇ. ಜ್ಞಾನವಿಹೀನರಾದಂತಹ ಸಂದರ್ಭದಲ್ಲಿ ಸುಜ್ಞಾನವನ್ನಿತ್ತು ಪೊರೆದವಳು ನೀನು. ನೀನಲ್ಲದೆ ಅನ್ಯರಾರ್ಯರು ನಮ್ಮನ್ನು ಪೊರೆಯುವುದಕ್ಕೆ. ಆದ್ದರಿಂದ ನಿನ್ನ ಸನ್ನಿಧಾನದಲ್ಲಿ ಪದವಿಡಿದು ಬೇಡಿಕೊಳ್ಳುತ್ತಾ ಇದ್ದೇವೆ. ನಮ್ಮೂವರನ್ನು ಸಂಪ್ರೀತಿಯಿಂದ ರಕ್ಷಿಸಬೇಕು ಮಾತೆ. ಜಯ 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 ಜಯ. ಹರಿಹರ ಬ್ರಹ್ಮರಿಂದಿರಿಸಿ ಇರುವುದು ನಿಮ್ಮಿಂದ ಘನ ಕಾರ್ಯ ಒರೆದನದ ನಿಮಗೆ ಜನ್ಮ ರಹಸ್ಯವನ್ನು ತಿಳಿಯದೆ ಚಿಂತಿಸುತ್ತಿರುವ ಓ ನನ್ನ ಮುದ್ದು ಮಕ್ಕಳೇ, ಅಮ್ಮ ಧೈರ್ಯವನ್ನು ತಾಳಿರಿ. ನಿಮ್ಮ ಹುಟ್ಟಿಗೆ ನಾನೇ ಕಾರಣೀಕರ್ತಳು. ಹರುಷದಿಂದಲೇ ನಿಮಗೆ ಹೆಸರನ್ನು ಇರಿಸುತ್ತೇನೆ. ಹೇಗೆ ತಾಯಿ? ಗೌರವರ್ಣದಿಂದ ಶೋಭಿಸುವ ನೀನೇ ಬ್ರಹ್ಮ. ಧನ್ಯನಾದೆ ಮಾತೆ. ನೀಲವರ್ಣದಿಂದ ಕಂಗೊಳಿಸುವ ನೀನೇ ಹರಿ. ಕೃತಾರ್ಥನಾದ ನಮ್ಮ ನೇತ್ರಧಾರಿಯಾಗಿರುವಂತಹ ನೀನೇ ಹರ. ಧನ್ಯನಾದೆ ಮಾತೆ. ನಿಮ್ಮಿಂದ ಮುಂದಕ್ಕೆ ಘನತರವಾದ ಕಾರ್ಯ ಆಗುವುದಕ್ಕಿದೆ. ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಬೇಕು. ಅದಕ್ಕಾಗಿ ನಿಮ್ಮವರಿಗೂ ಗುಣ ದಾನ ಹಾಗೂ ಕರ್ತವ್ಯಗಳನ್ನು ಅನುಗ್ರಹಿಸುತ್ತೇನೆ. ಹೇಗೆ ತಾಯಿ? ಮಗನೇ ಬ್ರಹ್ಮ, ಅಮ್ಮ ನಿನಗೆ ರಾಜಸ ಗುಣ. ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡು. ಪುಣಿತನಾದ ತಾಯಿ. ಹರಿ ಮಾತೆ, ನಿನಗೆ ಸಾತ್ವಿಕ ಗುಣ. ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡು. ನಿನ್ನಾಜ್ಞೆ ಶಿರೋಧಾರ್ಯ. ಹರ ಅಮ್ಮ ನಿನಗೆ ತಾಮಸ ಗುಣ. ಕೈಲಾಸದಲ್ಲಿದ್ದುಕೊಂಡು ಲಯದ ಕಾರ್ಯವನ್ನು ಮಾಡು. ಅಪ್ಪಣೆ ತಾಯೇ. ನಿಮಗೆ ಕೊಟ್ಟಂತಹ ಕಾರ್ಯವನ್ನು ನಿಷ್ಠೆಯಿಂದ ಮಾಡುತ್ತಾ ಬನ್ನಿರಿ. ಅಮ್ಮ, ಕಂದ, ಕರುಣೆ ಎನ್ನುವಂತಹ ತೊಟ್ಟಿಲಲ್ಲಿ ತೂಗಿ ಅಭಯ ಎನ್ನುವಂತಹ ಜೋಗುಳವನ್ನಾಡಿದವಳು ನೀನು. ನಿಜ. ಕತ್ತಲೆ ಕಳೆದ ಬಳಿಕ ಬೆಳಕು ಎನ್ನುವುದು ಜೀವನದಲ್ಲಿ ಬರ್ತದೆ ಎನ್ನುವುದನ್ನು ತೋರಿಸಿಕೊಟ್ಟಂತಹ ನೀನು ಮಾಡುವ ಕರ್ತವ್ಯದಲ್ಲಿ ಕಷ್ಟ ಒದಗಿ ಬಂದ್ರೆ ಏನು ಮಾಡಬೇಕು? ಕಷ್ಟವೇ ಕಷ್ಟಕಾಲದೊಳೆಲ್ಲ ನಿಷ್ಠೆ ಭಜಿಸಲು
ಭಯವೇ ಚಿಂತಿಸದಿರಿ, ಕಷ್ಟ ಬಂದರೆ ನಿಷ್ಠೆಯಿಂದ ನನ್ನನ್ನೇ ಸ್ಮರಿಸಿರಿ. ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ಪರಿಹರಿಸಿಕೊಡುತ್ತೇನೆ. ನಿಮಗೆ ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ. ಜಲದಿಯಲ್ಲಿ ಭೀತಿಗೊಂಡಂತಹ ನಮಗೆ ಅಮ್ಮ ಅನುಗ್ರಹಿಸಿ ಎಲ್ಲವನ್ನು ಕೊಟ್ಟಿದ್ದಾಳೆ. ಹೌದು, ಕರ್ತವ್ಯದಲ್ಲಿ ತೊಡಗಬೇಕಾದಂತಹ ಬ್ರಹ್ಮನಲ್ಲಿ ಒಂದು ರೀತಿಯಾದಂತಹ ಮದ ಎನ್ನುವುದು ಅಡಸಿದ ಹಾಗೆ ಕಾಣಿಸ್ತಾ ಮದವೇ ಬ್ರಹ್ಮ ಯಾಕೆ ಈ ಬದಲಾವಣೆ ಅಂತ ಗೊತ್ತಾಗಲಿಲ್ಲ. ಪ್ರತ್ಯಕ್ಷಗೊಂಡಂತಹ ಮಾತೆ ಮೂವರಿಗೆ 3 ನಾಮಕರಣವನ್ನು, 3 ಉದ್ಯೋಗವನ್ನು, ಸರಿ 3 ಕ್ಷೇತ್ರವನ್ನು ನೀಡಿ ಮಾತೆಗ ಅದೃಶ್ಯರಾಗಿದ್ದಾಳೆ. ಇರುವುದು ನಾವು ಮೂವರೇ, ಹೌದೇನು? ಏನು ತಾಯಿ ಮೊದಲಿಗೆ ಯಾರಿಗೆ ಹೆಸರಿಟ್ಟದ್ದು? ರಾಜಸ ಗುಣಭರಿತನಾದಂತಹ ನೀನು ಬ್ರಹ್ಮ ಅಂತ ಮೊದಲಾಗಿ ನಿನ್ನನ್ನೇ ಹೇಳಿದ. ಬ್ರಹ್ಮ, ಸರಿ. ಅಂದ್ರೆ ಪದದ ಅರ್ಥ ಏನು? ಪದಕ್ಕೊಂದು ಅರ್ಥ ಇದೆ, ನಿನಗೆ ಗೊತ್ತುಂಟಾ ಅಂತ ಕೇಳಿದ್ದು. ಅಲ್ಲ, ಹೇಳಬೇಕಾದವ ನೀನು. ಹೌದು, ನಿನಗೆ ಗೊತ್ತಿರಬೇಕು. ನನಗೆ ಗೊತ್ತಿದೆ, ಅದಕ್ಕೆ ಕೇಳಿದ್ದು. ಏನು? ದೊಡ್ಡದು. ಎಷ್ಟು ದೊಡ್ಡದು? ಎಷ್ಟು ದೊಡ್ಡದಂತ ನೀನು ಅಳತೆ ಮಾಡುವುದಕ್ಕೆ ಹೋಗ್ಬೇಡ. ಅಂದ್ರೆ ನಿನ್ನ ಅಳತೆಗೆ ಸಿಗುವ ನಾನಲ್ಲ. ದೊಡ್ಡದು ಹೌದು, ಹೌದು, ಅದು ಲೆಕ್ಕಕ್ಕೆ ಸಿಗುವುದಿಲ್ಲ. ನಿನ್ನ ಲೆಕ್ಕಕ್ಕೆ ಸಿಗುವುದಿಲ್ಲ. ಹಾಗಿದ್ರೆ ನೀನೇ ಯೋಚನೆ ಮಾಡು ಬ್ರಹ್ಮ. ಹೇಗೆ? ಯಾವುದೇ ಆಗಲಿ ಲೆಕ್ಕಕ್ಕೆ ಸಿಗದೇ ಇದ್ದನ್ನು ನಾವು ಲೆಕ್ಕದಲ್ಲಿ ಇಟ್ಟುಕೊಳ್ತೇವೋ ಲೆಕ್ಕದಿಂದ ಹೊರಗೆ ಬಿಡ್ತೇವೆ. ಯಾಕೆ? ಈಗ ನನ್ನ ಲೆಕ್ಕದಿಂದ ನಿನ್ನನ್ನು ಹೊರಗಿಟ್ರೆ ಹೇಗೆ? ಹೌದಾ? ಸೃಷ್ಟಿ ಸ್ಥಿತಿ ಲಯ ಎಂಬಂತಹ 3 ಕಾರ್ಯಕ್ಕೆ ಇಲ್ಲೊಬ್ಬ ನೇತಾರ ಬೇಕು, ಯಜಮಾನ ಬೇಕು. ಅದು ಯಾಕೆ? ಈಗ ಅಮ್ಮ ಇದ್ದಾಳಲ್ಲ, ನಾಯಕನಾಗಿ ನಾಯಕಿಯಾಗಿ ಅಮ್ಮ ಅನುಗ್ರಹಿಸಿದ್ದಲ್ಲ. ಅಮ್ಮ ಈಗ ಇಲ್ಲಲ್ಲ, ಈಗ ಇರುವುದು ನಾವು ಮೂವರಿದ್ದಾಳಲ್ಲ, ಪ್ರತ್ಯಕ್ಷಳಾಗ್ತೇನೆ. ಕಷ್ಟ ಕಾಲಕ್ಕೆ ಬರ್ತಾಳೆ ನಿಜ. ಈ ಹೊತ್ತಿರಲಿ ನಮಗಿಲ್ಲಿ ನಾಯಕ ಬೇಕು. ಅದು ಯಾಕೆ ನಾಯಕ ಅಗತ್ಯ? ಯಾವುದೊಂದು ಸಂಘವನ್ನು ಮುಂದೊತ್ತಿ ಸಾಗಬೇಕಿದ್ರೆ ಅದಕ್ಕೆ ಸರಿಯಾದಂತ ಒಬ್ಬ ನಾಯಕ ಬೇಕು, ವ್ಯವಸ್ಥಾಪಕ ಬೇಕು ತಾನೆ. ಅದು ಒಂದು ಸತ್ಯವಾದ ಮಾತು. ಯಾವುದೇ ಒಂದು ಕಾರ್ಯ ಅನ್ನೋದು ಸುದೀರ್ಘ ಕಾಲ ಪೂರ್ಣ ಆಗಬೇಕು ಅಂತಾದ್ರೆ ಅಲ್ಲಿ ನಾಯಕತ್ವ ಬಹಳ ಮುಖ್ಯವಾಗಿ. ಹೌದಲ್ಲ? ನಾಯಕ ಸಮರ್ಥ ಇದ್ರೆ ಯಾವುದೇ ಕಾರ್ಯ ಆದ್ರೂ ಯಾವುದೇ ಕಾಲಕ್ಕೂ ಸರಿಯಾಗಿ ಸಂಪನ್ನಗೊಳ್ಳುತ್ತದೆ ಎನ್ನುವುದಕ್ಕೆ ಸಾಕ್ಷಿಗಳಾಗುತ್ತದೆ. ಹೌದು. ಹಾಗಿದ್ರೆ ಸೃಷ್ಟಿ ಸ್ಥಿತಿ ಲಯ ಈ 3 ಕರ್ತವ್ಯಕ್ಕೆ ಒಬ್ಬ ಯಜಮಾನ ಬೇಕು ಅಂತ ನೀ ಆಡಿಕೊಳ್ತಿ, ನಿಜ ಬೇಡಿಕೊಳ್ತಿ. ಯಾರಾಗಬಹುದು ಅಂತ ನಿಮ್ಮಿಬ್ಬರ ಮುಖ ನೋಡುದು. ನಿಮ್ಮಿಬ್ಬರ ಮುಖದಲ್ಲಿ ಸುಖವೇ ಇಲ್ಲ. ನೀರೊಳಗೆ ಮುಳುಗು. ಯಾಕೆ? ಮುಳುಗಿದ್ರೆ ನಾಯಕನಾಗ್ತಾನೆ ಇಲ್ಲಿ. ಅಲ್ಲ, ಮುಖ ನೋಡಿ ಕಷ್ಟ ಆಗುದು. ಹೌದು. ಯಾಕೆ ಹೇಳಿದೆ? ಯಾಕೆ? ನಾಯಕನಾಗುವುದಕ್ಕೆ ಯೋಗ್ಯತೆ ಸಾಮರ್ಥ್ಯವನ್ನು ಪಡೆದುಕೊಂಡವನು ಬ್ರಹ್ಮನಾದತ್ತ ನಾನು. ಸರಿ. ಹರಿ ಏನು? ಪಾಲನೆಯ ಕಾರ್ಯವನ್ನು ಮಾತೆ ನೀಡಿದ್ದಾನೆ. ಇನ್ನು ಮುಂದಕ್ಕೆ ಬ್ರಹ್ಮನಾಥ್ಯ ಅಂತ ಪಾಲನೆಯ ಕಾರ್ಯವನ್ನು ಮಾಡತಕ್ಕದು. ಹರ ಲಯದ ಕಾರ್ಯವನ್ನು
ಚಕ್ರವರ್ತಿ ಅನುಗ್ರಹಿಸಿದ್ದಾಳೆ. ಹಾ. ಇನ್ನು ಮುಂದಕ್ಕೆ ಬ್ರಹ್ಮನಾದ್ಯಂತೆ ನೀನು ಲಯದ ಕಾರ್ಯವನ್ನು ಮಾಡತಕ್ಕದು. ನೀವಿಬ್ಬರು ಕೂಡ ನಾನು ಹೇಳಿದಂತೆ ಕೇಳತಕ್ಕದು. ಬ್ರಹ್ಮ ಆ. ಸೃಷ್ಟಿಯ ಆರಂಭದಲ್ಲೇ ನಾವೇ ಈ ರೀತಿಯಾಗಿ ವಾದವನ್ನು ಮಾಡಿದ್ರೆ ಮುಂದಕ್ಕೆ ನಿನ್ನಿಂದ ಸೃಷ್ಟಿಸಲ್ಪಟ್ಟಂತಹ ಜೀವರಾಶಿಗಳು ಏನು ಹೇಳಿಯಾರು? ಏನು ಹೇಳಿಯಾರು? ಯೋಚನೆ ಮಾಡು. ಹೇಗೆ? ನಮ್ಮ ಸೃಷ್ಟಿಗೆ ಕಾರಣೀಕರ್ತರಾದವರೇ ನಮಗೆ ವಾದವನ್ನು ಮಾಡುವುದಕ್ಕೆ ದೊಡ್ಡವ ಅಂತ. ಅದಕ್ಕೆ ಹೇಳುದು ಪ್ರಪಂಚದಲ್ಲಿ ದೊಡ್ಡವ ಅಂತ ಹೇಳಿಕೊಳ್ಳುವಲ್ಲಿ ಇಲ್ಲಿಂದಲೂ ಆರಂಭ ಆಗುತ್ತದೋ ಅಂತ. ಅದಕ್ಕೆ ನಾವು ಪೂರಕರಾಗಬಾರದು. ಮತ್ತೆ? ಹಾಗಾಗಿ ಮೂರು ಕರ್ತವ್ಯವು ಸಮಾನವಾದುದು. ಸೃಷ್ಟಿ, ಸ್ಥಿತಿ, ಲಯ. ಸೃಷ್ಟಿಯನ್ನು ಬಿಟ್ಟು ಪಾಲನೆ ಇರುವುದಕ್ಕಿಲ್ಲ. ಪಾಲನೆ ಆದ ಬಳಿಕ ಲಯಗೊಳ್ಳಬೇಕು. ಇದು ಮೂರು ಆದ್ರೆ ಪ್ರಪಂಚ. ಈ ಮೂರು ಇಲ್ಲದಿದ್ರೆ ಪ್ರಪಂಚ ಹೇಗಾಗುತ್ತದೆ? ಹಾಗಿರುವಾಗ ಪ್ರಪಂಚ ಎನ್ನುವುದು ಕಾಣಿಸಿಕೊಳ್ಳಬೇಕು ಅಂತಾದ್ರೆ ಮೂರು ಕಾರ್ಯವು ಘನತರವಾದುದು. ಮೂರು ಮೂರ್ತಿಗಳಾದಂತಹ ನಾವು ಸಾಮಾನ್ಯರಲ್ಲ, ನಾವು ಅಸಾಮಾನ್ಯರೇ ಹೌದು. ಹಾಗಾಗಿ ಒಂದೇ ಮನಸ್ಥಿತಿಯಿಂದ ಒಳ್ಳೆ ಪ್ರಪಂಚವನ್ನು ಸೃಷ್ಟಿ ಮಾಡು ಬ್ರಹ್ಮ. ಈಗ ನಾನು ನಾಯಕನಾಗುವುದಕ್ಕೆ ನಿನಗೆ ಒಪ್ಪಿಗೆ ಇಲ್ಲ, ಬಿಡು. ಹಣದೆಗೆ ಬ್ರಹ್ಮ ಇನ್ನೇನು ತನ್ನದಾದಂತಹ ಸೃಷ್ಟಿಯ ಕಾರ್ಯವನ್ನು ಪ್ರಾರಂಭಿಸ್ತಾನೆ ಎನ್ನುವ ಹಾಗೆ ಯೋಚಿಸಿದವನು ನಾನು. ಮಾಡ್ತೇನೆ. ಆದ್ರೆ ಬ್ರಹ್ಮ ತನ್ನದಾದಂತಹ ಕಾಯಕವನ್ನು ಮಾಡುವ ಮೊದಲೇ ಪ್ರಚಾರದ ಕಾಯಕದಲ್ಲಿ ತೊಡಗಿದ್ದಾನಲ್ಲ. ಪ್ರಚಾರವ? ಹೌದು. ಇಷ್ಟು ಪ್ರಚಾರ ಆಗಿ ಹೀಗಾಗಿ ಓರ್ವ ನಾಯಕನಾದವನು ತನ್ನದಾದಂತಹ ಕಾಯಕವನ್ನು ಪೂರ್ತಿಗೊಳಿಸಿ ನಾಯಕನೆನ್ನಿಸಿಕೊಳ್ಳಬೇಕು. ಆತನಿಗೆ ಪ್ರಚಾರವೇ ಕಾಯಕ ಆಗಬಾರದು. ನಿನ್ನನ್ನು ನೋಡುವಾಗ ಕೇವಲ ಪ್ರಚಾರದ ನಾಯಕ ಎನ್ನುವ ಹಾಗೆ ಭಾವಿಸ್ತೇನೆ. ಬ್ರಹ್ಮ ಕೇವಲ ಅಮ್ಮ ಕೊಟ್ಟಂತಹ ಹೆಸರು, ಕ್ಷೇತ್ರ ಹಾಗೂ ಗುಣಗಳಿಂದ ನೀನು ದೊಡ್ಡವನಾಗುವುದಿದ್ರೆ ಆ ಎಲ್ಲವನ್ನು ಅಮ್ಮ ನನಗೂ ಕೊಟ್ಟಿದ್ದಾಳೆ. ಹೌದಾ? ಹೌದು. ಅಮ್ಮ ನನ್ನನ್ನು ಕರೆದದ್ದು ಈಶಾ ಎನ್ನುವ ಹಾಗೆ. ಈಶಾ ಅಂದ್ರೆ ಯಜಮಾನ. ಯಾರಿಗೆ ಬೇಕಾದದ್ದು ನಿನಗೆ. ಈಗ ಯಜಮಾನ ಬೇಕಾದದ್ದು ನಿನಗಲ್ವಾ? ಹೌದು. ಹಾಗಾಗಿ ನೀನು ನನ್ನನ್ನು ಯಜಮಾನ ಎನ್ನುವ ಹಾಗೆ ಸ್ವೀಕರಿಸು. ಸ್ವಲ್ಪ ಅಧಿಕ ಪ್ರಸಂಗ ಅಲ್ಲ, ಆಯ್ತು. ನಿನಗಿಂತ ಹೆಚ್ಚಿನ ಅರ್ಹತೆ ಉಂಟು ಬ್ರಹ್ಮ. ಯೋಗ್ಯತೆ ಉಂಟು. ಹೆಂಗೆ? ಯೋಗ್ಯತೆ ಉಂಟು. ಹೇಗೆ? ನಿನಗೆ ಕೇವಲ ಒಂದು ತಲೆ, ಸಾಕು ನನಗೆ ನನಗೆ. ಹಾಗಲ್ಲ. ಅಘೋರ, ಈಶಾನ, ತತ್ಪುರುಷ, ವಾಮದೇವ, ಸದ್ಯೋಜಾತ ಎನ್ನುವ ಹಾಗೆ 5 ತಲೆಗಳನ್ನು ಕೊಟ್ಟಿದ್ದಾಳೆ. ನನ್ನಲ್ಲಿರುವಂತಹ ಪಂಚಶಿರಗಳಿಂದ ಪಂಚಭೌತಿಕವಾದಂತಹ ಯೋಚನೆಯನ್ನು ನಾನು ಏಕಕಾಲದಲ್ಲೇ ಮಾಡಬಲ್ಲೆ. ಅಷ್ಟೇಯ? ಮಾತ್ರವಲ್ಲ, ಅಮ್ಮ ಕೊಟ್ಟಂತ ಲಯದ ಕಾರ್ಯ. ಲಯ ಎಂದರೆ ಕೇವಲ ನಾಶ ಮಾಡುವುದು ಎನ್ನುವಂತಹ ಅರ್ಥವನ್ನು ಕೊಡುವುದಿಲ್ಲ. ಬದಲಾಗಿ ಸೃಷ್ಟಿ ಹಾಗೂ ಸ್ಥಿತಿ ಈ ಎರಡನ್ನು ಸಮತೋಲನದಲ್ಲಿ ಇರಿಸುವುದು ಎನ್ನುವಂತ ಅರ್ಥವನ್ನು ಕೊಡುತ್ತದೆ. ಹಾಗೆಯೇ ನನ್ನ ಹಣೆಯನ್ನೊಮ್ಮೆ ಗಮನಿಸಿದೆ ಎಂದಾದರೆ ತಾಯಿ ನೀಡಿದಂತಹ 3ನೇ ಹೆಚ್ಚಿನ ಕೆಚ್ಚಿನ ಕಣ್ಣು ನನಗೆ ಮುಚ್ಚಿಕೊಂಡಿದೆ ಇರಬಹುದು. ಒಂದು ವೇಳೆ ತೆರೆದರೆ ಸಕಲವು ಲಯ. ಆಗ ನಿನ್ನ ಸೃಷ್ಟಿ ಎಂಬುದಕ್ಕೆ ಬೆಲೆ ಇಲ್ಲ. ಹಾಗಾಗಿ ಹೇಳ್ತಾ ಇದ್ದೇವೆ, ನಾವು ಮೂವರು ಸಮಾನರು. ತಾಯಿ ಹೇಳಿದಂತ ಮೂವರಿಗೆ ಕೊಟ್ಟಂತಹ ಕಾರ್ಯವನ್ನು ನಿರ್ವಹಿಸುವ. ಅದನ್ನು ಹೊರತಾಗಿ ನೀನೇ ದೊಡ್ಡವ ಎನ್ನುವ ಹಾಗೆ ಹೊರಟು ನಿಂತ್ರೆ ನಾವು ಒಪ್ಪಲಿಕ್ಕಿಲ್ಲ. ನಿನ್ನ ಮಾತನ್ನು ಕೇಳುವಾಗ ನಗು ಬರುತ್ತಾ ಇದೆ. ಯಾಕೆ? ಜೀವರಾಶಿಯನ್ನು ತುಟ್ಟು ಬೂದಿ ಮಾಡಿ ಹಣೆಗೆ ಬಿಟ್ಟಿರುವ ಸಾಮರ್ಥ್ಯ ಇದ್ದವನೇನು? ಹೌದೇನು? ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಮತ್ತೆ ನಾನು ಸೃಷ್ಟಿ ಮಾಡಬೇಕು, ಮತ್ತೆ ಅವನು ಪಾಲನೆ ಮಾಡಬೇಕು. ಪಾಪ ಪುಣ್ಯಾನುಗುಣವಾಗಿ ನೀನು ಲಯ ಮಾಡಬೇಕು. ನಾನು ಸೃಷ್ಟಿಯೇ ಮಾಡದಿದ್ರೆ ಅವನು ಯಾವುದನ್ನು ಪಾಲನೆ ಮಾಡ್ತಾನೆ, ನೀನು ಯಾವುದನ್ನು ಲಯ ಮಾಡ್ತೀನಿ. ಇಲ್ಲಿ ಸೃಷ್ಟಿಯ ಕಾರ್ಯವೇ ಅಲ್ಲ. ಸೃಷ್ಟಿಪ ಕಾರ್ಯವೋ ಅಷ್ಟೊಂದು ಘನವಲ್ಲ. ಘನ ಎನ್ನುವ ಹಾಗೆ ನೀ ಆಡುವುದಕ್ಕೆ ತೊಡಗಿದ್ದೀಯ. ಹೌದು. ಯೋಚನೆ ಮಾಡು, ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿಸಿದ ಬಳಿಕ ಏಕಕಾಲದಲ್ಲಿ ಮಾಡ್ತೀನಿ. ಹೌದಾ? ಆದ್ರೆ ಮುಂದೆ ಆಗಬೇಕಾದದ್ದು ಪಾಲನೆ. ನಿನ್ನದಾದಂತಹ ಜೀವರಾಶಿಗಳಿಗೆ ಕಾಲ ಕಾಲಕ್ಕೆ ಕೊಟ್ಟು
ಬೇಕಾದುದನ್ನು ಪೊರೆಯಬೇಕಾದವ ಪಾಲನಾಕರ್ತವಾದಂತಹ ನಾನು. ಪಾಲನೆ ಎನ್ನುವುದು ಅಗತ್ಯ. ಯಾವುದೇ ಸೃಷ್ಟಿಯಾಗಲಿ, ಯಾವುದೇ ವಿಚಾರವಾಗಲಿ, ಯಾವುದೇ ಒಂದು ವಸ್ತುವಾಗಲಿ ಪಾಲನೆ ಇದ್ರೆ ಅದು ಮುಂದಕ್ಕೆ ಕಾಣಿಸಿಕೊಳ್ಳುವುದಕ್ಕೆ ಅವಕಾಶ ಎನ್ನುವುದು ಕಲ್ಪಿತವಾಗುತ್ತದೆ. ನಿನ್ನದಾದಂತಹ ಸೃಷ್ಟಿ ಮುಂದಕ್ಕೆ ಪ್ರಪಂಚದಲ್ಲಿ ಕಾಣಿಸಿಕೊಳ್ಳಬೇಕು ಅಂತಾದ್ರೆ, ನೆಲೆ ಬೆಲೆ ಕಲ್ಪಿತವಾಗಬೇಕು ಅಂತಾದ್ರೆ ಸರಿಯಾದ ಕಾಲಕ್ಕೆ ಅದು ಪಾಲನೆ ಆಗಬೇಕು. ಒಂದು ವೇಳೆ ನಾನು ಪಾಲಿಸದೇ ಇದ್ರೆ ಏನಾಗುತ್ತದೆ? ಕೆಟ್ಟು ಹೋಗುತ್ತದೆ. ಈಗ ಯಾವುದೇ ಒಂದು ದೊಡ್ಡತನವನ್ನು ತೋರಿಸಿಕೊಳ್ಳುವಲ್ಲಿ ಇನ್ನೊಬ್ಬರ ಅನಿವಾರ್ಯತೆ ಬರಬಾರದು. ಇನ್ನೊಬ್ಬರ ಅನಿವಾರ್ಯತೆ ಬಂದ್ರೆ ನಮ್ಮಲ್ಲಿ ದೊಡ್ಡತನ ಇಲ್ಲ ಅಂತ ಅರ್ಥ. ಏನು ನಮ್ಮದ್ದು ಉಂಟು ಅದುವೇ ಶಾಶ್ವತ ಹೌದು ಅಂತಾದ್ರೆ ದೊಡ್ಡತನ ಹೇಳಿಕೊಳ್ಬಹುದು. ಈಗ ನಿನ್ನ ದೊಡ್ಡತನದಲ್ಲಿ ನನ್ನದಾದಂತಹ ಪಾಲನೆ ಅಗತ್ಯ ಉಂಟೋ ಇಲ್ವೋ? ಹಾಗಿರುವಾಗ ಸೃಷ್ಟಿ ಪಾಲನೆಯು ದೊಡ್ಡದು ಎನ್ನುವಂತಹ ವಾದ ಬೇಡ. ಒಂದು ವೇಳೆ ಸೃಷ್ಟಿಯ ಕಾರ್ಯವೇ ಶ್ರೇಷ್ಠ ಎನ್ನುವ ಹಾಗೆ ಆಡುವುದಕ್ಕೆ ಹೊರಟ್ರೆ ಅದಕ್ಕೆ ಪ್ರತಿಯಾಗಿ ನಾ ಹೇಳುವುದನ್ನು ಸರಿಯಾಗಿ ಕೇಳು. ಹೇಗೆ? ಪಾಲಿಸುವ ಕಾರ್ಯವೇ ಘನ. ಪಾಲಿಸುವ ಕಾರ್ಯವೇ ಘನ. ಹೌದೇನು? ಒಂದೇ ರೀತಿಯಾದಂತಹ ಜೀವರಾಶಿಯನ್ನು ಸೃಷ್ಟಿ ಮಾಡುವುದಿಲ್ಲ. ಚತುರ್ವಿಧವಾಗಿ ಅಂಡಜ, ಪಿಂಡಜ, ಶ್ವೇತಜ, ಉದ್ಬೇಜ ಎಂಬುದು ಆ ಜೀವರಾಶಿಯ ಹಣೆಯಲ್ಲಿ ಬ್ರಹ್ಮನಾದಂತಹ ನಾನು ಬರೆದಿರಬೇಕು. ಇಂಥದೇ ಕಾಲವರೆಗೆ ಬದುಕಬೇಕು, ಇಂಥದೇ ಕಾಲಕ್ಕೆ ಸಾಯಬೇಕು. ನಾನು ಬರೆದಂತೆ ನೀನು ಪಾಲನೆ ಮಾಡಬೇಕು. ನಿನ್ನ ಹಣೆ ಹಾಗಲ್ಲ, ಜೀವರಾಶಿಗಳ ಮೇಲೆ ಬರೆಯುವ ಹಣ ಬರವನ್ನು ನಾವು ಓದಬೇಕಾದದ್ದು ಹೌದು. ಆದ್ರೆ ನೀ ಬರೀಬೇಕು ಅಂತ ಆದ್ರೆ ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚ ನಿನ್ನದ್ದು ಏನು ಅಲ್ಲ. ನಾಯಕತ್ವ ದೊಡ್ಡತನ ತೋರಿಸುವಲ್ಲಿ ನಮ್ಮದ್ದು ಎನ್ನುವುದು ಪ್ರಥಮ. ಆದಿ ನಮ್ಮದ್ದಾಗಿದ್ರೆ ದೊಡ್ಡತನ ತೋರಿಸಬಹುದು. ಮೂಲ ನಮ್ಮದಲ್ಲ, ನಮಗೆ ಬಂದದ್ದು. ಹಾಗಿರುವಾಗ ದೊಡ್ಡದು ಅದು. ಆಯ್ತಾ? ಅದು ಅದು ನೀನಾಗಬಲ್ಲೆ, ಅದುವೇ ನೀನು ಅಲ್ಲ. ತತ್ವಂ ಅಸಿ. ಅರ್ಥ ಆಯ್ತಾ? ಹಾಗಾಗಿ ನೀ ದೊಡ್ಡವ ಅಲ್ಲ. ಈಗ ನೀನು ಒಪ್ಪುವುದಿಲ್ಲ. ಬಿಡು ಹರದೆಗೆ. ಸರಿ ಸರಿ ಹರನೆಂದನ ಕ್ಷಣ ಸರಿ ನಿನ್ನ ಬದಲವು ಪೊರೆಯುವ ಶ್ರೇಷ್ಠನು. ಹರಿಹರನಲ್ಲಿ ಭೇದವಿಲ್ಲದೆ, ಹರಿಹರನಲ್ಲಿ ಭೇದವಿಲ್ಲದೆ ನಿನ್ನೊಳಗಾಗಿದೆ ನಾನು. ಹರನೆಂದನ ಕ್ಷಣ ಸರಿ ನಿನ್ನ ಬದಲವು ಪೊರೆಯುವ ಶ್ರೇಷ್ಠನು. ಮೊದಲನೆಯ ಸರಿ ಹರಿ ನೀನೆಂದ ವಚನ ಸರಿ. ಮತ್ತೊಂದು ಸರಿ. ಎರಡನೆಯ ಸರಿ ಬ್ರಹ್ಮ ನೀನು ವಾದದಿಂದ ಹಿಂದಕ್ಕೆ ಸರಿ. ನಿನ್ನಲ್ಲಿ ವಾದವೇ ಇಲ್ಲ, ನಿನ್ನಲ್ಲಿ ಮಾತೇ ಬೇಡ. ಹರಿ ನಿನ್ನದಾದಂತಹ ಪಾಲನಾ ಕಾರ್ಯವೇ ಶ್ರೇಷ್ಠ ಎನ್ನುವ ಹಾಗೆ ಒಪ್ಪಿಕೊಂಡಿದ್ದೇನೆ. ಕಾರಣ ಒಂದು ಜೀವಿಗೆ ಹುಟ್ಟು ಎನ್ನುವುದು ಮುಖ್ಯವಲ್ಲ, ಸಾವು ಎನ್ನುವುದು ಮುಖ್ಯವಲ್ಲ. ನಮ್ಮೀರುವರ ಕಾರ್ಯ ಎನ್ನುವುದು ಅರೆಕ್ಷಣದಲ್ಲಿ ನಡೆದು ಹೋಗುತ್ತದೆ. ಆದ್ರೆ ನಿನ್ನದಾದಂತಹ ಪಾಲನಾ ಕಾರ್ಯ ದೀರ್ಘ ಅವಧಿಯನ್ನು ತೆಗೆದುಕೊಳ್ಳುತ್ತದೆ. ಹಾಗಾಗಿ ನೀ ಮಾಡುವಂತಹ ಕಾರ್ಯವೇ ಶ್ರೇಷ್ಠ, ನೀನೇ ಶ್ರೇಷ್ಠ ಎನ್ನುವ ಹಾಗೆ ಒಪ್ಪಿಕೊಂಡಿದ್ದೇನೆ. ಮಾತ್ರವಲ್ಲ, ಹರಿಹರರಲ್ಲಿ ಭೇದ ಭಾವವಿಲ್ಲವೆನ್ನುವುದನ್ನು ತೋರಿಸಿಕೊಡುವುದಕ್ಕೆ ಬೇಕಾಗಿ ನಿನ್ನೊಳಗೆ ನಾ ಎರಕವಾಗಬೇಕು ಎನ್ನುವ ಹಾಗೆ ಮನ ಮಾಡಿದ್ದೇನೆ. ಹಾಗಾಗಿ ಹರಿ ತೋರು ನನಗೊಂದು ದಾರಿ. ಹೀಗೆ ಬೋ. ಹರಿಹರ ಮತ್ತೆ ಹೇಗೆ? ಒಂದು ಸೂಕ್ಷ್ಮ ಹೇಳ್ತೇನೆ ನಿನಗೆ. ಒಳ್ಳೆತನ ಯಾವತ್ತಿದ್ರು ಒಳ್ಳೆತನದ ಜೊತೆಗೆ ಇರ್ತದೆ ಅನ್ನುವ ಸತ್ಯ ತೋರಿಸಿಕೊಟ್ಟದ್ದು. ನಿನ್ನ ಜಾಣತನ ಮಾತುಗಳಿಗೆ ಬೇಡ. ನೀವಿಬ್ಬರ ಜೊತೆ ಸೇರಿಕೊಂಡು ಈ ಬ್ರಹ್ಮನನ್ನು ಕೆಳಗಿಳಿಸಬೇಕೆಂಬಂತ ಯೋಚನೆ ಮಾಡಿಕೊಂಡಿರ? ಹಿಡಿದಾಗಿದೆ. ಹೌದಾ? ಇಳಿಸ್ತೇನೆ. ಇಬ್ಬರು ಬಿಡಿ, 100 ಮಂದಿ ಬರಲಿ ಅಷ್ಟೇಯ. ಇದ್ದಾರೆ ಇನ್ನು. ಹಾಗಲ್ಲ, ಸೃಷ್ಟಿ ಆಗಬೇಕು ಅಂತ. ಹೌದು. ಹೌದಾ? ಸೃಷ್ಟಿನಿಗೆ ಹಿಡಿದುಕೊಂಡು ಬೆನ್ನಿಗೆ ನಾಲ್ಕು ಬಾರ್ತಿದಾಗ ಬ್ರಹ್ಮ ನೀನೇ ದೊಡ್ಡವನು ಅಂತ ನಾ ಪಾತಾಳಕ್ಕೆ ಬಿಟ್ಟು ಕಷ್ಟ ಮಾಡ್ತೇನೆ. ಅಭಿನಯ ಒಳ್ಳೆ. ಈಗ ನಾನು ಅಭಿನಯ ಮಾಡಿದ್ದ
ಹಾಗೆ ಖಂಡಿತ ನಿಂಗೆ ಬ್ರಹ್ಮ ಹಾ. ಈಗ ಹೊಡೆದಾಟ ಮಾಡಿದ್ರೆ ಏನಾಗುತ್ತದೆ? ಏನಾಗ್ತದೆ? ದೇಹದಲ್ಲಿ ಶಕ್ತಿ ಇದ್ದವ ಗೆಲ್ಲುವುದಕ್ಕೆ ಸಾಧ್ಯ. ಹಾಗೆ ಅಂತ ಅವನನ್ನು ಶ್ರೇಷ್ಠ ಅಂತ ಆಗುವುದಿಲ್ಲ. ಹೋ ಆ ಕಾಲಕ್ಕೆ ಅವ ದೊಡ್ಡವನಾಗಬಹುದು. ಹಾ. ಮತ್ತೆ ನಾವು ಮಾತನಾಡುತ್ತಾ ವಾದ ಮಾಡಿದ್ರೆ ಮಾತಿನಲ್ಲಿ ಮಾತಿನಲ್ಲಿ ಇದ್ದವ ಶ್ರೇಷ್ಠ ಅಂತ. ಹಾಗೆ ಅವ ಶಾಶ್ವತವಾಗಿ ಶ್ರೇಷ್ಠ ಅಲ್ಲ. ಹಾ. ಹಾಗಿದ್ರೆ ನಾವು ಏನು ಎನ್ನುವುದು ಗೊತ್ತಾಗಬೇಕು ಅಂತಾದ್ರೆ ಕಳೆದ ಕಲ್ಪದಲ್ಲಿ ಲಯವಾದಂತಹ ಧರೆಗಳು ಜೀವರಾಶಿಗಳು ನಮ್ಮ ಉದರದೊಳಗಿದೆ. ಇದೆ. ಏನು ಎಷ್ಟು ಎನ್ನುವ ಹಾಗೆ ತಿಳಿಯಬೇಕು ಅಂತಾದ್ರೆ ಹಾ. ನಿನ್ನ ಉದರವನ್ನು ಸೇರಿ ನಾನು, ಹಾ. ನನ್ನ ಉದರವನ್ನು ಸೇರಿ ನೀನು ಸರಿ. ಶೋಧನೆಯನ್ನು ಮಾಡುವ. ಹಾ. ಹೆಚ್ಚು ಯಾರಲ್ಲಿ ಉಂಟು ಅವನನ್ನು ಶ್ರೇಷ್ಠ ಅಂತ ಒಪ್ಪಿಕೊಳ್ಳುವ. ನಿನ್ನ ಮಾತಿಗೆ ವಿರೋಧವೇ ಇಲ್ಲ. ಹೋಗು. ಯಾರು? ನೀನು ಬ್ರಹ್ಮ ಎಷ್ಟು ದೊಡ್ಡವನಂತ ನೋಡ್ಬೇಕಲ್ಲ ಮೊದಲು ನೀನು ಅಲ್ಲ, ಹೋಗ್ಬೇಕು. ದೊಡ್ಡವನಾಗುವುದಕ್ಕೆ ಹೊರಟ ನೀನು ಹಾ. ಹಾಗೆ ದೊಡ್ಡವನಾಗುವವರಿಗೊಂದು ಅವಕಾಶ ಕೊಡುವ. ಅಲ್ಲ, ದೊಡ್ಡವನು ಹೌದಿನ ಉಪಯೋಗಕ್ಕೆ ಉದಾಹರಣೆ ಸೇರ್ಬೇಕು ನೀನು. ಹಾಗಿದ್ರೆ ನನಗೊಂದು ದಾರಿ ಬೇಕು. ನಿನಗೆ ದಾರಿ ಮಾಡಿಕೊಡೋದು ಮುಖ್ಯ. ಈಗ ಮೊದಲು ಎಂಬುದು ತಡೆಗಾಡಿಸಿ ಹೋಗಿದೆ. ಇವನ ಏರಿದ ಪಿತ್ತವನ್ನು ಕೆಳಗಿಳಿಸಲಿಲ್ಲ. ನಾನು ಬ್ರಹ್ಮನಲ್ಲ, ಒಬ್ಬನಲ್ಲ, ಇಬ್ಬರನ್ನ ಉದರವನ್ನು ಸೇರಿಕೊಂಡಿದ್ದಾರೆ. ಅಲ್ಲೇ ಇರಬೇಕು. ಅದಕ್ಕಾಗಿ ನವದ್ವಾರವನ್ನೇ ಬಂಧಿಸಿ ಬಿಟ್ಟೇನೆ. ನವದ್ವಾರವನ್ನು ಬಂಧಿಸಿ ನನಗೆ ಬದುಕುವುದಕ್ಕೆ ಕಷ್ಟ. ನವದ್ವಾರದಲ್ಲಿ ಅಷ್ಟದ್ವಾರವನ್ನು ಬಂಧಿಸಿ ಅಧೋದ್ವಾರವನ್ನು ತೆರೆತೇನೆ. ಬಂದ್ರೆ ಅದರಲ್ಲೇ ಬಳಿ ನೋಡೋಣ. ಕಂಡನು ಸರಿದ ಕಲ್ಪದಿ ಪ್ರಳಯ ಹೊಂದಿದ ಸರಿಗಳೆಲ್ಲ ಬ್ರಹ್ಮನ ಉದರವನ್ನು ಶೋಧಿಸುವುದಕ್ಕಾಗಿ ಒಳಹೊಕ್ಕೆ ಏನಾಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಕಳೆದ ಕಲ್ಪದಲ್ಲಿ ಲಯವಾದಂತಹ ಧರೆಗಳು ಜೀವರಾಶಿಗಳು ಬ್ರಹ್ಮನ ಉದರದೊಳಗಿದೆ. ಆದರೆ ಯಾವ ಜೀವಿಗಳಿಗೂ ಜೀವ ಎನ್ನುವುದೇ ಇಲ್ಲ. ಕಾರಣ ಬೇರೇನವಲ್ಲ, ಚೇತನಾ ಸ್ವರೂಪಿಯಾದಂತಹ ನಾನಲ್ಲದಿದ್ದರೆ ಅವುಗಳಿಗೆ ಜೀವ ಬರುವುದಕ್ಕೆ ಹೇಗೆ ಸಾಧ್ಯ? ಏನೇ ಇರಲಿ, ಮತ್ತೇನಿರಬಹುದು ಎನ್ನುವ ಹಾಗೆ ಮುಂದುವರಿದು ನೋಡಿದಾಗ ಬಂಗಾರಮಯವಾದಂತಹ ಕ್ಷೇತ್ರ ಬ್ರಹ್ಮನ ಉದರದೊಳಗಿದೆ. ಈ ಎಲ್ಲಾ ವಿಶೇಷವನ್ನು ಹೇಳಬೇಕು ಎನ್ನುವ ಹಾಗೆ ಬಂದ ದಾರಿಯನ್ನು ನೋಡಿದ್ರೆ ಬಾಯಿ ಮುಚ್ಚಿದ್ದಾನೆ. ಇನ್ನು ದಾರಿ ಯಾವುದು ಎನ್ನುವ ಹಾಗೆ ಕೆಳಗಿಳಿದು ನೋಡಿದಾಗ ಅದೋ ದ್ವಾರ. ಸರಿ, ವಿಚಾರವನ್ನು ತಿಳಿಸಬೇಕು, ಹೊರಸಾರುತ್ತೇನೆ. ಶೋಧಿಸಿದನು ನಿನ್ನುದರವ ಒಳಗೈದಿನ ಕಂಡನು ಪರದಲ್ಲಿ ಮೆರೆವ ಹೋದ ಕಲ್ಪದಿ ಲಯವಾದ ಸರ್ವ ಮೇದಿಗಳು ಮೆರೆಯುತ್ತಿ ಕವಿನೋದ ಶೋಧಿಸಿದನು ನಿನ್ನುದರವ ಒಳಗೈದಿನ ಕಂಡನು ಪರದಲ್ಲಿ ಮೆರೆವ ಇಷ್ಟು ಬೇಗ ಬಂದೆ. ಶೋಧಿಸಿದ್ದೇನೆ ನಿನ್ನ ಉದರವನ್ನು. ಶೋಧನೆ ಮಾಡಿದೆ. ಹೌದು. ಕಳೆದ ಕಲ್ಪದಲ್ಲಿ ಲಯವಾದಂತಹ ಧರೆಗಳು ಜೀವರಾಶಿಗಳು ಎಲ್ಲ ಉಂಟು. ಹೌದಾ? ಏನು ಉಂಟು ಏನು ಇಲ್ಲ. ಎಲ್ಲ ಉಂಟು. ಅಲ್ಲ, ಏನು ಇಲ್ಲ ಅಂತ ಆಗಲ್ಲ, ಎಲ್ಲ ಉಂಟು. ಇದೆ. ಶೋಧಿಸಿದ್ದೇನೆ. ಆದ್ರೆ ಜೀವಿಗಳಿಗೆ ಜೀವ ಇಲ್ಲ. ಯಾಕೆ? ಸೃಷ್ಟಿಯ ಕಾರ್ಯವೇ ಆರಂಭವಾಗಲಿಲ್ಲ, ಮತ್ತೆ ಜೀವ ಬರ್ತದೆ ಅದಕ್ಕೆ. ಸೃಷ್ಟಿ ಆಗಬೇಕು ಅಂತಾದ್ರೆ ಅಮ್ಮ ಆಡಿದ ಮಾತು ನೆನಪಿಟ್ಟುಕೋ. ಹೇಗೆ? ಮೋದ ಕಲ್ಪದಿ ಲಯವಾದ ಪ್ರಪಂಚವನ್ನು ಮೋದದಿ ಸೃಜಿಸು. ಈಗ ನಿನ್ನನ್ನು ಬಿಟ್ಟು ಮೋದ ಅಂತ ಹೇಳಿದ್ರೆ ನಾನಿದ್ದು ಸೃಜಿಸು ಅಂತ ಆಡಿದ. ಅರ್ಥವಾಯ್ತು. ಏನೇ ಇರ್ಲಿ, ಮತ್ತೆ ಮುಂದುವರಿದು ನೋಡಿದಾಗ ಬಂಗಾರಮಯವಾದಂತಹ ಕ್ಷೇತ್ರ ನಿನ್ನ ಉದರದೊಳಗೆ. ಹೌದಾ? ಹೌದಪ್ಪ. ಬಂಗಾರ ಉಂಟಾ? ಬಂಗಾರಪ್ಪ. ಹಾಗೆ ಕಾಂತಿಯ ನಾನು ಅಲ್ಲ, ಕ್ಷೇತ್ರಕ್ಕೆ ನೀನೇ ಅಲ್ವಾ ಅಧಿಪತಿ? ನೋಡಿದೆಯಾ? ನೋಡಿದೆ. ಮುಟ್ಟಿದೆಯಾ? ಮುಟ್ಟಿದೆ. ತಟ್ಟಿದೆಯಾ? ತಟ್ಟಿದೆ. ಬಂಗಾರ ಮೆಟ್ಟರೇನು ಹೇಳಿದ್ದ. ಮತ್ತೆ ಹೀಗೆ ಮಾಡಿದೆ. ಹೊರ ಬಂದೆ, ದಾರಿ ಸ್ವಲ್ಪ ಕ್ಲಿಷ್ಟ ಇತ್ತು. ಹೌದು, ಕಠಿಣವಾಗಿತ್ತ. ಹೌದು. ಬಂದಂತಹ ನಿನಗೆ ಒಂದು ಹೆಸರು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೆ. ಹೆಸರು ಯಾರಿಗೆ ಯಾರು ಕೊಡೋದು? ಅಮ್ಮ ಮಕ್ಕಳನ್ನ ಪ್ರೀತಿಯಿಂದ ಪ್ರಯತ್ನ ನಿನ್ನದು. ಪಾಲನೆ ಅಂತ ಹೇಳಿದ್ರೆ ಅಮ್ಮ, ಅಮ್ಮ ಅಂತ ಹೇಳಿದ್ರೆ ಪಾಲನೆ. ಹಾಗಾಗಿ ಹಿರಣ್ಯವನ್ನು ಗರ್ಭದೊಳಗೆ ಧರಿಸಿಕೊಂಡಂತಹ ನೀನು ಮುಂದಕ್ಕೆ ಹಿರಣ್ಯ ಗರ್ಭ. ನನಗೆ ಹೆಸರು ಕೊಟ್ಟದ್ದು. ಬ್ರಹ್ಮನಿಗೊಂದು ಹೆಸರು ಕೊಟ್ಟಿದೆ ಅಂತ ನೀನು ದೊಡ್ಡ ಜನ ಆಗುವುದು ಬೇಡ. ಪಡೆದದನ್ನು ಇಟ್ಟುಕೊಳ್ಳುವ ಜಾಯಮನವೇ ನನ್ನದಲ್ಲ. ಏನ್ ಮಾಡ್ತೀನಿ? ನಿನಗೆ ಕೊಡಬೇಕು ಅಂತ ಇದ್ದೇನೆ. ಹೇಗೆ? ಹೆಸರು. ಹೌದಾ? ಹೋದ ಹೇಗೆ ನೀನು? ಬಾಯಿ. ಹೊರಗೆ ಬಂದದ್ದು ಬಿಟ್ಟ ದಾರಿ. ಬಂದೇ ಇಲ್ಲ ಅದರಲ್ಲಿ.
ಬಿಡುವ ನಿನಗೆ ಸಮಸ್ಯೆ ಇಲ್ಲ, ಬರುವ ನಮಗೆ. ಅದು ದ್ವಾರದಲ್ಲಿ ಬಂದವನು. ಇನ್ನು ಮುಂದಕ್ಕೆ ನೀನು ಅಧೋಕ್ಷಜ. ಮಾನ ಅಪಮಾನ ಸಮಾನ. ಸರಿ, ಸ್ವೀಕರಿಸಿದ್ದೇನೆ. ಮುಗೀತಲ್ಲ? ಹೀಗೆ ಬಾ ಬ್ರಹ್ಮ. ಮುಗಿಲಿಲ್ವಾ? ಈಗ ಕಡಿಮೆ ಎಲ್ಲಿ ಉಂಟು ಅಂತ ಯಥಾರ್ಥತೆ ನನಗೆ ಅಲ್ಲ, ನನಗೆ ಗೊತ್ತಾಗಿದೆ ಕಡಿಮೆ ಎಲ್ಲಿರುವುದು. ನನಗೆ ನಿನ್ನ ಪ್ರಶ್ನೆ ಅಲ್ಲ, ನನಗೆ ನಿನಗೆ ಗೊತ್ತಾಗಿದೆ. ಹೆಚ್ಚು ಎಲ್ಲಿ ಉಂಟು ಅಂತ ನಿನಗೆ ಗೊತ್ತಾಗುತ್ತೆ. ಅಲ್ಲಿ ಏನು ಇರ್ಲಿಕ್ಕಿಲ್ಲ, ಮೊದಲು ನೋಡು. ಮಾತಿಗೆ ಆಗುವುದಿಲ್ಲ. ಹೀಗೆ ನಾನು ಎನ್ನುವ ಹಾಗೆ ಅಹಂಕಾರದಿಂದ ಬೀಗಿದ್ದಾನೆ ಬ್ರಹ್ಮ. ನಾನು ಎನ್ನುವುದು ಶಾಶ್ವತ ಅಲ್ಲ. ನಾವು ಎನ್ನುವ ಭಾವ ಬರಬೇಕು ಅಂತಾದ್ರೆ ನನ್ನ ಉದರದೊಳಗೆ ಒಂದಷ್ಟು ವರ್ಷಗಳ ಕಾಲ ಚಡಪಡಿಸಬೇಕು. ಅದಕ್ಕಾಗಿ ಸರ್ವಶಕ್ತನಾದಂತಹ ನಾನು ನವದ್ವಾರಗಳನ್ನು ಬಂಧಿಸಿ ಸುಮ್ಮನಿರ್ತೇನೆ. ಪರಿಕಿಸಿ ಕಂಡನ ಸರಿತ ಮರೆಗೊಂಡ ತರಂಗಲ್ಲವನು ಹರಿಯ ಉದರವನ್ನು ಗರ್ವದಲ್ಲೇ ಪ್ರವೇಶ ಮಾಡಿದ್ದೇನೆ. ಮುಂದತ್ತಿ ಬರುತ್ತಾ ಇದ್ರೆ ನೋಡಬಾರದೆ. ಏಕಾದಶಿ ರುದ್ರರು, ದ್ವಾದಶಿ ಆದಿತ್ಯರು, ಸಿದ್ಧರು, ಸಾಧ್ಯರು, ಮನು ಮುನಿಗಳು, ಮುಕ್ಕೋಟಿ ದೇವತೆಗಳು, ಕಳೆದ ಕಲ್ಪದಲ್ಲಿ ಲಯವಾದಂತ ಪ್ರಪಂಚವೆಲ್ಲವೂ ಕೂಡ ಈತನ ಉದರಡಕವಾಗಿದೆ. ಬ್ರಹ್ಮಾಂಡವನ್ನೇ ತನ್ನ ಅಂಕಿರಿಸಿಕೊಂಡಿದ್ದಾನೆ. ಬ್ರಹ್ಮಾಂಡ ಭರಿತನಾಗಿದ್ದಾನೆ ಹರಿ. ನಾನು ಇದ್ದೇನೆ, ಹರನು ಇದ್ದಾನೆ. ಹರಿಯಲ್ಲಿ ಹೋ ಪ್ರತಿಯೊಂದು ಕಲ್ಪಕ್ಕೆ ಹರಿಯೊಬ್ಬನೇ ಎಂಬುದನ್ನೇ ತೋರಿಸಿಕೊಟ್ಟಿದ್ದಾನಲ್ಲ. ಇಷ್ಟೆಲ್ಲ ತನ್ನಲ್ಲಿ ಇರಿಸಿ ಅವನು ವಾದ ಮಾಡಿದೇ ಕಡಿಮವಾಯಿತು. ಅವನಲ್ಲಿ ವಾದಿಸಿದೆ, ನನ್ನ ಪಾಲಿಗೆ ಖೇದವಾಯಿತು. ಇದ್ದ ವಿಚಾರವನ್ನು ಅವನಿಗೆ ತಿಳಿಸಬೇಕಾದ ನನ್ನ ಕರ್ತವ್ಯ ತಾನೆ. ತಡ ಮಾಡುದು ಯಾಕೆ? ಹೊರಸಾರುತ್ತೇನೆ. ಬಂದ ದಾರಿಯೇ ಕಾಣುವುದಿಲ್ಲ. ಕೆಳಗಿಳಿದೆ, ಬೇರೆಕ್ಕೇರಿದೆ, ಸುತ್ತ ನೋಡ್ತಾ ಇದ್ರೆ ನವದ್ವಾರವನ್ನೇ ಬಂಧಿಸಿ ಬಿಟ್ಟಿದ್ದಾನಲ್ಲ. ನವದ್ವಾರವನ್ನು ಬಂಧಿಸುವಂತಹ ಸಾಮರ್ಥ್ಯ ಹರಿಗಿದೆ ಎಂಬುದನ್ನೇ ತೋರಿಸಿಕೊಟ್ಟಿದ್ದಾನೆ. ಸಾವಿರಾರು ವರ್ಷಗಳಿಂದಾಗಿ ಅತ್ತೈತ ಸಂಚಾರವನ್ನು ಮಾಡ್ತಾ ಇದ್ರೆ ಹೊರಗೆ ಹೋಗೋದಕ್ಕೆ ದಾರಿಯೇ ಸಿಗುವುದಿಲ್ಲ. ನನಗಿರುವುದು ಒಂದೇ ದಾರಿ. ಅಮ್ಮನನ್ನೇ ಭಕ್ತಿಯಿಂದ ಪ್ರಾರ್ಥಿಸುತ್ತೇನೆ. ಅಮ್ಮ ಹರಿಯನ ಕಮಲನಾಳದಿ ಮೆರವ ಪಥ ಗೋಚರಿಸಿ ಹೊರಟ ಕ್ಷಣವೇ ಧೈರ್ಯದಲ್ಲಿ ಬರುತ್ತಿರಲು ಹರಿಯೋಗಮಾಗೆಯ ಬೆರಸಿನ ವಟಪತ್ರದಲ್ಲಿ ಮಲಗಿರಲು ನಿದ್ರೆಯೊಳಗಿಡು ಕಾಲ್ಕರಳಿನಿಸಿ ಬಾಯೊಳಗೆ ಹರಬ್ರಹ್ಮರು ನನ್ನ ಉದರವನ್ನು ಸೇರಿಕೊಂಡಿದ್ದಾರೆ. ತ್ರಿಗುಣಗಳು ಒಂದಾದ ಕಾರಣವೇನೋ ದೇಹಕ್ಕೆ ಜಾಡ್ಯತೆ. ನಿದ್ರಿಸಬೇಕು ಎನ್ನುವ ಹಾಗೆ ಯೋಚಿಸಿದಾಗ ಆಲದೆಲೆಯನ್ನು ತೇಲಿ ಬರುತ್ತಾ ಇದೆ. ಬಾಲಮುಕುಂದನಾಗಿ ಎಡಗಾಲ ಹೆಬ್ಬೆರಳನ್ನು ಬಾಯೊಳಗಿರಿಸಿ ನಿದ್ರಿಸ್ತೇನೆ. ಬರುತ್ತಲ್ಲ ಕಮಲ ಜಮ ಸರಸಿಜದ ಮೇಲೆ ಪದ್ಮಾಸನವ ಫರದಿಂದ ಬಲಿದು ಕುಳ್ಳಿರುತ್ತ ನಾಂತಿಸಿ ನೋಡೆ ಮೆರೆದ ಮಗದಿಂದ ಇರದೆ ಮೇಲಕ್ಕೆ ನೋಡಲು ವರ ಪಂಚವದನದಿ ಪರಿಶೋಭಿಸುತ್ತಲವ ಹರಿಯ ಪದಗಳು ಸ್ಮರಿಸುತ್ತ ಭಕ್ತಿಯೊಳಗಿರುವ ವೇದಗಳು ಅಮ್ಮನನ್ನೇ ಭಕ್ತಿಯಿಂದ ಬೆಳೆಸಿಕೊಂಡಾಗ ದಿವ್ಯವಾದಂತ ಪ್ರಕಾಶನನ್ನ ಕಣ್ಣಿಗೆ ಗೋಚರಿಸಿತು. ಅದನ್ನೇ ಅನುಸರಿಸಿಕೊಂಡು ಮೇಲಕ್ಕೆ ಬಂದ್ರೆ ಕಮಲದ ಮಧ್ಯದಲ್ಲಿ ನಾನು ಕುಳಿತುಕೊಂಡಿದ್ದೀನಿ. ಬಲಕ್ಕೆ ನೋಡಿದ್ರೆ ಒಂದು ಮುಖ, ಎಡಕ್ಕೆ ನೋಡಿದ್ರೆ ಇನ್ನೊಂದು ಮುಖ, ಹಿಂದಕ್ಕೆ ನೋಡಿದ್ರೆ ಮಗದೊಂದು ಮುಖ, ಮೇಲಕ್ಕೆ ನೋಡಿದ್ರೆ ಬೇರೊಂದು ಮುಖ. ಪಂಚವದನಿಂದಾಗಿ ಶೋಭಿಸಿಕೊಂಡಿದ್ದೇನೆ. ಪಂಚವದನಿಂದಾಗಿ ಬ್ರಹ್ಮ ಸೃಷ್ಟಿಯ ಕಾರ್ಯವನ್ನು ಆರಂಭಿಸಿ ಇದು ಅಮ್ಮನ ಸಂಕಲ್ಪ
ಇರಬಹುದು. ಎಲ್ಲವೂ ಸರಿ, ಹರಿಯಲ್ಲಿದ್ದಾನೆ. ಹ, ಹ. ಓಹೋ, ನೋಡಬಾರದೆ ಬಾಲ ಮುಕುಂದನಾಗಿ ವಟವೃಕ್ಷದ ಎಲೆಯ ಮೇಲೆ ಎಡಕಾಲ ಹೆಬ್ಬೆರಳು ಬಾಯಿಲಿರಿಸಿ ಪವಡಿಸಿಕೊಂಡಿದ್ದಾನಲ್ಲ, ಈತನ ಎಬ್ಬಿಸುವುದೇ ನಿದ್ರಾಭಂಗ ಮಹಾದೋಷ. ಎಬ್ಬಿಸಕೂಡದು. ಈತನಿಗೆ ಎಚ್ಚರವಾಗುವ ತನಕ ಈತನೇ ಸ್ಮರಿಸುತ್ತಾ ಇರ್ತೇನೆ. ಹರಿಯು ಇರದೆ ಕರ್ಣದ ಕಿರುವೆರಳಿನಲ್ಲಿ ಹೊರಗೆ ದಾನವ ನುಡಿಸುತ್ತಲಿ
ಪರಿಕಿಸಲು ಅಮೆರಿಕಲಿ ಏನಿದ ಆಶ್ಚರ್ಯ! ಪರಮಾಶ್ಚರ್ಯವಾಗುತ್ತಾ ಇದೆ. ಒಮ್ಮಿಂದೊಮ್ಮೆಲೇ ನನ್ನ ಹುಟ್ಟಿದ ತಕ್ಷಣ ಸುತ್ತಲೂ ನೋಡಿದ್ರೆ ತುಂಬಿದಂತಹ ಜಲರಾಶಿ, ಕಾರ್ಗತ್ತಲೆ, ನೀರ ಮಧ್ಯದಲ್ಲಿ ನಾನೊಬ್ಬ ಇದ್ದೇನೆ. ಹಾಗಿದ್ರೆ ನಾನು ಯಾರು? ನಾನು ಹೇಗೆ ಹುಟ್ಟಿಕೊಂಡೆ? ಎಲ್ಲಿದ್ದೆ? ಒಂದೂ ಅರ್ಥವಾಗುವುದಿಲ್ಲ. ಒಟ್ಟಿನಲ್ಲಿ ಸಮಸ್ಯೆ. ಈ ಸಮಸ್ಯೆ ಪರಿಹಾರ ಆಗಬೇಕಾದ್ರೆ ನಿಂತಲ್ಲೇ ನಿಲ್ಲುವುದಲ್ಲ, ನೀರಲ್ಲಿ ಮುಂದುವರಿದ್ದೇನೆ. ಆಶ್ಚರ್ಯವಿದು! ಒಮ್ಮೆ ನಮ್ಮನೆ ಹುಟ್ಟಿಕೊಂಡಿದ್ದೇನೆ. ಹುಟ್ಟಿದ ಕಡೆಗೆ ಸದ್ಯೋಜಾತನಾಗಿ ಕಾಣಿಸಿಕೊಂಡಿದ್ದೇನೆ. ಅರ್ಥಾತ್ ಹುಟ್ಟಿದಾಗಲೇ ಬೆಳೆದು ನಿಂತವನೇ ಎಂಬುದಾಗಿ ತಾತ್ಪರ್ಯ. ಸುತ್ತಮುತ್ತ ಎತ್ತ ಕಡೆ ನೋಡಿದರೂ ಕೂಡ ಬರೀ ನೀರೇ. ಯಾ ಕಾರ್ಗತ್ತಲೇ ಹೊರತು ಬೇರಾವುದು ನಮ್ಮ ಕಣ್ಣಿಗೆ ಗೋಚರಿಸುವುದಲ್ಲ. ಹಾಗಾದ್ರೆ ಈ ನೀರ ಮಧ್ಯೆ ನಾನು ಹೇಗೆ ಹುಟ್ಟಿಕೊಂಡೆ? ಯಾರು ನನ್ನ ತಂದೆ? ಇಲ್ಲಿಗೆ ಯಾಕೆ ಬಂದೆ? ಇನ್ನೇನು ಮುಂದೆ ತಿಳಿಯುವಂತ ಕುತೂಹಲ ಅಧಿಕವಾಗುತ್ತಾ ಇದೆ. ಯಾರಾದರೂ ಕಾಣ ಸಿಗುತ್ತಾರೆ ಎಂಬುದಾಗಿ ಹುಡುಕುತ್ತಾ ಮುಂದುವರಿತೇನೆ. ನಿನಗೆ ಬಾಯಿ ಬರ್ತದ? ನಿನಗೂ ಸಹ ಹಾಗೆ. ನೀನು ಜನ ಯಾರ? ಇನ್ಯಾರ ಜನ? ನಾನು ಯಾರಂತ ನನಗೆ ಗೊತ್ತಿಲ್ಲ. ಮತ್ತೆ ನಾನು ಯಾರಂತ ನನಗೆ ಗೊತ್ತುಂಟ. ನೀನು ಸತ್ಯ ಹೇಳಬೇಕು. ನನ್ನ ಅಪ್ಪ ನೀನ? ನೀನು ಸಹ ನಿಜವನ್ನೇ ಹೇಳಬೇಕು. ನನ್ನ ತಂದೆ? ಅಪ್ಪ ತಂದೆ. ಅಮ್ಮ? ಹೌದು. ಅಮ್ಮ ಉಮ್ಮ. ಉಮ್ಮಣ? ಮತ್ತೆಂತ? ನಿನ್ನನ್ನು ನೋಡುವಾಗಲೇ ನಾನು ಅರ್ಥ ಮಾಡಿಕೊಂಡಿದ್ದೇನೆ, ನೀನು ಅದೇ ಜಾತಿಯವ ಅಂತ. ಉಮ್ಮ ಗೊತ್ತಿಲ್ಲ ಎಂಬುದಾಗಿ ಹೇಳಿದ್ದು ನಾನು. ಓ, ಉಮ್ಮ ಅಂದ್ರೆ ಗೊತ್ತಿಲ್ವಾ? ನನಗೂ ಉಮ್ಮನೆ. ಹೌದಾ? ಇಬ್ಬರಿಗೂ ಒಂದೇ ಉಮ್ಮ. ನೀರಲ್ಲಿ ಒಂದು ಆಗಿದ್ದೇವೆ. ಸರಿ ಸರಿ. ಅಪ್ಪ ಇಲ್ಲ, ಅಮ್ಮ ಇಲ್ಲ, ನಮಗೆ ಯಾರಿಲ್ಲ. ಹೋ ಹೋ. ಏನ ನಿನ್ನದು? ಹೀಗಂತ ನಾವು ನೀರ ಮಧ್ಯದಲ್ಲಿ ನಿಂತು ದುಃಖಿಸುವ ಅವಶ್ಯಕತೆ ಇಲ್ಲ. ಮತ್ತೆ ನೀರಲ್ಲಿ ಒಂದಾಗಿದ್ದೇವೆ. ಹೌದೌದು. ಕೊನೆ ತನಕ ಜೊತೆಯಲ್ಲಿ ಇರ್ಬೇಕು. ಇದ್ರೆ ಒಳ್ಳೇದು. ಕೇವಲ ಜೊತೆಯಲ್ಲಿ ಇರುವುದಲ್ವಾ, ಮತ್ತೆ ನಮ್ಮೊಳಗೆ ನಾವೊಂದು ಒಳ್ಳೆಯ ಸಂಬಂಧ ಬೆಳೆಸಬೇಕು. ಸಂಬಂಧ ಬೆಳೆಸುವುದೇನು ಸರಿ, ಶಾಶ್ವತವಾಗದು ಉಳಿಯಬೇಕು. ನಾವಿಬ್ಬರೇ ಇರುವುದಲ್ವೇನೋ? ಹೌದು, ಉಳಿಯುತ್ತದೆ. ನಿನ್ನನ್ನು ಹಾಗೆ ನೋಡ್ತಾ ಇದ್ದೇನೆ. ಶರೀರದಲ್ಲಿ ಸ್ವಲ್ಪ ಸಣ್ಣವ ಮಾತ್ರವಲ್ಲ, ಪ್ರೀತಿ ಹೆಚ್ಚಾಗುತ್ತಾ ಇದೆ. ಆದ್ದರಿಂದಲೇ ನೀನು ಬೇರೆ ಯಾರು ಅಲ್ಲ, ನನ್ನ ಪಾಲಿನ ತಮ್ಮ. ನೀನೆ ಅಂತದ ಎಲ್ಲಿಗೆ ಹೋಗುದು? ಆಯ್ತಲ್ಲ ಸಂಬಂಧ ಹೋಗುದಲ್ಲ, ಮತ್ತೆ ಹೋಗುದು. ಹೌದಾ? ನಾನು ಸರಿ ಇನ್ನೊಂದಿಗೆ ಬರ್ತೇನೆ. ಎಲ್ಲಿಗೆ? ಆ ಕಡೆಗೆ. ಅಲ್ಲ, ಅಲ್ಲಿ ನೀರು ಸ್ವಲ್ಪ ಹೇಗೆ ಉಂಟು? ನೀರು ಅದೇ ನಾನು ಹುಡುಕು. ನಾವು ಇಬ್ಬರು ಇರುದಲ್ಲ. ಹೌದು. ಹಾಗಾದ್ರೆ ನಿನ್ನದಾಯ್ತು, ನನ್ನದು ಸ್ವಲ್ಪ ಉಂಟು. ಎಂತದ್ದುಂಟು? ಸಂಬಂಧದ ಬಗ್ಗೆ ಹೇಳಲಿಕ್ಕೆ. ಸಂಬಂಧ? ಹೌದು. ಏನು ಸಂಬಂಧ? ಇನ್ನೊಂದ್ಸ ನಾನು ದೂರದಿಂದ ಕಂಡೆ. ಯಾಕೋ ಏನು ಪ್ರೀತಿ ಪ್ರೇಮ ನಿನ್ನನ್ನು ನೋಡಿದಾಗ ಅಧಿಕವಾಗಿ ಹುಟ್ಟುತ್ತಾ ಇದೆ. ಸರಿ. ನೋಡಿದ್ರೆ ನನಗಿತ್ತು ನೀನು ಹಿರಿಯವ ಎಂಬುದನ್ನು ನಾನು ತಿಳಿದುಕೊಂಡಿದ್ದೇನೆ. ಅಷ್ಟು ಮಾತ್ರವಲ್ಲ, ಮತ್ತೆ ಗೌರವ ಭಾವನೆ ಉಕ್ಕೇರಿ ಬರ್ತಾ ಇದೆ. ಆದ ಕಾರಣ ಇನ್ನು ಮುಂದಕ್ಕೆ ನೀನು ನನಗೆ ಅಣ್ಣ.
ಬಗೆಹರಿದ ಸಮಸ್ಯೆ ಉಂಟು. ನಿನ್ನ ಸಮಸ್ಯೆ ಅಂತದ್ದ? ಹೌದೌದು, ನನ್ನ ಹೊಟ್ಟೆಯೊಳಗೆ ತಳಮಳ, ಏನನ್ನಾದ್ರೂ ತಿನ್ನಬೇಕು, ಏನನ್ನಾದ್ರೂ ಜಾಗಿಯಬೇಕು, ಹಸಿವು. ಇದನ್ನು ತೀರಿಸುವಂತ ಬಗೆ ಒಂದು ನನಗೆ ಹೊಳೆಯಿತು. ಏನು? ನೋಡು. ಎಂತದ್ದು? ತೋರ್ತದ ವಿಶಾಲವಾಗಿ ನೀರು, ನೀರ ರಾಶಿ ಅಲ್ವೇನಾ? ಹೌದೌದು. ಈ ನೀರನ್ನೇ ಬಡಿಬೇಕು. ನೀರಿಗೆ ಬಡಿದ್ರಿ ಏನು? ನೀರಿಗೆ ನಾವು ಬಡಿದವಂತಾದ್ರೆ ನೀರ ಒಳಗಿರುವಂತ ಯಾವ್ದಾದ್ರು ಪ್ರಾಣಿ ಮೇಲೆ ಬರಲಿಕ್ಕೆ ಸಾಧ್ಯತೆ ಉಂಟು. ಸರಿ, ಆವಾಗ ನಾವು ಅದನ್ನು ಹಿಡಿದು ತಿನ್ನಬಹುದು. ತಡ ಮಾಡುದಲ್ಲ, ಬೇಡ, ನೀರಿಗೆ ಬಡಿಬೇಕು. ನೀರು ನಿನ್ನನ್ನು ಮುಕ್ಕುವ ಸಮಯ ಬಂತು. ಇವೆಲ್ಲಿ ಹೋದಪ್ಪ? ಕಾಣುವುದಿಲ್ಲಲ್ಲ. ತಮ್ಮ, ಓ ತಮ್ಮ, ಅಣ್ಣ, ಎಲ್ಲಿದ್ದೀಯಾ? ನಾನು ಇಲ್ಲಿದ್ದೇನೆ. ಏನ್ ಮಾಡ್ತಿದ್ದಿ? ಹತ್ತಿರ ಬಾರ. ಹತ್ತಿರ ಹತ್ತಿರ ಬಾರ. ಹತ್ತಿರ ನೀನೇ? ಇದು ನೀನೇ ಅಲ್ವಾ? ಮತ್ತೆ ನಾನು ಅಳದಿ ಕತ್ತಲೆ ಕಾಣುವುದಿಲ್ಲ. ಅದೇ ಹೌದು. ತಮ್ಮ, ಏನು ಅಲ್ಲಿ ಏನು ಮಾಡಿಕೊಂಡಿದ್ದಿ? ಏನು ಮಾಡುದು ಅಣ್ಣ, ಬಹಳ ಹುಡುಕಾಡಿದೆ, ಬಹಳ ಪ್ರಯತ್ನ ಪಟ್ಟದು ಮಾತ್ರ ಫಲ ಸಿಗ್ಲಿಲ್ಲ. ಎಂತದ್ದು? ಏನು ಕಾಣ ಸಿಗಲಿಲ್ಲ ಅಂತ. ಏನಿಲ್ವಾ? ಏನಿಲ್ಲ 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 ನನ್ನ ನಿನ್ನ ನಡುವೆ ಏನಿಲ್ಲ. ನೀನಲ್ಲ. ನಿನಗೆ ತಲೆ ಕಟ್ಟಿದೆ, ನನಗೆ ಹಾಸ್ಯವಾಗಿ. ಹುಡುಕುವುದಕ್ಕೆ ಜನ ನೀನಲ್ವಾ? ಏನಾದ್ರೂ ಸಿಕ್ಕಿದ ನಿನಗೆ? ಇಲ್ಲ. ನೀನು ಬರೇ ದಂಡ. ಏನ ದಂಡ? ತಮ್ಮ, ಏನು? ನಿನಗೆ ಸಿಗದಿದ್ರೆ ಬಿಡು, ನಾನು ನಿನ್ನನ್ನು ಬಿಟ್ಟು ಓ ಈ ದಾರಿಯಿಂದ ಬಹಳಷ್ಟು ನೀರಲ್ಲಿ ಮುಂದುವರಿದು ಬಂದೆ. ಹೌದಾ? ನನ್ನ ಕಣ್ಣಿಗೆ ಬಿತ್ತಲ್ವೇನಾ? ಕಣ್ಣಿಗೆ ಕಣ್ಣಿಗೆ ಕಸ ಬಿತ್ತದಂತ ಹೇಳಿದ್ದಲ್ಲ, ಕಣ್ಣ ದೃಷ್ಟಿಗೆ ಕಾಣ ಸಿಕ್ಕಿತ್ತು ತಮ್ಮ. ನಾನು ಕಂಡೆ. ಯಾರ ಕಂಡೆ? ಎಲ್ಲಿ ಕಂಡೆ? ನಿನ್ನ ಕಂಡೆ. ಎಂತದ ಕಂಡೆ? ನೋಡಿದೆ ಅಂತ. ಹೌದಾ? ನೀನು ನೋಡ್ಲಿಲ್ವಾ? ನೀನು ಮತ್ತೆ ಯಾವ ಕಡೆಗೆ ನೋಡುದಾ? ಹತ್ತಿರವಾ? ಹತ್ತಿರ ನಾನು ತೋರಿಸ್ತೇನೆ. ತೋರಿಸು. ನಿನಗೆ ಓ ಅಲ್ಲಿ ಒಂದು ಕಮಲ ಕಾಣ್ತದ ತಮ್ಮ? ಕಮಲ? ಅರಳಿದ ಕಮಲ. ಕಮಲ ಕಮಲ ಕೇವಲ ಕಮಲ ಮಾತ್ರ ಅಲ್ವಾ? ಕಮಲದ ಮೇಲೆ ಪ್ರಾಣಿಯೊಂದು ಕುಳಿತು ಗಡ 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 ಗಡ. ಏನು ಶಬ್ದ ಅಲ್ಲೇ ಕಾತ ಬೆಟ್ಟ ಭಯದಿಂದ ನಡುಗುತ್ತಾ ಇದೆ. ಹೌದಾ? ನೀನ್ ನೋಡ್ಲಿಲ್ಲಲ್ಲ? ತೋರಿಸ್ತೇನೆ. ತೋರಿಸು.
ಸಂತಾನ ಉತ್ಪಾತ ಪಿಂಡ ಸತ್ತಲ್ಲಿ ಸತ್ತು ಹೋಗ್ಲಿಕ್ಕೆ ಓಡ್ತದೆ. ಎಲ್ಲಿಗೆ ಓಡಿ ಹೋಗುದು? ಇವ ಇಲ್ಲಿ ಹೋದ? ಇವನದ್ದೊಂದು ಅವಸ್ಥೆ. ಎಂತದ ನಿನ್ನದು? ಎಂತದ್ದು ಯಾಪು ನಿನ್ನದ? ಎಂತದ್ದು ಎನ್ನದು? ನೀನು ಈ ರೀತಿ ಮಾಡಿದ್ದು? ನಾನೇ ಮಾಡಿದೆ? ನೀನು ನನ್ನ ಈ ರೀತಿ ಮಾಡಬಹುದಾ? ನಾನು ಆ ಪ್ರಾಣಿಯನ್ನು ಹಿಡಿದು ತಿನ್ನಬೇಕನ್ನೋಷ್ಟರಲ್ಲಿ ಹಿಂದಿನ ಒಂದು ಹೊಡೆದಂತ ಶಬ್ದ ತಿರುಗಿ ನೋಡಿದ್ರೆ ನೀನೆ ತಮ್ಮ. ಅದು ಹಾಗೆ ಅಲ್ವಾ? ನಾನು ನಿನ್ಗೆ ಪ್ರಾಣಿ ತೋರಿಸಿದ್ದ ಆಗ ನೀನು ಅದೊಂದು ಬೊಬ್ಬೆ. ಅಣ್ಣ ಪಿಡಿ, ಅಣ್ಣ ಪಿಡಿ. ನಾನು ಹಾಕಿದ್ದೆ ಕೈ. ಏನು? ಅದು ತಪ್ಪಿ ಬಿದ್ದೆತ್ತಾಯ್ತಾ? ನನಗೆ ನಾವೇ ಸುಧಾರಿಸುವ. ಅಣ್ಣ ಹೋಗುವ. ಮರೆಗೊಳ್ಳುತ್ತಲೇ ಮರೆಯಬಾರದೆ ಬಂದ ಕಷ್ಟವ ಅರಿತುಕೊಂಡೆ. ಮಗನೇ ಬ್ರಹ್ಮ, ಸೃಷ್ಟಿಯ ಕಾಯಕದಲ್ಲಿ ತೊಡಗಿಸಿಕೊಳ್ಳಬೇಕಾದಂತಹ ನೀನು ಈ ರೀತಿಯಾಗಿ ಅಶ್ರುಧಾರಿಯನ್ನು ಸುರಿಸುತ್ತಾ ನನ್ನನ್ನು ಪ್ರತ್ಯಕ್ಷೀಕರಿಸುವರೆ ಕಾರಣ ಏನು ಕಂದ? ದುಃಖಿಸುವುದಕ್ಕೆ ಬಲವಾದ ಕಾರಣ ಉಂಟು. ಏನದು? ತುಂಬಿರುವ ಜನ್ಮದಲ್ಲಿ ಇಬ್ಬರು ದಾನರು ಹುಟ್ಟಿ ಮೆರೆಯುತ್ತಾ ಇದ್ದಾರೆ. ನನ್ನನ್ನೇ ತಿನ್ನುವುದಕ್ಕಾಗಿ ಬೆನ್ನಟ್ಟಿಸಿಕೊಂಡು ಬರ್ತಾ ಇದ್ದಾರೆ. ದುಷ್ಟರ ಕೈಯಿಂದಾಗಿ ತಪ್ಪಿಸಿ ಅದೆಷ್ಟು ದೂರ ಬಂದರೂ ಕೂಡ ದಾನವರು ಬೆನ್ನಿಡುತ್ತಾ ಇದ್ದಾರಮ್ಮ. ನೀನೇ ಕಾಪಾಡಬೇಕು. ಮರುಗದಿರು ಅತಿಮಾಯಾದ ನಾನು ಯೋಗಮಾಯಾಗಿ ಶ್ರೀಹರಿಯನ್ನು ಸೇರಿಕೊಂಡ ಕಾರಣ ಆತನು ಯೋಗ ನಿದ್ರೆಯಲ್ಲಿದ್ದಾನೆ. ಆದಷ್ಟು ಶೀಘ್ರವಾಗಿ ಆತನನ್ನು ಅಗಲಿ ಹೋಗುತ್ತೇನೆ. ಎಚ್ಚರಗೊಂಡ ಆತನಿಗೆ ಈ ಸುದರ್ಶನ ನೀಡು. ಇದನ್ನು ಪಡೆದುಕೊಂಡಂತಹ ಶ್ರೀಹರಿಯು ಆ ಇರುವರು ದೈತ್ಯರನ್ನು ಸಂಹರಿಸುತ್ತಾನೆ. ಅಷ್ಟರವರೆಗೆ ನಾನೇನಿರಬೇಕು ತಾಯಿ? ಶ್ರೀಹರಿಯ ನಾಭಿಕಮಲದಲ್ಲಿ ಮರೆಯಾಗಿರು. ನಿನಗೆ ಶುಭವಾಗಲಿ. ಯೋಗಮಾಯೆಯೋ ನಳಿನ ಲಾಭನ ತೊರೆಯ ಕುಳಿತಿರಲು ಕಿರುನಗೆಯ ಬೀರುತ್ತ ತನ್ನ ಬದಲಿಯೇ ಒಂದೊಮ್ಮೆಗೆ ನಿದ್ದೆಯಿಂದ ಎಚ್ಚೆತ್ತುಕೊಂಡೆ. ಜಲದಿಯಲ್ಲಿ ಪೆರ್ದೆರೆಗಳು ಏಳುವುದಕ್ಕಾರಂಭವಾಯಿತು. ಯಾಕೆ ಈ ವಿಪರೀತ ಎನ್ನುವ ಹಾಗೆ ಯೋಚಿಸಿದಾಗ ಓಡೋಡಿ ಬಂದಂತಹ ಬ್ರಹ್ಮ ಆಡಿದ್ದಿಷ್ಟೇ. ಜಲದಲ್ಲಿ ಉದಿಸಿದ ಧೂರ್ತರೀರುವರು ತಿನ್ನುವುದಕ್ಕಾಗಿ ಬೆನ್ನಟ್ಟಿ ಬರ್ತಾ ಇದ್ದಾರೆ. ಜೊತೆಗೆ ಸುದರ್ಶನವನ್ನಿತ್ತಿದ್ದೇನೆ. ನೋಡುವ ಯಾರಂತ ಬರಲಿ. ಎಂತಪ್ಪ? ಅಲ್ಲ, ಗಟ್ಟಿ ಬೇಡ ಅಂತ. ನಿನಗೆ ಗಟ್ಟಿ ಕೊಟ್ಟದ್ದು ಯಾರಿಲ್ಲಿ? ಯಾರು ಹೇಳಿದ್ದು? ನಿನಗೆ ಗಟ್ಟಿ ತಿಂದ್ರೆ ಏನು ಅಜೀರ್ಣ ಆಗ್ತದ? ಅಯ್ಯೋ, ಅದು ಹಾಗಲ್ಲ. ಮತ್ತೆ ಹೇಗೆ? ಬೊಬ್ಬೆ ಹಾಕಬೇಡಿ ಅಂತ. ಈಗ ಗಟ್ಟಿ ಅಂದ್ರೆ ಬೊಬ್ಬೆಯ? ಹೌದು, ನೀವು ಬೊಬ್ಬೆ ಹಾಕಿದ್ರೆ ನಾನು ಮಾತಾಡುದು ಕೇಳುದು ಹೇಗೆ? ಅದು ಬೊಬ್ಬೆ ನೀರಿನ ಶಬ್ದ. ಹೌದಾ? ಗೊತ್ತಾಯ್ತಲ್ವಾ? ನೀವು ಮೆಲ್ಲ ಮಾತಾಡ್ಲಿಕ್ಕೆ ಗೊತ್ತಿರುವ ನಿಮಗೆ? ನಮಗೆ ಮೆಲ್ಲ ಮಾತಾಡಿ ಅಭ್ಯಾಸ ಇಲ್ಲ. ಮೆಲ್ಲ ಮಾತಾಡಿದ್ರೆ ಸಾಯ್ತೀರಾ? ನೀನು ಜೋರು ಮಾತಾಡಿದ್ರೆ ಸಾಹಿತ್ಯ. ನನಗೆ ಅಭ್ಯಾಸವೇ ಇಲ್ಲ. ಅದೇ ನಮಗೆ ಅಭ್ಯಾಸ ಇಲ್ಲ ಅಂತ. ಆಯ್ತು, ಬಿಡುವ. ನಾವು ಹುಟ್ಟಿದ ತಕ್ಷಣ ಹೇಗೆ ಮಾತಾಡುದು? ಹುಟ್ಟುವಾಗಲೇ ಹೀಗೆ? ಕಷ್ಟ. ಏನು?
ನೀನು ಕುಳಿತದ್ದ? ನಿನಗೆ ಹೇಗೆ ಕಾಣ್ತದೆ? ಅದೇ ಕುಳಿತ ನಿನ್ನನ್ನು ನಿನಗೆ ಕಣ್ಣು ಕಾಣುವುದು ಕಾಣ್ತದೆ. ಕುಳಿತದ್ದೇ. ಯಾವುದರ ಮೇಲೆ? ಇದು ವಟವೃಕ್ಷದ ಎಲೆ. ಎಂತದ್ದು ನಿನ್ನ ತಟಪಟ? ಅಲ್ಲ, ಮತ್ತೆ ಇದು ಆಲದ ಎಲೆ. ಎಲೆಯ? ಹೌದು. ಮುಳುಗುದಿಲ್ವಾ? ಕುಳಿತದ್ದು ನಾನಲ್ವಾ? ನಾವಿಬ್ಬರು ಒಂದಾಗಿ ಬಂದದ್ದು ಯಾಕೆ? ಯಾಕೆ? ಈ ಸಲ ನಿನ್ನನ್ನು ಮುಳುಗಿಸುವುದಕ್ಕೆ. ನೀವು ಜೊತೆಗೆ ಮುಳುಗ್ತೀವಿ. ಮೊಣಕಾಲು ಪರ್ಯಂತ ಇರ್ಪುದು ನೀರು. ಮೂಗಿಗೆ ಹೋದ್ರೆ ಮೂಗಿಗೆ ಎಲ್ಲ ಏನಾಗುದಿಲ್ಲ ನನಗೆ. ಆಯ್ತಾಯ್ತು. ಕುಳಿತುಕೋ ಆಕ್ಷೇಪ ಮಾಡುದಿಲ್ಲ. ಏನಾಯ್ತು? ನಮ್ಮನ್ನು ಕಂಡು ನೀನು ನಕ್ಕಿದ್ಯಾಕೆ? ಅದೊಂದು ನಾನು ಮಾಡಿ. ನೀನೇ ಮಾಡಿದ್ದು. ನಿನಗೆ ಸಂಬಂಧಪಟ್ಟದ್ದು. ಇಲ್ಲ ಇಲ್ಲ ಇಲ್ಲ. ನೀನೇ. ಆಹಾ, ಎಂತದ ಆಹಾ? ನಗು ಬೀರಿದ್ದು ಬೀರುತ್ತಾ? ಬೀರುತ್ತಾ ಬೀರುತ್ತಾ. ಎರಡು. ಒಮ್ಮೆ ಅವನಿಗೆ ಒಂದು ನನಗೆ. ಎರಡೆರಡು ಬಾರಿ ನಗು ಬೀರಿದ್ದು. ಏನು ಹಾಸ್ಯ ಮಾಡ್ತೀಯಾ? ಆದಿತಾ? ಗೊತ್ತಿಲ್ಲ. ನಾನು ಸುಮ್ಮನೆ ನಗುವುದು. ಹೌದಾ? ಮೇಲು ನಗು, ಹುಸಿ ನಗು, ಮುಸಿ ಮುಸಿ ನಗು. ಹಾಗಲ್ಲ. ಮತ್ತೆ? ನಾನು ಸದಾನಂದ. ಯಾವ ಸದಾನಂದ? ಅಲ್ಲ, ಸದಾ ಆನಂದ. ಆಹಾ. ಆನಂದ. ನಿತ್ಯಾನಂದ. ಆಹಾ, ದಯಾನಂದ. ಎಲ್ಲ ನಮ್ಮ ಏಯ್! ಕುಳಿತುಕೋ. ಮತ್ತೆ? ಮೊದಲೊಂದು ಪ್ರಾಣಿ ನೀರಲ್ಲಿ ನೋಡಿದ್ದೇವೆ. ಹಾ. ಕಾಣುವುದಕ್ಕೆ ಬೆಳ್ಳಗೆ 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 ತೆಲ್ಲಗೆ ತೆಲ್ಲಗೆ ಇತ್ತು. ಸರಿ. ಅದನ್ನು ತಿನ್ಬೇಕೆಂಬ ಉದ್ದೇಶದಿಂದ ಹಾ. ಓಡಿಸಿ 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 ಎಂತದ್ದು? ಇಳಿಬೇಕು. ಎಳಿಲಿಕ್ಕೆ ಸಮಯ ಇಲ್ಲ. ಈಗ ಅದಿಲ್ವಾ? ಅದು ಕಾಣುವುದಿಲ್ಲ, ನೀನು ಕಾಣುತ್ತಾ ಇದ್ದಿ. ವ್ಯತ್ಯಾಸ ಉಂಟಾ? ಹೌದಪ್ಪ. ಹೇಗೆ? ಅದು ಬೆಳ್ಳಗೆ ಬೆಳ್ಳಗೆ. ಆಹಾ. ನಿನ್ನ ಮೈಯ ಬಣ್ಣವೇ. ಏನಾಯ್ತು? ಓ ಕರಿಯ, ಓ ಕರ್ಗುಡ, ಓ ಚೋಟುತ್ತದವ, ಓ ಎಣ್ಣೆ ಮಸಿ. ಅಯ್ಯೋ, ಅಷ್ಟೆಲ್ಲ ಸುಮ್ಮನೆ ಸಮಯ ವ್ಯರ್ಥ ಯಾಕೆ? ಮತ್ತೆಂತದ್ದು? ಒಂದೇ ಶಬ್ದದಲ್ಲಿ ಚಂದ ಅಂತ ಹೇಳಿದ್ರೆ ಮುಗೀತಲ್ಲ. ಯಾವುದು ಚಂದ? ಹಾ. ಇದು ಚಂದ. ಮತ್ತೆ? ಇದು ಚಂದ. ಚಂದಪ್ಪ. ಚಂದಪ್ಪ ನಿನ್ನ ಅಪ್ಪ. ಹಾಗಲ್ವೋ? ಮತ್ತೆ? ಚಂದಕ್ಕಿಂತ ಚಂದ. ನಾವು ಚಂದ. ಅದು ಸರಿ. ಹಾ. ಇಷ್ಟೆಲ್ಲ ಮಾತಾಡುವ ನೀವು ಯಾರು ಅಂತ ನಾನು ಗೊತ್ತಲ್ಲ? ಸಾಮಾನ್ಯದವನಲ್ಲ. ಏನು ಬಾ? ನಾನೇ ವೀರ, ಶೂರ. ಸೇರಿಸಿದ್ರೆ ವೀರಶೂರರಯ್ಯ ನೀವೋ. ಗುರಿದೋಷವಾಗಿ ನಾದಿದವು ಯಾರ ಕಂಡಿರಯ್ಯ ಮೊದಲ ಯಾರೇ ಕಂಡಿರಯ್ಯ ಮೊದಲು ನಾ ಅರಿಯೇ ನಿಂದು ವೀರಶೂರರಯ್ಯ ನೀವು ಗುರಿದೋಷವಾಗ್ತಿದ್ದೋ ಯೋಗದಲ್ಲಿರಯ್ಯ ಮೊದಲು ತೋರುವ ಜಲದಧಿಕಾರಿಯಾಗಿರುವೆ ತೋರುವ ಜಲದಧಿಕಾರಿಯಾಗಿರುವೆ ಬೇರೆ ಕಾಣೆ ಎಲ್ಲ ಹೊರಗು ವಾರಿಧೈರ್ಯರಿಯೇ ಬೇರೆ ಕಾಣೆ ಎಲ್ಲ ಹೊರತು ವಾರಿಧಿಯಲಿಯೇ ವಾರಿಧಿಯಲಿ ಧೀರಶೂರರಯ್ಯ ನೀವೋ ಭೂರಿದೋಷವಾಂತಿದಿಟುವೋ ಯಾರಗಂಡಿರಯ್ಯ ಮೊದಲು ನಾರಿನಿಂದೋ ಧೀರ ಶೂರರಯ್ಯ ನೀವು ತೀರ ಶೂರ ರೈ ನೀವು. ಅದು ಎಂತದ ಹಾಗೆ ಅಂದ್ರೆ? ಏನೋ ಏನೋ ಹೊಗಳಿದ್ದು ನೀನು ಹೊಗಳಿಕೆ ಮಾಡುವವನ? ಅಲ್ಲ, ನಿಮ್ಮನ್ನು ಕಂಡು ಯಾರು ಕಂಡು? ಅವ ಅವ ಕಂಡುವ? ನೀನು ನಾನು ಕಂಡುವ? ಇಲ್ಲಿ ದೊಡ್ಡ ಕಂಡು ನೀನೆ. ಹಾಗಲ್ಲ, ಅದು ಮತ್ತೆಂತದ್ದು? ನಿಮ್ಮನ್ನು ನೋಡಿ. ಕಂಡು ಅಂದ್ರೆ ನೋಡಿಯಾ? ಹೌದು. ಅದನ್ನು ಮೊದಲು ಹೇಳಿಕೇನು ಈಗ ಸಂಕಟ ಹೇಳಿದೆ ಅಲ್ಲ. ಹ್ಮ್. ಭೂರಿ
ತಮ್ಮ ಏನ ನಿನಗೆ ಬಂತ? ನನಗೆ ಬರ್ಲಿಲ್ಲ. ಬೇಕಾದ್ರೆ ಅಲ್ಲಿ ಹೋಗು. ನಿನ್ನ ಪೂರಿ ನಿನ್ನ ಇಲ್ಲಿ ಪೂರಿ ಕೊಟ್ಟದೆ ಯಾರಿಗೆ? ಬರ್ಬೇಕಷ್ಟೇ. ನೀನು ಯಾವುದರ ಬಗ್ಗೆ ಮಾತಾಡ್ತಿ ಅಂತ ನನಗಂತೂ ಈಗ ಗೊತ್ತಾಗಿಲ್ಲ. ನೀನು ಹೇಳಿದ್ದಲ್ವಾ ನಮ್ಮನ್ನು ನೋಡಿ ಪೂರಿ ಅಂತ. ಹಾಗಲ್ಲ ಅದು. ಮತ್ತೆ ಭೂರಿತೋಷವಾಯ್ತು ಅಂದ್ರೆ? ಅಂದ್ರೆ ಹೆಚ್ಚು ಸಂತೋಷವಾಯ್ತು. ಅದು ನಿನ್ಗೆ ಹೆಚ್ಚು ಸಂತೋಷ ಆಗುದು ಯಾಕೆ? ಕಾರಣ ಉಂಟು. ಏನು? ಈ ಜಲದಿಯಲ್ಲಿ ನಾನೊಬ್ಬನೇ ಇದ್ದವ. ಈಗ ನೀವು ಬಂದಿದ್ದೀರಿ. ಏಯ್! ನಾವು ಬಂದದ್ದ? ನಾವು ಎಷ್ಟು ವರ್ಷದಿಂದ ಈ ಜಾಗದಲ್ಲಿ ಇದ್ದೇವೆ. ಹೌದಾ? ಮತ್ತೆಂತದ್ದು? ಈ ಸರಿ, ನೀರಲ್ಲೇ ಸರಿ. ಇರುವುದು ನಾವು. ಹೌದಾ? ಹಾ. ಹಾಗೆ ಅಂತ ಸಂತೋಷ ಆಗುದಕ್ಕೆ ಬೇರೊಂದು ಕಾರಣ ಉಂಟು. ಏನು? ನಾನೊಬ್ಬನೇ ಮಾತಾಡುವುದಕ್ಕೆ ನನಗೆ ಯಾರು ಜೊತೆ ಇರ್ಲಿಲ್ಲ. ಹುಡುಕು. ಹಾಗಾಗಿ ನಾನೊಂದು ಜೊತೆ ಹುಡುಕ್ತಾ ಇದ್ದೇನೆ. ನೀರಲ್ಲಿ ಹುಡುಕು, ಏನಾದ್ರೂ ಸಿಕ್ಕಿತು. ಸಿಕ್ಕಿತು. ಎಂತದ್ದು ಸಿಕ್ಕಿತು ಜೊತೆ. ಯಾವುದು ಸಿಕ್ಕಿತು? ನನಗೆ. ಯಾರು? ನೀವು. ಏಯ್! ಕೆಟ್ಟವಳೆ, ನಿನಗೆ ಜೊತೆಗಾರು ನಾವ? ಹೌದು. ನಮ್ಮ ಯೋಗ್ಯತೆ ಎಂತದ್ದು, ನಿನ್ನ ಹಣೆ ಬರೆ ಎಂತದ್ದು. ಹಾಗಿದ್ರೆ ನಿಮಗೆ ಸಮ ಇಲ್ಲ. ಸಮ ನಿನಗೆ ಇಲ್ಲ. ಅಲ್ಲ, ಸಮಾಗಾರರು ನಮಗೆ ಜೊತೆಗಾರರು ಯಾರೂ ಇಲ್ಲ, ನಾವೇ. ಹೌದು. ಮತ್ತೆ ಸಂತೋಷ ಆಗುದಕ್ಕೆ ಇನ್ನೊಂದು ಕಾರಣ ಉಂಟು. ಏನು? ನಿಮ್ಮನ್ನು ಆಗದಿಂದ ನೋಡ್ತಾ ಇದ್ದೀನಿ. ನೋಡು ನೋಡು ನೋಡು. ಏನು ಆಯ, ಏನು ಕಾಯ, ಏನು ಅಂದ, ಏನು ಚಂದ. ಅದು ಎಂತದ ಆಯ ಕಾಯ? ನಿಮ್ಮ ದೇಹ ಸೌಂದರ್ಯ ಹೊಗಳಬೇಕು ಅಂತ ಮನ ಆಗಿದೆ. ಇನ್ನು ಹೊಗಳ್ತೀಯ? ಹೌದು. ನಿನ್ನ ಮೀಸೆ ಅವನ ಕೇಶ, ನಿನ್ನ ಕೊರಳು ಅವನ ಬೆರಳು, ನಿನ್ನ ಸೊಂಟ ಅವನ ಕಂಠ, ನಿನ್ನ ಬಾಯ. ಮುಂದೆ ಬಾ, ಮುಂದೆ ಬಾ. ಎಷ್ಟು ಮುಂದೆ ಬೇಕಾದ್ರೂ ಹೋಗಬಹುದು. ನೀನ್ ಎಂತದ್ದು ಪಟ ಈ ಜಲಕ್ಕೆ ಪಟ ಪಟ ಮಾಡಿದ್ಯಲ್ವ? ಸೊಂಟ ಕಂಠ ಸೊಂಟ ಕೊರಳು ಕಂಠ ಬೆರಳು, ನಿಂತು ಮಾತಾಡ್ಬೇಡ ನೀನು. ಕೊರಳು ಮೇಡ್ ಬಾಯಿ. ಮಾನ್. ನಿನಗೆ ಅರ್ಥ ಆಗ್ಲಿಲ್ವಾ? ನೀನು ಹೇಳುವುದೇ ನನಗೆ ಅರ್ಥ ಆಗುದಿಲ್ಲ. ಏನಾಯ್ತು ಈಗ? ಹೌದೇನಾ? ಏನು? ಅವನ ಬಾಯಿ ನನ್ನ ಕೈಯ. ಯಾರು ಹೇಳಿದ್ದು? ಈಗ ನೀನು ಹೇಳಿದ್ದಲ್ವಾ? ಬೇರೆ ಬೇರೆ. ನೀನು ಒಂದೇ ಅಂತ ಹೇಳಿದ್ದಲ್ವಾ? ಮಧ್ಯದಲ್ಲಿ ಮತ್ತು ಉಂಟಲ್ಲ. ಈಗ ಮಧ್ಯದಲ್ಲಿ ಮತ್ತುಂಟಾ? ಹೌದು. ಅದನ್ನು ಬಿಟ್ಟದ್ದು ಯಾಕೆ? ಸೇರಿಸ್ಲಿಕ್ಕೆ ನೀವಿಲ್ವಾ? ನೀನು ಬಿಟ್ಟದನ್ನು ಸೇರಿಸುವುದಕ್ಕೆ ನಾವಿರುವುದಾ? ಎಂತದ್ದು? ಹಾಗಲ್ಲ, ಈಗ ಮಧ್ಯದಲ್ಲಿ ಮತ್ತು ಸೇರಿಸಬೇಕು. ಆಮೇಲೆ ಹೇಳಿದ್ಯಲ್ವಾ? ಏನು? ಅವನ ಹುಬ್ಬಿನಿಂದ ಈ ಮೀಸೆ ಮಾಡಿದ್ದ. ಅದು ಮಾಡಿದ್ದ. ಇದು ಮಾಡಿದ ಮೀಸೆನಾ? ಮಾಡಿದ್ದ. ಮೂಡಿದ್ದು. ಇದು ಮೂಡಿದ ಮೀಸೆ. ಮತ್ತು ಸೇರಿಸಬೇಕು. ಮೀಸೆಲ್ಲದ ಜಾತಿಗೆ ಮೀಸೆ ವಿಷಯ ಬೇಡ. ಅಲ್ಲ, ಮತ್ತೆಂತದ್ದು? ಎಲ್ಲ ಬಿಡಿ, ಮಧ್ಯದಲ್ಲಿ ಮತ್ತು ಸೇರಿಸ್ತಾ ಹೋಗಿ. ಎಲ್ಲದಕ್ಕೂ ಮಧ್ಯ ಉಂಟಲ್ಲ. ಹೌದು. ಬಂದು ಕೇಳಿದ್ದೇನು? ತೋರು ಬೇಗ ಮೊದಲು ಕಂಡ ಫೋರನಲ್ಲಿ ಹೋದ ಪಂಡ. ನಿನ್ನಲ್ಲಿ ಕೇಳಿದ್ದು. ತೋರು ಬೇಗ ಮೊದಲು ಕಂಡ. ಇಲ್ಲಿ ಕಂಡ. ಇಲ್ಲಿ ಉತ್ತರ ಬೇಕಾ? ಉತ್ತರ ಕೊಡ್ಬೇಕು. ಗೊತ್ತಿಲ್ಲಲ್ಲ. ಎಂತದ್ದು? ಗೊತ್ತಿಲ್ಲ. ನೀನು ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ನಮ್ಮ ಹತ್ತಿರಕ್ಕೆ ಬಂದದ್ದ? ಅಲ್ಲ, ನನಗೆ ವಿಷಯ ಗೊತ್ತಿಲ್ಲ. ಸತ್ಯ ಗೊತ್ತಿಲ್ವಾ? ಗೊತ್ತೇ ಇಲ್ಲ. ಹೌದಲ್ವಾ? ಹೌದು. ವಿಷಯ ಬಿಡುವ. ಬಿಡುವ. ಈಗ ನಿನ್ನ ಬಗ್ಗೆ. ನನ್ನ ಬಗ್ಗೆ. ನೀನು ಯಾರು? ನನ್ನ ಬಗ್ಗೆ ಗೊತ್ತಿಲ್ಲದೆ ಏನು? ಏನು ನೀನು ಯಾರು? ಪ್ರಚಾರ ಉಂಟು. ಹೌದಾ? ಹೌದು. ಯಾರು ನೀನು? ಜನ ಯಾರು? ಕಾಣುತ್ತಿರುವ ಜಲದಿಗೆ ನಾನೇ ಒಡೆಯ. ಏನು ನಿನ್ನದು? ವಟ ವೃಕ್ಷದ ಎಲೆ. ಅದರ ಮೇಲೆ ನೀನು ಕುಳಿತದ್ದು. ಹೌದು. ಮಾತ್ರವಲ್ಲ, ಬಾಯಲ್ಲಿ ಪಟ ಪಟ ಆವಾಗದಿಂದ ಬಿಡ್ತಾ ಇದ್ದಿ. ಏನು ನಮ್ಮ ವಿಷಯ ನನಗೆ ಗೊತ್ತಿಲ್ಲ. ನಾವು ಯಾರು, ಎಷ್ಟು ಬಲಾಢ್ಯರು ಎಂಬುದು ನಿನಗೆ ಪರಿಚಯ ಆಗ್ಲೇಬೇಕು. ನಮ್ಮ ಸಾಮರ್ಥ್ಯದ ಬಗ್ಗೆ. ಕೋಪವಂತ. ಕೋಪ ಬರದೆ ನೀನು ಇಲ್ಲಿಗೆ ಯಜಮ. ಹೌದು. ಒಡೆಯ. ನೀರಿಗೆ ಒಡೆಯ. ನಾವಿರುವಾಗ ನೀನು ಆಗ್ಲಿಕ್ಕೆ ಸಾಧ್ಯವಿಲ್ಲ. ನಿನ್ನನ್ನು ಏನು ಮಾಡ್ತಾ ಗೊತ್ತುಂಟ? ಇದೆಂತದ್ದು? ಅದೆಂತದ್ದು ನಿನಗೆ ಗೊತ್ತಿಲ್ಲ. ಕೈ. ಎಂತ ಕೈಯ? ಒಂದೇ ಬಾರಿ ನಿನ್ನ ಇಲ್ಲಿಗೆ ಕೊರಳಿಗೆ ಕೈ ಹಿಕ್ಕು. ಒಂದೇ ಬಾರಿಗೆ. ಒಂದೇ ಬಾರಿ ಮೇಲೆ ನಾವು ಒಮ್ಮೆಲೆ ಅಂತ ಹೇಳಿದ್ದು. ಅದೇ ಇವ ಹೇಳಿದ್ದಲ್ವಾ? ಇನ್ನು ಅದನ್ನು ವ್ಯತ್ಯಾಸ ಹಿಡಿತೇವೆ. ಬದಲಾವಣೆ ಮಾಡಬೇಕು ಶಬ್ದ. ಆಯ್ತು ಆಯ್ತು. ಈಗ ಹಿಡಿತೇವ? ಇಲ್ಲಿ ಇಡ್ತೇವೆ, ಹೀಗೆ ಮಾಡ್ತೇವೆ. ಹೀಗೆ ಮಾಡಿ ನಾವಿಬ್ಬರು ಸಮಾನವಾಗಿ ಪಾಲು ಮಾಡಿ ತಿಂದೆವು. ತಿನ್ನುವುದಾ? ನಮಗೆ ಪರಿಹಾರ ಆದಿತ್ತು. ಈಗ ಬೆರಳು ಬೆರಳು ವಿಷಾದೇನು? ಒಳ್ಳೆ ಮಾತೆ ಹೋದ್ರೆ ಸರಿ. ಹೋಗದಿದ್ರೆ ನೀವು ಹಿಡಿದು ನೀರಿಗೆ ಬಡಿ.
ಸಾಯ್ಬೇಕಲ್ಲ, ನಾವು ತಿನ್ಬೇಕಲ್ಲ. ತಮ್ಮ ಏನು ಸತ್ತದ್ದಕ್ಕೆ ಹೆಚ್ಚು ಹೊಡೆಯುವುದು ಬೇಡ. ಮತ್ತೆ ತಮ್ಮ ಸಿಕ್ಕಿತು ಒಂದು ಪ್ರಾಣಿ, ಹೌದು, ಇದನ್ನು ಸಮಪಾಲು ಮಾಡಿ ತಿನ್ಬೇಕು. ಅದು ಹೌದು. ಈಗ ಪಾಲು ಮಾಡುದು ಯಾರು? ಅದು ನೀನೆ. ನಾನೇ ಮಾಡ್ಬೇಕಾ? ಹಾ. ಈ ಪ್ರಾಣಿಯ ಹಾ. ಒಂದು ಕೈ ಒಂದು ಕಾಲಿನಿಗೆ, ಒಂದು ಕೈ ಒಂದು ಕಾಲಿನಿಗೆ ಸರಿಯಾಗಿ ಎಳೆಯುವ. ಹೇಳಿದ್ರೆ ಯಾರಿಗೆ ಎಷ್ಟೆಷ್ಟು ಬರ್ತದೆ ಅಷ್ಟಷ್ಟು ಅವರಿಗೆ. ಯಾವಾಗ ಹೇಳಿದು? ಈಗ ತಿನ್ನುವುದು ಬೇಡ, ಮತ್ತೆ? ಸ್ವಲ್ಪ ಹೊತ್ತು ಕಳೀಲಿ ಆಮೇಲೆ. ಸರಿ. ಸೆಣಸಿ ಬಂದ ಸಹಸ್ರಕಾಲದಿ ಧನುಜರಲಿ ಜಯ ಸೇರದಿರುತ್ತಿರೆ. ಏನು ಮಾಡಲಿ? ವನಜನಾಭನು ಸ್ಮರಿಸಿ ಭಕ್ತಿಯುಳ್ ಆದಿಮಾಯೇನೋ ಮನದೊಳರಿದನು ಧುರದೊಳಸದನು ಹಣಗಳಿಸುವೆ ಕಪಟದೊಳಗಿಲ್ದೆನು ವೀರರನು ಪಗಲುಗಳಿಂದೆನು ದುಷ್ಟರೊಡನೆ ಹೋರಾಟ ಕಾಲದಲ್ಲಿ ನನ್ನ ಪಾಲಿಗೆ ಜಯ ಲಭಿಸದೆ ಹೋಯಿತು. ಏನು ಮಾಡಲಿ ಎನ್ನುವ ಹಾಗೆ ಜಗನ್ಮಾತೆಯನ್ನು ಪ್ರಾರ್ಥಿಸಿಕೊಂಡಾಗ ಶಕ್ತಿಯಿಂದ ಆಗದನ್ನ ಯುಕ್ತಿಯ ಮುಖೇನ ಮಾಡು, ಅವರಿಗೆ ಮುಕ್ತಿ ಕರುಣಿಸುವಂತಾಡಿದ್ದಾಳೆ. ನೋಡುವ ಬರ್ಲಿ ಇವರು. ಮೆಚ್ಚಿದೆ ನಿಮ್ಮ ಸಾಹಸಕ್ಕೆ ಬಲು ಝೊಂಚಿನ ತೋಳ ವಿಕ್ರಮಕ್ಕೆ ಅಚ್ಚರಿಯಾಗಿ ನಾನು ಚರಿಸುವುದೇನು ಅಚ್ಚರಿಯದ ಅದರಹುದು ಸಂಗರದಲ್ಲಿ ಮೆಚ್ಚಿದೆ ನಿಮ್ಮ ಸಾಹಸಕ್ಕೆ ಬಲು ಝೊಂಚಿನ ತೋಳ ವಿಕ್ರಮಕ್ಕೆ ಮೆಚ್ಚಿದೆ ಮೆಚ್ಚಿದೆ ಮೆಚ್ಚಿ. ಏನು ಮೆಚ್ಚಿದ್ಯಾ ನೀನು? ನಿಮ್ಮ ಹೆಚ್ಚಿನ ತೋಳ. ನಮಗೆ ಎಲ್ಲಿಂಟು ಹೆಚ್ಚಿನ ತೋಳು? ಆಹಾ, ಮತ್ತೆ? ಇತ್ತ ತೋಳಿನಲ್ಲಿ ಇರುವ ಹೆಚ್ಚಿನ ವಿಕ್ರಮಕ್ಕೆ ಮೆಚ್ಚಿದೆ ಅಂತ. ತೋಳ ಶಕ್ತಿಗೆ ಮೆಚ್ಚಿದ್ಯ? ಹೌದು. ಹಾ. ನಡೆದಂತ ಯುದ್ಧದಲ್ಲಿ ಏನಾಯ್ತು? ಏನಾಯ್ತು? 5,000 ನಷ್ಟ. ಹೋಗ್ಲಿ, ತಲೆ ಬಿಸಿ ಮಾಡಬೇಡ. ಯಾಕೆ? ನಿನಗೆ ಧರ್ಮಕ್ಕೆ ಸಿಕ್ಕಿತಲ್ವಾ? ಹಾಗಲ್ಲ, ಮತ್ತೆ 5,000 ವರ್ಷಗಳು ಕಳೆದು ಹೋಯಿತು ಅಂತ ದಿವಸ ಹೋದದ್ದೇ ಗೊತ್ತಾಗ್ಲಿಲ್ಲ. ಗೊತ್ತಾಗಲಿಲ್ಲವಾ? ಆಹಾ. ಹಾಗೆ ಅಂತ ಆದಂತಹ ಯುದ್ಧದಲ್ಲಿ ಏನಾದ್ರೂ ಒಂದು ನಿರ್ಣಯ ಆಗಬೇಕಾ ಬೇಡ? ನಿರ್ಣಯ ಆಯ್ತಾ? ಆಯ್ತಲ್ಲ. ಏನಾಯ್ತು? ನಡೆದಂತಹ ಹೋರಾಟದಲ್ಲಿ ಗೆದ್ದವನಾನೇ. ನೀನು ಗೆದ್ದವನ? ಅಲ್ಲ, ನೀನು ಗೆದ್ದವನೇ ಅನ್ನುವ ಪ್ರಶ್ನೆ. ಮತ್ತೆ ಗೆದ್ದವರು ಯಾರು? ಸೋತವರು ನೀವೇ. ನಾವು ಸೋತವರ? ಪ್ರಶ್ನೆ. ನೀನೆಲ್ಲ ಪ್ರಶ್ನೆ ಇಡುವುದಾ? ಹಾಗಲ್ಲ, ಮತ್ತೆಂತದ್ದು? ನಿಮ್ಗೆ ಅರ್ಥ ಆಗ್ಲಿಲ್ಲ. ಆಹಾ. ಸ್ವಲ್ಪ ಕ್ಲಿಷ್ಟ. ಎಂತ ನಿಮ್ಗೆ ಕಷ್ಟ ಹಾ. ಅಲ್ಲ, ಹೇಳಿದ್ ನಾನು. ಇಲ್ಲಿ ಹಾ. ಗೆದ್ದವರು ನೀವು, ಹಾ. ಸೋತವ ನಾನು. ಏನು ಎದ್ದು ಬಂದದ್ದು ಬಿದ್ದವ? ನಿಮಗೆ ಏನಾದ್ರೂ ಕೊಡುವ ಅಂತ. ಯಾರಿಗೆ? ಗೆದ್ದಂತಹ ನಿಮಗೆ ಏನಾದ್ರೂ ಕೊಡುವ ಅಂತ. ಧೈರ್ಯ ನಮೀಗ? ನನಗೆ ಬೇಡ, ಅವರಿಗೆ ಕೊಡು ನೋಡ. ಏನು ಕೊಡುವುದಾ ನೀನು? ಅಲ್ಲ, ಅವಯೋಚನೆ ಮಾಡಿದೆ ನಿನಗೆ 4 ಬಿದ್ರೆ ಬೀಳ್ಲಿ ಅಂತ. ಹಾಗೆಲ್ಲ ಬಿದ್ದದ್ದು ಸಾಕಾಗ್ಲಿಲ್ಲ. ಕೊಡು. ಈಗ ಗೆದ್ದಂತಹ ನಿಮಗೆ ನಾನು ಏನಾದ್ರೂ ಒಂದು ಪುರಸ್ಕಾರ ಕೊಡುವ ಅಂತ. ಯಾಕಂದ್ರೆ ಗೆದ್ದವರಿಗೆ ಆಗಾಗ ಮಾನ ಸನ್ಮಾನ ಆಗ್ತಾ ಇರ್ಬೇಕು. ಏನು ನೋಡಿ, ಪುರಸ್ಕಾರ? ಮೇಲೆ 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 ಮತ್ಸರ ಪಡಬಾರ್ದು ನಾವು. ಎಂತದ ನಿನ್ನ ಪುರಸ್ಕಾರ? ಅಲ್ಲ, ನಮ್ಮನ್ನು ಕಾಣುವಾಗ ನಾವು ನೀವು- ಬೇಡುವವರ ಹಾಗೆ ಕಾಣ್ತೇವ? ನೀವು ಬೇಡದವರ? ಬೇಡದವ ನೀನು. ಹಾಗಲ್ಲ, ಬೇಡದವರು ಅಂತ. ಕೊಡುಗೈ ದಾನಿಗಳು ನಾವು. ಕೊಟ್ಟ ಕೈ. ಹೊಟ್ಟೆ ಕೈ ನಿನ್ನದು. ಕೊಟ್ಟ ಕೈ. ಕೊಟ್ಟ ಕೈ. ಸರಿ. ನಿನಗೊಂದು ಬೇಡುವ ಕಾಲ ಹತ್ತಿರ ಬಂದಿದೆ. ಹಾ. ತಲೆ ತಗ್ಗಿಸಿ, ಬೆನ್ನು ಬಗ್ಗಿಸಿ, ಕೈ ಮುಂದೆ ಮಾಡಿ ಬೇಡು, ಬೇಡು. ಪಟಕ್ಕ ಕೊಡ್ತೇವೆ. ನೀವು ಕೊಡ್ತೀರಿ ಅಂತ ಹೇಳ್ತೀರಿ, ವಿಶ್ವಾಸ. ಅದೆಂತದ್ದು ವಿಶ್ವಾಸ ಅಂದ್ರೆ? ಅಲ್ಲ, ನನಗೆ ವಿಶ್ವಾಸ, ನಂಬಿಕೆ ಬರಬೇಕು. ನಿನಗೆ ನಂಬಿಕೆ ಬರ್ಬೇಕಾದ್ರೆ ನಾವೇ ನೋಡ್ಬೇಕು. ನೀವಿಬ್ರು ಕರ ತಟ್ಟಬೇಕು. ಅದೊಂದು ಆಗ್ಲಿಕ್ಕಿಲ್ಲ. ಯಾಕೆ? ನಮಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ನಾವು ಕರ ತಟ್ಟುವವರಲ್ಲ. ಅಲ್ಲ, ನನಗೆ ಗೊತ್ತುಂಟಲ್ಲ. ಈಗ ನಿನ್ನ ಮುಖ ನೋಡುವಾಗಾದ್ರೆ ನನಗೆ ಗೊತ್ತಾಗ್ತದೆ ಹೇಗೆ? ನೀನೊಬ್ಬ ಕರ ತಟ್ಟುವವನೇ ಅಂತ. ಹೌದು. ಅಲ್ಲ, ನನಗೆ ಗೊತ್ತಿದ್ದ ಕಾರಣ ನಿಮಗೆ ಹೇಳುವುದು. ಹಾ. ನಾನು ಹೇಳಿದ್ದು ಬೇರೇನೂ ಅಲ್ಲ. ಯಾವುದು? ನನ್ನ ಕರದ ಮೇಲೆ ನಿಮ್ಮ ಕರವನ್ನಿರಿಸಿ ಭಾಷೆ ಕೊಡಿ. ಕೇಳಿದ್ದನ್ನು ಕೊಡ್ತೇವೆ. ಸಿಕ್ಕಿದಿರಿ ಕೈಗಳರೆ ಸಿಕ್ಕಿದಿರಿ ಕೈಗಳರೆ ಬಲ್ಲು ಸುಕ್ಕಿದ ಮೂರ್ಖರೆ ನಿಮಗೆ ಬಲ್ಲು ಸುಕ್ಕಿದ ಮೂರ್ಖರೆ ನಿಮಗೆ ತಕ್ಕುದಾದ ತಿಕ್ಕಿದೆ ನಿದರಿನ್ ತಕ್ಕುದಾದ ತಿಕ್ಕಿದೆ ನಿದರಿನ್ ತಕ್ಕದೋಡಿ ಮಯ ಮುಂದಕ್ಕೆ ಸಿಕ್ಕಿದಿರಿ ಕೈಗಳರೆ ಬಳಸಕ್ಕಿದ ಮೂರ್ಖರೆ ನಿಮಗೆ ಸಿಕ್ಕಿದಿರಿ ಎನ್ನ ಕೈಯೊಳಗೆ. ತಲೆ ಕೆಟ್ಟವ ಎಂತ ಏನು? ಅಲ್ಲ,
ನೀವು ಸಿಕ್ಕಿದ್ದೀರಿ. ದೀರ್ಘ ದೇಹ ನಮ್ಮದು, ಸಣ್ಣ ಮುಷ್ಟಿ ನಿನ್ನದು. ಹೇಗೆ ಸಿಕ್ಕಿಕೊಳ್ಳುದು? ಅಯ್ಯೋ ಮೂರ್ಖ. ಕೆಟ್ಟವನೇ ಮೂರ್ಖ ಏನದು ಗೊತ್ತಿಲ್ವಾ? ಮೂರ್ಖ ಅಂದ್ರೆ ಒಳ್ಳೆಯವ. ಓ ನಾನು ಒಳ್ಳೆಯವನ, ನೀನು ಮೂರ್ಖ. ಮೂರ್ಖ ಅಂದ್ರೆ ಒಳ್ಳೆಯ. ನೀನು ಮೂರ್ಖ. ಮೂರ್ಖ ಆಯ್ತಾ? ಓ ಕರಿಯ, ನಿನ್ನನ್ನು ಕರೆಯುವುದು. ಕರಿಯ ನಿನ್ನನ್ನು ಕರೆಯುವುದು. ನಿನ್ನನ್ನು ಚೋಟುತ್ತದವ. ನೀನು ಯಾರಿಗೆ ಹೇಳಿ? ನಿನ್ನನ್ನೇ ಹೇಳಿದ್ದು. ಸ್ವಲ್ಪ ಹೊತ್ತು ಹೋಗ್ಲಿ ಮತ್ತೆ ಗೊತ್ತಾಗುತ್ತದೆ. ಹೌದೇನಾ? ಏನು ಆ ಬದಿಗೆ ಹೋಗಿ ಎಂತದ್ದು ನಿಮ್ಮದು ಕುಚು 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 ಕುಚು? ಅವನಿಗೆ ಕೊಟ್ಟದ್ದು ಯಾರು? ನಾನು. ಕೊಟ್ಟದ್ದ? ನಿನಗೆ ತಲೆ ಸಾರಿ ಉಂಟಾ? ಅಲ್ಲ, ಇದ್ದದ್ದಕ್ಕಲ್ವ ಕೊಡುದು. ನಿನಗೆ ಕೊಡ್ಲಿಕ್ಕೆ ಮನಸ್ಸಿದ್ರೆ ನಾವು ಇಬ್ಬರಿದ್ದೇವೆ, ಸಮಾನವಾಗಿ ಹಂಚಿಕೊಡುದು ಬೇಡವಾ? ನೀನು ಅವನಿಗೆ ಎತ್ತದ್ದು ಕೊಟ್ಟದ್ದು? ಮೂರ್ಖ. ಮೂರ್ಖ ಅಂದ್ರೆ ಒಳ್ಳೆಯವ. ಅವ ಒಳ್ಳೆಯವನ? ಹೌದು. ಈಗ ಅವನ ಅಣ್ಣ ನಾನು, ಅವ ಮೂರ್ಖ ಅಂದ್ರೆ ನಾನೇನಲ್ವಾ? ನಿನಗೂ ಬೇಕಲ್ಲ. ನೀನು ಶಾತ ಮೂರ್ಖ ಅಂದ್ರೆ 100 ಪಟ್ಟು ಒಳ್ಳೆಯವ. ಶತಮೂರ್ಖ. ಹೌದು, ಬಹಳ ಒಳ್ಳೆಯವ. ಹೌದಾ ತಮ್ಮ, ನಾನು ಶತಮೂರ್ಖ, ನೀನು ಬರೇ ಮೂರ್ಖ. ಇವನು ಏನೋ ಪಕ್ಷಪಾತ ಮಾಡಿದ್ದಾನೆ. ಪಕ್ಷಪಾತ ಅಲ್ವಾ? ನಮ್ಮನ್ನು ಹೊಗಳಿಕೆ ಮಾಡಿ ನಿಮ್ಮಲ್ಲಿ ಅಣ್ಣನ ತೆರೆದು ಬಿಟ್ಟಿದ್ದೇನೆ. ಎಂತದಿಲ್ಲ ನಿನಗೆ ಸಂಬಂಧ ಹಾಗಲ್ಲ. ನಾನು ಹೇಳಿದ್ದು ಹಾಗಲ್ಲ ಮಕ್ಕಳೇ. ಮತ್ತೆಂತದ್ದು? ನೀವು ನನಗೆ ಭಾಷೆ ಕೊಡ್ತಿದ್ದೀರಾ? ಹೌದು. ನನಗೆ ಬೇಕಾದದ್ದು ಬೇರೇನು ಅಲ್ಲ. ನಿಮ್ಗೇನು ಬೇಕು? ನಿಮ್ಮಿಬ್ಬರ ಪ್ರಾಣ. ತಲೆ! ತಲೆ! ಏನ ಮಾಡುವುದೆಂಬ ಪ್ರಾಣವ ಕೇಳಿದ ಜಾಣತನದಲ್ಲಿ ವಂಚಿಸುತ್ತ ಸಾನುರಾಗದಲ್ಲಿ ಮನದಿರಾವೆನುತ್ತಲೇ ತಾನೆಮ್ಮೋಳೆಂದಂತ ಮಾತ ಏನು ಮಾಡುವುದು? ಹೋಯ್ತಲ್ಲ ತಮ್ಮ, ನಮ್ಮದು ಮುಗೀತಲ್ಲ ತಮ್ಮ, ನಮ್ಮದು ಮುಗಿದದ್ದಲ್ಲ, ಇವ ಮುಗಿಸಿದ್ದು. ಇವ ದೊಡ್ಡ ಮೋಸಗಾರ, ವಂಚಕ ಇವ, ನಯವಂಚಕ ತಮ್ಮ. ತಮ್ಮ ಹೋಗಿ ಹೋಗಿ ಪ್ರಾಣವನ್ನೇ ಕೇಳಿದರಲ್ಲ, ಬೇರೇನಾದ್ರೂ ಕೇಳಬಹುದಿತ್ತಲ್ವೇನೋ? ನಮ್ಮಲ್ಲಿ ಏನಿರ್ಲಿಲ್ಲ, ಎಷ್ಟಿರ್ಲಿಲ್ಲ. ಬೇಗ ಬೇಗ ಇದನ್ನಾದ್ರೂ ಬಿಚ್ಚಿ ಕೊಡ್ಬೋದಿತ್ತು. ಅದನ್ನೂ ಕೇಳಲಿಲ್ಲ ತಮ್ಮ. ಅದರಲ್ಲೂ ಇಬ್ಬರ ತಲೆ ಕೇಳುವುದಕ್ಕಿಂತ ಬದಲು ನಿನ್ನ ಒಬ್ಬನ ತಲೆಯನ್ನಾದ್ರೂ ಕೇಳಬಹುದಿತ್ತು. ನಾನಾದ್ರೂ ಒಂದು 4 ದಿವಸ ಬದುಕುತ್ತಿದ್ದೆ ತಮ್ಮ. ಅಯ್ಯೋ, ಅದನ್ನೂ ಮಾಡಲಿಲ್ಲವ. ಓ ಅಣ್ಣ, ನನ್ನದೇ ತಪ್ಪಾಗಿ ಹೋಯ್ತು. ತಪ್ಪಾಯ್ತಾ? ಹೌದು, ಈಗ ಗೊತ್ತಾಯ್ತು. ಏನು ಗೊತ್ತಾಯ್ತು? ಅವನಿಗೆ ಬಾರಿಸುವುದರ ಬದಲಾಗಿ ನಿನಗೆ 4 ಬಾರಿಸಬೇಕಿತ್ತು. ನಾನು ಜನರು ನಿನ್ನ ಹೇಳಿಕೆ ಆವಾಗ ಹೇಳ್ತೀನಿ, ನೀನು ನಾವಿಬ್ಬರು ಜೊತೆ ಆಗಿರ್ಬೇಕು ಅಂತ. ಈಗ ನಾನು ಹೋಗ್ಬೇಕು, ನೀನು ಬದುಕಬೇಕಾ? ಒಮ್ಮೆ ಜೊತೆ ಆಗಿರ್ಬೇಕು. ಕೇಳಿದ್ದಕ್ಕೆ ಕೊಡ. ಎಂತದ್ದು ಕೇಳಿದೆ ಕೊಡ? ಎಂತದ್ದು ಕೊಡ? ಕೊಡ ಎರಡು ಹೇಳ್ತಾ ಇದ್ದಾರೆ. ಮಾತಾಡಬೇಡ ತಮ್ಮ. ಏನು? ಬದುಕಿದ್ರು ಜೊತೆಯಲ್ಲಿ, ಸತ್ತರೂ ಜೊತೆಯಲ್ಲಿ. ಹೌದೌದು. ಇವನ ಇಷ್ಟು ಚಿಕ್ಕ ತಲೆಯಲ್ಲಿ ಇಷ್ಟು ವಿಷಯ ಇರ್ಬೇಕಾದ್ರೆ ನಮ್ಮದೇನು ದೊಡ್ಡ ತಲೆ, ದೊಡ್ಡದುಂಟು. ಇವನಿಗೆ ಗೊತ್ತಾಗಬೇಕು. ಇವನು ತಲೆ ಬಿಸಾಗಿ ಅಲ್ಲಿ ಮುಳುಗಬೇಕು. ಹೌದು, ಹಾಗೆ ಮಾಡ್ಬೇಕು ನಾವು ತಮ್ಮ. ಮುಂದೆ ಏನು ಕಾಣುದು? ಅದು ನೀರು. ಆ ಬದಿಯಲ್ಲಿ ನೀರು, ಆ ಬದಿಯಲ್ಲಿ ನೀರು, ಹಿಂದೆ ನೀರು. ನಿನ್ನ ಕರ್ಮ ನಿನ್ನದು. ಕಣ್ಣು ಕಾಣುದು. ಕೊಡಿಯಲ್ಲ ಇಡೀ ನಿಲ್ಲ. ಒಂದೇ ಒಂದು ಬಿಂದು ನೀರು ನಮ್ಮ ಶರೀರಕ್ಕೆ ತಾಗದ ರೀತಿಯಲ್ಲಿ ಪಡೆದು. ಇವರಿಗೆ ನಾನು ಯಾರು ಎನ್ನುವ ಸತ್ಯ ಅರಿವಾಗಬೇಕು. ಅದಕ್ಕಾಗಿ ವಿಶ್ವ ವಿರಾಟ್ ಸ್ವರೂಪದಲ್ಲಿ ಕಾಣಿಸಿಕೊಳ್ಳುತ್ತೇನೆ. ಶ್ರೀರಾರ್ಣವ ಶಯನ ನಾರಾಯಣ ನೀರಜ ದಳನಯನ. ಶ್ರೀರಾರ್ಣವ ಶಯನ ನಾರಾಯಣ ನೀರಜ ದಳನಯನ. ಘೋರ ದುರಿತ ಸಂಹಾರಣ, ಘೋರ ದುರಿತ ಸಂಹಾರಣ, ದೀನೋದ್ಧಾರಿ ರಮಣ ನಾರಾಯಣ. ಶ್ರೀರಾರ್ಣವ ಶಯನ ನಾರಾಯಣ ನೀರಜ ದಳನಯನ. ಜಯ 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 ಜಯ
ಕ್ಷೀರಾರ್ಣಶಯನನೆ, ನಾರಾಯಣನೇ, ನೀರಜ ದಳ ನಯನನೆ, ಘೋರ ದುರಿತವನ್ನು ಪರಿಹರಿಸುವವನೇ. ಓ ಶ್ರೀಹರಿ, ಅಜ್ಞಾನದಿಂದ ಕಂಗೆಟ್ಟಂತಹ ನಮಗೆ ಸುಜ್ಞಾನವನಿತ್ತ ಮೇಲೆ ನಾವ್ಯಾರು ನೀನ್ಯಾರೆಂಬುದು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ನಮ್ಮ ಜನ್ಮಕ್ಕೆ ಕಾರಣೀಭೂತನು ನೀನೇ ಅನ್ನೋದು ಸ್ಪಷ್ಟವಾಯಿತು. ನಿನ್ನ ಮಕ್ಕಳು ಅಂತ ಗೊತ್ತಾದ ಮೇಲೆ ಬದುಕುಳಿಯುವಂತ ಆಸೆ ನಮಗೆಲ್ಲ. ಅಳಿಸುವುದಕ್ಕೂ ಉಳಿಸುವುದಕ್ಕೂ ಸರ್ವ ಸಮರ್ಥನು ನೀನಾಗಿದ್ದಿ. ನಾವು ಮಾಡಿದ್ದು ತಪ್ಪಾಯ್ತು, ತಪ್ಪನ್ನು ಮನ್ನಿಸಿ ಉದ್ಧರಿಸು ಉದ್ಧರಿಸು. ಓಂ ಮೃತ್ಯುಂಜಯ ಮಿತ್ರನೇ, ನಿತ್ಯ ಸನ್ನತಿ ಪಾತ್ರನೇ, ದೇವರೇ, ಮಾಡಬಾರದನ್ನು ನಾವು ಮಾಡಲಿಕ್ಕೆ ಹೊರಟೆವು. ಆದುದರಿಂದ ನಮ್ಮ ಪಾಲಿಗೆ ಆಗಬಾರದು ಆಗಿ ಹೋಯಿತು. ಅಜ್ಞಾನದ ಅಂಧಕಾರದಲ್ಲಿ ಮುಳುಗಿದಂತಹ ನಮಗೆ ಸುಜ್ಞಾನದ ದಿವ್ಯ ಜೀವಿಗೆಯನ್ನು ನೀಡಿದಂತಹ ವಿಪುಣೆ ನೀನೆಂಬುದಾಗಿ ಅರ್ಥವಿಸಿಕೊಂಡಿದ್ದೇವೆ. ನೀನೇ ಜಗದಾದಿ ದೈವ ಎಂಬುದನ್ನು ನಾವು ತಿಳಿದೆವು. ಈ ಕಾಲದಲ್ಲಿ ನಾವು ನಿನ್ನಲ್ಲಿ ಬೇಡುವುದೊಂದೇ, ನಾವು ಕೊಟ್ಟ ಮಾತಿಗೆ ತಪ್ಪವರು ನಾವಲ್ಲ. ಇದು ನಮ್ಮ ಪ್ರಾಣವನ್ನು ಹರಣ ಮಾಡಿ ಮೋಕ್ಷ ಪದವನ್ನು ನಾವು ಅಸ್ತು. ಮದಿರೆಯ ಕಾಂತಿಯ ನಿನಗಾನು ಮಧು ಎನ್ನುವೆ, ಮತ್ತದಿ ಕಠಿಣ ಬರತನುವಿಪ್ಪ ಇವನದರಿಂದ ಕೈಟಮನಿಲ್ಲುವೆ. ಮುಂದೆ ನಿಮ್ಮಿಷ್ಟದಂತೆ ನಡೆಸುವೆ ನಿಂದ ಸ್ವರೂಪವನ್ನು ಕಂಡಾಗ ನಿಮ್ಮಲ್ಲಿದ್ದಂತಹ ಅಜ್ಞಾನ ದೂರವಾಯಿತು. ಸರಿ, ನಾನು ಯಾರು ಎನ್ನುವ ಸತ್ಯವನ್ನು ಅರಿತಿದ್ದೀರಾ. ನನ್ನ ಕರ್ಣ ಕಿಲ್ಮಿಷದಿಂದಲೇ ಹುಟ್ಟಿಕೊಂಡವರು ನೀವು. ಕಿಲ್ಮಿಷ ಒಂದು ನೀರಿಗೆ ಬಿದ್ದಾಗ ನೀರಲ್ಲಿ ಕರಗಿ ನೀರಾಗಿ ಹೋಗಬೇಕಿತ್ತು. ಬದಲಾಗಿ ದೇಹ ರೂಪವನ್ನು ಪಡೆದಿದೆ ಅಂತ ಆದ್ರೆ ಏನಾದರೂ ಘನತರವಾದಂತಹ ಕಾರ್ಯ ಆಗುವುದಕ್ಕಿದೆ ಎನ್ನುವುದೇ ಸತ್ಯ. ಮಕ್ಕಳೇ, ನಿಮಗೆ ತಂದೆಯೂ ನಾನೇ, ತಾಯಿಯೂ ನಾನೇ. ಆದ ಕಾರಣ ಹೆಸರನ್ನ ಇಡಬೇಕಾದದು ನನ್ನ ಕರ್ತವ್ಯ. ಮಧುವಿನ ಕಾಂತಿ ಮೃದುವಾದ ದೇಹವುಳ್ಳ ನೀನೇ ಮಧು, ಕಠಿಣವಾದ ತನು ಕರ್ಕಶವಾದ ಧ್ವನಿಯುಳ್ಳಂತಹ ನೀನೇ ಕೈಟಬ. ಏನು ದೇವರ ಮಕ್ಕಳಾದಂತ ನಮಗೆ ಒಂದು ಒಳ್ಳೆಯ ಹೆಸರು ಬರ್ಬೇಕಿತ್ತು. ಕೆಟ್ಟ ಬುದ್ಧಿ ಯಾಕೆ ಬಂತು? ಅದಕ್ಕೆ ಹೇಗೆ ಬಂತು? ಕಾರಣ ಉಂಟು ಮಕ್ಕಳೇ. ಏನು? ಹುಟ್ಟಿದಾಕ್ಷಣ ನನ್ನಿಂದ ದೂರವಾದಿರ. ಯಾವುದೇ ಮಕ್ಕಳಿಗಾದರೂ ಎಳವೆಯಲ್ಲೇ ಸಂಸ್ಕಾರ ಎನ್ನುವುದು ಸಿಗದೇ ಇದ್ರೆ ಅವರು ದುಷ್ಟರಾಗಿ ಕಾಣಿಸಿಕೊಳ್ಳುತ್ತಾರೆ ಎನ್ನುವುದಕ್ಕೆ ನೀವು ಜ್ವಲಂತ ಸಾಕ್ಷಿಗಳು. ಹಾಗಾಗಿ ಎಳವೆಯಲ್ಲೇ ಬಾಲ ಸಂಸ್ಕಾರ ಎನ್ನುವುದು ಬಹಳ ಅಗತ್ಯ. ತಪ್ಪಿನ ಅರಿವಾಗಿ ಪದದ್ವಯಗಳ ಸ್ತುತಿ ಮಾಡ್ತಾ ಇದ್ದೀರಾ. ಭಕ್ತಿಗೆ ಮೆಚ್ಚಿದ್ದೇನೆ, ಮನದಾಸೆಯನ್ನು ಹೇಳಿಕೊಂಡ್ರೆ ಅನುಗ್ರಹಿಸುತ್ತೇನೆ. ಬೇಡಿಕೊಳ್ಳುವುದು ಬೇರೇನಲ್ಲ, ನಮಗೆ ಯೋಗ್ಯವಾದ ಹೆಸರು ಬೇಕು. ನಮ್ಮ ಹೆಸರು ನಿನ್ನ ಹೆಸರಿನೊಂದಿಗೆ ಸ್ಥಾಯಿಯಾಗಿ ಉಳಿಯುವ ಹಾಗೆ ಅನುಗ್ರಹಿಸು. ಮಧುಕೈಟವರೇ, ನಿಮ್ಮ ಶಿರವನ್ನು ಕತ್ತರಿಸಿದ ಬಳಿಕ ನಿಮ್ಮ ಮೇಧಸ್ಸನ್ನು ಜಲದಿಗೆ ಸೇರಿಸಿ ಭೂಮಿ ನಿರ್ಮಾಣವನ್ನು ಮಾಡಿ ಅದಕ್ಕೆ ಮೇದಿನಿ ಎನ್ನುವ ಹಾಗೆ ಹೆಸರನ್ನು ಇರಿಸಿ ಶಾಶ್ವತವಾಗಿ ಉಳಿಯುವಂತೆ ಅನುಗ್ರಹಿಸುತ್ತೇನೆ. ಕೊಟ್ಟ ಮಾತಿನಂತೆ ಒಂದು ಬಿಂದು ನೀರು ನಿಮ್ಮ ಮೈಗೆ ಸೋಕದ ತೆರದಲ್ಲಿ ಶಿರವನ್ನು ಕತ್ತರಿಸಲು ಜಂಗೆಯನ್ನು ವಿಶಾಲವಾಗಿ ಬೆಳೆಸಿದ್ದೇನೆ. ಶಿರವನ್ನು ಇಡೀ ಕತ್ತರಿಸುತ್ತೇನೆ. ಮಧುಕೈಟವರ ಮೇಧಸ್ಸಿನಿಂದ ಮೇದಿನಿಯನ್ನು ನಿರ್ಮಿಸಿದ್ದೇನೆ. ಹಾಗಿದ್ದರೆ ಸೃಷ್ಟಿಗೆ ಒಂದು ಅವಕಾಶ ಕಲ್ಪಿತವಾಗಿದೆ ಎನ್ನುವುದು ಸತ್ಯ. ಇದನ್ನರಿತಂತಹ ಬ್ರಹ್ಮ ಸತ್ಯಲೋಕಕ್ಕೆ ತೆರಳಿದ್ದಾನೆ. ಹರನು ಕೈಲಾಸವನ್ನು ಸೇರಿಕೊಂಡಿದ್ದಾನೆ. ನಾನು ಕೂಡ ಪಾಲನಾ ಕರ್ತವ್ಯವನ್ನು ಮಾಡುವುದಕ್ಕಾಗಿ ವೈಕುಂಠದೆಡೆಗೆ ಸಾಗುತ್ತೇನೆ. ಜನನಿಯಲ್ಲಿ ಮಾಲಿನಿಯೋ ಮಾಲಿನಿಯೋ ಜನನಿಯಲ್ಲಿ ಮಾಲಿನಿಯೋ ವರದನುದ ಅಪೇಕ್ಷೆಯಲ್ಲಿ ಕಾಮಿನಿಯೋ ವರದನುದ ಅಪೇಕ್ಷೆಯಲ್ಲಿ ಕಾಮಿನಿಯೋ ಕನಕ ಗರ್ಭನ ತಪವನು ನೀನುತ್ತಲಿ ಯಾರ ಕುರಿತಾಗಿ? ಕನಕ ಗರ್ಭನ ತಪವನು ವನಕಾಡಿ ನಡೆ ತಂದು ವನಕಾಡಿ ನಡೆ ತಂದು
ಮನದಿ ಯೋಚಿಸಿದಳು ಒಣಗಾಗಿ ನಡೆದಂದು ಮನದಿ ಯೋಚಿಸಿದಳು ಜನನಿಯಲ್ಲಿ ಮಾಲಿನಿಯೋ ವರತನುದ ಅಪೇಕ್ಷೆಯಲ್ಲಿ ಕಾಲಿನಿಯೋ ಈ ಭವ್ಯವಾದಂತಹ ಪ್ರಪಂಚದಲ್ಲಿ ಯೋಗ್ಯ ತಂದೆ ತಾಯಿಗಳಿಗೆ ಮಕ್ಕಳಾಗಿ ಹುಟ್ಟಬೇಕು ಅಂತಾದ್ರಿ ಯೋಗವೂ ಬೇಕು ಭಾಗ್ಯವೂ ಬೇಕಂತಿ ಆ ಬಗ್ಗೆನ ಆಲೋಚನೆ ಮಾಡಿದಾಗ ಯೋಗವಂತಳು ಹೌದು ಭಾಗ್ಯವಂತಳು ಹೌದು ಸಕಲ ಜೀವ ರಾಶಿಗಳೇ ಜೀವನಕ್ಕೆ ಕಾರಣರಾದವರು ನನ್ನ ತಂದೆಯಾದಂತಹ ಕಶ್ಯಪ ಬ್ರಹ್ಮರು ಅವರ ಜ್ಯೇಷ್ಠ ಪತ್ನಿ ನನ್ನ ಅವ್ವೆಯಾದಂತಹ ದಿತಿದೇವಿ ಅವರ ದಾಂಪತ್ಯ ಎನ್ನುವಂತಹ ಬಳ್ಳಿಯಲ್ಲಿ ಅರಳಿದಂತಹ ಹೂ ನಾನು ಅವರ ಮಗಳಾಗಿರುವಂತಹ ನನಗೆ ಮಾಲಿನಿ ಎನ್ನುವ ಹಾಗೆ ನಾಮಕರಣವನ್ನು ಮಾಡಿದ್ದಾರೆ. ಯೋಗ್ಯ ಗುರುಗಳ ಮುಖೇನವಾಗಿ ವಿದ್ಯಾಭ್ಯಾಸ ಮುಗಿಸಿ ಈ ಅರಮನೆಯನ್ನು ಬಂದು ಸೇರಿದೆ. ಮಗಳ ಮುಖವನ್ನು ಕಂಡು ಸಂತೋಷ ಪಡಬೇಕಾದಂತಹ ನನ್ನಮ್ಮ ಇಂದು ಮಾತ್ರ ಹಗಲ ನೋಡಿ ಅರಮನೆಯ ಒಂದು ಮೂಲೆಯಲ್ಲಿ ಕುಳಿತು ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸುತ್ತಾ ಇದ್ದಳು. ಅಮ್ಮನ ಬಳಿಗೆ ಹೋದೆ, ಅಮ್ಮನಲ್ಲಿ ಕೇಳಿಕೊಂಡೆ, ಅಮ್ಮ ಇನ್ನ ದುಃಖಕ್ಕೆ ಕಾರಣ ಏನಬಹುದಾಗಿ. ಆಗ ಅಮ್ಮ ಮಾಡಿದಂತಹ ಮಾತೇನು ಗೊತ್ತೇ, ಈ ಹಿಂದಕ್ಕಾದ್ರೂ ಅದೆಷ್ಟು ಮಂದಿ ಗಂಡು ಮಕ್ಕಳಿದ್ದರಂತೆ, ಅವರೆಲ್ಲರೂ ಸುರಲೋಕನ ವಶಪಡಿಸಿಕೊಳ್ಳುವ ಉದ್ದೇಶದಿಂದಾಗಿ ನೇರವಾಗಿ ಅಮರಾವತಿಗೆ ಮುತ್ತಿಗೆಯನ್ನು ಹಾಕಿದ್ರು. ಏನು ಮಾಡೋಣ ಹೇಳಿ, ಆ ದೇವತೆಗಳ ಮೋಸದಿಂದಾಗಿ ತನ್ನೆಲ್ಲ ಗಂಡು ಮಕ್ಕಳಲ್ಲಿ ಕಳೆದುಕೊಂಡಳಂತೆ. ಹೀಗೆ ನನ್ನ ಅಮ್ಮನಲ್ಲಿ ಶೋಕ ಎಂಬುದು ಕಾಡುತ್ತಾ ಇತ್ತು. ಅದು ಅಂತಿಂತ ಶೋಕವಲ್ಲ, ಅದು ಪುತ್ರ ಶೋಕ. ಆ ಸಂದರ್ಭಕ್ಕೆ ಹೋಗಿ ಅಮ್ಮನಿಗೆ ಧೈರ್ಯದ ಮಾತನ್ನು ಹೇಳಿದೆ, ಈ ದೈತ್ಯ ಕುಲ ಉದ್ಧಾರ ಆಗಬೇಕು ಅಂತಾದ್ರೆ ನನ್ನಿಂದ ಏನು ಮಾಡಲು ಸಾಧ್ಯ ಎನ್ನುವ ಹಾಗೆ. ನನ್ನ ಮಾತನ್ನು ಕೇಳಿ ಸಂತೋಷ ಭರಿತಳಂತಹ ನನ್ನಮ್ಮ ನನಗೊಂದು ಆಜ್ಞೆಯನ್ನು ಮಾಡಿದಳು. ಹೇಗೆ ಗೊತ್ತಿ, ಅರಣ್ಯ ಗರ್ಭವನ್ನು ಸೇರಿ ಹಿರಣ್ಯ ಗರ್ಭನ ಕುರಿತಾಗಿ ತಪಸ್ಸನ್ನಾಚರಿಸಿ ನಿಜ ಗರ್ಭದಲ್ಲಿ ಭೂಗರ್ಭನ್ನು ಆಳುವಂತಹ ಮಗನನ್ನು ವರವಾಗಿ ಪಡೆದುವ ಮಗಳೇ ಎನ್ನುವ ಹಾಗೆ ಅಮ್ಮನ ಆಜ್ಞೆಯನ್ನು ಪಡೆದುಕೊಂಡು ಬಂದಿದ್ದೇನೆ. ನೋಡಬರದೆ, ಇದಲ್ವೇ ದಟ್ಟವಾದಂತಹ ಕಾಡು, ಪ್ರಶಾಂತವಾದಂತಹ ವಾತಾವರಣ, ಇನ್ನು ಯಾಕೆ ಸಾವಕಾಶ? ಆ ಬ್ರಹ್ಮದೇವನ ಕುರಿತಾಗಿ ನನ್ನ ತಪಸ್ಸನ್ನು ಆಚರಿಸಲೇಬೇಕು. ಆದರೆ ನನ್ನ ಬಗ್ಗೆ ನಾನು ಸ್ವಲ್ಪ ಆಲೋಚನೆ ಮಾಡಬಾರದೆ. ಕಾಣುವುದಕ್ಕೆ ಹೇಗಿದ್ದೇನೆ ನಾನು, ಚೆಲುವಿಕೆ ಅವರಿಂದ ಕಂಗೊಳಿಸುತ್ತಾ ಇದ್ದೇನೆ. ವರ್ಣ, ಆಕೃತಿ, ಶ್ರುತಿ, ಗತಿ, ಮತಿ ಇವೆಲ್ಲವೂ ಜೊತೆಯಾಗಿ ಸೇರಿದಂತಾದ್ರೆ ಅದು ಸೌಂದರ್ಯ ಎನಿಸಿಕೊಳ್ಳುವಂತೆ. ಸೌಂದರ್ಯವತಿದಂತಹ ನನ್ನನ್ನು ಇಳಿಯ ಕಾಮುಕರು ಕಂಡರು ಅಂತಾದ್ರೆ ಖಂಡಿತವಾಗಿ ಮೋಹಿಸೇ ಮೋಹಿಸುತ್ತಾರೆ. ಅವರ ಮಾತು ಬಿಡೋಣ. ಇನ್ನೊಂದು ಪಕ್ಷ ಉಂಟಲ್ಲ, ಸುರರೆಮ್ಮ ಹಗೆಗಳಾಗಿ ಹರು ನಿಜ ಬರೀತಾರೆ, ತಪ್ಪಕ್ಕಿಂದು ಭಂಗವನ್ನು ತಂದೇ ಎದುರುತ್ತಾರೆ. ಹಾಗಾದರೆ ನಾ ಹೇಗೆ ತಪಸ್ಸನ್ನು ಆಚರಿಸಲಿ? ಹೀಗೆಂದು ಆಲೋಚನೆ ಮಾಡಿದ್ದೇ ತಕ್ಷಣ ಚಿತ್ತ ಬಿತ್ತಿಗೆ ಹೊಳೆಯುತ್ತಲೆಂದು ಪಾಯ. ಅದೇನದು ಮಹಿಷಿಗಳ ಹಿಂಡಲ್ವಿ, ಇದೇ ಸರಿಯಾದಂತಹ ರೂಪ. ಈಗಿಂದೀಗಲೇ ಮಹಿಷಿ ರೂಪವನ್ನಾತು ಆ ಬ್ರಹ್ಮದೇವರ ಕುರಿತಾಗಿ ತಪಸ್ಸನ್ನು ಆಚರಿಸಿದ್ದರಂತೆ.
ತಪಸ್ಸನ್ನಾಚರಿಸುತ್ತಾ ಇದ್ದವ ಈ ಶುಭಾರ್ಷಕ ಒಮ್ಮೊಮ್ಮೆ ತಪಭಂಗ ಯಾರಿಂದ ಎಂಬುದಾಗಿ ದಿವ್ಯ ದೃಷ್ಟಿಯಲ್ಲಿ ನೋಡಿದರೆ ಅರಿತ ದಿವ್ಯ ಮಗಳಾದ ಮಾಲಿನಿ ದುರಧೀರನಾಗಿರುವ ಮಗನನ್ನು ಪಡೆಯಲು ವಿದ್ಯೆ ಕುರಿತು ತಪಸ್ಸನ್ನಾಚರಿಸುತ್ತಾ ಇದ್ದಾಳೆ. ಇದು ಯಾರಿಗೆ ಅಪಮಾನ? ಕಂಟಕವಾಗಿದೆ. ಅದಕ್ಕಾಗಿ ಇವಳಿಗೆ ಸರಿಯಾದ ಬುದ್ಧಿಯನ್ನು ಕಲಿಸಬೇಕು. ಇವಳ ಉದಾರದಲ್ಲಿ ಹುಟ್ಟುವ ಮಗ ಹುಟ್ಟಳಿ ನಾನು ಕೊಟ್ಟಂತ ಶಾಪಕ್ಕೆ 3 ಮೂರ್ತಿಗಳಿಂದ ಪರಿಹಾರ ಸಿಗದೆ ಹೋಗಲಿ. ಇನ್ನು ಯಾವ್ಯಾವುದಕ್ಕೆ ಇದಲ್ಲ, ಬೇರೆ ಜಾಗವನ್ನು ಆರಿಸುತ್ತಾ ಹೋಗುತ್ತೇನೆ. ಏನಿದು ಘನತರ ತಪವೋ ಮಾಲಿನಿ ಮಣಿಯನಿ ಬಾಯಲಿದೆ ದಿಟವೋ ಸಾವಿರ ಜನ ಮಂದಿರವನ್ನು ಅಂದದಿ ಮಾಲಿಗಳೇ ತನ್ನ ಮಗಳೇ ಮಾಲಿನಿ, ದಟ್ಟವಾದ ಕಾಡನ್ನು ಸೇರಿಕೊಂಡು ಘನಘೋರವಾದ ತಪಸ್ಸನ್ನು ಮಾಡುತ್ತಾ ಇದ್ದಿ. ನೀನು ಯಾರ ಕುರಿತಾಗಿ ತಪಸ್ಸನ್ನು ಮಾಡುತ್ತಾ ಇದ್ದೀ? ಆ ಬ್ರಹ್ಮದೇವನಾಥ ನಾನು ಪ್ರತ್ಯಕ್ಷಗೊಂಡಿದ್ದೇನೆ. ತಪಸ್ಸನ್ನೇ ಬಿಡ ಮಗಳೇ, ಮನದ ಇಂಗಿತವನ್ನು ತಿಳಿದು ಈಡೇರಿಸಿಕೊಡುತ್ತೇನೆ. ಕರುಣಾಸಾಗರ ದೇವನೇ, ಕರುಣಸಾಗರ ದೇವ ಕರುಣಸಾಗರ ದೇವ ಪರಮೇಷ್ಠಿ ಕೀಳಯ್ಯ ಹರುಷದಿಂದಲಿ ಮನದಿರವಾ ವಿರಚಿಸಿದೆನು ತಪವ ಕರುಣಸಾಗರ ದೇವ ಕರುಣಾಸಾಗರ ದೇವನೇ, ಮಾಲಿನಿ, ಮೊದಲಾಗಿ ನಿನ್ನ ಪಾದದ್ವಯಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಶುಭವಾಗಿರಮ್ಮ. ಪ್ರತ್ಯಕ್ಷೀಕರಿಸಿಕೊಂಡಂತಹ ನಿನ್ನಲ್ಲಿ ನನ್ನ ಬೇಡಿಕೆಯನ್ನು ಕೇಳಲೇ ದೇವ. ಏನಮ್ಮ? ಇನ್ನು ಮುಂದಕ್ಕೆ ಉತ್ತಮ ವರನನ್ನು ನೋಡಿ ನಮ್ಮ ದಾಂಪತ್ಯದಲ್ಲಿ ಹುಟ್ಟುವಂತಹ ಮಗ ದುರಧೀರನಾಗಿರಬೇಕು. ಅಂತಹ ವರವನ್ನು ಅನುಗ್ರಹಿಸಬೇಕು ತಂದೆ. ತತಸ್ತು ಮಗಳೇ. ಆದ್ರಿಂದ ಉದರಲ್ಲಿ ಹುಟ್ಟುವ ಮಗು ಕೋಣಾಗಿರುತ್ತಾನೆ ತಂದೆ. ನಾನಿನಲ್ಲಿ ಕೇಳಿದ ವರವನ್ನು ನಿಜ ನನಗೆ ಶಾಪನಿಟ್ಟಿಲ್ಲ ತಂದೆ. ಇದಕ್ಕೆ ನನಗೆ ಸಾವರದಿಗೆ ಸಮದಲ್ವೇ ನೀನು? ಮರುಗಬೇಡ ಮಾಲಿನಿ. ಮರುಗದಿರು ಮರುಗದಿರೋ ಮುನಿವರ ಒರೆದ ವಚನವೋ ತಪ್ಪಲದು ಹರಳ ಮಹಿಸಲು ಜನಿಸಿದರು ನಿನ್ನುದರದಲ್ಲಿ ಮುಂದೆ ಧ್ರುವರಾತ್ರವಿ ಜನಿಸೆ ಮೆರೆಯುವನು ತ್ರೈಜಗದಿ ಘನ ಶೌರ್ಯದಿಂದಲೇ ಮರೆಯ ಮಾತಲ್ಲ ಮರೆಯ ಮಾತಲ್ಲ ಮರೆಯ ಮಾತಲ್ಲೆನುತ ಸಂತವಿಸಿದನು ಮಾಲಿನಿಯ ಮಾಲಿನಿ, ಮರುಗಬೇಡಮ್ಮ. ಮರುಗದೆ ಮತ್ತೇನು ಮಾಡಲಿ? ಇಷ್ಟೆಲ್ಲ ಆಗುವುದಕ್ಕೆ ಕಾರಣಕರ್ತರು ಬೇರೆ ಯಾರಲ್ಲ, ಯಾರು? ಅದು ನೀನೇ. ನಾನೇ? ಹೌದು. ಹೇಗೆ? ದಟ್ಟವಾದ ಕಾಡನ್ನು ಸೇರಿಕೊಂಡಂತಾನೆ
ನನ್ನ ಕುರಿತಾಗಿ ತಪಸ್ಸನ್ನು ಮಾಡುವುದಕ್ಕೆ ಮುಂದುವರೆದಂತಹ ಸಂದರ್ಭದಲ್ಲಿ ಕಾಮುಕರಿಗಾಗಿ ಹೆದರಿ ತನ್ನ ರೂಪವನ್ನು ಮರೆಗೊಳಿಸಿ ಮಹಿಷಿ ರೂಪವನ ಅಂತ ತಪಸ್ಸನ್ನು ಕೈಗೊಂಡೆ. ತಪ್ಪೇ ಹೇಳಿ. ನಿಜವಾಗಿ ತಪ್ಪಲ್ಲ. ಆದ್ರೆ ಈ ಕಾಡಲ್ಲಿ ಭಾರ್ಗವ ಶಿಷ್ಯರಾದಂತಹ ಸುಪಾರ್ಶಕಗಳು ತಪಸ್ಸನ್ನು ಮಾಡುತ್ತಾ ಇದ್ದ. ನಿನ್ನ ತಪಸ್ಸಿನಿಂದಾಗಿ ಅವನ ತಪಸ್ಸಿಗೆ ವಿಘ್ನ ಬಂತು. ಮುನಿದು ಶಾಪವನ್ನೇ ಕೊಟ್ಟು ಬಿಟ್ಟಿದ್ದಾನೆ. ನಿನ್ನ ಹುಟ್ಟದಲ್ಲಿ ಹುಟ್ಟುವ ಮಗು ಮಹಿಷನಾಗಿರ್ತಾನೆಂದು ತಂದೆ ಈ ಶಾಪಕ್ಕೆ ಪರಿಮಾರ್ಜನೆ ಮಲ್ಲಿಲ್ವೇ ಸ್ವಾಮಿ? ಪರಿಮಾರ್ಜನೆ ಮಾಡಬಹುದಿತ್ತು ಮಗನೇ. ಮತ್ತೊಂದು ವಚನವನ್ನೇ ಹಿಡಿದು ಬಿಟ್ಟಿದ್ದಾನೆ. ನಾನು ಕೊಟ್ಟಿರುವಂತಹ ಶಾಪವು 3 ಮೂರ್ತಿಗಳನ್ನೂ ಪರಿಮಾರ್ಜನೆ ಆಗದೆ ಹೋಗಿ ಮತ್ತೆ ನಾನೇನು ಮಾಡೋದಕ್ಕೆ ಸಾಧ್ಯ ಉಂಟಮ್ಮ? ನನ್ನ ಗತಿಯೇನು ಹಾಗಾದರೆ? ದುಃಖಿಸಬೇಡ, ಕಣ್ಣೀರನ್ನು ಸುರಿಸಬೇಡ. ಹುಟ್ಟ ಮಗು ಕೋಣಾಗಿದ್ದು ಕೂಡ ಚಾರಣಾಗಿರುತ್ತಾನೆ. ವೀರನಾಗಿ, ಧೀರನಾಗಿ, ಶೂರನಾಗಿ 3 ಲೋಕದ ಜಯ ಪತೆಗೆ ನಿಲ್ಲಿಸ್ತಾನೆ. ಶುಭವಾಗಲಿ. ಧನ್ಯಳಾಗಿ. ಕನಕ ಗರ್ಭನೇ ಮವನುಗೊಂಡು ಮಾಲಿ ಘನ ಹರುಷವನೇ ತಾಳಿ ಕ್ಷಣಗಳು ನಿನ್ನ ರೂಪವನ್ನು ತಳೆಯುತ್ತಲೇ ಹರಿದು ಜನನಿಯಲಿಯೇ. ಇತಲ ಕಶ್ಯಪ ಮುನೀಶನ ಪತ್ನಿಯಾಗಿ ಗದಿತಿಯೋ ತನ್ನಯ ಪುತ್ರಿಯನು ತಪದಿಂದ ಕಳುಹುತ್ತ ಹರುಷದಿಂದಿರುತ್ತಿರಲು. ಜೈ ನಮೋ ಜಗದೀಶ್ವರ. ಕಾಪಾಡು ತಂದೆ ಕಾಪಾಡು. ಕಶ್ಯಪ ಬ್ರಹ್ಮರ 13 ಮಂದಿ ಮಡದಿಯರಲ್ಲಿ ಹಿರಿಯವಳಾದ ದಿತಿದೇವಿ ಎಂದರೆ ನಾನೇ ಸರಿ. ಹುಟ್ಟಿದಾಕ್ಷಣವೇ ಸಕಲ ಜೀವರಾಶಿಗಳಿಗೂ ಆಸೆ ಎನ್ನುವುದು ಹುಟ್ಟಿಕೊಳ್ಳುವುದು ಸ್ವಾಭಾವಿಕವಂತೆ. ಅಂತೆಯೇ ನನ್ನ ಮನದಾಸೆಯನ್ನು ಈಡೇರಿಸುವುದಕ್ಕೋಸ್ಕರವಾಗಿ ಮಗಳಾದಂತಹ ಮಾಲಿನಿಯನ್ನು ಘೋರವಾದ ಕಾನನಕ್ಕೆ ಕಳುಹಿಸಿದ್ದೇನೆ. ವಿಧಿಯ ಕುರಿತಾಗಿ ತಪಸ್ಸನ್ನು ಆಚರಿಸಿ 3 ಲೋಕದಲ್ಲಿ ವಿಭುವಾಗಿ ಮೆರೆಯುವಂತಹ ಪುತ್ರನನ್ನೇ ವರವನ್ನಾಗಿ ಪಡೆದುಕೊಂಡು ಬಾ ಎನ್ನುವ ಹಾಗೆ ಮಾತನ್ನು ಆಲಿಸಿದಂತ ಆಕೆ ವರವನ್ನು ಪಡೆದುಕೊಂಡು ಬಂದಿದ್ದಾಳೆ. ಸರಿಯಾಗಿ ಗಮನಿಸಿದೆ ಎಂದಾದರೆ ಪ್ರಾಯಕ್ಕೆ ಬಂದವಳು. ಹಾಗಾಗಿ ಅವಳ ರೂಪಲಾವಣ್ಯಕ್ಕೆ ತಕ್ಕುದಾದಂತಹ ವರ ಬೇಕು ತಾನೆ. ಯಾರಿದ್ದಾರೆ ಎನ್ನುವ ಹಾಗೆ ಆಲೋಚನೆಯನ್ನು ಮಾಡುವಾಗ ಪಾತಾಳ ಲೋಕದ ಮಧುವನಪುರದ ವೀರ ವಿದ್ಯುನ್ಮಾಲಿಯ ಜೊತೆಗೆ ವಿವಾಹಗೈದವಳು. ಅವರಿರುವರು ಸುಖದಾಂಪತ್ಯದ ಬಲರೂಪವಾಗಿ ಮಗನೋರ ಹುಟ್ಟಿಕೊಂಡಿದ್ದಾನೆ. ಆಟದಲ್ಲಿ ಪಾಠದಲ್ಲಿ ತೊಡಗಿರುವಂತಹ ಕಂದಮ್ಮನನ್ನು ಕಾಣುವಾಗ ಮನಸ್ಸಿಗೆ ಸಂತೋಷವಾಗುತ್ತಾ ಉಂಟು ಸ್ವಾಮಿ. ಏನು ಮಾಡೋಣ ಹೇಳಿ? ಸಂತೋಷವೆನ್ನುವುದು ಬಹುಕಾಲ ನಮ್ಮ ಬಳಿಯಲ್ಲಿರುವುದಕ್ಕೆ ಸಾಧ್ಯ ಉಂಟೆ. ಆದರೆ ದುಃಖವೆನ್ನುವುದು ಹಾಗಲ್ಲ. ನಾವಿದ್ದಲ್ಲಿಗೂ ಆವರಿಸಿಕೊಳ್ಳುವುದಕ್ಕೂ ಸಾಧ್ಯ ಉಂಟು. ಯಾಕೆ ಈ ಮಾತುಗಳನ್ನು ಹೇಳುತ್ತಾ ಇದ್ದೇನೆ? ಮಗಳನ್ನು ಮದುವೆ ಮಾಡಿದ ಬಳಿಕ ಒಬ್ಬಂಟಿತನವನ್ನು ಬಯಸುತ್ತಾ ಇದ್ದೇನೆ. ಎಂದೋ ಕಂಡಂತಹ ಕನಸು ಸುರಲೋಕ ನಮ್ಮದಾಗಬೇಕು ಎನ್ನುವ ಹಾಗೆ. ಹಾಗಿದ್ದರೆ ಈ ಕಾಲಕ್ಕಾಗ ನನ್ನ ಕನಸು ಕನಸಾಗಿ ಉಳಿಯಿತಲ್ಲ. ನನ್ನ ಕಷ್ಟವನ್ನು ಹೇಳಿಕೊಳ್ಳುವುದಕ್ಕೆ ಯಾರಿದ್ದಾರೆ ಶಿವನೇ? ಎದ್ದೇಳು ಶುಭ. ಕಣ್ಣೀರು ತೆಗಿತಾ ಇದ್ದೀರಿ. ಏನಾಯ್ತು ಹೇಳಿದ ಕಂದ, ಹಿರಿಯ ಭಾಗಿಗಳಾದಂತಹ ನಾವು ಸುರಲೋಕವನ್ನು ಬಯಸುವುದು ತಪ್ಪೇ? ತಪ್ಪಲ್ಲ. ಖಂಡಿತವಾಗಿ ಇಲ್ಲ. ಆ ಕಾರಣಕ್ಕಾಗಿ ಅನೇಕ ಗಂಡು ಮಕ್ಕಳನ್ನು ಕಳುಹಿಸಿಕೊಟ್ಟವಳು. ಏನಾಯ್ತು? ಪರಿಣಾಮ ಆ ಸುರಪ ಮೋಸದಿಂದ ನನ್ನ ಮಕ್ಕಳನ್ನೆಲ್ಲ ಕೊಂದಿದ್ದಾನೆ. ಯಾಕೆ? ಅತ್ತೆ ಪುತ್ರ ಶೋಕ ನಿರಂತರ ಅಂತ ಹೇಳಿದ್ದಾರೆ. ಎಂದೋ ಸತ್ತ ಮಕ್ಕಳನ್ನು ಎಣಿಸಿ ಈಗ ಕೊಡದೆ ಮಾರ್ಗುತ್ತಾ ಇದ್ದೀರಿ. ಸತ್ತವರನ್ನು ಮತ್ತೊಂದಕ್ಕೆ ಪಡೀಲಿಕ್ಕೆ ಆಗ್ತದೆ? ಖಂಡಿತವಾಗಿ ಇಲ್ಲ. ನನ್ನ ಕಷ್ಟವನ್ನು ಹೇಳಿಕೊಳ್ಳುವುದಕ್ಕೆ ಯಾರಿದ್ದಾರೆ ಎನ್ನುವ ಹಾಗೆ ನಿರೀಕ್ಷೆಯಲ್ಲಿರುವಂತಹ ಸಂದರ್ಭ. ಅಳಿಯನಾದರೂ ಕೂಡ ಮಗನ ರೂಪದಿ ಬಂದು ಮನದ ಇಂಗಿತವನ್ನು ಅರ್ಥೈಸಿಕೊಂಡೇ ಕಂದ. ನನ್ನ ಆಸೆ ಇಷ್ಟೇ, 4 ಲೋಕದ ಸಂಪತ್ತು ನಮ್ಮದಾಗಬೇಕು. ಅಷ್ಟು ಮಾತ್ರವಲ್ಲ, ನಡೆದು ಹೋದಂತಹ ನನ್ನ ಮಕ್ಕಳ ಆತ್ಮಕ್ಕೂ ಶಾಂತಿ ಸಿಗಬೇಕು ಕಂದ. ಯಂತ್ರಾದಿ ದೇವತೆಗಳ ತಲೆಯನ್ನು ಕಡಿತಾರೆ. ಆ ರಕ್ತದಿಂದ ನಿಮ್ಮ ಮಕ್ಕಳಿಗೆ ತರ್ಪಣೆ ಕೊಡ್ತಾರ. ಕೊಡಿ ಮಗನಿಗೆ ಶುಭವಾಗಲಿ.
ಕಾಲದಲ್ಲಿ ಯುದ್ಧದಲ್ಲಿ ಪರಾಭವಗೊಳಿಸಿ ಸ್ವರ್ಗ ಸ್ವಾಧೀನಗೊಳಿಸಿದ್ದೇನೆ. ಇದು ಸುಧರ್ಮ ಸಭೆ. ಇಂದ್ರಾದಿಗಳನ್ನು ಕಟ್ಟಿದ್ದಾರೆ, ಸಿಂಹಾಸನ ನೇರಿದ್ದಾರೆ. ಏನು ಸ್ವರ್ಗಲೋಕಕ್ಕೆ ವಿದ್ಯುನ್ಮಾನಿ ಈ ನಾಮಕರ ಅಂತ ನಾನು ಪ್ರಸಿದ್ಧರಾಗಿ ಬೆರೆತಿರುವಂತಹ ಸಂದರ್ಭ ಅತ್ಯಂತ ಅರ್ಥ ಬಂದ ಯಾರು ಸುರಲೋಕವನ್ನೆಲ್ಲ ಪ್ರವೇಶಿಸಿ ಸುಮನಸರನ್ನೆಲ್ಲ ಬಡಿದೋಡಿಸಿ ಸುರಪೀಠದ ಮೇಲೆ ಏರಿ ಕುಳಿತಯ್ಯ. ಏರಿ ಕುಳಿತ ಮಾತ್ರಕ್ಕೆ ಪೀಠ ನಿನಗೆ ಶಾಶ್ವತ ಎನಿಸಿಕೊಳ್ಳಬೇಡ. ನಿನ್ನನ್ನು ಪೀಠದಿಂದ ಪುನರಪ್ಪಿ ಸುರಪಾಲನಿಗೆ ಒಪ್ಪಿಸುವುದಕ್ಕಾಗಿ ಬಂದವ ಯಾರು? ಯಕ್ಷರಾಜ ಪಿಂಗಳಾಕ್ಷ. ಹರಿತವಾದ ಖಡ್ಗದಿಂದ ಕಡಿತಾರೆ ನನಗೆ.
ವಿದ್ಯುನ್ಮಾಲೆ, ಬ್ರಹ್ಮ ಇತ್ತಂತವರ ಬಲ ಯಕ್ಷನಿಂದಲೇ ನಿನಗೆ ಮರಣ ಎನ್ನುವ ಹಾಗೆ ರೆಕ್ಕೆಯಿಂದ ಪಡೆದುಕೊಳ್ಳುವಾಗ ಸುರಪೀಠವನ್ನು ಮರಳಿ ದೇವೇಂದ್ರನಿಗೆ ಒಪ್ಪಿಸುತ್ತೇನೆ. ನಮ್ಮವರಿಗೆ ತುಳಿಬೇಕಾದಂಥ ವಿಷಯ ಬೇರೆ. ನನ್ನ ಪರಿಚಯ ಸಿಕ್ಕಿದ. ನಾನು ನಿಮ್ಮ ಗಂಡ. ಕಪಾಳಕ್ಕೆ ಪರಿಸರ ಕೆಟ್ಟವರಿ. ಯಾಕೆ? ಒಂದು ಮಹಾರಾಣಿಯಲ್ಲಿ ಹೇಗೆ ಮಾತಾಡಬೇಕಂತಹ ಸಾಮಾನ್ಯದ ಪ್ರಜ್ಞೆಲ್ವೇನು? ಹಾಗಲ್ಲ, ನಾನು ನೀನು ಮತ್ತು ನಿಮ್ಮ ಗಂಡ. ಮತ್ತೇನು ಅಂತ ಆ ಶಬ್ದ ಉಂಟು. ಅವತ್ತು ಮಾವಿನ ಕಟ್ಟೆಯ ಬದಿಯಲ್ಲಿ ಕೂತಿದ್ದಾಗ ಬಂದು ಹೇಳಿದ್ರು, ಜೊತೆ ನಾವೀಗ ಕೂರುವುದಲ್ಲ, ಹೋಗುವ ಹೋಗುವ ಹೋಗುವ. ಹೌದು. ಎಲ್ಲಿಗೆ? ಗುರುಪುರಕ್ಕೆ ಹೋಗಿ ಜಿಗುಜ್ಜ ಮಾರುವ. ಎಲ್ಲಿಗೆ? ಗುರುಪುರಕ್ಕೆ ಹೋಗಿ. ಅದು ಹಾಗಲ್ವು. ಗುರುಪುರ ಸುರಪುರಕ್ಕೆ ಹೋಗಿ ದಿಗ್ವಿಜಯನ ಮಾಡುವ ಅಂತ ಅಲ್ಲಿಂದ ಬಂದದ್ದು. ಈಗ ಸುರಪುರದಿಂದ ಇಲ್ಲಿಗೆ ಬಂದವ. ವಿಚಾರ ಏನಾಯ್ತು? ಮಾಲನೆ ಗುಣಮಣಿ
ವಿಷಯ ಎಲ್ಲ ದೇವತ್ಕಳರಿಗೆ ಗೊತ್ತಾಯ್ತು. ದೇವರ ಕಳರಿಗೆಲ್ಲ ಗೊತ್ತಾಯ್ತು. ಗೊತ್ತಾಯ್ತು. ಒಬ್ಬೊಬ್ಬರಾಗೆ ಬಂದ್ರು. ಯಾರಿಲ್ಲ? ಮೊದಲು ಬಂದವ ಅಗ್ಗಿನಿ. ಮೊದಲು ಬಂದವ ಅಗ್ನಿ. ಅಗ್ಗಿನಿ ದಗದಗನೆ ಉರಿತ್ತ ಬಂದ. ಬರುದೇ ಹಾಗೆ. ನಿಮ್ಮ ಗಂಡ ಆಚೆ ಈಚೆ ನೋಡಿದ್ರು ಮೆಲ್ಲ ಬಸಳಿಗೆ ಕೈ ಹಾಕಿದ್ರು. ಬತ್ತಳಿಕೆಗೆ ಕೈ ಹಾಕಿದ್ರು. ತೆಗೆದ್ರು ವರುಣಾಸ್ತ್ರ. ತೆಗೆದ್ರು. ಪ್ರಯೋಗಿಸಿದ್ರು. ಅಗ್ನಿ ಜ್ವಿಂಕ ಬಂದಂತ ಅಗ್ನಿ ಹಿಂದೆ ಓಡಿ ಹೋದ. ಆ ಬಳಿಕ ಆಮೇಲೆ ವಾಯು ಬಂದ. ಕುಂಬಾರ ಬಂದ. ಕುಬೇರ ಬಂದ. ಆಮೇಲೆ ಯಮಧರ್ಮರಾಯ ಬಂದ. ಹೀಗೆ ಒಬ್ಬೊಬ್ರು ಬೆನ್ನು ಬೆನ್ನಾಗಿ ಬಂದ್ರು. ಕಡೆಗೊಬ್ಬ ಬಂದ. ಯಾರು? ನಮ್ಮ ಸುರತ್ಕಲ್ನ ಕಡೆಯಿಂದ 56ರಲ್ಲಿ ನೇತಾಡಿಕೊಂಡು ವಜ್ರೇ ಮುನಿಯೊಟ್ಟಿಗೆ ಬಂದದ್ದು. ಯಾರೊಟ್ಟಿಗೆ? ವಜ್ರೇ ಮುನಿ. ಅದು ಹಾಗಲ್ಲ. ಐರಾವತನ ಏರಿಕೊಂಡು ಕೈಯಲ್ಲಿ ವಜ್ರವನ್ನು ಹಿಡಿದುಕೊಂಡು ಬಂದಂತಹ ಸುರಪಾಲ ಬಂದ. ನಿಮ್ಮ ಗಂಡನ ಎದುರಿಗೆ ನಿಂತು ಎರಡೆರಡು ಮಾತಾಡಿದ್ದು ನಿಮ್ಮ ಗಂಡ. ಸುರಪಾನೆ ಎಲ್ಲವೋ ಸುರಪಾನೆ ನಿನ್ನಲ್ಲಿ ಬಲವುಂಟಾ? ನಿನ್ನಲ್ಲಿ ಬಳುವು ಉಂಟಾ? ಕೆಬಿಟಿ ಮಗನೇ, ಕಪಟಿ ಮಗನೇ, ಇದ್ದಿದ್ರೆ ಅಲ್ಲೇನು ಮಾಡುತ್ತಿ? ಉದ್ದಲಂಗದೊಳಗೆ ಬಾ. ಉದ್ದರಂಗದೊಳಗೆ ಬಾ. ಅವ ಆಚೆ ಈಚೆ ನೋಡಿದ ಬದುಕಂತ ಹಾರಿದ. ಯುದ್ಧರಂಗಕ್ಕೆ ಪ್ರವೇಶವನ್ನು ಮಾಡಿದ. ಆಮೇಲೆ ಒಂದು ಕಡೆಯಲ್ಲಿ ನಿಮ್ಮ ಗಂಡ, ಮತ್ತೊಂದು ಕಡೆಯಲ್ಲಿ ಸುರಭ. ನಡೆದಂತ ಭಯಂಕರ ಭಯಾನಕ ಅದ್ಭುತ ಭೀಮಶರಮ್ಯ ಮನೋಹರ ಅಂತ ದೃಶ್ಯ ನಾ ಕಂಡೆ. ನೋಡಿದ್ಯಾ? ಹೌದು. ನಡೆದಂತ ಯುದ್ಧದಲ್ಲಿ ಅಮ್ಮ ದೇವೇಂದ್ರ ದೇವಲೋಕವನ್ನು ಬಿಟ್ಟು ಓಡಿ ಹೋದ. ದೇವೇಂದ್ರ ಓಡಿ ಹೋದ. ಅದಕ್ಕಾಗಿ ನಾಡುವುದ ಇದು ಸಂತೋಷದ ವಿಚಾರ ಅಲ್ವೇನು? ನಗನಗತ್ತಲೇ ಹೇಳಬೇಕು ನೀನು. ಏನಾಯ್ತು ಆಮೇಲೆ ನೀವು ಹಲ್ಲೆ ಮಾಡುವುದಾ? ಎಂತದು ಹಲ್ಲೆ? ಇದು ಹಲ್ಲೆ ಮಾಡಿದೆ ನೀನು. ಅಮ್ಮ ನಿಂಗೆ ಸಲಹೆ ಕೊಟ್ಟು ಹೆಚ್ಚಾಯ್ತು. ಹಾಗಲ್ಲ, ಸಂತೋಷ ಉಕ್ಕಿ ಬಂದದ್ದು. ಹಾಗಮ್ಮ ಇಷ್ಟ ಆಗುವಾಗ ನಿಮ್ಮ ಗಂಡ ಮಸನ ಏರಿದ್ರು. ಸಿಂಹಾಸನವನ್ನು ಏರಿದ್ರು. ಯಾರಲ್ಲಿ? ಆಫೀಸರ್ ಸ್ತ್ರೀಯರು ಬರ್ಲಿ, ಅಪ್ಸರ ಸ್ತ್ರೀಯರು ಬರ್ಲಿ, ಮನೋರಂಜನೆ ಕಾರ್ಯಕ್ರಮ ಆಗಲಿ. ಮನೋರಂಜನೆ ಕಾರ್ಯಕ್ರಮ ಆಗಬೇಕು. ಬಂದ್ರಲ್ಲ ಒಬ್ಬೊಬ್ಬರಾಗಿ. ರಂಬೆ, ಊದುವತಿ, ಊರ್ವಶಿ, ಮೇನದವತಿ, ಮೇನಕೆ, ತಿಲೋತ್ತಮೆ, ಇಟಾಚಿ, ಆಂಬುಲೆನ್ಸ್, ಆಲಂಬುಸಿ, ಮುಜಿಗಾಸ್ತಾಳೆ, ಮುಂಜಿಗಸ್ತಲೆ ಬಂದ್ರು ಒಬ್ಬೊಬ್ಬರಾಗಿ. ಎಂತ ನಾಟ್ಯಮ್ಮ, ಎಂತ ನಾಟ್ಯ. ನೋಡಿದ್ಯಾ? ಬಾಯಿ ಪಾಠ ಮಾಡ್ಲಿಕ್ಕೆ ಪುರುಸೋತಿಲ್ಲ. ಬೇಗ ಮುಗಿಸು. ಹೌದು. ಹಾಗಮ್ಮ ಈಗ ನೃತ್ಯ ಆಗ್ಲಿಕ್ಕೆ ಕಾರಣ ಯಾರು? ಹಿಮ್ಮೇಳ. ಅವರಿದ್ರು ಶಂಭುರ್ ನಾರದರು, ಬ್ರಹ್ಮ ಮಾನಸ ಪುತ್ರರು. ಅವರ ಗಾಯನಕ್ಕೆ ಇವರ ನೃತ್ಯ. ನಿಮ್ಮ ಗಂಡ ಇಷ್ಟ ಆಗೋಗೊಮ್ಮೆ ನಿಂತು ಹೇಳಿದ್ರು ಏನು? ಎಲ್ಲ ನಿಲ್ಲಿಸಿ, ಇವತ್ತೇ ಮುಗಿಸಿದ್ರೆ ನಾಳೆ ಸಾಯ್ತೀರ. ಹೌದು. ಎಲ್ಲ ನಿಲ್ಲಿಸಿ, ಇನ್ನು ನನಗೆ ಆಯಾಸ ಆಗಿದೆ, ದಾಮರ ಸೇವೆ ಆಗಬೇಕು ಅಂತ. ಹೌದು. ಅಷ್ಟೇ ಹೇಳಿದ್ದು ಮಾತ್ರ. ಹಾರಾಡಿ ಮೇಳದಿಂದ ಒಬ್ಬ ಬಂದ. ಎಲ್ಲಿಂದ? ಹಾರಾಡಿ ಮೇಳದಿಂದ. ಮೇಳದಿಂದ. ಓ ಹಾಗೆ ಹಾರಾಡಿಕೊಂಡು ಮೇಲಿನಿಂದ ಬಂದ. ಹೀಗೆ ನೋಡ್ತಾರೆ. ಯಾರು? ಯತೀಶ. ಅದು ಯಾರು? ಕಾರ್ಕಳದ ಸಿರಿವೇಶದವಲ್ಲ. ಯಾರು? ಪಕ್ಷಿ. ಓ ಬಂದದೊಂದು ಪಕ್ಷಿ. ಹೌದು. ಅವರು ಬಂದು ನಿಮ್ಮ ಗಂಡನ ಮುದ್ರೆ ಎರಡೆರಡು ಮಾತಾಡಿ, ನೀನೀಗ ಪ್ರೆಗ್ನೆಂಟಾ? ನಿನಗೆ ಪ್ರಜ್ಞೆ ಉಂಟಾ? ನೀನು ಯಾರಪ್ಪನ ಎದೆ ಮೇಲೆ ಕೂತದ್ದ? ಗೆಪ್ಪುಗೆ ಬಾರಿಸಿ ಅಲ್ಲಿ ಹೇಳಿದ್ದವ. ಇಷ್ಟ ಆಗುವಾಗ ನಿಮ್ಮ ಗಂಡನಿಗೆ ಸಿಟ್ಟು ಬಂತು. ಅವರು ಕೂತಿದ್ದವರಲ್ಲೇ ನಿಂತರು. ಇವ ರೆಕ್ಕೆಯನ್ನು ಬಿಡಿಸಿದ. ರಗ್ 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 ಪಟಾರ್ ಅಂತ ಅವರು ಬಾರಿಸಿದ. ಬಾರಿಸಿಯೇ ಬಿಟ್ಟು. ಇಲ್ಲ, ನಿಮ್ಮವ್ರು ನಿಂತಿದ್ರು, ಅಲ್ಲೇ ಕೂತ್ರು. ಕೆಳಗೆ ಕೂತ್ರ ಮಾಡಬಹುದಂತ ಗ್ರಹಿಸಿದೆ. ಅಷ್ಟಾಗುವಾಗ ಪುನಃ ಬಾರಿಸಿದ ಪಟಾರ್ ಅಂತ. ನಮ್ಮೂರಿಗೆ ಬಾರಿಸಿಯೇ ಬಿಟ್ಟು. ಸುಮ್ಮನಿದ್ರೇನು? ಇಲ್ಲ, ಅಷ್ಟೊತ್ತಿಗೆ ಕುಳಿತಿದ್ರಲ್ಲ, ಅಲ್ಲೇ ಮಲಗಿದ್ರು. ಓಹೋ, ಮಲಗಿ ಇದ್ದಿರಬಹುದು ನಮ್ಮವರು. ಹೌದು. ನಿಮ್ಮ ಗಂಡ ಶೆಟ್ಟಿಗಾರರಲ್ವಾ? ಶಕ್ತಿಗಾರರು. ಹೌದು. ಸ್ವಲ್ಪ ಹೊತ್ತು ಕಾದೆ, ಹೇಳುವುದು ಕಾಣುದಿಲ್ಲ. ಹತ್ತಿರ ಹೋಗಿ ಎಬ್ಬಿಸು ಅಂತ ನೋಡ್ತೇನೆ, ಎಂತ ಆಗಿಲ್ಲ. ಒಂದಿಷ್ಟುದ್ದವರೆಗೆ ಬಿದ್ದಿದೆ. ಯಾವುದು? ನಾಲಿಗೆ ರಕ್ತ ಕಾರಿಸದೇ ಹೋದ್ರು. ಅಯ್ಯೋ ಅಯ್ಯೋ ಅಯ್ಯೋ, ಶಿವನೇ ಶಿವನೇ ಶಿವನೇ. ಜಗನ
ಬಲಿಗೆ ಪತಿಯ ಮಡಿದೆಯಲ್ಲ ಶಿವನೇ 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 ಎಂತಹ ಕೆರಡ ಕಠೋರವಾದಂತಹ ಮಾತನ್ನು ನಾನು ಕೇಳಿದೆ. ಈ ಮಾತನ್ನು ಕೇಳುವಂತಹ ಬದಲು ಯಾಕೆ ನಿಂತಹ ಭೂಮಿ ನನ್ನ ಬಾಯಿ ತೆರೆದು ನುಂಗಬಾರದಿತ್ತು. ಕಾದ ಸೀಸವನ್ನೇ ಕಿವಿಗೆ ಎರಚಿದಂತ ಅನುಭವ ಆಯಿತು ನನಗೆ. ನಮ್ಮನ್ನು ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿ ನಮ್ಮ ಅಧಿಕಾರವನ್ನು ಸ್ಥಾಪಿಸಿ ಬರುತ್ತಾರೆ ಎನ್ನುವ ಹಾಗೆ ಆಶಾ ಗೋಪುರವನ್ನೇ ಕಟ್ಟಿಕೊಂಡಿದ್ದೆ. ಅದೆಲ್ಲವೂ ನುಚ್ಚುನೂರಾಗಿ ಹೋಯಿತು, ನುಚ್ಚುನೂರಾಗಿ ಹೋಯಿತು. ನಮ್ಮನ್ನು ಭಾರತ ಲೋಕವನ್ನೇ ಸೇರಿಕೊಂಡರು. ಪ್ರತಿಯೊಂದು ಹೆಣ್ಣು ಬಯಸುವುದೇನು? ತಾನು ಸಾಯುವಂತಹ ಕಾಲಕ್ಕೆ ಮುತ್ತೈದೆಯಾಗಿ ಸಾಯಬೇಕೆನ್ನುವ ಹಾಗೆ. ಆ ಭಾಗ್ಯದ ನಾನು ವಂಚಿತಳಾದೆ. ನನಗೆ ಯಾಕೆನ್ನೇ ಈ ಬದುಕು? ಯಾರಿಗಾಗಿ ಬದುಕಲಿ ನಾನು? ಇಲ್ಲ, ನಾನು ಬದುಕುವುದಿಲ್ಲ. ನಾನು ಸಾಯುತ್ತೇನೆ. ಅದು ಫಲವೇ ಸುಮ್ಮನೆ ಸತ್ತವರು ಜೀವಿಪರೇ ಸಮರ ಸಮರ್ಥನಾಗಿ ಕರಳ ಮಗೇಶಾಸುರಗೆ ಗದನಗಳ ಸರಿ. ನಾನು ಸಾಯ್ತೇನೆ. ನಾನು ಬದುಕುವುದಿಲ್ಲ. ನಾನು ಯಾಕೆ ಸಾಯಬೇಕು? ಸತ್ತು ಸಾಧಿಸುವುದಕ್ಕೇನುಂಟು? ಬದುಕಿ ಸಾಧಿಸುತ್ತೇನೆ. ಸತ್ತರಿಗೆ ಎತ್ತಿನ ಸತ್ತರ ಮಧ್ಯೆ ಹುಟ್ಟಿ ಬರೋದಕ್ಕೆ ಸಾಧ್ಯ ಉಂಟೆ? ಖಂಡಿತವಾಗಿವಿಲ್ಲ. ನನ್ನ ಹಣೆಯ ತಿಲಕವನ್ನೇ ಒರೆಸಿ, ಕುರುಳ ಮಾಂಗಲ್ಯವನ್ನೇ ಕಿತ್ತು, ಮುಡಿಯ ಹೂವನ್ನೇ ಬರಿದಾಗಿಸಿ, ನನಗಿಂತಹ ವೈದ್ಯವಿ ದೀಕ್ಷಿತರು ಯಾರು? ಇದಕ್ಕೆಲ್ಲ ಕಾರಣ ದೇವತೆಗಳು. ಆ ದೇವತೆಗಳಿಗೆ ಸರಿಯಾದಂತಹ ಪಾಠವನ್ನು ಕಲಿಸಬೇಕಂತಾದ್ರೆ ನನಗಿದ್ದರೆ ಮಗ ಮಹೇಶ ಆದರಣೆ ಕರೆಸಿ ಸಮಸ್ತ ವಿಚಾರಣೆ ಬಿತ್ತರಿಸಿ ಅವರಿಗೊಂದು ಗತಿಯನ್ನು ಕಾಣಿಸುತ್ತಿರಂತೆ. ತಡ ಮಾಡು ಸರಿಯಲ್ಲ. ಈ ಕೂಡಲೇ ಮಗನದಂತಹ ಮಹಿಷಾಕಿನನ್ನು ಕೂಗಿ ಕರೀತಿರಂತೆ. ಮಗನೇ ಮಹೇಶ ಬಾಕಂದ, ಮಗನೇ ಮಹೇಶ ಕುಮಾರ, ಮಗನೇ ಮಹೇಶ
ಬರಿದಾದಂತಹ ಹಣ ಎಂದಿರುವುದಕ್ಕೆ ಕಾರಣ ಏನು? ಅನಾಥವಾಗಿ ಬಿದ್ದಿವೆಯಲ್ಲ ಚಿನ್ನಾಭರಣಗಳು. ಏನಮ್ಮ ಇದರ ಅರ್ಥ? ಕಷ್ಟ ಬಂದ ಮಗನೇ. ಕಷ್ಟವಂತು ಎಂದೇನಮ್ಮ? ನಿನ್ನ ಸ್ಥಾನಮಾನ ಹಿರಿದು ನೀನು ವಿದ್ಯುನ್ಮಾಲಿಯ ಮಾಡದೆ ಮಹಾರಾಣಿ. ಕಷ್ಟವಂತು ಎನ್ನುವಂತಹ ಪದ ಬಳಕೆ ಹರಿಯ ಶಂಕರನ ಸರಸಯಾಧ್ವನು ಅನಿಮಿಷರನರವರಗಾರ. ನಿನ್ನ ಮಗನಾದಂತಹ ಮಹಿಷ ಯಾರಿಗೂ ಸುಲಭದಲ್ಲಿ ಬಿಟ್ಟುಕೊಡಲಾರ. ಯಾಕೆ ಕಷ್ಟವಂತು ಹೇಳು? ನಮಗೆ ಒದಗಿದಂತಹ ಕಷ್ಟವನ್ನು ಹೇಗೆ ಬಿತ್ತರಿಸಲಿ? ಏನು ಕಷ್ಟ? ಯಾರಿಂದ ಕಷ್ಟ? ಹೇಗೆ ಕಷ್ಟ ಹೇಳು. ಇದು ನಿನಗೂ ತಿಳಿದಂತಹ ವಿಚಾರ. ಈ ಹಿಂದೆ ನಿನ್ನ ಅಯ್ಯನವರು ನಮ್ಮ ಸೇನೆನೆಲ್ಲ ಕೂಡಿಕೊಂಡು ಆ ಸ್ವರ್ಗಲೋಕಕ್ಕೆ ಹೋಗಿ ಸುರದಲ್ಲಿ ಸುರಪಮುಖ್ಯನೆಲ್ಲ ಸೋಲಿಸಿ ಸುರ ಗದ್ದುಗೆಗೆ ಏರಿಕೊಂಡರು. ಯಾವಾಗ ನಾಲ್ಕರ ಒಡೆತನವನ್ನು ನಮ್ಮಯ್ಯ ಪಡೆದರೋ ನಿನ್ನ ಸ್ಥಾನ ಹಿರಿದು 3 ಲಾಖದ ಸಾಮ್ರಾಜ್ಯ ನೀಡಬೇಡ. ನಮ್ಮ ಪಾಲಿಗೆ ಸಂತೋಷವೆಂಬುದು ಕೇವಲ ಕ್ಷಣಿಕವಾಯಿತು ಮಗನೇ. ಸೋತಂತಹ ಸುಮನಸರು ಸುಮ್ಮನಿರಲಿಲ್ಲ ಮಗನೇ. ಮೋಸದಿಂದ ಕೊಲ್ಲಿಸಿದ ಮಗನೇ.
ರಾಜ, ಅಸುರ ಕುಲ ಸಾರ್ವಭೌಮ, ನನ್ನಯ್ಯ ವಿಜೃಂಭಣೆ. ಇನ್ನು ನಾವು ಕಾಣುವುದಕ್ಕಿಲ್ವೇ? ಇಲ್ಲ ಮಗನೇ, ನಾವು ಚಪ್ಪಲಿಯಾಗಿ ಹೋದವೆ. ಹೌದು ಗಂಧ. ಜನನಿಯ ನಮ್ಮ ಈ ಹೀನಾಯ ಸೊಲನ್ನು ಕಂಡಂತಹ ದೇವತೆಗಳು ಕೈ ತಟ್ಟಿ ನಗಾಡದೆ ಉಳಿದಾರೆ. ಖಂಡಿತ ಮಹೇಶ್ವರನ್ನು ಕಳುಹಿಕೊಟ್ಟದ್ದೇ ಹೌದಾದರೆ ದೇವತೆಗಳನ್ನು ಸಗಪಡೆದು ಅಧಿಕಾರವನ್ನು ಪುನರಣಿಕೆ ಪಡೆಯುತ್ತೇನೆ. ನಿನ್ನ ತಂದೆಯನ್ನು ಕೊಂದವ ಯಕ್ಷ ಮಗನೇ. ವಿಷಯವನ್ನು ತಿಳಿದ ಕ್ಷಣ ಉಂಗುಷ್ಟದಿಂದ ಕೋಪ ನಷ್ಟಿಗೇರುವುದಕ್ಕೆ ಪ್ರಾರಂಭವಾಗಿದೆ. ನನ್ನ ಅಯ್ಯನನ್ನು ಕೊಂದವನ ಯಕ್ಷರ ಲಕ್ಷ ಗಜರನು ಮುಕ್ಕಣ್ಣನೇ ಇದಿರಾದರೂ ಅವನ ಕೈಯಿಂದ ತ್ರಿಶೂಲವನ್ನು ಸೆಳೆಕೊಂಡು ಅವನ ಹಣ್ಣೆಗಣ್ಣಿಗೆ ಚುಚ್ಚದೇ ಇದ್ದರೆ ನಾನು ನಿನ್ನ ಮಗನಲ್ಲ. ಮನದಿ ಹರುಷವನಂದಿ ನುಡಿದಳು ಅನಿಮಿಷರ ಗೆಲ್ಲಬಹುದು ಸಮರದೆ ನಿನಗೆ ಘನವಲ್ಲ. ವನಜನಾಭನ ಬರುವ ಕೃತಕದೆ ಅನವರತ ಸಮನದರ ಚುರಿ ನಿನಗೆ ಹೃದಯದಲ್ಲಿ ಪಡೆದ ವರಗಳನೆ ಕಂದ ಮಾತನ್ನು ಕೇಳಿ ಮನಸ್ಸಿಗೆ ಸಂತೋಷವಾಯಿತು. ಹುಟ್ಟಿದರೆ ನಿನ್ನಂತಹ ಮಗ ಹುಟ್ಟಬೇಕು ಮಗನೇ. ನನ್ನ ಜನ್ಮ ಇಲ್ಲಿಗೆ ಸಾರ್ಥಕವಾಯಿತು. ಹಲವರಕ್ಕೆ ಒಬ್ಬ ಸಾಕು ಕುಲಕ್ಕೆ ರತ್ನನೋ. ಹೌದಲ್ವಿ? ನಿನ್ನ ವೀರನಾಗಿದ್ದೀಯ, ಧೀರನಾಗಿದ್ದೀಯ, ಶೂರನಾಗಿದ್ದೀಯ. ವೀರ ಧೀರೋದ್ಧಾರ ಮಹಿಷ. ದುರದಲ್ಲಿ ಸ್ವರೂಪ ಮುಖ್ಯರನ್ನು ಸದೆ ಪಡೆದಿರುವಂತಹ ದೃಢ ವಿಶ್ವಾಸ ಈನ ತಾಯಿಯಲ್ಲುಂಟು ಮಗನೇ. ಆದರೆ ಒಂದು ಸದಾ ಸುಮನಸರ ಪಕ್ಷ ವಹಿಸಿಕೊಂಡು ಬರುತ್ತಾನೆ ಆ ಕಪಟಿ ಹರಿ. ಮಹಿಷನೆದುರಿಗೆ ಹರಿ ಬಂದಾರೆ. ಖಂಡಿತವಾಗಿಯೂ ಬರಬಹುದಾದಂತಹ ಹರಿಗೆ ಉತ್ತರ ಮಹಿಷ ತಿಳುಕ ಸುಲಭವಿಲ್ಲ ಮಗನೇ. ಆತನ ಜಯಿಸುವುದು ಕಷ್ಟ ಸಾಧ್ಯವೇ ಹೌದು. ಕೇವಲ ದೇಹ ಬಲ ಹೊಂದಿದ್ದರೆ ಸಾಲದು. ನಮ್ಮಲ್ಲಿ ದೈವ ಬಲವೆಂಬುದು ಬೇಕು. ಅದನ್ನು ಸಂಪಾದಿಸಬೇಕಾದ್ರೆ ಹೇಗೆ? ನೇರವಾಗಿ ನೀನು ಕಾಂತಾರಕ್ಕೆ ಹೋಗು. ಸರಿ ತಾಯಿ ಹೊರಟೆ. ಎಲ್ಲಿಗೆ ಮಗ? ಕಾಂತಾರಕ್ಕೆ. ಯಾಕೆ ಹೋಗಬೇಕು? ನೀನು ಹೇಳಲಿಲ್ಲ, ನಾನು ಕೇಳಲಿಲ್ಲ. ಯಾಕೆ ಹೋಗಬೇಕು ಹೇಳು ಮಗ. ಆ ಬ್ರಹ್ಮದೇವನ ಕುರಿತಾಗಿ ನೀನು ತಪಸ್ಸನ್ನು ಆಚರಿಸಬೇಕು. ಒಲಿದು ಬಂದಂತಹ ವಿಧಾತನಲ್ಲಿ ಅಜೇನದಂತಹ ವರವನ್ನು ಸಂಪಾದಿಸಿಕೊಂಡು ಬರಬೇಕು. ಆ ಬಳಿಕ ನಾಗಲೋಕಕ್ಕೆ ಹೋಗಬೇಕು. ದೇವತೆಗಳಿಗೆ ಸರಿಯಾದಂತಹ ಶಿಕ್ಷೆಯನ್ನು ನೀನು ಕೊಡಬೇಕು ಮಗನೇ. ಓ ಅಮ್ಮ, ನಿನ್ನ ರಕ್ತ ಮಹಿಷ, ನಿನ್ನ ಮಾಂಸ ಮಹಿಷ, ನಿನ್ನ ಕನಸು ಮಹಿಷ ನನ್ನ ಸಾಗಿಸುವುದಷ್ಟೇ ನನಗಿರುವಂತಹ ಉದ್ದೇಶ. ಮಗನೇ, ಹೋಗುವಂತಹ ಮೊದಲು ಇದೋ ನಮ್ಮ ಶೋಣಿತಾಪುರದ ಪರಂಪರೆ ಕಟ್ಟುಗಿಡುತ್ತಾ ಇದ್ದೇನೆ. ನಿನ್ನ ರಕ್ಷಣೆಗೆ ಬೇಕಾಗಿ ಸ್ವೀಕರಿಸುವ ಮಗನೇ. ಹೋಗಿ ಬಾ ಕಂದ, ಜಯಶೀಲನಾಗಿ ಬಾ.
ಮಾತೆಗೆ ಮಣಿದು ವಿದ್ಯೋತಮ ದೇಶದೋ ಸ್ವರ್ಗ ನಮ್ಮ ಪಾಲಾಯ್ತು. ಹೌದು, ಆದರೆ ಸುರಪಸು ಮಾಡಿದ್ದ ಏನು ಮಾಡಿದ? ನೇರವಾಗಿ ದೂರ ನಿಟ್ಟ ಹರಿಯವಲೆಗೆ ಹರಿವಾರದ ಚಕ್ರವನ್ನು ಕಳುಹಿಸಿಕೊಟ್ಟ. ಚಕ್ರದ ಆಘಾತದಿಂದ ಅಂಗಾಂಗಗಳನ್ನು ಕಳೆದುಕೊಂಡು ಗಿರಿ ಗುಹೆ ಕಾನನದಲ್ಲಿ ಬದುಕುವ ಪರಿಸ್ಥಿತಿ ನಮ್ಮದಾಯಿತು. ನಾವು ಇನ್ನೇ ಹೀಗೆ ಬದುಕುವುದೇ? ಮಿತ್ರ, ಈ ಸಮಯದಲ್ಲಿ ಒಂದು ವರ್ತಮಾನ ಕೇಳಿ ಬಂದಿದೆ. ಏನದು? ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷಾಕ್ಕೆ ಹುಟ್ಟಿದ್ದಾನೆ. ಹೌದೇ? ಹುಟ್ಟಿದ್ದು ಮಾತ್ರವಾ, ಮತ್ತೆ 3 ಮೂರ್ತಿಗಳಿಂದ ಮರಣವಿಲ್ಲದ ವರವನ್ನು ಮಾಡಿದ್ದಾನೆ. ತಡ ಮಾಡುವುದು ಯಾಕೆ? ನಮ್ಮ ನಡೆ. ಒಬ್ಬಿಬ್ಬರಲ್ಲ, ತುಂಬಿದಂತಹ ಇಷ್ಟು ದೊಡ್ಡ ಸಭೆ ನೋಡಿದರೆ ಆಶ್ಚರ್ಯವಾಗುತ್ತದೆ. ಕಣ್ಣೆತ್ತಿದರೂ ಕಾಣ ಸಿಗದಷ್ಟು ದೂರದಲ್ಲಿದೆ ನಿಮ್ಮ ಸಭೆ. ಹಾಗಿದ್ರೆ ಬಂದಿರುವಂತಹ ನೀವು ಯಾರು? ಯಾಕೆ? ಏನು ಸ್ವಾಗತವನ್ನು ಬೇಸ್ತ ಪರಿಚಯವನ್ನು ಕೇಳ್ತಾ ಇದ್ದೇನೆ. ಯಾರು ನೀವು? ಮತ್ತೊಮ್ಮೆ ನಿನ್ನ ಪವಿತ್ರ ಪಾದಗಳಿಗೆ ವಂದಿಸುತ್ತೇನೆ.
ವಿನಂತಿಸುತ್ತಿದ್ದೇನೆ. ಹೇಳಿ. ನಾವ್ಯಾರು ಅನ್ಯರಲ್ಲ. ಯಾರು? ಈ ಹಿಂದೆ ಇದೇ ಶೋಣಿತಾಪುರದಲ್ಲಿದ್ದವನು. ನಾನೇ ಶಂಕಾಸುರ, ಇವನು ದುರ್ಗಾಸುರ, ಅಲ್ಲಿ, ಬಿಡಲಾಸುರ, ಇಲ್ಲಿ, ಎಲ್ಲ ಹಿಂದೆ ಮುಂದೆ ಎಲ್ಲ ನಮ್ಮವರೇ. ಇವರನ್ನೆಲ್ಲ ಸೇರಿಸಿಕೊಂಡು ಬರುವುದಕ್ಕೆ ಬಲವಾದ ಕಾರಣ ಉಂಟು. ಈ ಹಿಂದೆ ಸ್ವರ್ಗವನ್ನು ಪಡೆಯಬೇಕೆಂಬಂತ ಉದ್ದೇಶದಿಂದ ಏರಿದೆವು ಸ್ವರ್ಗ. ಸ್ವರ್ಗ ನಮ್ಮ ಪಾಲಾಯಿತು. ಆದರೆ ಸುರಪ್ಪ ಸುಮ್ಮನೆ ಇರಲಿಲ್ಲ. ನೇರವಾಗಿ ಹರಿಯಲ್ಲಿ ದೂರ ನಿಟ್ಟ. ಹರಿ ಬಾರದೆ ಚಕ್ರವನ್ನು ಕಲಿಸಿಕೊಟ್ಟ. ಚಕ್ರದ ಆಘಾತದಿಂದ ಅಂಗಾಂಗಗಳನ್ನು ಕಳೆದುಕೊಂಡು ಗಿರಿ ಗುಹೆ ಕಾನನದಲ್ಲಿ ಬದುಕುವ ಪರಿಸ್ಥಿತಿ ನಮ್ಮದಾಯ್ತಯ್ಯ. ಆ ಸಮಯದಲ್ಲಿ ಒಂದು ವರ್ತಮಾನ ಕೇಳಿ ಬಂತು. ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಕಟ್ಟಾಳು ಮಹಿಷ ಹುಟ್ಟಿದನೆಂಬುದಾಗಿ. ಅದಕ್ಕಾಗಿ ಇತ್ತಗಡೆ ಬಂದಿದ್ದೇವೆ. ಈಗ ದೇವತೆಗಳಿಂದ ನಮಗೆ ಮಾತ್ರ ಅನ್ಯವಾದದ್ದಲ್ಲ, ದಿನವೂ ಆಗಿದೆ. ನಿನ್ನ ತಂದೆಯನ್ನು ಕೊಲ್ಲಿಸಿದ ಆ ಸುರಪ್ಪ ಸಂದೇಹವ ಬಿಡಿ. ದೇವವೃದ್ಧಾರ ಕರ್ಣಧರದಲ್ಲಿ ಸೋಲಿಸಿ ಅವರ ಶರೀರದ ರಕ್ತನಾಳಗಳನ್ನು ದೇವಲೋಕಕ್ಕೆ ಅಲಂಕರಿಸುವಂತಹ ಚಂದವನ್ನು ನೀವು ಕಾಣುವುದಕ್ಕಿದ್ದೀರಿ. ಏರೋಣ. ವಿಚಾರ ಮಾತನ್ನು ಕೇಳಿದರೆ ಮಹಿಷನೆಂಬ ಕಳನು ಸೇನಾ ಸಮೇತನಾಗಿ ನಮ್ಮ ಈ ನಾಗಲೋಕಕ್ಕೆ ದಾಳಿ ಮಾಡಿದ್ದಾನಂತೆ. ಬಂದವನನ್ನು ಸರಿಯಾಗಿ ಶಿಕ್ಷಿಸಬೇಕು. ಅದಕ್ಕಾಗಿ ಎಲ್ಲಿ ದೇವತೆಗಳು ಬರಲಿಸಬೇಕು.
ಸೇನಾ ಸಮೇತನಾಗಿ ನಮ್ಮ ಈ ನಾಕಲೋಕಕ್ಕೆ ದಾಳಿ ಮಾಡಿದ್ದಾನಂತೆ. ಬಂದವನಿಗೆ ನಮ್ಮ ಯೋಗ್ಯತೆ ಏನು ಎಂಬುದನ್ನು ತೋರಿಸಿಕೊಡಬೇಕು. ಅದಕ್ಕಾಗಿ ನಿಮ್ಮ ಶಕ್ತಿಯಾಯುಧಗಳನ್ನು ಹಿಡಿದು ನಿಮ್ಮ ವಾಹನವನ್ನು ಏರಿ ತೆರಳೋಣ.
ಬರಬೇಕೆ? ಇದು ಹೇಳುತ್ತೇನೆ ಕೇಳು. ಈ ನಾಲ್ಕದ ಆಸೆಯಿಂದ ಬಂದಂತಹ ನಿನ್ನ ತಂದೆಯನ್ನು ಕೊಲ್ಲಿಸಿದ್ದೇನೆ. ನಿನ್ನನ್ನು ಅಲ್ಲಿಗೆ ಕಳಿಸುತ್ತೇನೆ, ಬಾ. ಮಹಾಪ್ರಭುಗಳಿಗೆ ಶುಭವಾಗಲಿ, ಮಂಗಲವಾಗಲಿ. ಕಂದಿದಾನದಿಂದ ಶೋಣಿತಾಪುರದ ಆಸ್ಥಾನವನ್ನು ಸೇರಿದಿರುವಂತಹ ನಿಮ್ಮ ಮುಖದಲ್ಲಿ ಇಂದಿನ ದಿನ ಮಂದಹಾಸವನ್ನು ಕಾಣುತ್ತಾ ಇದ್ದೇನೆ. ಮರಳಿ ಪಡೆದಂತಹ ಅಧಿಕಾರ ಇನ್ನು ಮುಂದೆ ಸೂರ್ಯ ಚಂದ್ರರಾದರೂ ನಮ್ಮ ಹೆಜ್ಜೆ ವಿರಹ ಸಂಚರಿಸುವ ಹಾಗಿಲ್ಲ. ಮೀರಿ ನಡೆದರೆ ನಿಮಗೇನಾಗಬೇಕು? ನನ್ನ ಜೊತೆಯಲ್ಲಿ ಆತ್ಮೀಯ ಕಲಾಭಿಮಾನಿಗಳೇ, ಇಂದಿನ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟವರು ಕುಡುಬಿ ಸಮಾಜ ಬಾಂಧವರು ಮತ್ತು ಊರ 10 ಸಮಸ್ತರು ಪ್ರೇಮುದೆ. ಇವರಿಗೆ ಕಟೀಲು ಮೇಳದ ವತಿಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಬರುವ ರಾತ್ರಿ ನಾವು ವೇಣೂರಿನಲ್ಲಿ ಶ್ರೀದೇವಿ ಮಹಾತ್ಮೆ ಎಂಬ ಕಥಾಭಾಗವನ್ನು ಆಡಿ ತೋರಿಸಿದ್ದೇವೆ. ಅಲ್ಲದೆ ತಾರೀಕು 10/2/2025 ಬಜ್ಪೆ ಶ್ರೀ ವಿಜಯ ವಿಠಲ ಭಜನಾ ಮಂದಿರದ ವಠಾರದಲ್ಲಿ ಪುಷ್ಪಲತಾ ಹೆಗಡೆ ಮತ್ತು ಮಕ್ಕಳ ಬಾಪ್ತು ಶ್ರೀದೇವಿ ಮಹಾತ್ಮೆ ಎಂಬ ಕಥಾಭಾಗವನ್ನು ಆಡಿ ತೋರಿಸಿದ್ದೇವೆ. ಹಾಗೆ ತಾರೀಕು 9/3/25 ಎಕ್ಕಾರು MRPL ಪೆಟ್ರೋಲ್ ಪಂಪ್ ಬಳಿಯಲ್ಲಿ ಮೋಹನ್ ಶೆಟ್ಟಿ ಮರವಳಿ ಪದವು ಇವರ ಬಾಪ್ತು ಶ್ರೀದೇವಿ ಮಹಾತ್ಮೆ ಎಂಬ ಕಥಾಭಾಗವನ್ನು ಆಡಿ ತೋರಿಸಿದ್ದೇವೆ. ಹಾಗೆ ತಾರೀಕು 7/3/25 ಮೇಲೆಕ್ಕಾರಿನಲ್ಲಿ ಶ್ಯಾಮ್ ಶೆಟ್ಟಿ ಮತ್ತು ಸಹೋದರರ ಬಾಪ್ತು ಅತಿ ನೂತನ ಕಥಾಭಾಗವನ್ನು ಆಡಿ ತೋರಿಸಿದ್ದೇವೆ. ಹಾಗೆ ತಾರೀಕು 19/2/25 ಮೇಲೆಕ್ಕಾರು ಶಾನುಭೋಗರ ಬಾಕಿ ಮಾರುಕಟ್ಟೆಯಲ್ಲಿ 10 ಸಂವತ್ಸರ ಯಕ್ಷಗಾನ ಸೇವಾ ಸಮಿತಿಯವರ ಬಾಪ್ತು 50ನೇ ವರ್ಷದ ಸೇವೆಯಾಟವಾಗಿ ಶ್ರೀದೇವಿ ಮಹಾತ್ಮೆ ಎಂಬ ಕಥಾಭಾಗವನ್ನು ಆಡಿ ತೋರಿಸಿದ್ದೇವೆ. ಹಾಗೆ ತಾರೀಕು 17/2/25 ಕೆಂಜಾರು ಕಾನ ಬೇರಿಮಾರುಗದ್ದೆಯಲ್ಲಿ ಶ್ರೀದೇವಿ ಭಕ್ತ ಸಂಘದವರ ಬಾಪ್ತು ಶ್ರೀದೇವಿ ಮಹಾತ್ಮೆ ಎಂಬ ಪುಣ್ಯ ಕಥಾಭಾಗವನ್ನು ಆಡಿ ತೋರಿಸಿದ್ದೇವೆ. ಹಾಗೆ ತಾರೀಕು 8/3/25 ಗೋಲ್ಡ್ ಪಿಂಚ್ ಸಿಟಿ ಮೈದಾನದಲ್ಲಿ ಶ್ರೀದೇವಿ ಸಮಸ್ತ ಭಕ್ತ ವೃಂದ ಕೂಳೂರು ಇದರ 50ನೇ ವರ್ಷದ ಸೇವೆಯಾಟವಾಗಿ ಶ್ರೀದೇವಿ ಮಹಾತ್ಮೆ ಎಂಬ ಕಥಾಭಾಗವನ್ನು ಆಡಿ ತೋರಿಸಿದ್ದೇವೆ. ಹಾಗೆ ಹನುಮಗಿರಿ ಮೇಳದವರು ತಾರೀಕು 15/2/25 ಪೆರ್ಮುದಪೇಟೆಯ ನೀರಿನ ಟ್ಯಾಂಕ್ ಬಳಿಯಲ್ಲಿ ಶ್ರೀದೇವಿ ಲಲಿತೋಪಾಖ್ಯಾನ ಎಂಬ ಕಥಾಭಾಗವನ್ನು ಆಡಿ ತೋರಿಸಿದ್ದಾರೆ. ಹಾಗೆಯೇ ಫೆಬ್ರವರಿ 28ರಿಂದ ಮಾರ್ಚ್ 8ರವರೆಗೆ ಕುತ್ತಿಗೆ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮವು ಜರುಗಲಿಕ್ಕಿದೆ. ಹೀಗೆ ಇನ್ನು ಮುಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ತಪ್ಪದೇ ಆಗಮಿಸಿ ಸರ್ವ ರೀತಿಯಿಂದ ಸಹಕರಿಸಿ ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತಾ ಕಥಾಭಾಗವನ್ನು ಮುಂದುವರಿಸುವುದಕ್ಕೆ ಅನುಮತಿಯನ್ನು ಯಾಚಿಸ್ತೇನೆ. ಯಕ್ಷಗಾನಂ ಗೆಲ್ಗೆ.
ಕಾಣುವೆನು. ಮುಖದಲ್ಲಿ ದುಗುಡೆದ್ದು ಕಾಣುತ್ತಾ ಇದೆ. ಯಾರಿಂದ ಬಂತು ಕಷ್ಟ? ನಿರ್ಭೀತಿಯಿಂದಾಗಿ ತಿಳಿಸಿರಿ. ದೇವ, ನಿಮ್ಮಿಂದ ವರವನ್ನು ಪಡೆದಂತಹ ಮಹಿಷನು ಸೇನಾ ಸಮೇತನಾಗಿ ನಮ್ಮ ಸ್ವರ್ಗಲೋಕಕ್ಕೆ ದಾಳಿ ಮಾಡಿ ಸ್ವರ್ಗದ ಪೀಠವನ್ನು ವಶಪಡಿಸಿಕೊಂಡಿದ್ದಾನೆ. ಹೌದೇ? ಆತನಿಂದ ನಮ್ಮನ್ನು ನೀವೇ ರಕ್ಷಿಸಬೇಕು ದೇವ, ನೀವೇ ರಕ್ಷಿಸಬೇಕು. ಮಹಿಷನ ಪಾಲಿಗೆ ಕಷ್ಟ ಬಂತು, ಭೀತರಾಗಬೇಡಿ. ವರವನ್ನು ಕೊಡುವುದಕ್ಕೆ ಸಮರ್ಥ ನಾನು. ಕೊಟ್ಟಿರುವವರನ್ನು ಹಿಂದಕ್ಕೆ ಪಡೆಯುವುದಕ್ಕೆ ಸಮರ್ಥನಾಗಿದ್ದೇನೆ. ಕೊಡುವುದಕ್ಕೂ ಪಡೆಯುವುದಕ್ಕೆ ಸಕ್ಕನಪ್ಪನಿದ್ದಾನೆ. ಅವನೇ ವೈಕುಂಠಾಧಿಪತಿಯಾದಂತಹ ಮಾಧವ. ನಮ್ಮ ಕಷ್ಟವನ್ನ ಅವನಲ್ಲಿ ಬಿತ್ತರಿಸಿಕೊಂಡಂತಾದ್ರೆ ಏನಾದ್ರೂ ದಾರಿ ತೋರಿಸಿಕೊಟ್ಟನು ನೇರವಾಗಿ ಮಾನವಿದ್ಯನಿಗೆ ನಮಸ್ಕರಿಸಿದ್ದೇನೆ. ಪ್ರತಿ ನಮಸ್ಕಾರಗಳು. ಏನು ಈ ಕಡೆಗೆ ಪಯಣ? ನಿನ್ನನ್ನೇ ಹುಡುಕಿಕೊಂಡು ಬಂದವನು ನಾನು. ಕಾರಣ? ಎಲ್ಲಿ ಹೋದರೂ ಮಹಿಷ ಮಹಿಷ ಮಹಿಷ. ಆತನ ವಧೆಯಾಗಬೇಕು ತಾನೆ. ಹೇಗೆ ಕೊಲ್ಲುವುದು? ಹೀಗೆ ಯೋಚನೆ ಮಾಡುವುದಲ್ಲ, ಮತ್ತೆ ಚಂದ್ರಕಾಂತ ಶಿಲೆಯನ್ನೇರಿ ಕುಳಿತು ಯೋಚಿಸೋಣ. ಆಗಲಿ. ಭವಸುರರ ಹೊಡೆಗೊಂಡು ನಡೆದಂದೋ ವೈಕುಂಠನು ಕಾಣದಿರಲು ವೈಕುಂಠಕ್ಕೆ ಬಂದರೆ ಹರಿ ಕಾಣಿಸುವುದಿಲ್ಲವಲ್ಲ. ಬಳಿಕ ಕೈಲಾಸಕ್ಕೆ ತರಲಾಗ ಕೈಲಾಸದಲ್ಲಿ ಹರಣವು ಕಾಣಿಸುವುದಿಲ್ಲವಲ್ಲ. ಫಲವಳಿಸಿ ಬಳಿಕವರು ಅದನವನು ಸುರಪತಿ, ವೈಕುಂಠಕ್ಕೆ ಬಂದರೆ ಹರಿ ಕಾಣಿಸುವುದಿಲ್ಲ, ಕೈಲಾಸಕ್ಕೆ ಬಂದರೆ ಹರಣವು ಕಾಣಿಸುವುದಿಲ್ಲ. ಇವರು ಎಲ್ಲಿ ಹೋಗಿದ್ರಂತ ಯೋಚನೆ ಮಾಡಿಕೊಂಡಾಗ ಅಂಬರವಾಣಿ ಆಗ್ತಾ ಇದೆ ಅಲ್ಲ. ಹರಿಯರಿಬ್ಬರು ಕೂಡ ಚಂದ್ರಕಾಂತ ಶಿಲೆಯೇರಿ ದುಷ್ಟ ಮಹಿಷನನ್ನು ನಿಗ್ರಹಿಸುವುದು ಹೇಗೆ ಈ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಂತೆ. ನಾವೆಲ್ಲ ಕಡೆಗೆ ಸಾಗುವ. ಮುಕ್ಕೋಟಿ ದೇವತೆಯನ್ನು ಕೂಡಿಕೊಂಡು ನೀವಿಂದನಿಗೆ ಬರುವುದಕ್ಕೆ ಬಲವಾದ ಕಾರಣ ನನ್ನೆಂದರೆ ವರವನ್ನು ಸಂಪಾದನೆ ಮಾಡಿಕೊಂಡಂತಹ ಮಹಿಷಾದಾನವರು 3 ಲೋಕದಲ್ಲಿ ಕೊಬ್ಬೆ ಮೆರೆಯುತ್ತಾ ಇದ್ದಾನೆ. ಸಾಧು ಸಜ್ಜರಾತ ದೇವತೆಗಳ ಜೊತೆಗಿಳಿಸಿ ಸುರ ಗದ್ದಿಗೆಯನ್ನೇ ಸ್ವಾಧೀನಪಡಿಸಿಕೊಂಡಿದ್ದಾನೆ. ಪಂಚ ಮಹಾಪಾತಕ್ಕಾಗಿ ಮೆರೆತಿರುವಂತಹ ಮಹಿಷನ ನಿಗ್ರಹ. ಅವನ ನಾಶ ಆಗಲೇಬೇಕು. ಅದಕ್ಕಾಗಿ ನನ್ನಲ್ಲಿ ಅಂತಸ್ಥವಾದಂತಹ ದಿವ್ಯ ತೇಜಸ್ಸನ್ನು ಹೊರಗಡೆ ದುರುಳ ಮಹಿಷನ ವಧೆಗೆ ಬೇಕಾಗಿ ನನ್ನಲ್ಲಿರುವ ದಿವ್ಯ ತೇಜಸ್ಸನ್ನೇ ಹೊರಕೆಡೆಯುತ್ತೇನೆ. ದುಷ್ಟ ಮಹಿಷನಾಥಕ ಅಡಕವಾಗಿರುವಂತಹ ಬ್ರಹ್ಮ ತೇಜಸ್ಸನ್ನೇ ಹೊರಕೆಡೆದಿದ್ದೇನೆ. ದಿಕ್ಪಾಲಕರೇ, ಆ ಕಳ್ಳನ ವಧೆಗಾಗಿ ನಮ್ಮಲ್ಲಿ ಅಂತಸ್ಥವಾಗಿರುವ ದಿವ್ಯ ತೇಜಸ್ಸನ್ನು ಹೊರಗಡೆ ಹೋಣ. ಸುರರು ಜಯ ಜಯ
ಎದ್ದೇಳಿರಿ, ಧೈರ್ಯಸ್ಥರಾಗಿರಿ. ನೀವೆಲ್ಲರೂ ಒಂದಾಗಿ ನಿಮ್ಮಲ್ಲಿ ಅಡಕವಾದಂತಹ ದಿವ್ಯ ತೇಜಸ್ಸನ್ನು ಹೊರಗೆಡಹಿದ್ದೀರಿ. ಆ ಶಕ್ತಿಯೆಲ್ಲವೂ ನಭದಲ್ಲಿ ಒಂದಾಗಿ ನಾರೀ ರೂಪವನ್ನಂತು ಅಷ್ಟಭುಜೆಯಾಗಿ ನಿಮ್ಮೆಲ್ಲರ ಕಣ್ಣ ಮುಂದೆ ಪ್ರತ್ಯಕ್ಷಳಾದವಳಿದ್ದೇನೆ. ಭಾವಶುದ್ಧಿಯ ಭಕ್ತಿಯಿಂದಲೇ ತುಷ್ಟಮಾನಸಳಾಗಿದ್ದೇನೆ. ನಿಮ್ಮ ಮುಖಾವಲೋಕನವನ್ನು ಮಾಡಿದಾಗ ದುಃಖ ತಪ್ತರಾಗಿದ್ದೀರಿ. ನಿಶಾ ಕಮಲದಂತಿದೆ. ಮಕ್ಕಳೇ, ಸಂಕಟ ಒದಗಿ ಬಂತೆ, ಯಾರಿಂದ ಏನು ಕಷ್ಟವಾಯಿತು ಸಕಲ ವಿಚಾರವನ್ನು ಹೇಳಿಕೊಳ್ಳಿರಿ, ಪರಿಹರಿಸಿ ಕೊಡುತ್ತೇನೆ. ದಿವ್ಯ ಮಂಗಳ ಮನೋಹರ ರೂಪವನ್ನು ಕಂಡು ನಾವೆಲ್ಲರೂ ಸಂತುಷ್ಟರಾಗಿದ್ದೇವೆ. ಆದರೆ ಇದೇ ಸಂತೋಷದಿಂದ ಮುಂದುವರಿಯುವ ಹಾಗಿಲ್ಲ ತಾಯಿ. ಮಾಲಿನಿ ಸುತನಾದಂತಹ ಮಹಿಷ ಎನ್ನುವಂತಹ ದೈತ್ಯ ಬ್ರಹ್ಮದೇವರಿಂದ ಅಭೇದ್ಯವಾದಂತಹ ವರವನ್ನು ಪಡೆದು ನರ ನಾಗಲೋಕವನ್ನೆಲ್ಲ ಗೆದ್ದಾಡಿದ್ದಾನೆ. ದೇವಲೋಕವನ್ನಡರಿ ದೇವತೆಗಳನ್ನೆಲ್ಲ ಸ್ಥಾನಭ್ರಷ್ಟರನ್ನಾಗಿಸಿದ್ದಾನೆ. ಧರೆಯಲ್ಲಿ ಯಾಗ ಯಜ್ಞಾದಿಗಳು ನಡೆಯುತ್ತಾ ಇಲ್ಲ. ಗೋ ಬ್ರಾಹ್ಮಣರನ್ನು ಸ್ತ್ರೀಯರನ್ನು ದಂಡಿಸಿ ಅಧರ್ಮದ ಅಟ್ಟಾಸದಿಂದ ದುರುಳ ಮಹಿಷ ಮೆರೆಯುತ್ತಿದ್ದಾನೆ. ಸೂರ್ಯಚಂದ್ರನ ಸಂಚಾರಕ್ಕೆ ತಡೆಯನ್ನು ಒಡ್ಡಿದ ಮಹಿಷ ನಿರ್ಭೀತನಾಗಿದ್ದಾನೆ. ನಾವೆಲ್ಲರೂ ಭೀತಿಗೊಂಡಿದ್ದೇವೆ. ಮಾಲಿನಿಯ ಜಾತನಾದಂತಹ ಮಹಿಷಾಕ್ಯನ್
ವಿಧಾತನವರ ಬಲದಿಂದ ಕೊಬ್ಬಿ ತ್ರಿಜಗವನ್ನು ತನ್ನಂಕೆಯಲ್ಲಿರಿಸಿ ಪಂಚಮಹಾಪಾತಕಗಳನ್ನೆಸಗಿ ಧರೆಯ ಯಜ್ಞಯಾಗಾದಿಗಳಿಗೆ ಕಂಟಕ ಪ್ರಾಯನಾಗಿ ಸೂರ್ಯಚಂದ್ರರ ಸಂಚಾರಕ್ಕೆ ತಡೆಯನ್ನು ಒಡ್ಡುತ್ತಿರುವ ಕೂಳ ಮಹಿಷನನ್ನು ಸಮರ ಮುಖದಲ್ಲಿ ವಧಿಸಿ ಧರ್ಮ ಸ್ಥಾಪನೆಗೈಯುತ್ತೇನೆ. ದುಷ್ಟ ಮಹಿಷನಿಗೆ ದುರ್ಬೋಧೆಯನ್ನು ಮಾಡುತ್ತಿರುವ ಶಂಕಾಸುರ, ದುರ್ಗಾಸುರ, ಬಿಡಲಾಸುರ, ಚಾಮರಾದಿಗಳನ್ನು ರಣಕಾಂಡದಲ್ಲಿ ಮರ್ಧಿಸಿ ನಿಮಗೆಲ್ಲರಿಗೂ ಸೌಖ್ಯಮಯಳಾಗುತ್ತೇನೆ. ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ. ಸಕಲರ ಮನೆಯಲಾಗಿ ಜಯ ಜಯ ಸಕಲರ ಮನೆಯಲಾಗಿ ವಿಶ್ವಕರ್ಮನೋ ಗಣಧರವೇ ಭೂಷಣವ ಸದವ ಅರ್ಪಿಸಲು ಜಯ ಜಯ ಅಭಯವನ್ನಾಡಿದ್ದಾಳೆ. ದುಷ್ಟರ ವಧೆಗೆ ಹೊರಟು ನಿಂತಹ ಸರ್ವೇಶ್ವರಿಯು ನಿರಾಭರಣೆಯಾಗಿದ್ದಾಳೆ ಎನ್ನುವ ಕಾರಣಕ್ಕಾಗಿ ದೇವಶಿಲ್ಪಿ ವಿಶ್ವಕರ್ಮನು ಘನತರದಿ ಶೋಭಿಪ ವಸನ ಭೂಷಣಾದಿಗಳನ್ನು ಭಕ್ತಿಯಿಂದ ತಂದೊಪ್ಪಿಸಿದ್ದಾನೆ. ಜೊತೆಗೆ ತನ್ನ ಭಕ್ತಿಯ ದ್ಯೋತಕವಾಗಿ ಮುತ್ತಿನ ಕಿರೀಟವನ್ನೇ ನೂತನವಾಗಿ ಅರ್ಪಿಸಿದ್ದಾನೆ. ದೇವನಾರಿಯರು ಜಗನ್ಮಾತೆಯನ್ನು ವಿಧಿಕ್ತವಾಗಿ ಅಲಂಕರಿಸಿದವರಿದ್ದಾರೆ. ಸಂಕಲ್ಪ ಮಾತ್ರದಿಂದ ದುಷ್ಟರನ್ನು ತರಿಯಬಲ್ಲಂತಹ ಸರ್ವೇಶ್ವರಿಗೆ ಕೈಯಲ್ಲಿ ಆಯುಧದ ಅಗತ್ಯವಿಲ್ಲದಿದ್ದರೂ ನಮ್ಮೆಲ್ಲರ ಶಕ್ತ್ಯಾಯುಧಗಳು ಮಾತೆಯ ಕರಸ್ಪರ್ಶದಿಂದ ಮತ್ತಷ್ಟು ಪುನೀತವಾಗಲಿ ಎನ್ನುವ ಕಾರಣಕ್ಕಾಗಿ ಸನ್ನಿಧಾನಕ್ಕೆ ಅರ್ಪಿಸೋಣ, ಸಮರ್ಪಿಸೋಣ. ಸ್ವೀಕರಿಸೋ ತ್ರಿನಯನ ಕನಕ ಗರ್ಭನು ಬ್ರಹ್ಮದಂಡವಂತೋ ಪದಕೆರಗೆ ಸುರಭಕುಲೇಶವ ಅನಿಮಿಷರು ಶಕ್ತಿಯಾಯುಧಗಳ ಮನೆದು ಮಾತೆಯ ಚರಣ ಗಪ್ಪಿಸಿ ನುತಿಸಿದರು ಭಯತೆ. ಜಯ ಜಯ ಜಯ
ಅಷ್ಟಭುಜಗಳಿಂದ ಧರಿಸಿಕೊಂಡಿದ್ದಾಳೆ. ಶಿಖಿ ಸೂರ್ಯ ಚಂದ್ರ ನಯನಳಾಗಿ ತಾರಾಭೂಧರ ವಾಸಳಾಗಿ ಸುಮನೋಹರ ಕಾಂತಿಯಿಂದ ಜಗನ್ಮಾತೆ ಕಂಗೊಳಿಸುತ್ತಿದ್ದಾಳೆ. ಮಾತೆಯ ಭವ್ಯವಾದ ಈ ರೂಪವನ್ನು ಕಾಣುವುದಕ್ಕೆ ನಾವೆಲ್ಲರೂ ಪುಣ್ಯ ಮಾಡಿದ್ದೇವೆ ಎನ್ನುವುದು ಸತ್ಯ. ದುಷ್ಟರ ವಧೆಗೆ ಹೊರಟಿನಿಂತಹ ಶ್ರೀದೇವಿಯು ಕಾಲ್ನಡಿಗೆಯಿಂದ ಹೋಗಬಾರದು ಎನ್ನುವ ಕಾರಣಕ್ಕಾಗಿ ಪರ್ವತರಾಜನಿಗೆ ಸಿಂಹರೂಪವಾಗಿ ಒದಗಿ ಬರ್ತೇನೆ ನಾಡಿದವರಲ್ಲ. ಭೂಷಿತಳಾಗಿದ್ದೇನೆ. ಪರ್ವತರಾಜನೇ ಕೇಸರಿಯಾಗಿ ಬಂದಿದ್ದಾನೆ. ಇದುವೇ ಪ್ರಸ್ಥಾನ ಶುಭ ಮುಹೂರ್ತ. ವಾದ್ಯ ನಿನಾದದೊಂದಿಗೆ ಶಂಖಧ್ವನಿಯನ್ನು ಮಾಡಿ ನೃಶಂಸನಾದ ಕುಳ ಮಹಿಷನ ಬದುಗೆ ಬೇಕಾಗಿ ಸಿಂಹವಾಹಿನಿಯಾಗುತ್ತೇನೆ.
ನನ್ನನ್ನು ಹೆದರಿಸುತ್ತಿರುವೆಯೇನು? ಶೋಣಿತಾಪುರ ಪ್ರವಾಸ ಮಾಡಿರುವ ನೀನು ಶಂಖದುರ್ಗಾತ್ಯನ್ನು ಕೊಂದೆ, ನನ್ನ ವಿರುದ್ಧ ಸಮರ ಸಾರಿದೆ. ದಿಟ್ಟದಲ್ಲದೆ ಧುರಕರಿತ ಗುಟ್ಟಾನು ಹೇಳು. ವಿಧಾತನಿಂದ ವರಬಲ ಪ್ರಮತ್ತರಾಗಿ ಸುರಲೋಕವನ್ನು ವಶಪಡಿಸಿ ಸುರರನ್ನು ದೆಸೆಗೆಡಿಸಿ ನಿನ್ನ ಪ್ರಭುತ್ವವನ್ನು ಸ್ಥಾಪಿಸಿದೆ. ಸುರರ ಮೊರೆಯನ್ನಾಲಿಸಿ ನಿನ್ನ ಶಿರವನ್ನು ಕಟ್ಟಿ ಕೆಡಹಿ ಸುರರ ಪೊರೆಯ ಬಂದ ನಿನಗೆ ಸುರಪಾದಿಗಳ ಕಣನೀರು ಅರ್ಥವಾಗುತ್ತದೆ. ಆದರೆ ದಿಗ್ಜಮಾತೆಯಾದಂತಹ ಮಾಲಿನಿ ದೇವಿಯ ಕಣನೀರು ನಿನಗೆ ಮನಸ್ಸಿಗೆ ಹೋಗುವುದಿಲ್ಲ. ಅದಕ್ಕಾಗಿ ಮಗನಾದಂತಹ ಮಹೇಶ ಮೋತಮಾರಕನಾಗಿ ಕಾಣಿಸಿಕೊಳ್ಳಬೇಕಾಯಿತು. ನನ್ನೆದುರು ಯುದ್ಧಕ್ಕೆ ನಿಂತರೆ ನಿನಗೆ ಕೆಡುಗ. ಸೀಮಾಯ ಅಷ್ಟಭುಜೆ ಅಯ್ಯೋ ನಿಜೆ ಸಿಂಹವಾಹಿನಿ ನಿನ್ನ ಪಾಲನ ಮೃತ್ಯು.
ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಸರ್ವ ದುಃಖ ಹರೇ ದೇವಿ ಮಹಾದೇವಿ ನಮೋಸ್ತುತೆ. ಜಯ 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 ಜಯ. ಶಾಂತಳಾಗಮ್ಮ ತಾಯೇ ಶಾಂತಳಾಗ. ದುಷ್ಟದೈತ್ಯರನ್ನು ವಧಿಸುವಂತಹ ಸಂದರ್ಭದಲ್ಲಿ ಉಗ್ರ ರೂಪವನ್ನು ತಾಳಿದವಳು ನಾನು. ರೌದ್ರ ರೂಪವಂತ ನನ್ನನ್ನು ಶಾಂತಗೊಳಿಸುವರೇ ವಿಧ ವಿಧವಾದಂತಹ ಭಕ್ತಿಯಿಂದಲೇ ನುತಿಸುತ್ತಾ ಇದ್ದೀಯ. ಇದು ಶಾಂತಳಾಗಿದ್ದೇನೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡಿನಿ, ಸ್ಕಂದಮಾತ, ಕಾತ್ಯಾಯಿನಿ, ಸಿದ್ಧಿದಾತ್ರಿ, ಕಾಲರಾತ್ರಿ, ಮಹಾಗೌರಿ ಹೀಗೆ 9 ದಿನಗಳಲ್ಲಿ 9 ರೂಪಗಳಿಂದ ದುರುಳರನ್ನು ನಿಭೀಸಿದವಳಿದ್ದೇನೆ. 10ನೇ ದಿನದಂದು ವಿಜಯವನ್ನು ಪ್ರಾಪ್ತಿಸಿಕೊಂಡವಳಿದ್ದೇನೆ. ಈ 9 ದಿನಗಳನ್ನು ನವರಾತ್ರಿ ಎಂದು 10ನೇ ದಿನವನ್ನು ವಿಜಯದಶಮಿ ಎಂದು ಯಾರು ಆಚರಿಸಿಕೊಂಡು ಬರುತ್ತಾರೋ ಅಂತವರ ಪಾಲಿಗೆ ಕಾಮಿತಾರ್ಥ ಪ್ರದಾಯಕ್ಕೆ ಆಗಿರುತ್ತೇನೆ. ಸ್ವರ್ಗದ ಪೀಠ ಬರಿದಾಗಿದೆ, ನಿನಗಿನ್ನು ಭಯವಿಲ್ಲ ಮಗನೇ. ಮುಂದೆಯೂ ಆ ದುಷ್ಟರಿಂದ ಕಷ್ಟ ಬಂದರೆ ಏನು ಮಾಡಬೇಕು? ನಿಮ್ಮ ಪಾಲಿಗೆ ಆಪತ್ತು ಒಡಸಿದರೆ ತುಹಿನಗಿರಿಗೆ ಬಂದು ನನ್ನನ್ನೇ ನಿಷ್ಠೆಯಿಂದಲೇ ಭಜಿಸಿ ಇದೇ ರೀತಿ ದರ್ಶನವನ್ನಿತ್ತು ನಿಮ್ಮ ಕಷ್ಟಗಳನ್ನು ದೂರೀಕರಿಸುತ್ತೇನೆ. ಶುಭವಾಗಲಿ. ಜಯ 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 ಜಯ.
ಬಂದಂತಹ ಸೋಡಿತ ಪಟ್ಟಣಕ್ಕೆ ಯಾರೆಂದು ಕೇಳಿದ್ದಿ? ತುಂಬಾ ದಾನಗಳಿಲ್ಲ ಹಾಗೆಂದುಕೊಳ್ಳಬಹುದು. ಒಳಗೆ ಕೊಟ್ಟಂತಹ ವಿಚಾರ ಅನೇಕ ವಿಧ ಜಯ ನಮೋ ಜಗದ್ರಕ್ಷಕ ಪರಿಪಾಲಿಸು ತಂದೆ ಪರಿಪಾಲಿಸು ಅನುಜ ನಿಶುಂಭ ಅಗ್ರಜ ಶುಂಭ ನವಬ್ರಹ್ಮರಲ್ಲಿ ಒಬ್ಬರು ಕಶ್ಯಪರು ಅವರ ಹಾಗೂ ಧನುದೇವಿಯ ದಾಂಪತ್ಯ ಜೀವನದ ಪ್ರತೀಕವಾಗಿ ಲೋಕದ ಬೆಳಕನ್ನು ಕಂಡವರು ನಾವೇ ಇರುವರು. ಶುಂಭ ನಿಶುಂಭರು ಎಳೆಯ ಪ್ರಾಯದಲ್ಲಿ ಯೋಗ್ಯ ಗುರುಗಳ ಬಳಿಯಲ್ಲಿ ಯೋಗ್ಯತೆಗನುಗುಣವಾಗಿ ವಿದ್ಯೆಯನ್ನು ಕಲಿತಂತಹ ನಾವು ಪ್ರಾಯ ಸಮರ್ಥರಾದ ಬಳಿಕ ಈ ಶೋಡಿತಾಪುರದ ಪೀಠವನ್ನೇರಿ ಮೆರೆಯುತ್ತಾ ಇದ್ದೇವೆ. ನಮ್ಮದಾದಂತಹ ಜೀವನ ನಿಂತ ನೀರಂತಾಗಬಾರದು ಎಂಬ ಉದ್ದೇಶದಿಂದ ನಾವು ಮಾಡಿದ ಸಾಧನೆ ಏನು ತಮ್ಮ? ಸೇರಿಕೊಂಡು ನಿಜ ಆ ವಿಧಾತ್ರ ತಪಸ್ಸನ್ನು ಆಚರಿಸಿದೆವು. ತಪಸ್ಸಿಗೆ ಮೆಚ್ಚಿದಂತ ಬ್ರಹ್ಮದೇವ ಬೇಕು ಬೇಕಾದಂತ ವರವನ್ನೇ ಕೊಟ್ಟ. ಮೂರು ಮೂರ್ತಿಗಳಿಂದಲೂ ಮಾರಾಣವೇ ಬರದಂತ ವರವನ್ನು ಪಡೆದುಕೊಂಡಿದ್ದೇವೆ. ವರದ ಪ್ರಭಾವದಿಂದಲಾಗಿ ಪಾತಾಳ ಲೋಕ ಹಾಗೂ ಭೂಲೋಕ ನಮ್ಮ ವಶ. ಮುಂದೆ ನಮ್ಮ ಎಚ್ಚರ ಸ್ವಾಧೀನವಾಗಿದೆ. ಆದರೂ ಉಳಿದಿದ್ದ ಒಂದು ಲೋಕ ಅದುವೇ ನಾಕಲೋಕ. ಕಿರಿಯವೇ ಮಕ್ಕಳಂತಹ ದೇವತೆಗಳು ಮತದಿಂದ ಮೆರೆಯುತ್ತಾ ಇದ್ದಾರೆ. ಅವರ ಮತವನ್ನು ಇಳಿಸಬೇಕು. ಯಾರು
ದೇವತೆಗಳನ್ನೆಲ್ಲ ಯುದ್ಧದ ಮುಖ್ಯವಾಗಿ ಸೋಲಿಸಿ ಬಡಿದೋಡಿಸಿದ್ದೇನೆ. ಒಬ್ಬೊಬ್ಬರು ಓಡುವ ಚಂದ ನೋಡು. ಅದನ್ನು ನೋಡಿ ನೀನು ಬಂದೆಯಾ? ದೇವಲೋಕ ಬಿಟ್ಟು ಬಿಟ್ಟು ತಿಂತೀಯ. ಬಾ ಮುಂದೆ. ನಿನ್ನ ಮುಂದೆ ನಿಂತವ ಸಾಮಾನ್ಯ ಎಂಬುದಾಗಿ ಭಾವಿಸಬೇಡ. ಶೋಣಿತಾಧಿಪ ಶುಂಭನ ಅಧಿಕಾರ ಬಿಟ್ಟುಕೊಂಡು ಪಡೆದಿದ್ದೇನೆ ಎಂದು ಭಾವಿಸಿದೆಯಾ? ಮತ್ತೆ 100 ಯಾಗವನ್ನು ಮಾಡಿ 3 ಮೂರ್ತಿಗಳ ಅನುಗ್ರಹದಿಂದ ಈ ನಾಗವನ್ನು ಪಡೆದಿದ್ದೇನೆ. ನಿನ್ನಂತಹ ಅದೆಷ್ಟೋ ದಾನವರು ಈ ನಾಗದ ಆಸೆಯಿಂದ ಬಂದಿದ್ದಾರೆ. ಬಂದವರನ್ನೆಲ್ಲರನ್ನು ಕೊಂದಿದ್ದೇನೆ. ನಿನ್ನನ್ನು ಬಿಡುವೆನೆಂದು ಭಾವಿಸಿದೆ. ನಿನಗೂ ಅದೇ ಗತಿ. ಚಾರು ಚತುರ್ದಶ ಬೋಳರಿಗೆ ಶುಂಭನಿಗೆ ಜಯವಾಗಲಿ, ಶುಭವಾಗಲಿ, ಮಂಗಳವಾಗಲಿ. ತಮ್ಮ ದುರಕ್ಕೆ ಇದಿರಾದವರು ಸುರಪಾದಿ ಸುಮನಸರು ನಿಜ ಬಡಿದೋಡಿಸಿ ಬರಿಯಾದ ಪೀಠವನ್ನು ಏರಿದ ಅಕ್ಷರ ನಿಮ್ಮೆಲ್ಲವರ ಜಯಘೋಷ ಸಂತೋಷವಾಯಿತು. ಇನ್ನು ಮುಂದಕ್ಕೆ ಭೂಲೋಕದಲ್ಲಿರುವಂತ ಯಾಗಯಜ್ಞ, ಹೋಮ ಹವನ, ಅರ್ಪಣ ತರ್ಪಣ ಏನಿದ್ದರೂ ಶುಂಭಾರ್ಪಣ ಅದ್ಯಾರು ಎದ್ದು ಹೋಗುದು? ಸೂರ್ಯಚಂದ್ರ ಅವರಿಗಾದರೂ ಸರಿ, ನಮ್ಮ ಆಜ್ಞೆ ಇಲ್ಲದೆ ಸಂಚರಿಸಕೂಡದು. ಯುದ್ಧ ಮಾಡಿದರೆ ಪರಿಣಾಮ ಆಯಾಸ ಅಧಿಕವಾಗುತ್ತಾ ಉಂಟು. ನಿಜ. ಪರಿಹಾರ ಅಗತ್ಯ. ಹೀಗೆ ಬಾ, ಹೀಗೆ ಬಾ.
ನಮಗಾದ ಈ ಕಷ್ಟವನ್ನು ಯಾರಲ್ಲಿ ಹೇಳುವುದು ಎಂದು ಯೋಚಿಸಿದಾಗ ತಾಯಿ ಆಡಿದ ಮಾತು ನೆನಪಾಗುತ್ತಾ ಉಂಟು. ಮುಂದೆಯೂ ದುಷ್ಟರಿಂದ ಕಷ್ಟ ಬಂದರೆ ತುಹಿನಗಿರಿಯತ್ತ ಸಾಗಿ ನನ್ನನ್ನು ಪ್ರಾರ್ಥಿಸಿ ಎಂಬ ಹಾಗೆ. ಅದಕ್ಕಾಗಿ ತಾಯಿಯನ್ನೇ ಪ್ರಾರ್ಥಿಸುತ್ತೇನಂತೆ. ಜಯ 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 ಶರ್ವಾಣಿ ಶಂಕರಿ ಪಾಲಿತು ಭಯ ಭವಾನಿ ಪಾಲಯ ಮಾಂ ಶರ್ವಾಣಿ ಶಂಕರಿ ಪಾಲಿತು ಭಯ ಭವಾನಿ ಅಂಬಿಕೆ ಸುರನುತೆ ಶಂಭು ಮನೋಗತೆ ಅಂಬಿಕೆ ಸುರನುತೆ ಶಂಭು ಮನೋಗತೆ ನಂಬಿಕ ತ್ರಿದಶಕೋ ಪೊರೆಯಮ್ಮ ಪಾಲಯ ಮಾಂ ಶರ್ವಾಣಿ ಶಂಕರಿ ಪಾಲಯ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೆ 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 ನಮೋ ನಮಃ. ಜಯ 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 ಜಯ. ರಕ್ಷಿಸಬೇಕು ತಾಯೇ, ರಕ್ಷಿಸಬೇಕು. ಏಳಯ್ಯ ಸುರಪಾಲ ಗೋಳು ಗೋಳುರಿಗೆ ಕುಳ ಮಹಿಷ ನಿಮ್ಮನು ಸೋಲಿಸಿನ ಕವನಾಡುತ್ತಿರಲು ಕಾಲನಾಲಯ ಕಟ್ಟಿದೆನು. ಏಳಯ್ಯ ಸುರಪಾಲ ಸುರಪಾಲ ಎದ್ದೇಳಯ್ಯ. ಮುಕ್ಕೋಟಿ ದೇವತೆಗಳನ್ನೊಡಗೂಡಿಕೊಂಡು ಅಪರಾಜಿತೆಯಾದಂತಹ ನನ್ನನ್ನೇ ಸ್ತೋತ್ರದ ಮೂಲಕವಾಗಿ ಪ್ರಾರ್ಥಿಸುತ್ತಾ ಇದ್ದೀರ. ಚೇತನ ಸ್ವರೂಪದಿಂದ ಪ್ರತ್ಯಕ್ಷಳಾಗಿದ್ದೇನೆ. ಈ ಹಿಂದೆ ಮಹಿಷನೆನ್ನುವಂತಹ ದೈತ್ಯನು ಸ್ವರ್ಗಲೋಕವನ್ನು ವಶಪಡಿಸಿಕೊಂಡಂತಹ ಸಂದರ್ಭ ಆತನನ್ನು ಯಮನಾಲಯ ಕಟ್ಟಿ ನಿಮಗೆಲ್ಲರಿಗೂ ಭರವಸೆಯ ಮಾತನ್ನಿತ್ತವಳು. ಅಂತೆಯೇ ನನ್ನನ್ನು ಪ್ರಾರ್ಥಿಸಿದಿರೆ ಇಂದ್ರ ಪದವಿಗೆ ಕುತ್ತುವಂತೆ ಗೋಳಿಡುತ್ತಾ ಇರುವೆಯಲ್ಲ, ಎನ್ನಲ್ಲಿ ಹೇಳಿಕೋ ಮಗನೇ. ಜನರಿಗೆ ತನುಜ ಮಹಿಷಗಿರುತ್ತ ಘನ ಪರಾಕ್ರಮಿ ಜುಂಭನು ಅನುವರದಲ್ಲಿ ಸುರರರು ಸೋಲಿಸುತ್ತ ನಾಗವನು ಪಾಲಿಸುವ ಖಳನು ಜನನಿಗೆ ನಿನ್ನಗ ಜನನಿ ಧನುದೇವಿಯ ಮಕ್ಕಳಾದಂತಹ ಶುಂಭರು ನಮ್ಮ ಸ್ವರ್ಗಲೋಕಕ್ಕೆ ದಾಳಿ ಮಾಡಿ ನಮ್ಮನ್ನು ಸಮರದಲ್ಲಿ ಸೋಲಿಸಿ ಸುರಲೋಕದ ಪೀಠವನ್ನು ವಶಪಡಿಸಿಕೊಂಡಿದ್ದಾರೆ. ಇವರು ಆ ಮಹಿಷನಿಗಿಂತಲೂ ಘನಪರಾಕ್ರಮಿಗಳಾಗಿ ಮೆರೆಯುತ್ತಾ ಇದ್ದಾರೆ. ಇವರಿಂದ ನಮಗೆ ನೆಮ್ಮದಿ ಇಲ್ಲ, ಬದುಕಲು ಅವಕಾಶವೇ ಇಲ್ಲದಂತಾಗಿದೆ. ಆ ದುಷ್ಟರಿಂದ ನಮ್ಮನ್ನು ನೀವೇ ರಕ್ಷಿಸಬೇಕು ತಾಯೇ, ರಕ್ಷಿಸಬೇಕು. ಕರುಣಿಸಿದ್ದೇನೆ ಅಭಯ. ಕರುಣಿಸುವುದರ ಭಯವನ್ನು ನುಡಿದಳು, ಕರುಣಿಸುತ್ತಲ ಭಯವನ್ನು ನುಡಿದಳು. ಕಿರಿದು ಸಮಯವೇ ಹರಿದು ದೈತ್ಯರ ನೆರವೇರು ಪೊರೆಯುವೆನು ನಿಮ್ಮನು ಮರೆಯಮ ಮರೆಯಮ ಮರೆಸಿ ನಿಜವನು ತುಹಿನಗಿರಿಯೊಳಗಿರುತ್ತ ನೋಡುವುದೆಲ್ಲ ಲೀಲೆಯ ನೋಡುವುದೆಲ್ಲ ಲೀಲೆಯ ಹರುಷದೊಳಗಿರುತ್ತ ತ್ರಿದಶರಿಗರು ಶ್ರೀದೇವಿ ಕರುಣಿಸುತ್ತ ಅಭಯವನು ಸುರಪಾಲ ಸುರಪಾಲ ಮರುಗದಿರಯ್ಯ. ಭೀತರಾದಂತಹ ನಿಮಗೆ ಅಭಯಪ್ರದಳಾಗಿದ್ದೇನೆ. ಮಹಿಷನಿಗಿಂತ
ನಿಮಗಿಂತಲೂ ಅಧಿಕ ಬಲವಾನ್ವಿತರೇ ಶುಂಭ ನಿಶುಂಭರು. ತಾವು ಧರ್ಮ ಭ್ರಷ್ಟರಾದದ್ದು ಮಾತ್ರವಲ್ಲದೆ ನಿಮ್ಮನ್ನು ಸ್ಥಾನ ಭ್ರಷ್ಟರಾಗುವಂತೆ ಮಾಡಿದ್ದಾನೆ. ಇದು ಲೋಕ ನಿಯಮಕ್ಕೆ ವಿರುದ್ಧವಾದದ್ದು. ಯಾರು ಈ ನಿಯಮವನ್ನು ಧಿಕ್ಕರಿಸಿ ಮುನ್ನಡೆಯುತ್ತಾರೆ ಅಂತವರು ವದ್ಯರೇ ಸರಿ. ಕಿರಿದು ಸಮಯದ ಒಳಗಾಗಿ ದುರುಳದಾನವರನ್ನು ವಧಿಸಿ ನಿಮಗೆಲ್ಲರಿಗೂ ಸೌಖ್ಯ ಪ್ರದಳಾಗುತ್ತೇನೆ. ಅಷ್ಟು ಸಮಯದ ಕಾಲ ನಾವು ಎಲ್ಲಿರಬೇಕು? ನಿಮ್ಮದಾದಂತಹ ನಿಜ ರೂಪವನ್ನು ಮರೆಮಾಚಿ ತುಹಿನಗಿರಿಯೊಳಗಿದ್ದು ಎನ್ನ ಲೀಲಾ ವಿನೋದವನ್ನು ಕಾಣುವಿರಂತೆ. ಶುಭವಾಗಲಿ. ಜಯ 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 ತಿಳಿದೆ ತಿಳಿದಳ ಕ್ಷಣದೊಳಗೆ ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ಧನುರರು ಹೋಲುವ ಕಾರ್ಯವು ಸುಲಭ ಎನ್ನುತ್ತಲೇ ತನ್ನ ಮನವೊಳಗೆ ತಿಳಿದಳ ಕ್ಷಣದೊಳಗೆ ಆಲೋಚಿಸಬೇಕಲ್ಲ ಎಂದು ಯೋಚಿಸಿ ಮನಮ್ಮ ಯೋಚಿಸಿ ಮಗವಾಗಿ ಎಂದು ಯೋಚಿಸಿ ಮನಮ್ಮ ಯೋಚಿಸಿ ಮಹಮ್ಮ ದೈತ್ಯ ಮೋಹಿಸಿ ಹರಿಯೇ ದೈತ್ಯ ಸುಂದರ ತಳೆದೊಂದು ಕೌಶಿಕಿಯ ಯಾವ ರೂಪ ಸುಂದರ ತಳೆದೊಂದು ಕೌಶಿಕಿಯ ನಿಂದಳು ಮೆರೆವ ಕದಂಬವನೊಳಗೆ ನಿಂದಳು ಮೆರೆವ ಕದಂಬವನದೊಳಗೆ ಸುಂದರ ತಳೆದೊಂದು ಕೌಶಿಕಿಯಾಗಿ ನಿಂದಳು ಮೆರೆವ ಕದಂಬವನದೊಳಗೆ
ಕೌಸಲಿಂಗ ಧೈರ್ಯದ ಭಯಗಳನ್ನು ಕೊಟ್ಟು ಕಳುಹಿಸಿ ಆಯಿತು. ಕಿರಿದು ಸಮಯದ ಒಳಗಾಗಿ ದುರ್ಳನನ್ನು ತೆರೆದುಕೊಡ್ತೇನೆ ಎಂಬ ಹಾಗೆ ಶಕ್ತಿ ರೂಪಿಣಿಯಾದಂತಹ ನನಗೆ ದುರ್ಳನನ್ನು ವಧಿಸುವುದೇನು ಕಷ್ಟವಲ್ಲ. ಸಂಕಲ್ಪ ಮಾತ್ರದಿಂದಲೇ ದುರ್ಳನನ್ನು ತೆರೆಯಬಹುದಾದರೂ ವರಬಲವನ್ನು ತೆರಿದ್ದಾರೆ. ಕಳರ ಬಳಿಗೆ ಇದು ಗೆಲುವು ಒಡೆಯದು ಅಸಾಧ್ಯ. ಶಕ್ತಿಯಿಂದ ಆಗದೇ ಇದ್ದದನ್ನು ಯುಕ್ತಿಯಿಂದ ನಾ ಮಾಡಬೇಕು. ಮೋಹದ ಬಲವೊಂದನ್ನು ಬೀಸಿ ಧನುಜರನ್ನು ಅದಕ್ಕೆ ಸಿಲುಕಿಸಿ ಕೊಲ್ಲುವ ಕಾರ್ಯವದು ಅತಿ ಸುಲಭ. ದೇವತೆಗಳು ಪ್ರಾರ್ಥಿಸುವಂತಹ ಸಂದರ್ಭದಲ್ಲಿ ಪಾರ್ವತಿ ಲೈಂಗಿಕಳಾಗಿದ್ದೆ. ಹೃದ್ಘೋಷ ಸಂಭವಯಾದೆ. ಪಾರ್ವತಿಯ ಕಾಯಕೋಶದಿಂದಲೇ ಹೊರಬಂದಂತಹ ಕಾರಣಕ್ಕಾಗಿ ಕೌಶಿಕಿ ಎನ್ನುವಂತಹ ಅಭಿಧಾನದಿಂದ ದೇವತೆಗಳು ನನ್ನನ್ನು ಪ್ರಾರ್ಥಿಸುವುದಕ್ಕೆ ತೊಡಗಿದರಲ್ಲ. ಇರಿಸಿಕೊಳ್ಳುವುದಕ್ಕೆ ನಾಮವೇನೋ ಆಯಿತು. ಕಳರ ಆಧೀನಕ್ಕೆ ಒಳಪಟ್ಟಂತಹ ಕದಂಬ ವೃಕ್ಷಗಳಿಂದಲೇ ಆವೃತವಾದಂತಹ ಕಳ ಕದಂಬವನ್ನು ವಧಿಸಲು ಸುಖವಾಗಿ ಕದಂಬ ಕಾಂತಾರದಲ್ಲಿ ನಾನಿರಬೇಕು. ನನ್ನದಾದ ಮೈಕಾಂತಿಯನ್ನು ದಿನಕರ ಕೋಟಿ ತೇಜದಿಂದ ಹೆಚ್ಚಿಸಿಕೊಳ್ಳಬೇಕು. ತನ್ನ ಗಂಧವನ್ನು ಪರಿಸರದಲ್ಲಿ ಪಸರಿಸಿ ಬಿಡಬೇಕು ಎನ್ನುವ ಹಾಗೆ ಆಲೋಚಿಸುತ್ತಿರುವ ವೇಳೆ ಅಂಬರ ಪದದಿಂದಲೇ ಕನಕದ ಉಯ್ಯಾಲವನ್ನು ಇಳಿದು ಬರುತ್ತಾ ಇದೆಯಲ್ಲ. ಸನುಮತದಿಂದಲೇ ಅದನ್ನು ಏರಿಕೊಂಡು ವಿಧ ವಿಧವಾದಂತಹ ರಾಗಗಳನ್ನು ಹಾಡುತ್ತಾ ಕಳರನ್ನು ನನ್ನ ಆಕರ್ಷಣೆಗೊಳಿಸಬೇಕು ಅಂತಾದ್ರೆ ಏರಿಕೊಳ್ತೀನಿ. ದೈತ್ಯ ಪೃಥ್ವಿಯೆಲ್ಲವ ಸಂಚರಿಸಿ ಶೋಧಿ
ಬೆಳಕನ್ನು ಕಂಡವರು. ವೀರ ಚಂಡಮುಂಡ ಹುಟ್ಟಿದ ಕ್ಷಣವೇ ಸಾಧನೆಯನ್ನು ಮಾಡಬೇಕನ್ನುವಂತಹ ಉದ್ದೇಶವನ್ನು ಇರಿಸಿ ಘೋರವಾದ ಕಾಂತಾರವನ್ನು ಸೇರಿದೆವು. ವಿಧಾತನ ಕುರಿತು ತಪಸ್ಸನ್ನು ಮಾಡಿದೆವು. ನಮ್ಮ ಭಕ್ತಿಗೆ ಒಲಿದಂತಹ ಬ್ರಹ್ಮದೇವ 2 ವರವನ್ನು ಕರುಣಿಸಿದ್ದಾನೆ. ಮನೋವೇಗ, ಬ್ರಹ್ಮಚರ್ಯ. ಸ್ವಾಧೀನ ಮಾಡಿಕೊಂಡೆವು. ನಂತರ ಸ್ವರ್ಗಕ್ಕೆ ಏರಿದೆವು. ಅಲ್ಲಿ ಶುಂಭನ ಆಳ್ವಿಕೆ. ಶುಂಭನೆಯನ್ನು ಪ್ರತ್ಯಕ್ಷ ಶಂಭುವೇ ಬಂದರೂ ಕೂಡ ನಾವು ಲೆಕ್ಕಿಸಲಾರಿರುವಂತಹ ವಿಷಯವನ್ನು ತಿಳಿದು ಬಂದ ನಾರದ ಸಂಧಿಯನ್ನು ಮಾಡಿಸಿದ. ಶುಂಭ ಉಭಯ ತೋಳುಗಳಿಂದ ಅಪ್ಪಿದ, ಬಿಗಿದಪ್ಪಿದ, ಕೊಟ್ಟನಲ್ಲ. ತಿರುಗಾಟ ಮಾಡಿದವರು ನಾವು. ಎಲ್ಲಿ ಹೋದ್ರು ಕೂಡ ನಮ್ಮ ಅಣ್ಣನನ್ನು ಹೊಗಳುತ್ತಾ ಇದ್ದಾರೆ. ಗಳಿದವರು ಶಿರವನ್ನೇ 3 ಲೋಕ ಸಂಚಾರ. ಪರಿಹಾರಕ್ಕಾಗಿ ಕದಂಬ ಒಣಕ್ಕೆ ಮೃಗ ಬೇಟೆ.
ತಿನ್ನುವುದಕ್ಕೆ ಸುಲಭ ಮಾಡಿಕೊಟ್ಟ ಹಾಗೆಯ ಹೇಗಾಯ್ತ ನಮ್ಮ ಬೇಟೆ? ನಮ್ಮ ಬೇಟೆ ಭರ್ಜರಿ ಬೇಟೆ. ಇಷ್ಟರವರೆಗೆ ಇಂತಹ ಬೇಟೆ ನಾಡಿದವರು ನಾವು ಖಂಡಿತವಾಗಿಲ್ಲ ಅಣ್ಣ. ತಮ್ಮ ನನ್ನಿಂದಲೇ ಆಜ್ಞೆಯನ್ನು ಪಡೆದು ಹೋದವ. ಹೌದು. ಏನನ್ನು ಕೊಂದೆ ಏನನ್ನು ತಿಂದೆ ಹೇಳು ನನ್ನ ಮುಂದೆ. ಓ ಅಣ್ಣ, ಓ ತಮ್ಮ, ನಿನ್ನ ಜೊತೆಯಲ್ಲಿ ಬಂದ್ರೆ ಯಾವುದು ಪ್ರಯೋಜನ ಇಲ್ಲ ಎನ್ನುವಂತಹ ಉದ್ದೇಶದಿಂದಲೇ ಇದೋ ಈ ದಾರಿಯನ್ನು ಹಿಡಿದೆ. ಹೋಗುವಂತಹ ಸಂದರ್ಭದಲ್ಲಿ ನಾಲ್ಕಾಣೆ ಈಗ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ಯಾವ್ದಾ? ಅದರಲ್ಲಿ ಏನು ಸಿಗ್ತದೆ? 4 ಆನೆ ಮರಿಗಳು. ಓ 4 ಆನೆ. ಹೌದಣ್ಣ. ಏನು ಮಾಡಿದೆ? ಹತ್ತಿರ ಹೋದೆ, ಬಾಲದಲ್ಲಿ ಕೇಳಿದೆ, ನೆಲಕ್ಕೆ ಬಡಿದೆ, ಒಂದೇ ಬೆಟ್ಟದೆ ಅಪ್ಪಚ್ಚಿ ರಕ್ತವನ್ನು ಕುಡಿದೆ, ಮಾಂಸವನ್ನು ತಿಂದೆ, ಕಿವಿ ತಂದೆ. ಯಾರಿಗೆ ತಂದೆ? ನಿನಗೋಸ್ಕರ ಅಣ್ಣ. ನಾನು ಕಿವಿ ತಿನ್ನುವ ಜಾತಿ. ನೀನು ತಿನ್ನುವುದನ್ನು ಬಿಟ್ಟಿದ್ಯಾ? ನಮ್ಮಣ್ಣ ನಿಶುಂಬ ಇದ್ದಾನೆ. ಹೌದಾ? ಅವನಿಗೆ ಕೊಡುವ. ಆತನಿಗೆ ಕೊಡೋಣ. ಅಣ್ಣ, ನನ್ನನ್ನು ಬಿಟ್ಟು ಬೇರೆ ದಾರಿಯಲ್ಲಿ ಹೋದವ ನೀನು. ನಿನಗೇನಾದ್ರೂ ಇವತ್ತು ಹೊಸತನ ಕಂಡಿದ್ದ? ಅಣ್ಣ, ಸರಿಯಾಗಿ ಆಲೋಚನೆಯನ್ನು ಮಾಡಿ ಓ ಈ ದಿಕ್ಕನ್ನು ಹಿಡಿದು ಹೋದೆ. ಹೌದಾ? ಹೋಗುವಂತಹ ಸಂದರ್ಭದಲ್ಲಿ ತಮ್ಮ ಹಂದಿ, ಅಣ್ಣ ಕೋಣ, ತಮ್ಮ ಹಂದಿ, ಅಣ್ಣ ಕೋಣ ನಿನಗೆ ಹೇಳಿದಲ್ವಾ? ಮತ್ತೆ ಯಾರಿಗ? ನನ್ನ ಕಣ್ಣುಗಳಿಗೆ ಒಂದು ಕಾಡು ಹಂದಿ ಗೋಚರ. ಏನು ಮಾಡಿದೆ? ಅದರ ಬಾಲಕ್ಕೆ ಕೈ ಎಳೆದು ತಂದು ಬಂಡೆಗೆ ಬರ್ತದೆ. ಹೌದಾ? ಅಲ್ಲಿಗೆ ಬಡಮ್ಮ ಉಂಟ ಬಡಮ್ಮ. ಎಂತದ್ದು? ಪ್ರಾಣಿ ಅಲ್ವಾ? ಮತ್ತೆ ಹೌದಾ? ಪ್ರಾಣಿಯನ್ನು ತಂದು ಬಂಡೆಗೆ ಬಡಿಯುವಂತಹ ರಭಸದಲ್ಲಿ ಬರುವಂತಹ ಶಬ್ದ ಬಡಮ್ಮ. ಹೌದಾ? ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ, ಚರ್ಮ ಬೇರೆ ಆಯ್ತು. ಏನ್ ಮಾಡಿದೆ? ಮಾಂಸವನ್ನು ಗುಳುಮ್ಮನೆ ನುಂಗಿದ್ದೆ, ರಕ್ತವನ್ನು ಘಟನೆ ಕುಡಿದಿದ್ದೆ, ಎಲುಬನ್ನು ದವಡೆಯಡಿಗೆ ಸಿಕ್ಕಿಸಿ ಘಟನೆ ಕಡಿದು ಹಾಕಿದೆ. ಉಳಿದದ್ದು ಚರ್ಮ ಮಾತ್ರ. ಚರ್ಮವನ್ನು ಹಾಗೆಯೇ ತೆಗೆದಿರಿಸಿದ್ದು. ಪ್ರಯೋಜನ ಉಂಟಣ್ಣ.
ಯಾರಣ್ಣ ತಿರುಗಾಟ ಚಳಿಗಾಲಕ್ಕೆ ಆಗ್ತದೆ ಹಾಗಲ್ವಾ? ಮತ್ತೆ ಹೇಗೆ? ತಿರುಗಾಟ ಮುಗಿದ ನಂತರ ನಮಗೆ ತಿನ್ನುವುದಕ್ಕೆ ಏನಿರುವುದಿಲ್ಲ. ಆವಾಗ ಒಣಗಿಸಿ ಜಗಿಯುವುದಕ್ಕಾಗ್ತದೆ. ಕರ 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 ಕುರುಕುರು ಕುರುಕುರು ಕರುಕುರು ಕರುಕುರು ಕುರುಕುರು ಲೇಸು ಕುರುಕುರು ಲೇಸು ಒಳ್ಳೆ ಶಬ್ದ ಬರ್ತದೆ. ಹೌದಣ್ಣ. ತಮ್ಮ ಅಣ್ಣ ಬೇಟೆ ನಾಡಿ ಏನು ಕೂಡುವುದಿಲ್ಲ. ಶ್ರಮ ಜಲ ಇಳಿಯುತ್ತಾ ಉಂಟು. ಹೌದಲ್ವೇ? ಒಂದು ಕೆಲಸ ಮಾಡುವ. ಯಾವುದು? ನಾನು ಸ್ವಲ್ಪ ಮಲಗ್ತೇನೆ, ನೀ ಸ್ವಲ್ಪ ಗಾಳಿ ಹಾಕು, ನೀ ಸ್ವಲ್ಪ ಗಾಳಿ ಹಾಕು, ನಾ ಮಲಗುವೆ. ಅದು ಎರಡು ಒಂದೇ ಅಲ್ವಾ ಪುಣ್ಯಾತ್ಮ? ಮತ್ತೆ ನಿನಗೆ ಗಾಳಿ ಹಾಕಿದ್ರೆ ನನಗೆ ಯಾರು ಬಂದಾರು ಬರ್ಲಿಕ್ಕಿಲ್ವಾ? ತಮ್ಮ ವಾದ ಮಾಡುದು ಸರಿಯಲ್ಲ. ಏನ್ ಮಾಡೋಣ? ನಮ್ಮ ಸೇವಕರಿದ್ದಾರೆ, ಅಲ್ಲಿ ವಾಯುದೇವ ಇದ್ದಾನೆ, ಸುಮ್ಮನೆ ಕುಳಿತಿದ್ದಾನೆ. ಅವನಿಗೆ ಆಜ್ಞೆಯನ್ನು ಕೊಡುವ. ಅವನಿಗೇನು ಆಜ್ಞೆಯನ್ನು ಕೊಡಬಹುದೇ? ನಿದ್ದೆ ಮಾಡು. ನಾವು ನಿಂತಹ ಪ್ರದೇಶ ಇದು ತಗ್ಗು ಪ್ರದೇಶ. ಆತನಿಗೆ ಸ್ವಲ್ಪ ಅನುಕೂಲವನ್ನು ನಾವೇ ಮಾಡಿಕೊಡ್ಬೇಕಲ್ಲ. ಹೌದಲ್ಲ? ಎತ್ತರವಾದಂತಹ ಪ್ರದೇಶ ಕಾಣಬೇಕು. ತುಹಿನಗಿರೇರು. ತಳುವನ ಸಮಯದಲ್ಲಿ ಕೇಳಿದೆ ತಳುವನ ಸಮಯದಲ್ಲಿ ಕೇಳಿದೆ ನಲವಿನೋ ಯಾರಣ್ಣ? ನಾನಿಲ್ವಾ? ದೇವಿಯು ಪಾಡುತ್ತಿಗ ಗಾಯನವ ದೇವಿಯು ಪಾಡುತ್ತಿಗ ಗಾಯನವ ಏನಾಯ್ತು?
ಮಂದವಾಗಿಯೂ ಅಲೆ ಅಲೆಯಾಗಿಯೂ ಬೀಸುತ್ತಾ ಹೌದಣ್ಣ. ಆಯಾಸ ಎಲ್ಲವೂ ದೂರವಾಗಿ ಹೋಯಿತು. ಹಾಗಾದ್ರೆ ನಮ್ಮ ಬೇಟೆಯಾಡೋಣ. ಏರಿದವರು ಕೆಳಗಿಳಿಯುವುದು ಸರಿಯಲ್ಲ. ಖಂಡಿತವಾಗಿ ಅಲ್ಲ. ಗಾಳಿಯ ಜೊತೆಯಲ್ಲಿ ಒಂದು ಹಿಂಪಾದ ಸಂಗೀತ. ಈ ದಟ್ಟವಾದ ಕಾಡಿಗೆ ಒಂದು ಈ ರೀತಿ ಸಂಗೀತವನ್ನು ಹಾಡಬೇಕು ಅಂತ ಆದರೆ ಸಾಮಾನ್ಯರಿಂದ ಸಾಧ್ಯ. ಅಸಾಮಾನ್ಯರೇ ಸರಿ. ಗಾಯನವನ್ನು ಕೇಳುವಾಗ ಯಾವ ಆತನಿಗೆ ಸಂತೋಷವಾಗುದಿಲ್ವೋ ಅಂತವನಿಗೆ ಹೃದಯವೇ ಇಲ್ಲ. ಸರಿ. ನಮ್ಮ ಹಾಡುವವರು ಯಾರು ಅನ್ನುವ ಹಾಗೆ ಸರಿಯಾಗಿ ಆಲೋಚನೆ ಮಾಡಿದಾಗ ನಾ ಅರ್ಥವಿಸಿಕೊಂಡಿದ್ದೆ. ಬ್ರಹ್ಮನ ಮಡದಿಯಾದಂತಹ ಶಾರದ ದೇವಿ ಚಂಡಮುಂಡರಾದಂತಹ ನಮ್ಮ ಮನಸ್ಸನ್ನು ಸಂತೋಷಗೊಳಿಸುವುದಕ್ಕೆ ಬೇಕಾಗಿ ಗಾನವನ್ನು ಹಾಡ್ತಾ ಇದ್ದಾರೆ. ಈಗ ಶಾರದೆ ಬಂದದೆಂಬುದಾಗಿ ಹೇಳಿದೆಯಲ್ಲ, ಅವಳೇ ಬಂದ. ಅವಳು ಇಲ್ಲಿಗೆ ಬರೋದಕ್ಕೆ ಖಂಡಿತವಾಗಿ ಸಾಧ್ಯವಿಲ್ಲ. ಆ ಬ್ರಹ್ಮದೇವ ದಿನಕ್ಕೆ 84 ಲಕ್ಷ ಜೀವರಾಶಿಗಳನ್ನೆಲ್ಲ ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡುವಂತಹ ಕಾಲದಲ್ಲಿ ಶಾರದಾ ಮಾತೆ ಸ್ಫೂರ್ತಿದಾಯಕಳಾಗಿ ಆತನ ಜೊತೆಯಲ್ಲಿ ಇರಲೇಬೇಕು. ಇಲ್ಲದೆ ಹೋದ್ರೆ ಬ್ರಹ್ಮನ ಸೃಷ್ಟಿ ಕಾರ್ಯ ಎಂಬುದು ಅಸ್ತವ್ಯಸ್ತವಾಗ್ತದೆ. ಹಾಗಿದ್ರೆ ಶಾರದಾ ಮಾತೆ ಅಲ್ಲ, ಅವಳಲ್ವಾ? ಮತ್ತೆ ಯಾರು ತಮ್ಮ? ಒಳ್ಳೊಳ್ಳೆ ಗಾಯಕರು ಇನ್ನೂ ಇದ್ದಾರಲ್ವೇ? ದೇವಲೋಕದಲ್ಲಿರುವಂತಹ ಕುದುರೆ ಮುಖುಳ್ಳವ ತುಂಬುರ, ದೇವಲೋಕದ ಸಂಗೀತಗಾರ, ದೇವವೈರಿಕ, ದೇವಲೋಕವನ್ನು ತೊರೆದು ಇಲ್ಲಿ ಬಂದು ಸಂಗೀತವನ್ನು ಹೇಳಿದ್ರೆ ಮತ್ತೆ ಮೇಲೆ ಹಾಡುವವರು ಯಾರಿದ್ದಾರೆ? ಮತ್ತೆ ನಮ್ಮನ್ನು ನೋಡಿದ್ರೆ ಭಯಗೊಂಡನು. ಅವಲ್ಲ. ಹಾಗಿದ್ರೆ ತುಂಬೂರ ಅಲ್ಲಂತಾದ್ರೆ ಇನ್ನೊಬ್ಬ ಇದ್ದಾನೆ. ಅವನೇನಾರದ ನಾರದ. ಕರದಲ್ಲಿಗೆ ಬಾರದ, ನಮ್ಮಲ್ಲಿ ಪ್ರೀತಿ ತೋರದ, ನಿಂತಲ್ಲಿ ನಿಲ್ಲದ, ಕಾಲ ವಿಶಾರದ. ಈ ಹಿಂದಕ್ಕಾದರೂ ದಕ್ಷ ಬ್ರಹ್ಮಾತನಿಗೆ ಶಾಪವನ್ನೇ ಕೊಟ್ಟಿದ್ದಾನೆ. ನೀನು ನಿಂತಲ್ಲಿ ನಿಲ್ಲದೆ ಹೋಗು ಅನ್ನುವ ಹಾಗೆ ತಿರುಗಾಟವನ್ನು ಮಾಡುವಂತಹ ನಾರದ ಇಲ್ಲಿಗೆಲ್ಲ ಬರ್ಲಿಕ್ಕಿಲ್ಲ. ಹಾಗಿದ್ರೆ ನಾರದನಲ್ಲ, ತುಂಬೂರನಲ್ಲ, ಅದು ಅಲ್ಲ. ವೀಣೆಯ ಗಾಯನ ಖಂಡಿತವಾಗಿ ಅಲ್ಲ. ಹಾಗಿದ್ರೆ ಅಲ್ಲ, ಇದು ಅಲ್ಲ. ಹಾಗಿದ್ರೆ ಯಾವ್ದು ಅಂತ ಆಗ್ಬೇಕಲ್ಲ. ಸ್ವರ ಕೇಳ್ತಾ ಉಂಟು, ಸ್ವರವನ್ನು ಹಿಡಿಯೋಣ. ಸ್ವರವಿಡಿದು ನಡೆದರನು ತನುವಿನ ಪರಿಮಳ ನಾಪಿಕಕ್ಕೆ ತನುವಿನ ಪರಿಮಳವು ನಾಪಿಕಕ್ಕೆ ಅಡರನು ಅರರೆ ಕೌತುಕವೇ ಪರಿಮಳವಿದೋ ಮುಂಬರಿಯೇ ಚತುರ್ಭುಜೆ ಚಂದ್ರಕಲಾವತಂತೆ ಕುಚೋದೆ ಕುಂಕುಮರಾಗ ಶೋಣಿ ಪುಂಡೇ ಪಾಶಾಂಕುಶ ಪುಷ್ಪಮಾ
ಜಗದೇಕ ಮಾತಕ ತೂಗಿದೊಳಗಿಯಾಲೆಯ ದುರ್ಗಾಂಬಿಕೆ ತೂಗಿದೊಳಗಿಯಾಲೆಯ ತೂಗಿದೊಳಗಿಯಾಲೆಯ ದುರ್ಗಾಂಬಿಕೆ ತೂಗಿದೊಳಗಿಯಾಲೆಯ ನಾಗಮಧ್ಯಾಮನ ಯೋಗಿ ವರ್ಯರಿಗೆಲ್ಲ ನಾಗಮಧ್ಯಾಮನ ಯೋಗಿ ವರ್ಯರಿಗೆಲ್ಲ ಯೋಗುಳ ಮಾಡುವ ರಾಗಲಯಗಳನ್ನು ಯೋಗುಳ ಮಾಡುವ ರಾಗಲಯಗಳನ್ನು ನಾಗಮಧ್ಯಾಮನ ಯೋಗಿ ವರ್ಯರಿಗೆಲ್ಲ ಯೋಗುಳ ಮಾಡುವ ರಾಗಲಯಗಳನ್ನು ತೂಗಿದಳು ತೂಗಿದಳಿಯಾಲೆಯ ದುರ್ಗಾಂಬಿಕೆ ತೂಗಿದಳಿಯಾಲೆಯ ತೂಗಿದಳು ಪರಿಮಳವಿಣಿಯು ಮುಂದುವರಿಯೇ ಪ್ರಕಾಶವನ್ನು ಗೋಚರಿಸಿ ಅಚ್ಚರಿ ಅಚ್ಚರಿ ಅಚ್ಚರಿಯೋ ಶೋಧಿಸಿ 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 ಮರುತ ಮರುತ ಸ್ವರ್ಣಯಲಿ ದೇವಿಯನು ನೋಡಿ ಮರನ ಹುರ್ಗಡೆಗಳು ನೀರೇ ನೋಡಿ ಮರನ ಹುರ್ಗಡೆಗಳು ನೀರೇ ಶರದೇಂದು ವದನೆ ಹರಿಣನೇ ಶರದೇಂದು ವದನೆ ಶರದೇಂದು ವದನೆ ಶರದೇಂದು ವದನೆ ಹರಿಣನೇ 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 ಸಿಲ್ವಾ ತರುಣಿ ಮಣಿಯು ಸಿಲ್ವಾ ತರುಣಿ ಮಣಿಯು ಸಿಲ್ವಾ ತರುಣಿ ಮಣಿಯೋ ವಿಮಲ ಗಾತ್ರೆ ವಿಮಲ ಗಾತ್ರೆ ವಿಮಲ ಗಾತ್ರೆ ಶರದೇಂದು ವದನೆ ಹರಿಣನೇ ಎಲ್ಲ
ಕೌತುಕ. ಏನಿದು ಪರಮ ಆಶ್ಚರ್ಯ. ಆಶ್ಚರ್ಯ ಪರಮಾಶ್ಚರ್ಯ. ಹೌದಣ್ಣ. ತಮ್ಮ ಅಣ್ಣ, ಸ್ವರವನ್ನು ಹಾಗೂ ಪರಿಮಳವನ್ನು ಹಿಡಿದು ಮುಂದುವರಿದು ಬಂದವರು ನಾವು. ಹೌದಲ್ವೇ ತಮ್ಮ ಅಣ್ಣ? ಒಂದೊಮ್ಮೆಗೆ ಆಕಾಶದಿಂದ ಮಿಂಚಿನ ಗೊಂಚಲು ನಮ್ಮ ಕಣ್ಣುಗಳಿಗೆ ಅಪ್ಪಳಿಸಿತ್ತು. ಅಲ್ಲ, ರತಿದೇವಿಯ ಕೈಯಲ್ಲಿರುವ ಅಂದದ ಚಂದದ ರನ್ನದ ಕೈಗನ್ನಡಿ ನಮ್ಮ ಮುಂದೆ ಕಾಣಿಸಿತ್ತೆ ಅನ್ನುವಂತಹ ತೆರದಲ್ಲಿ ಒಬ್ಬಳು ಹೆಣ್ಣು ಚಿನ್ನದ ಉಯ್ಯಾಲೆಯನ್ನು ಕಟ್ಟಿ ಗಾನವನ್ನು ಹಾಡ್ತಾ ಇದ್ದಾಳೆ. ಹೌದಲ್ವೇ ತಮ್ಮ ಅಣ್ಣ? ಇಂತಹ ಅಲಂಕಾರವನ್ನು ಎಲ್ಲಿಯಾದ್ರೂ ನೋಡಿದ್ಯಾ? ಎಂತಹ ರೂಪವತಿ ಆಗಿದೆ, ಎಂತಹ ತೇಜ, ಎಂತಹ ತೇಜ. ಈಕೆಯನ್ನು ಕಂಡಾವಾಗ ಹೊಗಳದಂತಹ ನಾಲಗೆ ಯಾಕೆ? ಮೋಹಿನಿಯ ತ್ರೈವನದ ರತಿಯ ವೈಯಾರದ ಸುಂದರಿಯ ತುಹಿನಾದ್ರಿ ಶಿವಶರದ ಮಾನಸ ಸರೋವರದಿ ಸಂಭವಿಸಿ ವನ ದೇವಿಯರಲ್ಲಿ ಸೇವೆಯನ್ನು ಪಡೆದು ಮುಂಬರಿದು ಸಾಗರನಪ್ಪ ತವಗದಿ ಪ್ರವಾಹಿಪ ಜಾಹ್ನವಿ ವನಿತೆಯು ಚೆಲುವಿಕೆಯ ಚೈತನ್ಯವು ಪರಿಮಳದ ಪುತ್ತಳಿಯು ವರ ರಸ ಸಾಕಾರದ ಸೌರಭವು ಮನ್ಮಥನ ವಿಜಯದ ಧ್ವಜವು ನಾಕದ ಸತಿಯರ ನೂಕಲು ಮಡುವಿಗೆ ಈಕೆಯ ಕಾಣದ ನೇತ್ರಗಳೇತಕ್ಕೆ ಅಡಿಯೇನು ಮುಡಿಯೇನು ಹುಬ್ಬೇನು ನಮ್ಮ ಮನಕ್ಕೆ ಕಂಪನು ಹಿಂಪನು ಸೊಂಪನು ಕೊಡುವ ನಸುಮಗದ ಬಾಲೆ ಯಾರು? ಚಂದ್ರ ಮುಖಿ ಸುಂದರಿ ಸುಮಗಂಧಿ ಕೋಮಲ ಮನಸ್ಸಿ ಜನ್ಮದಾನಿ ಮನ್ಮಥನ ರತ್ನನಿದ್ದಾನೆ ಅಂಗಜ ಮಂತ್ರ ಸೂತ್ರ ನಡಿಪನಿ ಮನೆಯರಿಗೆ ದೈವ ಸುಚ್ಚಾನ ಕಣ್ಣಿಯ ಮಾತೃಭವನಸ್ಥಾನ ಮೂರ್ಲೋಕದ ಮೋಹನವೇ ಚಿತ್ರ ಸಂಸಾರ ಸುಖ ಸಾಕಾರಿ ಜನನೇನೆ ಕಾರ್ಯಗಾರಿ ಪರಿಕಾಂಶಗಳ ಚಿತ್ತಜವನ ವಿಹಾರಿ ಉತ್ತಮನಾರಿ ಅರರೈವಳೆಂತ ವಿಠಗಾರೆ ಸ್ಮರಣ ಕೂರ್ಗಳೆಯಂತಿ ಹಳು ನೀರೆ ಸರಸಿಜವದಲ್ಲಿ ಹರಿಣ ನೇತ್ರೆ ಚೆಲುವ ತರುಣಿ ಮಣಿ ಇವಳು ವಿಮಲಗಾತ್ರಿ. ಆಗಿದ್ರಿ ಯಾರಣ್ಣ? ಯಾರೇ ಆಗಿರಲಿ ಇವಳ ರೂಪಕ್ಕೆ ಮನಸ್ಸೋದಿದ್ದಾನೆ. ಇವಳನ್ನು ಬೇಗ ಮದುವೆ ಆಗಿ ಸಾಯ್ತೇನೆ, ಸಮಯಕ್ಕೆ ಸರಿಯಾಗಿ ಮುಗಿಸುವ. ಸಾಯ್ತೇನೆ. ಯಾಕೆ? ಬ್ರಹ್ಮದೇವ ಹೊರಗೊಟ್ಟದ್ದು ಹೇಗೆ? ಎಷ್ಟರ ತನಕ ನೀವು ಬ್ರಹ್ಮಚಾರಿ ವೃತವನ್ನು ಪಾಲಿಸ್ತೀರೋ ಅಷ್ಟರವರೆಗೆ ಮರಣ ಇಲ್ಲ ಎಂಬುದಾಗಿ ಹೆಣ್ಣನ್ನು ಕೆಣಕುವುದಕ್ಕೆ ಹೋಗಿ ನಿನ್ನ ಸಾವನ್ನೇ ಹತ್ತಿರ ಕರಿತಾ ನಾವು ಇದೆಯಲ್ಲ. ಸಾಯುವುದು ಸರಿಯಲ್ಲ. ನಮ್ಮೊಡೆ ಶುಂಭ ಅವನಿಗೆ ಸರಿಯಾಗಿ ಹೋಗೋಣ. ಕೊಂಡಾಡ್ತಾ ಇದ್ದಾರೆ. ಎಲ್ಲಿ ಹೋದ್ರು ಕೂಡ ನಿನ್ನದೇ ಪ್ರಚಾರ. ಯಾಗ ಯಜ್ಞ ಎಲ್ಲೋ ಶುಂಭಾರ್ಪಣ ಅನ್ನುವ ಹಾಗೆ ಹೇಳ್ತಾ ಇದ್ದಾರೆ. ಈ ಮಾತನ್ನು ಕೇಳಿದವಾಗ ಮನಸ್ಸಿಗೆ ಸಂತೋಷವಾಯ್ತಣ್ಣ. 3 ಲೋಕವನ್ನು ಸಂಚರಿಸಿದ ಪರಿಣಾಮವಾಗಿ ಹಸಿವು ಬಾಯಾರಿಕೆ ಆಯ್ತು. ನಮ್ಮದೇ ಆದಂತಹ ಕದಮವನವನ್ನು ಪ್ರವೇಶ ಮಾಡಿ ಮೃಗ ಬೇಟೆ ನಾಡಿ ಮಾಂಸವನ್ನು ತಿಂದು ಆಯಾಸವನ್ನು ಪರಿಹರಿಸುವಂತಹ ಸಮಯದಲ್ಲಿ ಒಂದು ವಿಶೇಷವಾದ ವಿಶ್ರಾಂತಿಯನ್ನು ಪಡೆಯುತ್ತಿರುವಂತಹ ವೇಳೆಯಲ್ಲಿ ಕೃಷ್ಣಾವ್ಯವಾದಂತಹ ಗಾಯನವನ್ನು ಕೇಳಿ ಬರ್ತಾ ಇತ್ತಣ್ಣ. ಆ ಗಾಯನದ ಜಾಡಲ್ಲಿ ಹಿಡಿದು ಮುಂದೆ ಬರುವಂತಹ ವೇಳೆಯಲ್ಲಿ ಒಬ್ಬಳಾಕಿ ಸೌಂದರ್ಯವತಿಯು ಚಿನ್ನದ ಉಯ್ಯಾಲೆಯಲ್ಲಿ ಕುಳಿತು ಸಂಗೀತವನ್ನು ಹಾಡುವಂತಹ ದೃಶ್ಯವನ್ನು ಕಂಡವರು ನಾವು. ಅವಳನ್ನು ನೋಡಿದ ಕ್ಷಣವೇ ನಮ್ಮ ಚಿತ್ತಕ್ಕೆ ಹೊಳೆದುದೊಂದೇ ಆ ಹೆಣ್ಣನ್ನು ಕರೆತಂದು ನೀವು ಮದುವೆಯಾಗಬೇಕು. ಮನಸ್ಸಿ ಜನರ ಹತ್ತಿಗೆ ಸಿಲುಕುತ್ತ ವನ ಜನೇಂದ್ರಿಯ ವರಿಸಲಿರೆಂದಿರುತ್ತ ನಿಶ್ಚಯಿಸಿ ನಿಮ್ಮ ಮಾತುಗಳನ್ನು ಕೇಳಿ ಮನಸ್ಸಿಗೆ ಬಹಳಷ್ಟು ಸಂತೋಷವಾಯಿತು. ಅಲ್ಲಿರುವ ತರುಣಿಯನ್ನು ವರಿಸುವ ಬಗ್ಗೆ ನಾನು ಯೋಚಿಸುತ್ತೇನೆ. ನೀವು ವಿಶ್ರಾಂತಿಯಲ್ಲಿರಿ ಹೋಗಿ. ಸುಗ್ರೀವ ಹೀಗೆ ಬಾರಯ್ಯ, ಹೀಗೆ ಬಾ. ಕೇಳಯ್ಯ ಕೇಳಯ್ಯ ಸುಗ್ರೀವ ಕೇಳುವ ಜಾಲವನ್ನು ಮಾತೆಯನು ಕೇಳಿದೆನು ಬೆರುವೊಳಗೆ ಉಯ್ಯಾಲೆಯಲ್ಲಿ ಸತಿ ಬೆರೆವಳಂತೆ. ಸುಗ್ರೀವ ನಿನ್ನನ್ನು ಅತಿ ಅವಸರವಾಗಿ ಕರೆವರೇ ಕಾರಣವಿದೆ. ನಮ್ಮದೇ ಆದಂತಹ ಕದಂಬವನದಲ್ಲಿ ತರುಣಿಯೋರ್ವಳಿರುವ ವಿಚಾರವನ್ನು ಕೇಳಿದವ ನಾನಾಗಿದ್ದೇನೆ. ಆಕೆಯನ್ನೇ ವರಿಸಬೇಕು ಎಂಬುದಾಗಿ ಮನ ಮಾಡಿದ್ದೇನೆ. ನನ್ನ ಸಕಲ ವಿಚಾರವನ್ನು ಆಕೆಯ ಬಳಿ ತಿಳಿಸಿ ಆಕೆಯ ಮನ ಒಲಿಸಿ ಇಲ್ಲಿಗೆ ಕರೆತರಬೇಕಾದ ನಿನ್ನ ಹೊಣೆ. ಇದು ಶುಭನಾಜ್ಞೆ. ಹೋಗಿ मेरे कदम बने मेरे कदम बने त्रय जगदंबिके मेरे
ತ್ರೈ ಜಗದಂಬಿಕೆಯ ಲಾವಣ್ಯವನ್ನು ನೆರೆ ಕಂಡು ಸುಗ್ರೀವ ಹಂಬಲಿಸಿದನು ಶಿವ ಶಿವ. ಸ್ಮರಣಂಬಿಗುರೆ ತಿರುಗುತ್ತಲಿ ನಮ್ಮಯ ಶುಭ ಕೆಟ್ಟನು. ಸ್ಮರಣಂಬಿಗುರೆ ತಿರುಗುತ್ತಲಿ ನಮ್ಮಯ ಶುಂಭ ಕೆಟ್ಟನು. ತಿಳಿದು ನೋಡಲಿ ಈಕೆ ಮಾವಿನಿಯೇ ಶಿವ ಶಿವ. ಲೋಕಗಳಿಗೆ ಒಡೆಯನಾದಂತಹ ಶುಂಭರಾಜ್ಞೆಯನ್ನು ಪಡೆದು ನೇರವಾಗಿ ಕದಂಬವನದೆಡೆಗೆ ಧಾವಿಸಿ ನಾನು ಬಂದವ. ಕದಂಬವನವನ್ನು ನೋಡಿದ್ರೆ ಮೊದಲಿನ ಹಾಗಿಲ್ಲ, ಸೂರ್ಯನ ಬೆಳಕೆ ಕಾಣಿಸ್ತಾ ಉಂಟು. ಕಾಡಿನಲ್ಲಿ ತರುಣಿ ಇದ್ದಾಳೆ ಅಂತ ಶುಂಭ ಹೇಳಿದನಲ್ಲ, ಎಲ್ಲಿದ್ದಾಳೆ ಎಲ್ಲಿದ್ದಾಳೆ ಅಂತ ನೋಡಿದ್ರಲ್ಲ, ಅಬ್ಬಬ್ಬ ಏನನ್ನು ನನ್ನ ಕಣ್ಣ ದೃಷ್ಟಿಯಿಂದ ನಾನು ಕಾಣುತ್ತಾ ಇದ್ದೇನೆ. ತ್ರೈಜಗದಂಬಿಕೆಯ ಲಾವಣ್ಯ ರೂಪವನ್ನು ಕಾಣುತ್ತಾ ಇದ್ದೇನೆ. ಅಬ್ಬಾ, ಅಂಬರ ಪಥದಿಂದಲೇ ಚಿನ್ನದ ಉಯ್ಯಾಲೆಯೊಂದು ಇಳಿದು ಬಂದಿದೆ, ಅದರಲ್ಲಿ ಕುಳಿತಿದ್ದಾಳೆ, ಕೈಯಲ್ಲಿ ಒಂದು ವೀಣೆಯನ್ನು ಹಿಡಿದಿದ್ದಾಳೆ, ಗಾಯನವನ್ನು ಪಾಡುತ್ತಾ ಇದ್ದಾಳೆ. ಚಂಡಮುಂಡರು ಹೇಳಿದಂತಹ ಮಾತುಗಳನ್ನು ಕೇಳಿ ಅವಳು ತರುಣಿ ಎಂದು ಭಾವಿಸಿ ನಮ್ಮ ಒಡೆಯನಾದಂತಹ ಶುಂಭ ಇವಳನ್ನು ನೋಡದೆ ಮನ್ಮಥನ ಶರಹತಿಗೆ ಸಿಲುಕಿ ಕೆಟ್ಟನಲ್ಲ. ಅವ ಕೆಟ್ಟದ್ದು ಮಾತ್ರ ಅಲ್ಲ, ನಮ್ಮನ್ನೆಲ್ಲ ಕೆಡಿಸಿದ. ಇವಳು ತರುಣಿಯೇ ಅಲ್ವೇ ಅಲ್ಲ, ತನ್ನ ಕಣ್ಣ ಕೊನೆಯ ಮೊನೆಯ ಅಂಚಿನಿಂದಲೇ ಸಕಲವನ್ನು ತಿಳಿಯಬಲ್ಲಂತಹ ಸಾಮರ್ಥ್ಯವುಳ್ಳವಳು. ಈ ಪ್ರಪಂಚವನ್ನೇ ರಂಗಸ್ಥಳವನ್ನಾಗಿಸಿ ನಮ್ಮನ್ನೆಲ್ಲ ಕುಣಿಸುವಂತಹ ಸೂತ್ರಧಾರಿಣಿ. ಇವಳನ್ನು ಬಯಸಿದ ಶುಂಭ ಅವನ ಹುಚ್ಚು ಬುದ್ಧಿಗೆ ನಾನು ಏನು ಅಂತ ಹೇಳಬೇಕು. ಆದರೆ ಅವನ ಆಜ್ಞೆ ನನಗೆ ಆಗಿದೆ. ಅವನಾಡಿದಂತೆ ನಾನು ನಡೆಯಬೇಕಾದ್ರೂ ನನ್ನ ಕರ್ತವ್ಯ. ಅಮ್ಮನಲ್ಲಿ ಮಾತನಾಡಿಸಬೇಕಲ್ಲ. ಅಮ್ಮ, ಜನನಿಗೆ ಭಿನ್ನಗವನು ಕರುಣದೊಳಿದು. ಅಮ್ಮ, ಜನನಿಗೆ ಭಿನ್ನಗವನು ಕರುಣದೊಳಿದು. ವನದಲ್ಲಿ ಕುಳಿತಿರುವುದೇ ವನದಲ್ಲಿ ಕುಳಿತಿರುವುದೇ ಸನುಮತವಲ್ಲಿದು ನಿನಗೆ ಬೇಡುವೆರೊಂದು ಒಂದು. ಸನುಮತವಲ್ಲಿದು ನಿನಗೆ ಬೇಡುವೆರೊಂದು. ಧನುಜೇ ಶುಂಭನ ಬಯಕೆ ಧನುಜೇಶ ಶುಂಭನ ಬಯಕೆ ಜನನಿಗೆ ಭಿನ್ನಗವನ ಕರುಣದೊಳಿದು. ಪವಿತ್ರವಾದಂತಹ ಚರಣಾರವಿಂದಗಳಿಗೆ ಸುಗ್ರೀವನ ಪ್ರಣಾಮಗಳು ತಾಯೇ. ಶೋಣಿತಾಪುರದಿಂದಲೇ ನಾನು ಬಂದವ. ನಮ್ಮ ಒಡೆಯನಾದಂತಹ ಶುಂಭ ನನ್ನನ್ನು ಇಲ್ಲಿಯವರೆಗೆ ಕಳುಹಿಸಿಕೊಟ್ಟಿದ್ದಾನಮ್ಮ. ನಿನ್ನನ್ನು ನೋಡಿದಾಕ್ಷಣ ಈ ಕಾಡಿನಲ್ಲಿ ಕುಳಿತುಕೊಂಡಿದ್ದೀಯಮ್ಮ. ಆದ್ರೆ ಗಾಯನವನ್ನು ನೀನು ಪಾಡುತ್ತಾ ಇದ್ದೀಯ. ಈ ಗಾಯನ ಯಾರು ಕೇಳುವುದಕ್ಕಮ್ಮ? ಈ ಕಾಡಿನಲ್ಲಿ ಕೇವಲ ಮೃಗ ಪಕ್ಷಿಗಳು ಮಾತ್ರ. ನೀನು ಏನು ಅಂತ ತಿಳಿಯಬೇಕು ಅಂತ ಆದ್ರೆ ನೀನು ಊರಿಗೆ ಬರಲೇಬೇಕಮ್ಮ. ಆವಾಗ ನೀನೇನು ಅಂತ ಗೊತ್ತಾಗ್ತದೆ. ತಾಯೇ, ಶುಂಭನನ್ನು ಇಲ್ಲಿವರೆಗೆ ಕಳಿಸಿಕೊಡುವುದಕ್ಕೆ ಮಹತ್ತರವಾದ ಉದ್ದೇಶವೇ ಇದೆಯಮ್ಮ. ಅವನ ಬಗ್ಗೆ ಹೇಳುವುದಿದ್ರೆ ನಾನು ನೊಂದೇ ನಿನ್ನಲ್ಲಿ ಹೇಳಬೇಕು ತಾಯೇ. ಕಾರಣವಿದೆ. ಅಂದರೆ ಚಂಡಮುಂಡರು ಆಡಿದಂತಹ ಮಾತುಗಳನ್ನು ಕೇಳಿ ನಿನ್ನನ್ನು ನೋಡದೆ ಅವ ಬಯಸಿದ್ದಾನೆ. ಮದುವೆಯಾಗಬೇಕು ಅನ್ನುವಂತಹ ಆಶೆಯಿಂದಲೇ ಇದು ಚಿನ್ನದ ರಥವನ್ನೇ ಕಳುಹಿಸಿಕೊಟ್ಟಿದ್ದಾನಮ್ಮ. ನೀನು ಇದರಲ್ಲಿ ಕುಳಿತುಕೊಳ್ಬೇಕು, ಶೋಣಿತಾಪುರಕ್ಕೆ ಬರಬೇಕು ತಾಯೇ. ಶುಂಭನನ್ನು ಮದುವೆಯಾಗಬೇಕು. ಈತನಿಗೆ ಎಲ್ಲ ಹದನವ ದೂತರು ಬಾದುರಿಗೆ ಬೀಳುವ ದೂತರ
ಈಗ ನಡೆದರೆ ದೂತ ಶುಂಭಾಸುರನಿಗೆ ವಿಷಯವನ್ನು ತಿಳಿ ಹೋರಾಡಿದ್ದಾರೆ. ಕರುಣಾರಸವನ್ನು ಮೀರಿ ಆ ಸುವನ್ನು ನೀಡುತ್ತೇನಂತೆ. ಅಪ್ಪ, ಕ್ಷಣ ಮಾತ್ರದಲ್ಲಿ ಏನು ನಡೆದು ಹೋಯಿತು. ದೇವಿಯಲ್ಲಿ ಮಾತನಾಡುತ್ತಾ ಇದ್ದ ಹಾಗೆ ನನ್ನ ಪ್ರಾಣ ಪಕ್ಷಿಯೇ ಹಾರಿ ಹೋಯಿತಲ್ಲ. ಮತ್ತೆ ನಾನು ಎದ್ದು ಕುಳಿತೆ. ಯಾರ ಅನುಗ್ರಹದಿಂದ? ದೇವಿಯೇ ನನ್ನನ್ನು ಬದುಕಿಸಿದ್ದಾಳೆ. ಹಾಗಿದ್ರೆ ಇಷ್ಟೆಲ್ಲ ಮಾತನಾಡಿದ್ದು ತಪ್ಪು ಅಂತ ನನ್ನ ಭಾವನೆ. ಅಮ್ಮ ಅಮ್ಮ, ಬೆದರಿರಯ್ಯ ಬಿಡುವುದನ್ನೆಲ್ಲ ನಾಲಿದು ಅಧಿಕ ಶುಂಭಾಗ್ಯರೆಂದು ಅದನವನೆಲ್ಲವ ಮೊದಲೇ ತಿಳಿದಿದೆ. ಈ ವಿಧ ಬೇಡರಾಗಿ ಬಂದು ತಾಯೇ, ಇನ್ನೊಮ್ಮೆ ನಗಾಡಬೇಡಮ್ಮ. ನನ್ನನ್ನು ಕೊಲ್ಲುವುದೇ ಬೇಡ, ಮತ್ತೆ ಬದುಕಿಸುವುದು ಯಾಕೆ ತಾಯೇ? ಬೆದರಬೇಡ, ಮತ್ತೊಮ್ಮೆ ಕಿರುನಗೆ ಬೀರುವುದಿಲ್ಲ. ಸಂಧಾನಕಾರನಾಗಿ ಬಂದವನು ನೀನು. ಹೌದಮ್ಮ. ಶುಂಭನ ದೂತನಾಗಿ ಬಂದವ ನೀನು. ಇಲ್ಲಿಂದ ತೆರಳುವಾಗ ದೇವಿ ದೂತನಾಗಬೇಕಯ್ಯ. ಓಹೋ. ಉತ್ತರವನ್ನು ಆತನಿಗೆ ತಿಳಿಸಬೇಕು. ಹೇಗಮ್ಮ? ಯೋ ಮಾಂ ಜಯತಿ ಸಂಗ್ರಾಮಿ, ಯೋ ಮೇ ದರ್ಪಂ ವ್ಯಪೋಹತಿ, ಯೋ ಮೇ ಪ್ರತಿಫಲೋ ಲೋಕೆ ಸಮಯ ಭರ್ತಾ ಭವಿಷ್ಯತಿ. ಅಂದ್ರೆ ಯಾವ ಆತನ ಯುದ್ಧದಲ್ಲಿ ನನ್ನನ್ನು ಜಯಿಸುತ್ತಾನೋ, ಯಾರು ನನ್ನ ದರ್ಪವನ್ನು ಹೋಗಲಾಡಿಸುತ್ತಾನೋ, ಯಾರು ನನಗೆ ಪ್ರತಿದ್ವಂದ್ವಿ, ಅಂತವನಿಗೆ ಸುಮಮಾಲಿಕ್ಕೆ ವಿವಾಹವಾಗ್ತೇನೆ ಎಂಬ ಹಾಗೆ ಬಾಲ್ಯದಲ್ಲಿ ನಾ ಕೈಗೊಂಡಂತಹ ಪಣ ನಿನ್ನ ಶುಂಭವೀರನೇ. ಹೌದಮ್ಮ. ಶುಂಭ ಬಲಾಢ್ಯನೇ. ಖಂಡಿತ. ಪ್ರತ್ಯಕ್ಷ ಶಂಭು ಹೇಳಿದರೂ ಕೂಡ ಅಳುಕುವವಳು ನಾನಲ್ಲ. ಯುದ್ಧ ಮುಖೇನವಾಗಿ ಗೆಲ್ಲಲಿ. ಹೋಗಿ ಹೇಳು ನಿನ್ನ ಒಡೆಯನಿಗೆ. ಕೊನೆಯದ್ದಾಗಿ ಒಂದು ಮಾತು ಹೇಳಿದೆಯಲ್ಲ ತಾಯೇ, ನನ್ನ ದಾಸನಾಗಬೇಕು ಅಂತ. ಶುಂಭನ ದೂತ ದೇವಿ ದಾಸ. ದೇವಿ ಕರೆಯನ್ನು ಆಲಿಸಿ ಓಡೋಡಿ ಬಂದಿದ್ದೇನೆ. ನನ್ನನ್ನು ಕರೆಸಿದ ಕಾರಣವೇನು ಪ್ರಭು? ಕದಂಬವನದಲ್ಲಿ ತರುಣಿಯವರುಗಳಿದ್ದಾಳೆ. ಹೋಗಿ ಆಕೆಯನ್ನು
ಸಂಧಾನಕ್ಕೆಂದು ಸುಗ್ರೀವನನ್ನು ಕಳುಹಿಸಿಕೊಟ್ಟ. ಆದರೆ ಸಂಧಾನವನ್ನೇ ಮುರಿದೆಯಾ, ಸಂಗ್ರಾಮವನ್ನೇ ಬಯಸಿದೆಯಾ? ಇದೋ ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಧೂಮ್ರಾಕ್ಷ ಬಂದಿದ್ದೇನೆ, ಮಣಿರತ್ನ ತಂದಿದ್ದೇನೆ. ಬಾಯರು ಬಾರದಿದ್ದರೆ
ಸೊಕ್ಕಿನ ತರುಣಿಯ ಸೊಕ್ಕನ್ನು ಇರಿಸಿದಕ್ಕಾಗಿ ಮಣಿಮಯ ರಥವನ್ನು ಏರಿಕೊಂಡು ನಾನು ಸಪ್ತ ಶರದಿಗಳ ನೀರು ಎಂಬ ಸ್ಥಿತಿ ಶೋಣಿತದಲ್ಲಿ ಒಂದು ಕಡೆಯಲ್ಲಿ ರೊಚ್ಚು ಕೆಚ್ಚುಗಳನ್ನು ಅಚ್ಚುಮೆಚ್ಚಿನಿಂದ ಸ್ವೀಕರಿಸಿದ ನಿಮ್ಮನ್ನು ಕಂಡರೆ ಪ್ರಳಯ ಕಾಲದ ಭೈರವನ ಹಾಗೆ ತಾಮ್ರಾಕ್ಷರಾಗಿ ಆಯುಧ ಹತ್ತರಾಗಿ ರಥವೇರಿ ಹೊರಟ ಎಲ್ಲ
ಸುಂದರಿಯೋರ್ವಳಿದ್ದಾರೆ ಎಂಬುದಾಗಿ. ಕದಂಬ ವನದಲ್ಲಿ ತರುಣಿಯು ನಿಜ. ಏನು ಮಾಡಿದ? ಸುಂದರಿಯಾದಂತಹ ಆಕೆಯನ್ನು ವರಿಸಬೇಕೆಂಬುದಾಗಿ ಮನ ಮಾಡಿದೆ. ಈ ಪ್ರಾಯದಲ್ಲಿ ಮದುವೆ? ನಿಜ. ಏನು ಮಾಡಿದೆ? ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿದೆ. ಪರಿಣಾಮ ಸಂಧಾನವನ್ನೇ ಮುರಿದು ಸಂಗ್ರಾಮವನ್ನು ಬಯಸಿದಳು. ತರುಣಿ ಸಂಗ್ರಾಮ ಬಯಸಿದೆ. ನಿಜ. ಆಮೇಲೆ ತರಬೇಕೆಂಬುದಾಗಿ ದುರಧೀರ ಅಂತ ಧೂಮ್ರಾಕ್ಷ ನಟ್ಟಿದೆ. ಕರಕೊಂಡು ಬಂದನ ಹೂಂಕಾರ ಮಾತ್ರದಿಂದ ಧೂಮ್ರಾಕ್ಷನನ್ನೇ ಸುಟ್ಟು ಬಿಟ್ಟಳು. ಸುಟ್ಟದ್ದೆ. ಆಮೇಲೆ ಹೋದ ಚಂಡಮುಂಡರ ರುಂಡವನ್ನೇ ಭದ್ರಕಾಳಿಯಾಗಿ ಚಂಡಾಡಿ ಬಿಟ್ಟಳಂತೆ. ಶಿವ ಶಿವ, ಅತುಳ ವಿಕ್ರಮಿಗಳಾದಂತಹ ಚಂಡಮುಂಡರು, ಅವರನ್ನು ನಾವು ಕಳ್ಕೊಂಡೆವೆ. ನಿಜ. ಈಗ ನಿನ್ನ ಕೋಪಾಟೋಪಕ್ಕೆ ಅರ್ಥವೇನು? ಅಡಿಗಡಿಗೆ ಕಲಪಾಳೆವನ್ನೇ ಸವರುವ ತರುಣಿಯ ಅದಟನ್ನು ಅಳಿಸುವುದಕ್ಕಾಗಿ ಆಯುಧ ಹಿಡಿದು ನಾನೇ ಹೊರಟಿದ್ದೆ. ಅರಕ್ಷಣ ಸೈರಿಸಿ. ಯಾಕೆ? ನಿನಗಾಗಿ ಪ್ರಾಣ ಬಿಟ್ಟವರು ಚಂಡಮುಂಡರು, ಧೂಮ್ರಾಕ್ಷಾದಿಗಳು. ಸತ್ತ ನಿನ್ನವರಿಗಾಗಿ ಒಂದು ಶ್ರದ್ಧಾಂಜಲಿಯನ್ನು ಕೊಡದೆ ಮಾಡದೆ ಅವಳನ್ನು ಮದುವೆ ಆಗುತ್ತೇನೆ ಎಂಬ ಹಾಗೆ ಕೋಪದಿಂದ ಹೊರಟೆ. ಪ್ರಭು, ಅವರಲ್ಲಿ ನಿನಗೆ ಶ್ರದ್ಧೆ ಉಂಟೋ ಇಲ್ಲವೋ ನನಗೆ ಗೊತ್ತಿಲ್ಲ. ರಕ್ತ ಬೀಜನಿಗೆ ಶುಂಭನಲ್ಲಿ ಶ್ರದ್ಧೆ ಉಂಟು. ಶ್ರದ್ಧಾಪೂರ್ವಕವಾಗಿ ಅಂಜಲಿಬದ್ಧನಾಗಿ ನಾನಾಡುವ ಮಾತನ್ನು ಅವತರಿಸಬೇಕು ಪ್ರಭು. ಅವಕಾಶವಿದೆ ಹೇಳಬಹುದು. ಧನುಜೇಶ ಕೇಳೆನ್ನ ಮಾತ, ಧನುಜೇಶ ಕೇಳೆನ್ನ ಮಾತ, ಧನುಜೇಶ ಕೇಳೆನ್ನ ಮಾತ, ಯಾತಕಿನಿತು ನೀ ಭ್ರಮೆಯಾತೆ ಮನದಲ್ಲಿ ವ್ಯಾವ್ಯ, ಯಾತಕಿನಿತು ನೀ ಭ್ರಮೆಯಾತೆ ಮನದಲ್ಲಿ ವ್ಯಾವ್ಯ. ಮನಸಿಜ ಝರಕೆ ತಿರುಗುತ್ತ, ಮನಸಿಜ ಝರಕೆ ತಿರುಗುತ್ತ, ವರವನಿತೆಯ ಬಯಕೆಯ ದೈತ್ಯನ. ಧನುಜೇಶ ಕೇಳೆನ್ನ ಮಾತ, ಯಾತಕಿನಿತು ನೀ ಭ್ರಮೆಯಾತೆ ಮನದಲ್ಲಿ ವ್ಯರ್ಥ. ಧನುಜೇಶ, ರಕ್ತ ಬೀಜ ರಥವೇರಿ ಹೊರಟಿರುವೆ. ನಿನ್ನ ಇಕ್ಕಡಗಳಲ್ಲಿ ಸಾವಿರ ಸಾವಿರ ಸಂಖ್ಯೆಯ ಸೈನಿಕರು ನಿನ್ನ ಆಜ್ಞೆಗೆ ಬೇಕಾಗಿ ಕಾಯುತ್ತಿದ್ದಾರೆ. ಈ ಮೊದಲು ನೀನು ರಥವೇರಿ ಹೊರಟದ್ದಿದೆ. ಆವಾಗ ರಕ್ತ ಬೀಜನಾದ ನಾನೇ ಬಂದು ಕೈ ಚಪ್ಪಾಳೆಯನ್ನು ತಟ್ಟಿ ನಿನ್ನನ್ನು ಹುರಿದುಂಬಿಸಿ ನಿನಗೆ ಪ್ರೋತ್ಸಾಹಕನಾಗಿ ನಾನು ಕೂಡ ಹೊರಟು ಬಂದವ. ಇಂದು ಕೂಡ ರಥವೇರಿ ಹೊರಟೆ. ಎಡಬಲದಲ್ಲಿ ಸೈನಿಕರಿದ್ದಾರೆ. ಅದೇ ರಕ್ತ ಬೀಜ ಬಂದು ನಿನ್ನ ನಡೆಗೆ ತಡೆಯೊಡ್ಡುತ್ತಿದ್ದೇನೆ. ಕಾರಣ ಏನು ಮಲ್ಲಯ್ಯ ಪ್ರಭು? ಅಂದು ಹೊರಟದ್ದಕ್ಕೂ ಇಂದು ಹೊರಟದ್ದಕ್ಕೂ ಅಜಗಜದ ವ್ಯತ್ಯಾಸ. ಅಂದು ನೀನು ಹೋದದ್ದು ಜೈತ್ರ ಯಾತ್ರೆಗೆ, ಎಲ್ಲವರನ್ನು ಗೆಲ್ಲುವುದಕ್ಕೆ. ಆದ್ರೆ ಈಗ ನಿನ್ನನ್ನೇ ನೀನು ಗೆಲ್ಲದೆ ಕದಂಬ ವಾಸಿನಿಯನ್ನು ಮದುವೆ ಆಗುತ್ತೇನೆ
ಎಂಬ ಭ್ರಮೆಯಿಂದ ನೀನು ಹೊರಟಿರುವೆ. ಎಲ್ಲರಿಗೂ ಧನುಜೇಶನಾಗುವುದಕ್ಕೆ ನಾಯಕನಾಗುವುದಕ್ಕೆ ಸಾಧ್ಯವಿಲ್ಲ ಪ್ರಭು. ನಾಯಕನಾಗಬೇಕು ಅಂತಾದ್ರೆ ಅದಕ್ಕೊಂದು ಅರ್ಹತೆ ಬೇಕು. ಅವರಲ್ಲಿ ಸ್ವಾರ್ಥ ಇರಬಾರ್ದು, ಪರಹಿತ ಇರಬೇಕು. ಸಂಯೋಜನಾ ಶಕ್ತಿ ಬೇಕು, ಸಂಘಟನಾ ಚಾತುರ್ಯ ಬೇಕು. ಇಷ್ಟು ಸಭೆಯನ್ನು ಸೇರಿಸಲಿಕ್ಕೆ ಸಾಮಾನ್ಯ ನಾಯಕನಿಗೆ ಸಾಧ್ಯವೇ? ಅದು ಸಾಧ್ಯವಾದದ್ದು ಧನುಜೇಶನಾದಂತಹ ನಿನಗೆ ಮಾತ್ರ. ಒಂದು ಕಾಲದಲ್ಲಿ ಎಲ್ಲೆಲ್ಲೋ ಇದ್ದವರು ನಮ್ಮವರು, ಇರುವುದಕ್ಕೆ ಸರಿಯಾದಂತಹ ಸ್ಥಿತಿ ಇರಲಿಲ್ಲ ನಮಗೆ. ಅಂತಹ ದಾನವರಿಗೆ ವರ್ತಮಾನ ಕಾಲದಲ್ಲಿ ಬಂಗಾರದ ಬಟ್ಟಲಿನಲ್ಲಿ ಹಾಲನ್ನು ಕುಡಿಯುವಂತಹ ಯೋಗ್ಯತೆಯನ್ನು ಒದಗಿಸಿಕೊಟ್ಟವ ನೀನು. ಸ್ಥಾನವನ್ನು ಕೊಟ್ಟೆ, ಮಾನವನ್ನು ಕೊಟ್ಟೆ, ಆಹಾರವನ್ನು ಕೊಟ್ಟೆ, ನಮಗೆ ಒಂದು ಉದ್ಯೋಗವನ್ನು ಕಲ್ಪಿಸಿದೆ. ಹಾಗಾಗಿ ಎಲ್ಲರೂ ನಿನ್ನನ್ನು ಧನುಜೇಶ ಎಂಬ ಹಾಗೆ ಕೊಂಡಾಡ್ತಾ ಇದ್ದಾರೆ ಪ್ರಭು. ಯಾವಾಗಲೂ ನಾವು ತಪ್ಪಿದಾಗ ನನಗೆ ನೀತಿಯ ಮಾತನ್ನು ಹೇಳುತ್ತಿದ್ದವ ನೀನು. ಒಂದು ಕಾರ್ಯವನ್ನು ಮಾಡುವಾಗ ಆ ಕಾರ್ಯಕ್ಕೆ ಕಾರಣ ಏನು, ಆ ಕಾರ್ಯದಿಂದ ಆಗುವಂತಹ ಅನುಭವಗಳೇನು, ವ್ಯತ್ಯಾಸಗಳೇನು, ಇದನ್ನು ತಿಳಿದು ವ್ಯವಹರಿಸಿರಿ ಎಂಬ ಹಾಗೆ ನಮಗೆ ನೀತಿಯ ಮಾತನ್ನು ಹೇಳುತ್ತಿದ್ದಂತಹ ನಿನಗೆ ಧನುಜೇಶ ಕೇಳೆನ್ನ ಮಾತು ಎಂಬಲ್ಲಿ ಹೇಳುವ ಹಾಗಾಗಿ ಹೋಯ್ತಲ್ಲ. ಇಷ್ಟಕ್ಕೂ ನೀನು ಮಾಡುವಂತಹ ಕೃತಿಗೆ ಕಾರಣರು ಯಾರು ಅಂತ ನೋಡಿದ್ರೆ ಪುಂಡು ಹುಡುಗರಾದಂತಹ ಚಂಡಮುಂಡರು. ಮೃಗಬೇಟೆಗೆ ಹೋದವರು ಕದಂಬಪುರದಲ್ಲಿ ಏನೋ ಒಂದು ಸಂಗೀತ ಕೇಳಿತು ಅಂತ ಅಲ್ಲಿಗೆ ಹೋದರು. ಏನು ತಿರುಗಾಟ ಮಾಡಿದವರು ಚಂಡಮುಂಡರು, ಏನು ಹುಡುಗಿಯರನ್ನು ನೋಡದೇ ಇದ್ದವರ, ಎಂತಹ ಸೌಂದರ್ಯವತಿಯರು ಸಿಕ್ಕಿದರು ಅವರ ರೂಪಕ್ಕೆ ಮರುಳಾದವರಲ್ಲ. ಬ್ರಹ್ಮಚರ್ಯವನ್ನು ಅಖಂಡವಾಗಿ ಪರಿಪಾಲಿಸುತ್ತಾ ಬಂದವರು. ಆದರೆ ಇವಳ ರೂಪ ಅವರನ್ನು ಸೆಳೆಯಿತು. ಅವರನ್ನು ಇವಳು ಸೆಳೆದ್ರೋ ಇವಳನ್ನು ಅವರು ಸೆಳೆದ್ರೋ ಗೊತ್ತಿಲ್ಲ. ಅಂತೂ ಅವಳ ಬಗ್ಗೆ ನಿನ್ನಲ್ಲಿ ಹೇಳಿದರು. ನೀನಾದ್ರೂ ಆಲೋಚನೆ ಮಾಡಬೇಡುವೆ ಪ್ರಭು. ಬಂದವಳು ಯಾರು, ಯಾಕೆ ಬಂದಿದ್ದಾಳೆ, ಅವಳ ಪೂರ್ವಾಪರ ಏನು, ತಂದೆ ತಾಯಿಗಳು ಯಾರು ಅನ್ನುವುದನ್ನು ಆಲೋಚನೆ ಮಾಡದೆ ಕೇವಲ ಭ್ರಮಾತೀತನಾಗಿ, ಏನು ಭ್ರಮೆ ಅಂದ್ರೆ ಯಾವುದು ಉಂಟು ಅಂತ ನಾವು ಭಾವಿಸ್ತೇವೆ ಅದು ನಾವು ಪಡೆಯುವುದಕ್ಕೆ ಹೋದಾಗ ಅಲ್ಲಿ ಸಿಗದೇ ಇರುವುದು, ಅದಕ್ಕೆ ಭ್ರಮೆ ಅಂತ ಅರ್ಥ. ಬಾಯಾರಿದ ಕುದುರೆ ನೀರು ಹುಡುಕುತ್ತಾ ಹೋಗುವಾಗ ದೂರದಲ್ಲಿರುವ ಬಿಸಿಲನ್ನು ಕಂಡು ನೀರು ಎಂಬ ಹಾಗೆ ಭ್ರಮಿಸ್ತದೆ. ಹತ್ತಿರ ಹೋದಾಗ ನೀರು ಸಿಗುವುದಿಲ್ಲ, ಬಿಸಿಲೇ ಕಾಣುವುದು. ಮತ್ತು ಮುಂದೆ ಸ್ವಲ್ಪ ಹೋದಾಗ ಅದು ನೀರು ಅಂತ ಕಾಣುತ್ತದೆ, ಹತ್ತಿರ ಹೋದಾಗ ಬಿಸಿಲು. ಹಾಗಾಗಿ ಅದಕ್ಕೆ ಬಿಸಿಲು ಕುದುರೆ ಅಂತಲೇ ಅರ್ಥ. ಕನ್ನಡಿಯ ಒಳಗೆ ಚಿನ್ನದ ಗಂಟು ಇದ್ರೆ ನಮಗೆ ಬೇಕು ಅಂತ ಕೈ ಹಾಕಿದ್ರೆ ಆ ಚಿನ್ನದ ಗಂಟು ಕನ್ನಡಿಯ ಒಳಗಿಂದ ನಮಗೆ ಸಿಗ್ತದೆ. ಅದಕ್ಕೆ ಭ್ರಮೆ ಅಂತ ಹೆಸರು. ಈಗ ನಿನಗೆ ಭ್ರಮೆಯಾಗಿದೆ. ಅದರಲ್ಲಿಯೂ ಮನ್ಮಥನ ಬಾಣ ನಿನ್ನ ಶರೀರವನ್ನು ಘಾಸಿ ಮಾಡಿದೆ ಪ್ರಭು. ಅಖಂಡ ಬ್ರಹ್ಮಚರ್ಯ ಇದು ಯಾರು ಕೇಳಿ ನಿನಗೆ ಕೊಟ್ಟದ್ದಲ್ಲ, ನೀನೇ ಅದನ್ನು ಪಾಲಿಸುತ್ತಾ ಬರ್ತಾ ಇದ್ದವ. ಬ್ರಹ್ಮದೇವರಿಂದ ಬೇಕಾದ ವರವನ್ನು ಪಡೆದೆ. ಮದುವೆಯಾಗುವಂತಹ ಪ್ರಾಯದಲ್ಲಿ ಹೆಣ್ಣಿನ ಸುಖ ಬೇಕು ಅಂತ ನಿನಗೆ ಅನಿಸಲಿಲ್ಲ, ಮದುವೆ ಆಗಬೇಕನ್ನುವಂತ ಅಭಿಲಾಷ ಹುಟ್ಟಲಿಲ್ಲ. ಆವಾಗ ಕಾಮಾರಿಯಾದ ಪರಮೇಶ್ವರನು ಅಲ್ಲ ಬ್ರಹ್ಮದೇವನು ಅವರನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಅಜೇಯವಾದ ವರವನ್ನು ಪಡೆದೆ. ಅಖಂಡವಾದ ಬ್ರಹ್ಮಚರ್ಯ ವೃತವನ್ನು ಪಾಲಿಸಿದೆ. ವರ್ತಮಾನ ಕಾಲದಲ್ಲಿ ದಾನವ ಸಮುದಾಯ ಅನ್ನುವಂತಹ ಭದ್ರಭವನ ನಿಂತದ್ದು ಶುಂಭನ ಬ್ರಹ್ಮಚರ್ಯ ವೃತ ಅನ್ನುವ ಪಂಚಾಂಗದಲ್ಲಿ. ಪಂಚಾಂಗ ಗಟ್ಟಿದ್ರೆ ಭವನಕ್ಕೂ ಸ್ಥಿರತೆ, ಪಂಚಾಂಗ ಅಲುಗಾಡಿತು ಭವನವೇ ಬೀಳ್ತದೆ. ಪ್ರಭು ಸುಮಶರಣ ಬಾಣಕ್ಕೆ ನೀನು ಈಡಾದೆ, ಇಂದ್ರನನ್ನು ಗೆದ್ದವ ನೀನು. ಆದ್ರೆ ನಿನ್ನ ಇಂದ್ರಿಯವನ್ನು ಗೆಲ್ಲುವುದಕ್ಕಾಗದೆ ಹೋಯ್ತಲ್ಲ, ಇಂದ್ರಿಯ ಚಾಪಲ್ಯ ಅದನ್ನು ತೀರಿಸುವುದಕ್ಕಾಗಿ ಅವಳನ್ನು ಮದುವೆ ಆಗುತ್ತೇನೆ. ಪ್ರಭು ನಾವು ನಮ್ಮ ಕಣ್ಣ ಮುಂದೆ ಕಾಣುತ್ತೇವೆ, ತಮ್ಮ ಇಂದ್ರಿಯದ ಚಾಪಲ್ಯವನ್ನು ತೀರಿಸುವುದಕ್ಕೆ ಹೋಗಿ ಎಷ್ಟೋ ಕ್ರಿಮಿಕೀಟಗಳು ಪ್ರಾಣಿಗಳೆಲ್ಲ ಸಾಯ್ತದೆ. ಆನೆ ಒಂದು ಕಬ್ಬನ್ನು ತಿನ್ನುವುದಕ್ಕೆ ಹೋಗಿ ಅಲ್ಲಿ ಬಂದಿಯಾಗುತ್ತದೆ. ಅದೇ ರೀತಿ ಜಿಂಕೆ ಬೇಟೆಗಾರನ ಮರಳದೊನಗೆ ಬಲಿಯಾಗಿ ಹೋಗುತ್ತದೆ. ಅದೇ ರೀತಿಯಾಗಿ ಭೃಂಗ ಒಂದು ಕೆಂಡ ಸಂಪಿಗೆ ಮಕರಂದವನ್ನು ಹೀರುವುದಕ್ಕೆ ಹೋಗಿ ಅಲ್ಲಿ ಬಂದಿಯಾಗುತ್ತದೆ. ದೀಪ ಚಂದ ಅಂತ ಹೇಳಿ ಪತಂಗ ಹತ್ತಿರ ಹೋದ್ರೆ ತನ್ನನ್ನೇ ತಾನು ಸುಟ್ಟುಕೊಳ್ತದೆ. ಗಾಳದ ಮೇಲಿರುವಂತಹ ಮೀನಿನ ಆಸೆಗೆ ತನ್ನನ್ನೇ ತಾನು ಸಾಯಿಸಿಕೊಳ್ತದೆ ಕಡಲಿನಲ್ಲಿರುವಂತಹ ಜೀವಿಗಳು. ಹಾಗಿರುವಾಗ ಕಣ್ಣ ಮುಂದೆ ಅಂತಹ ನಿದರ್ಶನಗಳಿರುವಾಗ ನಿನ್ನದಾದಂತಹ ಇಂದ್ರಿಯ ಚಾಪಲ್ಯವನ್ನು ತೀರಿಸುವುದಕ್ಕೆ ಅರಿಷಡ್ರಕಗಳಲ್ಲಿ ಒಂದಾದ ಕಾಮಕ್ಕೆ ನೀನು ಬಲಿಯಾದೆಯ ಪ್ರಭು. ಮನಸ್ಸನ್ನು ಮಾನನಿಗೆ ಮಾರುವುದಕ್ಕೆ ಹೋದೆಯ? ಬೇಡ, ಮನಸ್ಸು ಅಮೂಲ್ಯವಾದದ್ದು. ಅದುವೇ ನಮ್ಮನ್ನು ನರಕಕ್ಕೂ ನಾಲ್ಕಕ್ಕೂ ಕೊಂಡು ಹೋಗುವುದಕ್ಕೆ ಸಾಧ್ಯ. ಯಾವಾಗಲೂ ಬುದ್ಧಿ ಪ್ರಚೋದಿಸಬೇಕು, ಮನಸ್ಸು ಬುದ್ಧಿಯ ಮಾತನ್ನು ಕೇಳಬೇಕು. ಅದೆರಡೂ ಸೇರಿದಾಗ ನಮ್ಮ ಜೀವನದಲ್ಲಿ ಚಂದ್ರಕಾಂತಿ ಅನುಭೂತಿ ಉಂಟಾಗುತ್ತದೆ. ಹಾಗಾಗಿ ಹೇಳ್ತೇನೆ, ಇಷ್ಟು ಎತ್ತರವನ್ನು ಏರುವುದಕ್ಕೆ ನೀನು ಪಟ್ಟಂತಹ ಶ್ರಮ ಎಷ್ಟು ಪ್ರಭು. ಹಾಗಾಗಿ ಪ್ರಸಿದ್ಧಿಗೆ ಬಂದವರು ತಾವಿಡುವಂತಹ ಪ್ರತಿಯೊಂದು ಹೆಜ್ಜೆಯಲ್ಲಿ ಆಲೋಚನೆಯನ್ನು ಮಾಡಬೇಕು. ಮೇಲೆ ಬರುವುದು ಮಾತ್ರ ಬಹಳ ಕಷ್ಟ, ಮೇಲೆ ಬಂದವರು ಕೆಳಗೆ ಬೀಳಲಿಕ್ಕೆ ಹೆಚ್ಚು ಸಮಯ ಬೇಡ. ಒಂದು ತಪ್ಪು ಹೆಜ್ಜೆ, ಒಂದು ತಪ್ಪು ನಿರ್ಧಾರ ಸಾಕು ನಮ್ಮನ್ನು ಮೇಲಿಂದ ಕೆಳಗೆ ದೂಡ್ತದೆ. ಹಾಗಾಗಿ ಭ್ರಮೆಯ ಅಂತೂ ಅವಳನ್ನು ಮದುವೆ ಆಗುವುದಕ್ಕೆ ಹೋದರೆ ಶೂನ್ಯದಿಂದ ಪೂರ್ಣವನ್ನು ಸೃಷ್ಟಿ ಮಾಡಿದಂತಹ ಶುಂಭನ ಸಾಮ್ರಾಜ್ಯ
ಪ್ರಾಣಹಾನಿಯಾಗುತ್ತದೆ. ಹಾಗಾಗಿ ಕದಂಬ ವಾಸಿನಿಯ ವಿಷಯ ಬೇಡ. ರಕ್ತಬೀಜ, ನಾನು ತರುಣಿಯನ್ನು ಬಯಸಿದ್ದೆ, ತಪ್ಪೆ ಹೇಳು. ತರುಣಿಯನ್ನು ಬಯಸಿದ್ರೆ ತಪ್ಪಲ್ಲ, ಇವಳು ತರುಣಿಯೇ ಅಲ್ಲ. ತರುಣಿಯಲ್ಲ ಅವಳ ಸುಜ್ಞಾನಿ ಇದ್ದಿ. ಹಾಗಿದ್ರೆ ಏನು ನಿನ್ನ ಜ್ಞಾನಕ್ಕೆ ಅಜ್ಞಾನದ ಪರದೆ ಮುಸುಕಿದೆ. ಕೇವಲ ಚಂಡಮುಂಡರು ಹೇಳಿದ ಮಾತನ್ನು ಕೇಳಿ ಅವರು ನೋಡಿದ್ದನ್ನು ಹೇಳಿದ್ರು. ನೀನು ನೋಡುವುದಕ್ಕೆ ಪ್ರಯತ್ನ ಪಟ್ಟೆ, ಕಾಣುವುದಕ್ಕೆ ಪ್ರಯತ್ನ ಪಡ್ಲಿಲ್ಲ. ಪ್ರಭು, ಈ ಲೋಕದಲ್ಲಿ ನೋಡುವುದು ಬೇರೆ, ಕಾಣುವುದು ಬೇರೆ. ಭೂತ ಚಕ್ಷುಗಳಿಂದ ನಮಗೆ ಯಾವುದಾದ್ರೂ ಒಂದು ವಸ್ತುವನ್ನು ಅಲ್ಲ ಒಬ್ಬ ವ್ಯಕ್ತಿಯನ್ನಾಗ್ಲಿ ಹೆಣ್ಣನ್ನಾಗ್ಲಿ ನೋಡುವುದಕ್ಕೆ ಸಾಧ್ಯ. ಆದ್ರೆ ಕಾಣಬೇಕು ಅಂತಾದ್ರೆ ಭೂತ ಚಕ್ಷುಗಳು ಸಾಕಾಗುವುದಿಲ್ಲ. ಮತ್ತೆ ಮನಸ್ಸಿನ ಕಣ್ಣು, ಅಂತರಂಗ, ಹೃದಯ ಪುಟವನ್ನು ತೆರೆಯಬೇಕು. ಆವಾಗ ಎದುರಿದ್ದದ್ದು ಯಾವುದು ಅಂತ ನನಗೆ ಗೊತ್ತಾಗುತ್ತದೆ. ಹಾಗಾಗಿ ಅವರನ್ನು ತರುಣಿ ಎಂಬ ಹಾಗೆ ನೀನು ಭ್ರಮಿಸಿದ್ದಿ. ಅಲ್ಲ ಪ್ರಭು, ತರುಣಿ ಅಲ್ಲ. ಮತ್ತೆ ತರುಣಿ ಯಾವುದು ಅಂತಾದ್ರೆ ತರುಣಿ ಎಲ್ಲಿರ್ಬೇಕು? ಅವಳಿಗೆ ಗಂಡೊಬ್ಬನ ಆಸರೆ ಬೇಕೇ ಬೇಕು. ಸಣ್ಣ ಪ್ರಾಯದಲ್ಲಿ ತಂದೆ ತಾಯಿಗಳ ಆಸರೆ, ಮದುವೆ ಆದ ಮೇಲೆ ತನ್ನ ಗಂಡನ ಆಸರೆ, ವೃದ್ಧಾಪ್ಯದಲ್ಲಿ ಮಕ್ಕಳ ಆಸರೆ ಹೆಣ್ಣಾದವಳು ಬಯಸ್ತಾಳೆ. ಹಾಗಿದ್ರೆ ಈಗ ಕದಂಬವನದಲ್ಲಿದ್ದಂತಹ ಹೆಣ್ಣಿಗೆ ಆಸರೆ ಕೊಟ್ಟವರು ಯಾರು? ತಂದೆ ತಾಯಿಗಳು ಬಳಿಯಲ್ಲಿಲ್ಲ, ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ. ಹಾಗಿದ್ರು ಯಾವುದೇ ಆಸರೆ ಇಲ್ಲದೆ ಅವಳು ಅಲ್ಲಿದ್ದಾಳೆ. ಪ್ರಭು, ಯಾರಿಗಾಗ್ಲಿ ನಿದ್ರೆ, ಆಹಾರ, ಭಯ ಇದೆಲ್ಲವೂ ಇರಬೇಕಾದ ಸಹಜ. ಅವಳು ನಿದ್ರಿಸಿದ್ದನ್ನು ಯಾರಾದ್ರೂ ನೋಡಿದ್ದಾರೆ? ಅವಳಿಗೆ ಆಹಾರ ಕೊಡುವುದು ಯಾರಂತೋ ಯಾರಿಗಾದ್ರೂ ಗೊತ್ತಿದೆಯಾ? ಇಲ್ಲ. ಅಲ್ಲ, ಅವಳಿಗೆ ವಸನವನ್ನು ಕೊಟ್ಟದ್ದು ಯಾರು ಅಂತ ಗೊತ್ತಿದೆಯೋ? ಇಲ್ಲ. ಯಾವುದು ಗೊತ್ತಿಲ್ಲ. ಅವಳಿಗೆ ಭಯ ಇಲ್ಲ ಅನ್ನುವುದಕ್ಕೆ ಅವಳು ಅಭಯಾರಣ್ಯದಲ್ಲಿ ಕುಳಿತದ್ದೇ ಸಾಕ್ಷಿ. ನನ್ನಂತಹ ಎಂಟನೆಯ ಬಂಟರಿಗೂ ಪ್ರವೇಶ ಮಾಡುವುದಕ್ಕೆ ದುಸ್ಸಾಧ್ಯವಾದಂತಹ ಕದಂಬವನದಲ್ಲಿ
ಅಲ್ಲಿ ಅಭಯಾರಣ್ಯದಲ್ಲಿ ಭಯವಿಲ್ಲದೆ ಅವಳು ನಿರ್ಭಯಳಾಗಿ ಕುಳಿತಿದ್ದಾಳಂತಾದ್ರೆ ಅವರನ್ನು ತರುಣಿಂದ ನಾವು ಭಾವಿಸುವುದಕ್ಕಿಲ್ಲ. ಅವಳು ಆದಿಮಾಯಿ ಇರಬೇಕು ಪ್ರಭು. ಆದಿಮಾಯೆ, ಆದಿ ಅಂತ ಹೇಳಿದ್ರೆ ಮೂಲ ಅಂತ ಅರ್ಥ. ಮಾಯೆ ರಕ್ಕಸರಾದ ನಮ್ಮಲ್ಲಿಯೂ ಇದೆ. ಅಣಿಮ, ಮಹಿಮ, ಗರಿಮ, ಲಗಿಮ, ಪ್ರಾಪ್ತಿ, ಪ್ರಾಕಮ್ಯ, ಇಶಿತ್ತು, ವಶಿತ್ತ ಅದೆಲ್ಲವೂ ಕೂಡ ಅಧರ್ಮದ ಮಾಯೆ. ಆದ್ರೆ ಈಗ ಕಾಣಿಸಿಕೊಂಡದ್ದು ಅದು ಧರ್ಮದ ಮಾಯೆ. ಪ್ರಪಂಚವೆಲ್ಲವೂ ಜಲಮಯವಾದ ಕಾಲಕ್ಕೆ ತ್ರಿಮೂರ್ತಿಗಳನ್ನು, ತ್ರಿಗುಣಗಳನ್ನು, ತ್ರಿಲೋಕವನ್ನು, ತ್ರಿಗುಣವನ್ನು ಸೃಷ್ಟಿ ಮಾಡಿದವಳು, ಪ್ರಪಂಚ ಸ್ಥಾಪನೆಗೆ ಕಾರಣೀಭೂತಳಾದವಳು. ಮನುಷ್ಯನೇ ಮೊದಲಾದ ರಕ್ಕಸರು ಅಟ್ಟಹಾಸ ಮಾಡುವ ಕಾಲಕ್ಕೆ ದೇವತೆಗಳು, ತ್ರಿಮೂರ್ತಿಗಳು ಒಂದಾದರು. ತಮ್ಮ ಅಂತಸ್ವತ್ವವನ್ನೇ ಹೊರಗಡೆ ಹೇಳಿದರು. ಅದುವೇ ಒಂದಾಯಿತು. ಆಕಾಶದಲ್ಲಿ ಬೆಳಕಿನ ಪರ್ವತದ ಹಾಗೆ ಕಂಡುಕೊಂಡಿತು. ಆ ಆಕಾಶದಲ್ಲಿರುವಂತಹ ತೇಜವೇ ನಾರಿ ರೂಪವನ್ನು ತಾಳಿತು. ಆಲೋಚನೆ ಮಾಡು, ಧರೆಗೆ ಇಳಿದದ್ದು ಹೆಣ್ಣಲ್ಲ ಪ್ರಭು, ನಾರಿ ರೂಪವನ್ನಂತೂ ಅಷ್ಟಭುಜೆಯಾಗಿ ಕಾಣಿಸಿಕೊಂಡಳು ಅಂತಾದರೆ ಅವಳು ಹೆಣ್ಣಲ್ಲ ಅನ್ನುವುದಾಗಲೇ ಗೊತ್ತಾಗುತ್ತದೆ ನಮಗೆ. ಅಷ್ಟಭುಜೆಯಾದಳು, ಸಿಂಹವಾಹಿನಿಯಾದಳು, ಮನುಷ್ಯರನ್ನು ವಧಿಸುವುದಕ್ಕೆ ಹೊರಡುವಂತಹ ಕಾಲದಲ್ಲಿ ಏನಾಯ್ತು ಪರಿಸ್ಥಿತಿ? ಅವಳು ಅಡಿ ಇಡುವಂತಹ ಸಮಯದಲ್ಲಿ ಭೂಮಿಯೇ ಗಡಗಡನೆ ನಡುಗಿತು. ಅವಳ ಹುಂಕಾರಕ್ಕೆ ಅಷ್ಟ ದಿಕ್ಕುಗಳೇ ಅಲ್ಲಾಡಿ ಹೋಯಿತು. ಅವಳ ಧನುಷ್ಠೇಂಕಾರಕ್ಕೆ ಸಾಗರದಲ್ಲಿ ಎತ್ತರ ಬಿತ್ತರಗಳು ಉಂಟಾಯಿತಂತೆ. ಅಲ್ಲ, ಅವಳು ನಡೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅವಳ ತಲೆಯ ಮೇಲಿರುವಂತಹ ಕಿರೀಟ ಅದು ಆಕಾಶದಲ್ಲಿ ಸರಳ ರೇಖೆಯನ್ನು ಎಳೆದ ಹಾಗಾಗಿ ಹೋಯಿತು. ಹಾಗಿದ್ರೆ ದೇವಿಯ ತಲೆಯ ಮೇಲಿದ್ದ ಕಿರೀಟಕ್ಕೆ ಎಂತ ಮಹಿಮೆ ಉಂಟು ಅನ್ನುವುದೇ ಅದರಿಂದ ಗೊತ್ತಾಗುತ್ತದೆ ಪ್ರಭು. ಹಾಗೆ ಹೋದಂತಹ ಅವಳು ದುರುಳನಾದ ಮಹಿಷಾಸುರನನ್ನು ಬಂಧಿಸಿದ್ದಳು. ತ್ರಿದಶರಿಗೆ ತ್ರಿವಿಷ್ಣುಪವನ್ನು ಕೊಟ್ಟಳು. ಅನಂತದಲ್ಲಿ ಅನಂತಳಾದಳು. ಪ್ರಕೃತಿಯಲ್ಲಿ ಲೀನಳಾದಳು. ಕಾಲಾಂತರಕ್ಕೆ ಹುಟ್ಟಿಕೊಂಡವರು ಶುಂಭರು. ನಿಮ್ಮ ಜೊತೆಯಲ್ಲಿ ನಾವೇನು ಒಳ್ಳೆ ಕೆಲಸ ಮಾಡಿದ್ದೇವೆ? ಎಲ್ಲಿಯಾದ್ರೂ ದೇವಸ್ಥಾನ ಕಟ್ಟಿಸಿದ್ದೇವೆ? ಇದ್ದ ದೇವಸ್ಥಾನ ಪುಡಿ ಮಾಡಿದ್ದು ಬಿಟ್ರೆ ಬ್ರಹ್ಮ ಹತ್ಯೆ, ಭ್ರೂಣ ಹತ್ಯೆ, ಶಿಶು ಹತ್ಯೆ, ಸರ್ಪ ಹತ್ಯೆ ಅದೇ ನಮಗೆ ಕಾಯಕ. ಯಾವುದು ನಮಗೆ ವರವೋ ಅದು ದೇವತೆಗಳಿಗೆ ಶಾಪವಾಗಿ ಹೋಯಿತು ಪ್ರಭು. ನಮ್ಮಿಂದ ಸೋತಂತಹ ದೇವೇಂದ್ರ ತಲೆಮರೆಸಿದ್ದಾನೆ, ಹೆದರಿದ್ದಾನೆ ಅಂತ ನೀನು ಭಾವಿಸಿದ್ದಿ. ಇಲ್ಲ ಪ್ರಭು, ನಿನ್ನ ಎದುರು ಬರುವಾಗ ಅನ್ನದಾನ ಪ್ರಭುವೇ ನೀನೇ ಅನಾಥ ಬಂದು ಅಂತ ಹೇಳುವುದು. ನೀನು ಸ್ವರ್ಗಲೋಕವನ್ನು ಗೆದ್ದು ಒಳಗೆ ಹೋದಾಗ ನಿನ್ನ ಹಿಂದಿರುವವರೇ ಹೇಗೆ ಹೇಳಿದ್ರು ಗೊತ್ತುಂಟಾ? ದುರುಳ ಶುಂಭ. ಬೇಡ, ಚಂಡಮುಂಡರು ಬರುವಾಗ ಹೇಗಿತ್ತು ಅವರು ಪ್ರಾರಂಭದ್ದು? ಇತ್ತಲ ಖಳ ಚಂಡಮುಂಡರು, ಒಳ್ಳೆ ಚಂಡಮುಂಡರು ಅಂತ ಯಾರು ಹೇಳುವುದಿಲ್ಲ. ಎಲ್ಲರೂ ಎದುರಿನಲ್ಲಿ ಹೊಗಳುವುದು, ಹಿಂದಿನಿಂದ ರಕ್ಕಸರಿಂದ ದೂರುವುದು. ಹಾಗಿದ್ರೆ ಏನು? ನಮ್ಮ ಉಪಟಳ ಸಹಿಸುವುದಕ್ಕೆ ಸಾಧ್ಯವಿಲ್ಲದೆ ಮತ್ತೊಮ್ಮೆ ಹೋಗಿದ್ದಾನೆ ಹಿಮಾಲಯದ ತಪ್ಪಲಲ್ಲಿರುವಂತಹ ಕದಂಬ ವನಕ್ಕೆ. ಅಲ್ಲಿಗೆ ಹೋದಾಗ ಪರಮೇಶ್ವರನ ಮಡದಿಯಾದ ಪಾರ್ವತಿ ಗಂಗಾ ಸ್ನಾನಕ್ಕಾಗಿ ಬಂದಿದ್ರಂತೆ. ಏನು ಬಂದಿರಿ ಅಂತ ಕೇಳುವಾಗ ಪಾರ್ವತಿಯ ದೇಹ ಕೋಶದಲ್ಲಿ ಅವ್ಯಕ್ತಳಾದಂತಹ ಮಹಿಷಮರ್ದಿನಿ ವ್ಯಕ್ತಳಾದಳು. ದೇವತೆಗಳಿಗೆ ಅಭಯವನ್ನು ಕೊಟ್ಟಳು. ನಿಮ್ಮನ್ನು ನಾನು ಪಡೆಯುತ್ತೇನೆ ಎಂಬ ಹಾಗೆ ಹೇಳಿದರು. ಪಾರ್ವತಿಯ ದೇಹ ಕೋಶದಿಂದ ಕೋಶ ಸಮುದ್ಭವೆಯಾಗಿ ಹುಟ್ಟಿದ ಕಾರಣವೇ ತನಗೆ ಕೌಶಿಕೆ ಎಂಬ ಹೆಸರನ್ನು ತಾನೇ ಇಟ್ಟುಕೊಂಡು ಸೌಂದರ್ಯವತಿಯಾದ ರೂಪವನ್ನು ತಾಳಿ ಮೋಹದ ಬಲೆಯನ್ನು ಬೀಸಿ ಅದಕ್ಕೆ ರಕ್ಕಸರನ್ನೆಲ್ಲ ಸೆಳೆದು ಒಬ್ಬೊಬ್ಬರನ್ನೇ ಕೊಲ್ಲುವುದಕ್ಕೆ ಬೇಕಾಗಿ ಕದಂಬವನದಲ್ಲಿ ಕುಳಿತಿದ್ದಾಳೆ. ಪ್ರಭು, ಹೆಣ್ಣನ್ನು ಬಯಸುವುದು ಸರಿ, ಸರ್ವೇಶ್ವರಿಯನ್ನು ಬಯಸುವುದು ಇದು ತರವೇ ಪ್ರಭು. ರಕ್ತಬೀಜ, ನೀನು ಹೇಳಿದ ಹಾಗೆ ಆಕೆ ಶಕ್ತಿ ಸಂಪನ್ನೆ ಆಗಿದ್ರೆ ಅಂತ ವಿಕ್ರಮ ಏನುಂಟು ಬೇಕಲ್ಲ? ನಿನಗೆ ಇನ್ನೂ ಗೊತ್ತಾಗ್ಲಿಲ್ವಾ? ಅವಳ ಬಗ್ಗೆ ಹೇಳಿದಾಗ ಕೇಳಿದಾಗ ಮದುವೆ ಆಗುವ ಉಲ್ಲಾಸ ಹುಟ್ಟಿತು. ಸಂಧಾನಕ್ಕೆ ಹೋದದ್ದು ಯಾರು? ಸುಗ್ರೀವ ಹೋದ. ಅನ್ನದರಣಕ್ಕೆ ಬೇಕಾಗಿ ನಿನ್ನ ಬಗ್ಗೆ ಹೇಳಿದ. ಅದನ್ನು ಕೇಳುವಾಗ ಅವಳ ಮುಖದಲ್ಲಿ ಮುಗುಳುನಗೆ. ನಿಜ. ಸುಗ್ರೀವ ಸತ್ತು ಬಿದ್ದ. ಯಾರು ಕೊಂದದ್ದು? ಯಾರು? ಅವಳೇ. ಸುಗ್ರೀವ ಬದುಕಿದ. ಯಾರು ಬದುಕಿಸಿದ? ಯಾರು? ಅವಳೇ. ಒಬ್ಬಳಿಗೆ ನಿಗ್ರಹಾನುಗ್ರಹ ಆಗುತ್ತದಂತಾದ್ರೆ ಅವಳನ್ನು ಹೆಣ್ಣು ಎಂಬ ಹಾಗೆ ಭಾವಿಸುವುದಕ್ಕೆ ಸಾಧ್ಯವೋ? ಪ್ರಭು, ಸುಗ್ರೀವ ಹೋಗುವಾಗ ಶುಂಭನ ದೂತ, ಬರುವಾಗ ದೇವಿಯ ದಾಸ, ದೇವಿಯ ದೂತನಾಗಿ ಬಂದಿದ್ದಾನೆ. ಈಗಂತೂ ಅವಧೂತನ ಹಾಗೆ ಎಲ್ಲಾ ಕಡೆಗೆ ತಿರುಗುತ್ತಾ ಇದ್ದಾನೆ. ದೇವಿ ಮಹಾತ್ಮೆ, ದೇವಿ ಮಹಾತ್ಮೆ, ದೇವಿ ಮಹಾತ್ಮೆ ಅಂತ ಹೇಳಿ ಸುಗ್ರೀವನ ನಂಬಿಕೆಯನ್ನೇ, ನಮ್ಮ ನಂಬಿಕೆಯನ್ನೇ ಬದಲಾಯಿಸಿ ಬಿಟ್ಟಳು. ಆಮೇಲೆ ಹೋದವ ಧೂಮ್ರಾಕ್ಷ. ಅವನ ಹೆಸರೇ ಸೂಚಿಸ್ತದೆ, ಧೂಮ್ರ ಅಕ್ಷ. ಅವನ ಕಣ್ಣಿನಲ್ಲಿ ಬರುವುದು ಹೊಗೆ. ಅದು ವಿರೋಧಿಗಳಿಗೆ ತಾಗಿದ್ರೆ ಅದುವೇ ಅವರಿಗೆ ಧಗೆ. ಹೋಗುವಾಗ ಒಬ್ಬನೇ ಹೋದಲ್ಲ, 60,000 ಮಂದಿ ರಕ್ಕಸರನ್ನು ಕರ್ಕೊಂಡು ಹೋದ. ಹೋಗಿ ಅವಳನ್ನು ಸೆಳೆಯುವುದಕ್ಕೆ ಮುಂದಾದಾಗ ಆ ಯಾರನ್ನು ನಾರಿ ಹೆಣ್ಣು ಅಂತ ನೀನು ಭಾವಿಸ್ತೀಯೋ ಅವಳ ಬಳಿಯಲ್ಲಿ ಗರ್ಜಿಸುವ ಸಿಂಹ ಇತ್ತಂತೆ. ಅದುವೇ ಸಿಂಹ 60,000 ಮಂದಿ ರಕ್ಕಸರ ನೆತ್ತರನ್ನು ಹೀರಿತು. ಧೂಮ್ರಾಕ್ಷ ಹೊರೆಯಿಂದ ಕತ್ತಿಯನ್ನು ಎಳೆಯಲಿಲ್ಲ. ಧೂಮ್ರಾಕ್ಷನಲ್ಲಿ ಹೋರಾಟ ಮಾಡಿಲ್ಲ.
ಮಾಡದೆ ಹುಂಕಾರ ಮಾತ್ರದಿಂದ ಬೆಂಕಿಯ ಚೆಂಡಲ್ಲಿ ಉಂಟಾಯಿತು. ಅದಕ್ಕೆ ಬಿದ್ದ ಧೂಮ್ರಾಕ್ಷ ಸುಟ್ಟು ಹೋದ ಪ್ರಭು. ಆಮೇಲೆ ಚಂಡಮುಂಡರು, ಶುಂಭನ 2 ಕೈಗಳು, ಉಭಯ ಕಣ್ಣುಗಳು ನಭೋಮಂಡಲದಲ್ಲಿ ನಿಂತುಕೊಂಡು ಭೂಮಂಡಲವನ್ನು ಚೆಂಡಾಡಬಲ್ಲಂತಹ ಸಾಮರ್ಥ್ಯವಂತರು ಅಂತವರು ಹೋದಾಗ ಭದ್ರಕಾಳಿಯ ರೂಪವನ್ನು ತಾಳಿ ಚಂಡಮುಂಡರ ರುಂಡ ಚೆಂಡಾಡಿದಳು ಪ್ರಭು. ಚಂಡಮುಂಡರ ರುಂಡ ಚೆಂಡಾಡಿದ್ದಲ್ಲ, ಶುಂಭನ ಹೆಣ್ಣು ಹುಚ್ಚು ಅನ್ನುವ ರುಂಡವನ್ನು ಚೆಂಡಾಡಿದ್ದು. ನೀನು ಹೆಣ್ಣು ಅಂತ ಹೇಳ್ತಿ, ಧೂಮ್ರಾಕ್ಷರನ್ನು ಕೊಂದು ಧೂಮಾವತಿ ಆದಳು, ಚಂಡಮುಂಡರನ್ನು ಕೊಂದು ಚಾಮುಂಡಿ ಆದಳು, ಭದ್ರಕಾಳಿ ಆದಳು. ಕ್ಷಣ ಕ್ಷಣಕ್ಕೆ ಒಂದೊಂದು ರೂಪವನ್ನು ತಾಳುವವಳನ್ನು ಹೆಣ್ಣು ಎಂಬ ಹಾಗೆ ಹೇಳುವುದಕ್ಕೆ ಹೇಗೆ ಸಾಧ್ಯ? ಅಲ್ಪನೆ ಧೂಮ್ರಲೋಚನ, ಕಾದಿ ಮಡಿದರು ಚಂಡಮುಂಡರು. ಹಾಗಿರುವಾಗ ಇಂತಹ ನಿದರ್ಶನ ಇರುವಾಗ ಅವಳ ತಳ್ಳಿ ನನಗೆ ಬೇಕಾ? ರಕ್ತಬೀಜ, ಈಗ ನಾನೇನು ಮಾಡ್ಬೇಕು ಅದನ್ನು ಹೇಳು. ಸಮಯ ಮೀರಿದೆ, ಒಂದು ಕೆಲಸ ಮಾಡು, ಬಿಡುವ. ಬೇಗ ಮುಗಿಲಿಕ್ಕೆ ಇದೆ. ಭಕ್ತಿಯೂ ಕೊಡಬಡುವ ಜಗದೊಡನೆ ಚರಣಕ್ಕೆ ಭಕ್ತಿಯೂ ಕೊಡಬಡುವ ಪಡೆದ ಬಳಕ ಜಲಜ ಪೀಠನ ವರದ ತೆರದಲ್ಲಿ ಪಡೆದು ಜಲಜ ಪೀಠನ ವರದ ತೆರದಲ್ಲಿ ಪಡೆದು ಬಿಡು ಮನದ ಮುಖತೆಯ ರಕ್ಕಸರ ಜೀವನ ಒಣಗಿ ಹೋಗಿತ್ತು ಪ್ರಭು. ಅದನ್ನು ಮತ್ತೊಮ್ಮೆ ಗರಿಗರಿಯಾಗಿಸಿದವ ನೀನು. ಅಗರಿ ಅಲ್ಲ, ಆ ಗರಿ ಮತ್ತೂ ಒಣಗದ ಹಾಗೆ ನೋಡಿಕೊಳ್ಬೇಕಾದಂತಹ ಸ್ಥಿತಿ ನಿನ್ನಲ್ಲಿ ಉಂಟು ಪ್ರಭು. ಒಳ್ಳೆಯದನ್ನು ಸ್ವೀಕರಿಸುವ, ಕೆಟ್ಟದ್ದನ್ನು ಬಿಡುವ. ಯಾವುದನ್ನು ಬಿಡಬೇಕು? ಯಾವುದು? ಕೆಟ್ಟ ಬುದ್ಧಿಯನ್ನು ಬಿಡಬೇಕು, ದುರ್ಗುಣವನ್ನು ಬಿಡಬೇಕು, ದುಶ್ಚಟವನ್ನು ಬಿಡಬೇಕು. ನಿನಗೆ ಯಾವುದರಲ್ಲಿ ಕಡಿಮೆ ಉಂಟು? ಒಬ್ಬ ಪುರುಷನಾದವ ಬಯಸುವುದು ಯಾವುದನ್ನು? ಹೆಣ್ಣು, ಹೊನ್ನು, ಮಣ್ಣು. ಆಲೋಚನೆ ಮಾಡು. ಹೆಣ್ಣಿನ ಸುಖ ಬೇಕು. ಸ್ವರ್ಗದ ರಂಭಾದಿ ನಾರಿಯರಿದ್ದಾರೆ, ಭೂಲೋಕದ ರಕ್ಕಸ ಸ್ತ್ರೀಯರಿದ್ದಾರೆ, ಪಾತಾಳದಲ್ಲಿ ಉರಗ ಕಣ್ಣಿಗೆಯರಿದ್ದಾರೆ. ಬಿಡು. ಹೊನ್ನು ಬೇಕ? ಕುಬೇರನ ಭಂಡಾರವೇ ನಿನ್ನಲ್ಲಿ ರಾಶಿ ಬಿದ್ದಿದೆ. ಅಲ್ಲ, ಭೂಮಿ ಬೇಕು. 14 ಲೋಕವೇ ನಿನ್ನಲ್ಲಿದೆ ಪ್ರಭು. ಏನು 15ನೇ ಲೋಕವನ್ನು ಪಡೆಯಬೇಕು ಅಂತ ನೀನು ಹೊರಟದ್ದ? ಹಾಗಾಗಿ ಹೇಳ್ತೇನೆ, ಆಲೋಚನೆ ಮಾಡು. ಮಹಿಷಾಸುರ ಸಾಯುವಾಗಲೇ ಹೆದರಿ ಎಲ್ಲ ಹೋಗಿದ್ದಾರೆ. ನಾನು ಗ್ರಹಿಸಿದ್ದೆ, ನಾನು ಬರುವಾಗ ಯಾರು ಇರ್ಲಿಕ್ಕಿಲ್ಲ ಅಂತ. ನಮ್ಮ ಪುಣ್ಯ ಇಷ್ಟು ಮಂದಿ ಇದ್ದಾರೆ. ಯಾಕೆ? ನಿನಗೆ ಬೇಕಾಗಿ. ಅದರಲ್ಲಿ ಕೆಲವು ಮಂದಿ ಹೋದ್ರು, ಚಂಡಮುಂಡರು, ಧೂಮ್ರಾಕ್ಷ. ಈಗ ನಿನಗೆ ಮದುವೆ ಆಗಬೇಕು ಅಂತ ಇದ್ರೆ, ಮದುವೆ ಆಗುವಂತ ವರನೊಬ್ಬ ಬಯಸುವುದೇನು? ಗುರು ಹಿರಿಯರಿದ್ದು ಮದುವೆ ಆಗಬೇಕು ಅಂತ. ಇವರನ್ನೆಲ್ಲ ಕಳಿಸಿ ಬರೀ ಆಸನದ ಮುಂದೆ ನಿನ್ನ ಮದುವೆ ಯಾರಿಗೆ ಬೇಕು ಪ್ರಭು? ಹಾಗಾಗಿ ಹೇಳ್ತೇನೆ, ಅವಳು ಸರ್ವೇಶ್ವರಿ ಇದ್ದಾಳೆ, ಅವಳು ಸಿಂಧುವಾಗಿದ್ದಾಳೆ, ನಾವು ಬಿಂದುವಾಗಿದ್ದೇವೆ. ಅವಳು ಪರ್ವತ ಸದೃಶಳು, ನಾವು ಪಾತಾಳ ಸದೃಶವು. ಹಾಗಾಗಿ ಬ್ರಹ್ಮದೇವರು ಕೊಟ್ಟದ್ದನ್ನು ನಾವು ಅನುಭವಿಸುವ. ಅತಿ ಆಸೆ ಅನ್ನೋದು ಗತಿಗೆ ಏಟು ಪ್ರಭು. ಸಪ್ಪೆ ಸಿಕ್ಕಿದಾಗ ಸೊಪ್ಪು ಬೇಕು ಅಂತ ಹೇಳುದು, ಸೊಪ್ಪು ಸಿಕ್ಕಿದಾಗ ಉಪ್ಪು ಬೇಕು ಅಂತ ಹೇಳುದು, ಉಪ್ಪು ಸಿಕ್ಕಿದಾಗ ತುಪ್ಪ ಬೇಕು ಅಂತ ಹೇಳುದು, ತುಪ್ಪ ಸಿಕ್ಕಿದಾಗ ಕೊಪ್ಪರಿಗೆ ಹೊನ್ನು ಬೇಕು ಅಂತ ಹೇಳುದು. ಆಶೆಯ ಬೆನ್ನ ಹಿಂದೆ ಹೋದ್ರೆ ಅದು ನಮ್ಮನ್ನು ಓಡಿಸಿಕೊಂಡು ಹೋಗುತ್ತದೆ. ಆಸೆಗೆ ತಿರುಗಿಸಿ ನಿಲ್ಲು, ಆ ಆಸೆಯೇ ನಮ್ಮ ಬೆನ್ನ ಹಿಂದೆ ಬರ್ತದೆ. ಬಿಡು ಮನದ ಮೂರ್ಖತೆಯ. ಅವಳು ಸರ್ವೇಶ್ವರಿ. ಅವಳ ಕೈ ಹಿಡಿಯುವುದರ ಬದಲು ನೀನು ಅಷ್ಟು ಬೊಬ್ಬೆ ಹೊಡೆದ್ರೆ ಹೆದರಿಕೆ ಆಗುದಿಲ್ಲ. ಬೊಬ್ಬೆ ಹೊಡೆಯದ ಜೀವ ಇದ್ದೆ ನಾನು. ಕೆಟ್ಟವನೇ. ಆ ಜೀವ ಇದ್ದದ್ದು ಇನ್ನು ಉಳಿಯಬೇಕು ಅಂತ ನಾನು ಹೇಳು. ರಥವೇರಿ ಹೊರಟದ್ದೇ ತಡ. ಇದಿರಾಗಿ ಬಂದ
ಮಾತಾಡುವುದಕ್ಕೆ ಅವಕಾಶ ಕೇಳಿದೆ, ಅವಕಾಶವನ್ನು ಕೊಟ್ಟೆ. ಯಾಕೆ? ವಿಕ್ರಮದ ಮಾತುಗಳ ನಿನ್ನ ಬಾಯಿಂದ ಬರ್ತದೆ ಎಂಬುದಾಗಿ ಭಾವಿಸಿದೆ. ಆದರೆ ಬಂಡುತನದ ಮಾತನಾಡುವೆ. ಯಾವುದು ಬಂಡು? ನಾನು ಉಳಿಸಬೇಕು ಅಂತ ಹೇಳುವುದು ಬಂಡುತನ. ಮುಚ್ಚ ಬಾಯಿ. ನಾನು ಯಾರು ಎಂಬುದಾಗಿ ನಿನಗೆ ತಿಳಿದಿದೆಯಾ? ಗೊತ್ತು. 3 ಲೋಕವನ್ನೇ ಗಡಗಡಗಿದಂತಹ ಶುಂಭನ. ಹೌದು. ಹೆಣ್ಣಿನ ಮುಂದೆ ಹುಂಬನಾಗುವುದಕ್ಕೆ ಸಾಧ್ಯವಿಲ್ಲ. ಹೆಣ್ಣಿನ ಮುಂದೆ ಹುಂಬನಾಗಬೇಡ, ಇವಳು ಹೆಣ್ಣಲ್ಲ. ಮುಚ್ಚಬಾಯಿ. ನಿನಗೆ ಯಾರು ಬೇಕಾದ್ರೂ ಆಗಲಿ. ನಾನು ಭಾವಿಸಿದ ಆಕೆ ಹುಲು ಕಮಲಾಕ್ಷಿ ಎಂಬುದಾಗಿ. ಹಾಗಾಗಿ ಆಯುಧ ಹಿಡಿದು ಹೊರಟಿದ್ದೇನೆ. ನೀನು ಯಾಕೆ ಈ ರೀತಿ ಮಾತಾಡ್ತಿದ್ದಿ ಎಂಬುದಾಗಿ ಅರ್ಥವಾಯಿತು. ನಿನ್ನ ಉಳಿವಿಗೆ ಅಲ್ಲ, ನಿನಗೆ ಪ್ರಾಣದ ಭಯ. ಹೋದವರೆಲ್ಲ ಅಳಿವನ್ನು ಕಂಡಿದ್ದಾರೆ. ನನ್ನ ಪ್ರಾಣದ ಭಯ ಅಲ್ಲ, ನಿನ್ನ ಪ್ರಾಣದ ಭಯ. ನನ್ನ ಪ್ರಾಣದ ಭಯ ಅಲ್ಲ, ಹೋದಂತ ಚಂಡಮುಂಡದ ಧೂಮ್ರಾಕ್ಷ ಅಳಿವನ್ನು ಕಂಡಿದ್ದಾರೆ. ಒಂದೊಮ್ಮೆಗೆ ನಾನು ಹೋದ್ರೆ ಅವರ ಹಾಗೆ ನಾನು ಸತ್ತು ಹೋದೇನು ಎಂಬುದಾಗಿ ಭಯ ನಿನಗೆ. ರಣ ಹೇಳಿ ಅಂಜು ಮುರುಕ ನಡೆಯ. ಇನ್ನೊಂದು ಶಬ್ದ ರಣ ಹೇಳಿ ಎಂಬ ಹಾಗೆ ಹೇಳಬೇಡ. ಇನಿತಿರೆ ನಿನ್ನ ಯಮನ. ಅನುಮಾನ ಬೇಡ, ಕಳುಹಿಸಿ. ಆಶ್ಚರ್ಯ. ಕದಂಬವನ ಕಾರ್ಕತ್ತಲೆಯಿಂದ ಕೂಡಿದಂತಹ ಪ್ರದೇಶ ಅಂತ ನಾನು ಕೇಳಬಲ್ಲೆ. ಎಂದು ನೋಡಿದ್ರೆ ಕೋಟಿ ಸೂರ್ಯದ ಪ್ರಭೆ, ಒಂದು ಆನೆ, ಒಂದು ಸಿಂಹ, ಒಂದು ಹುಲಿ, ಒಂದು ಹುಲ್ಲೆ, ಒಂದು ಸರ್ಪ, ಒಂದು ಮಂಡೂಕ ಜೊತೆಯಾಗಿ ಆಟವಾಡ್ತಾ ಇದೆ. ಆನೆ ಗೀಳಿಡುವುದಿಲ್ಲ, ಸಿಂಹ ಗರ್ಜಿಸುವುದಿಲ್ಲ. ಮುಳ್ಳಿನ ಮರದಲ್ಲಿಯೂ ಸುವಾಸನೆ ಬೀರುವಂತಹ ಪುಷ್ಪಗಳು. ಯಾಕೆ ಈ ಬದಲಾವ್? ಓ, ಕದಂಬವನ ಮೊದಲ ಕದಂಬವನ ಅಲ್ಲ ಇದು, ಮೆರೆಯುವ ಕದಂಬವನ. ಈ ಕದಂಬವನಕ್ಕೆ ಇವತ್ತು ದೇವಿ ಬಂದು ಹಾಡ್ತಾ ಇದ್ದಾಳೆ. ದೇವಿಯ ಹಾಡಿಗೆ ಯಾರಲ್ಲಾದ್ರೂ ವೈರ ಬರುವುದಕ್ಕೆ ಸಾಧ್ಯವೋ? ಪ್ರೀತಿ ಬರಬೇಕು, ಮೋಹ ಬರಬೇಕು, ಅಭಿಮಾನ ಬರಬೇಕು. ಬಂದ ಜಾಗ ಸರಿಯಾಗಿದೆ, ದೇವಿ ನೆಲೆಯಾಗಿದ್ದಾಳೆ. ಸುಗ್ರೀವ ನೋಡಿದ ದೇವಿಯನ್ನು ನಮಗೂ ನೋಡಬೇಕು. ಕೇಳುತ್ತಿದೆ ಗಾಯನ, ಆಡಿಸುತ್ತಾ ಮುಂದುವರಿ. ನಾನೇನು ಮಾಡಲಿ? ಶುಂಭನ ಕೂಡೆ
ನುಡಿಸಿದಬೇ 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 ಕುಳಿತ ಶಿವೆಯನ್ನು ನೋಡಿದನು ನಮೋ ನಮಗ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಿ 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 ನಮೋ ನಮಗ ಜಯ 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 ಶುಂಭನಿಗೆ ನಾನು ಋಣಿಯಾಗಿ ಹೋದೆ. ನಮ್ಮನ್ನು ತಡವಾಗಿ ಆದರೂ ಕಳುಹಿಸಿಕೊಡದೆ ಇರ್ತಿದ್ರೆ ಇಂತಹ ಒಂದು ಅವಕಾಶ ನಮಗೆ ಸಿಗುತ್ತಿತ್ತ? ಭವ್ಯ ಲೋಕದಲ್ಲಿ ಈ ದಿವ್ಯ ದರ್ಶನ, ಕೋಟಿ ಸಂಖ್ಯೆಯ ದೈತ್ಯರನ್ನು ಸೇರಿಸಿಕೊಂಡು ಬಂದೆ. ಬರುವಾಗಲೇ ಶೋಣಿತಾಪುರದ ರಾಜಬೀದಿಯಲ್ಲಿ ಶೋಣಿತದ ಧಾರೆಯನ್ನು ಕಂಡೆ. ಇಲ್ಲಿಗೆ ಬಂದಾಗ ಚಂಡಮುಂಡರ ರುಂಡ, ಧೂಮ್ರಾಕ್ಷರ ಭಸ್ಮ, 60,000 ಮಂದಿ ರಕ್ಕಸರ ಕಳೆವರ, ಇದನ್ನೆಲ್ಲ ಮಾಡಿ ಗಾಢ ಗರ್ವದಲ್ಲಿ ಕುಳಿತ ಶಿವೆಯನ್ನು ನೋಡಿದೆ. ನೋಡಿದಾಕ್ಷಣವೇ ಕೈಯಲ್ಲಿದ್ದ ಕರವಾಡ ಅಯೋಚಿತವಾಗಿ ಕೆಳ ಸೇರಿತು. ಕೈ ಜೋಡಿಸಲ್ಪಟ್ಟಿತು. ಜಯ ಜಯ ಎಂಬಂತಹ ಉದ್ಗಾರ. ಪಾದ ಕಾಣತನಾದೆ. ಮುಖ ನೋಡಿದರೆ ಒಮ್ಮೆಗೆ ಚಂದ್ರಮನ ತಂಪು, ಕ್ಷಣದಲ್ಲೇ ಸೂರ್ಯನ ಬಿಸುಕು. ಕಾಲು ಹಿಡಿದವರಿಗೆ ತಂಪನ್ನು ಕೊಡ್ತೇನೆ, ಮುರಿದು ನಿಂತವರಿಗೆ
ಸೂರ್ಯ ರಶ್ಮಿಯಲ್ಲಿ ಸುಡ್ತೇನೆ ಎಂಬ ಹಾಗೆ ಸ್ವಲ್ಪ ನಾನು ತೇಜಸ್ಸನ್ನೆಲ್ಲ ಕ್ರೋಢಿಸಿಕೊಂಡವನೇ ವರವನ್ನು ಪಡೆದು. ಆದರೆ ಈ ಕದಂಬ ಕೌಶಿಕೆಯ ತೇಜದ ಮುಂದೆ ನಮ್ಮ ತೇಜ ಲೆಕ್ಕಕ್ಕೆ ಇಲ್ಲ. ನನ್ನ ತೇಜ ಬಿಡಿ, ಪ್ರಪಂಚವನ್ನೇ ಬೆಳಗುತ್ತಾನೆ ಸೂರ್ಯ. ಸೂರ್ಯನು ಬೆಳಗಲಾರ, ಚಂದ್ರನು ಬೆಳಗಲಾರ, ನಕ್ಷತ್ರಗಳು ಬೆಳಗಲಾರ. ಯಾಕೆ? ಸೂರ್ಯ ಚಂದ್ರ ನಕ್ಷತ್ರಾದಿಗಳು ಎಲ್ಲವೂ ಇವಳ ಅಭಿವ್ಯಕ್ತಿ. ಒಟ್ಟು ಇದರ ಅರ್ಥ ಏನು? ಇವಳ ತೇಜದ ಮುಂದೆ ನಮ್ಮ ಎಲ್ಲರ ತೇಜ ಲಘು ತೇಜ, ನಮ್ಮ ಎಲ್ಲರ ಮುಂದೆ ಇವಳೇ ಗುರು ತೇಜ. ಈ ಗುರು ತೇಜನ ತೇಜ ಚಿನ್ನದ ಉಯ್ಯಾಲೆ. ಯಾರು ಕಟ್ಟಿಕೊಟ್ಟದ್ದು? ಯಾರು ಕೊಟ್ಟದ್ದು ಅಂತ ಹೇಳಲಿಕ್ಕಿಲ್ಲ. ಇವಳಿಗೆ ಭಕ್ತರಿಂದ ಏನು ಬೇಕು ಅದನ್ನು ಖಂಡಿತ ಪಡೆದೇ ಪಡೆಯುತ್ತಾಳೆ. ತಮಗೆ ಕಿರೀಟ ಬೇಕು ಅಂತಾದ್ರೆ ಕಿರೀಟವು ಯುವ ದಿವಸ ಸಿಗ್ತದೆ. ಅದು ಭಕ್ತರ ಸಂಕಲ್ಪ ಅಲ್ಲ, ದೇವಿಯ ಸಂಕಲ್ಪ. ಭಕ್ತರಿಂದ ಯಾವುದನ್ನು ಪಡೆಯಬೇಕು ಅನ್ನುವುದನ್ನು ದೇವಿ ಬಲ್ಲಳು. ದೇವಿಗೆ ಆಡಂಬರ ಬೇಡ, ಶ್ರೀಮಂತಿಕೆ ಬೇಡ, ಭಕ್ತರ ಭಕ್ತಿಯೇ ಅವಳಿಗೆ ಶ್ರೀಮಂತಿಕೆ. ಹಾಗಾಗಿ ಆ ಕಿರೀಟವನ್ನು ಧರಿಸಿ ಕುಳಿತಂತಹ ಒಂದು ಶಿವೆಯ ಚಂದವನ್ನು ನೋಡ್ಲಿಕ್ಕೆ ಆಗದಿಂದ ನೋಡಿದರು ಅಂತ ಅದನ್ನೇ ಹೇಳುವುದು ನಾನು. ಯಾದೇವಿ ಸರ್ವಭೂತೇಶು ಲಕ್ಷ್ಮೀ ರೂಪೇಣ ಸಂಸ್ಥಿತ, ಶಕ್ತಿ ರೂಪೇಣ ಸಂಸ್ಥಿತ, ವಿದ್ಯಾರೂಪೇಣ ಸಂಸ್ಥಿತ. ನಮಸ್ತಸ್ಸೈ 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 ನಮೋ ನಮಃ. ಲಕ್ಷ್ಮಿಯಾಗಿ ಸಂಪತ್ತನ್ನು ಕೊಡ್ತಾಳೆ. ನೀವು ಅವಳಿಗೆ ಇಷ್ಟು ಕೊಟ್ಟರೆ ನಿಮಗೆ ಅದಕ್ಕೆ 2 ಪಟ್ಟು ಕೊಡ್ತಾಳೆ, ಯೋಚನೆ ಮಾಡಬೇಡಿ. ಪಾರ್ವತಿಯಾಗಿ ಶಕ್ತಿಯನ್ನು ಕೊಡ್ತಾಳೆ, ಶಾರದೆಯಾಗಿ ವಿದ್ಯೆಯನ್ನು ಕೊಡ್ತಾಳೆ. ಎಲ್ಲವನ್ನು ಕೊಡುವಂತ ಇವಳಿಗೆ ನಾವು ಕೊಡಬೇಕು ಅಂತ ಇಲ್ಲ. ಆದರೂ ತಾಯಿಯಾದ ಇವಳ ಕೈಯಲ್ಲಿ ಆಯುಧ ಯಾಕೆ? ಮಕ್ಕಳು ತಪ್ಪಿದಾಗ ತಾಯಿಯಾದರೂ ಒಮ್ಮೆ ಬಡಿಗೆ ತಕ್ಕೊಳ್ಳುವುದಿಲ್ವಾ? ಹಾಗಂತ ತಾಯಿಯಲ್ಲಿ ಕರುಣೆ ಇಲ್ಲ ಅಂತಲ್ಲ, ಮಕ್ಕಳು ತಪ್ಪಬಾರದು. ನಾವು ತಪ್ಪು ಮಾಡಿದ್ದೇವೆ, ನಮ್ಮನ್ನು ತಿದ್ದುವುದಕ್ಕೆ ಬೇಕಾಗಿ ಈ ರೀತಿ ಆಯುಧ. ಇಂಥವಳನ್ನು ತಿಳಿಯದೆ ಶುಂಭ ಕೆಟ್ಟ ಮಾಡಲಿನ್ನೇ ನಕಟ. ಶುಂಭನ ಕೂಡೆ ಭಾಷೆಯ ಹೊರೆದು ಬಂದಿದೆ, ಕೇಡು ಇವಳಿಂದ ಬದ್ಧ. ಆದರೂ ನಮ್ಮವರನ್ನು ಉಳಿಸಬೇಕು ಅಂತಾದ್ರೆ ಇವಳ ಮುಂದೆ ಶಕ್ತಿಯಲ್ಲ, ಭಕ್ತಿಗೆ ಒಲಿಯುವ ದೇವಿಯನ್ನು ಭಕ್ತಿಯಿಂದಲೇ ಸ್ತುತಿ ಮಾಡುವ. ಇದಕ್ಕಾದರೂ ಒಲಿದು ಬಾ ಅಮ್ಮ. ಶ್ಯಾಮ ಮಾತಂಗಿ ಮಧುಶಾಲಿನಿ
ಕುರಿಯಾತ್ ಕಟಾಕ್ಷ ಕಲ್ಯಾಣಿ ಕದಂಬವಾಸಿ. ಅಮ್ಮ ರಕ್ತ ಬೀಜ ಅಂತ ನನ್ನ ಹೆಸರಮ್ಮ. ಎದ್ದೇಳು. ಚನ್ನಮುಂಡರು ನಿನ್ನ ಬಗ್ಗೆ ಶುಂಭನಿಗೆ ಹೇಳಿದಾಗ ಶುಂಭ ನಿನ್ನನ್ನು ಬಯಸಿದ. ಶುಂಭ ಯಾವುದನ್ನು ಬಯಸಿದ್ರು ಅವನದು ಸಮಾಧಾನ ಇಲ್ಲ, ಬಲಾತ್ಕಾರವೇ. ಆದರೆ ನಿನ್ನ ಬಗ್ಗೆ ಯಾಕೋ ಸಮಾಧಾನವನ್ನು ತಾಡಿದ. ಶುಂಭ ದಾನವ ಬಯಸಿದ, ನಿನ್ನನ್ನು ಕನ್ಯಾದಾನವ ಬಯಸಿದ. ಶುಂಭ ದಾನವ ಬಯಸಿದ, ಶುಂಭ ದಾನವ ಬಯಸಿದ. ಶುಂಭ ದಾನವ ಬಯಸಿದಾಗ ನೀನು ಒಲಿಯಲೇಬೇಕಲ್ವೇ ತಾಯಿ? ಆದರೂ ಚೂಣಿಯನ್ನು ನಿಶ್ಚಯ ಮಾಡಿದಂತೆ ಬಾಲ್ಯದಲ್ಲಿ ಕೈದಿರಿಪೆ ಬಣವನು. ಆವಾಗ ಕೋಪ ಬಂತು. ಬಂದ ಧೂಮ್ರಾಕ್ಷ 60,000 ಮಂದಿ ರಕ್ಕಸರು. ಎಷ್ಟು 7 ದಿವಸ ಹೋರಾಟ ಮಾಡಿದೆ ಯಪ್ಪ. ನೋಡಿ ಇಲ್ಲಿ. ಓ ಏನಾಗ ಅವರನ್ನು ಕೊಂದು ಬಿಟ್ಟಿಯಲ್ಲ. ಚನ್ನಮುಂಡರ ರುಂಡವನ್ನು ಚೆಂಡಾಡಿದೆ. ಅಮ್ಮ ಎಲ್ಲವರನ್ನು ಕೊಂದು ಕುಳಿತಿದ್ದಿ. ನಿನ್ನನ್ನು ಕಂಡಾಗ ಏನೋ ಅಂಕನಿ ಭವಕ್ರ ನೀನು. ಶೃಂಗಾರದ ರಸ ಬತ್ತಿ ಹೋದ್ರೂ ಯಾರಾದ್ರೂ ಶೃಂಗಾರ ಹುಟ್ಟಲೇಬೇಕು. ನೀನು ದೇವಿಯೇ ಹೌದಂತಾದ್ರೆ ನಿನಗೆ ಆಕಾರ ಇಲ್ಲ, ನಿರಾಕಾರವು ನಿರ್ಗುಣಳು. ಈಗ ಒಂದು ಆಕಾರವನ್ನು ಕಲ್ಪಿಸಿದ್ದಾದ್ರೆ ನೀನು ಸಾಮಾನ್ಯ ತರುಣಿಂದ ಹೇಳಬೇಕು. ಸಾಮಾನ್ಯ ತರುಣೇ ಹೌದಂತಾದ್ರೆ ಶುಂಭನಿಗಿಂತ ಯಾವುದರಲ್ಲಿಯೂ ಕಡಿಮೆ ಇಲ್ಲ. ಏನು ಸ್ವರ್ಗಲೋಕದ ಐರಾವತವನ್ನೇ ಧರಿಸಿದ್ದಾನೆ. ಉಚ್ಚೈಷವಸು ಕಾಮಧೇನು ಎಲ್ಲವೂ ಶುಂಭನ ಅಂಗಳದಲ್ಲಿದೆ. ವರುಣದೇವ ಬಾಡದೇ ಇರುವಂತಹ ಕಮಲ ಪುಷ್ಪವನ್ನು ಕೊಟ್ಟಿದ್ದಾನೆ. ದಿನ ದಿನಕ್ಕೆ ಸುವರ್ಣ ನಾಣ್ಯವನ್ನು ಕೊಡುವಂತಹ ಛತ್ರವನ್ನು ಕೊಟ್ಟಿದ್ದಾನೆ. ಪ್ರಜಾಪತಿ ಚಿನ್ನದ ಹಂಸವುಳ್ಳಂತಹ ರಥವನ್ನು ಕೊಟ್ಟಿದ್ದಾನೆ. ಅಗ್ನಿದೇವ 2 ಬಟ್ಟೆಯನ್ನು ಕೊಟ್ಟಿದ್ದಾನೆ. ಮೃತ್ಯುದೇವತೆ ತನ್ನ ಆಯುಧವಾದಂತಹ ಶಕ್ತಿಯನ್ನೇ ಕೊಟ್ಟಿದ್ದಾಳೆ. ಇಂತಹ ಯೋಗ್ಯತೆಯನ್ನು ಹೊಂದಿದಂತಹ ಶುಂಭ ದೇವತೆಗಳ ಜೊತೆಯಲ್ಲಿ ಹವಿರ್ಭೋಜನವನ್ನು ಮಾಡ್ತಾನೆ. ಅಗ್ನಿತತ್ವ, ಜಲತತ್ವ, ಭೂತತ್ವ, ವಾಯುತತ್ವ 4 ತತ್ವಗಳು ಪಂಚತತ್ವಗಳಲ್ಲಿ 4 ಶುಂಭನ ವಶವಾಗಿದೆ. ಆಕಾಶ ತತ್ವ ನೀನು ಸೇರಿದ್ರೆ ಪಂಚತತ್ವಗಳು ಪಂಚಭೂತಗಳಿಗೆ ಒಡೆಯನಾಗುತ್ತಾನೆ. ನೀನು ಲತೆ, ವನಿತೆ, ಕವಿತೆ ಇದಕ್ಕೆ 3ಕ್ಕೂ ರಾಜಾಶ್ರಯ ಬೇಕು. ಹಾಗಾಗಿ ಶುಂಭನನ್ನು ಒಲಿಸುವಂತ ಮನ ಮಾಡು. ಹೊನ್ನಂದನವನ್ನು ತಂದಿದ್ದೇನೆ, ನಾನೇ ಹೆಗಲು ಕೊಡ್ತೇನೆ. ಇಳಿದು ಬಾ, ನಲಿದು ಬಾ, ಒಲಿದು. ರಕ್ತ ಬೀಜ ಆಯುಧಧಾರಿಯಾದಂತಹ ನಿನ್ನಿಂದಲೂ ಭಕ್ತಿಯ ಪ್ರದರ್ಶನವೇ. ಹೌದು, ಇದು ಸ್ವೀಕಾರವಾಗುವುದಿಲ್ಲ. ರಕ್ತ ಬೀಜ ಸ್ವೀಕಾರ ಮಾಡಬೇಕು. ಭಕ್ತರ ಭಕ್ತಿ ಆಗುವುದಿಲ್ಲ. ತಡವಾಯಿತು ಅಂತ ಆಡುವುದಕ್ಕೆ ಹೊರಟದ್ದು. ತಡಾದಿ ಆದ್ರೂ ಇಷ್ಟು ಮಾತಾಡಿದೆ ನಾನು. ರಕ್ತ ಬೀಜ ಇನ್ನು ತಡ ಮಾಡಿದ್ರೆ ನಮ್ಗೆ ಯಜಮಾನರು ಬೈತಾರೆ. ಶುಂಭ ಮಾಮರವೇ ಆಸರೆ ಹೊರತು ಹೊಂಗಾರಿಯ ಮರ. ಅವ ಗಂಧದ ವೃಕ್ಷ ಅಲ್ವಾ? ನೀರಿಗೆ ಬಿದ್ದರೆ ಪ್ರಯೋಜನ ಇಲ್ವಾ? ನೀರಿಂದ ತೆಗೆದು ತೇದಾಗ ಪರಿಮಳ ಬರ್ತದೆ. ತೇದಿದ್ದೇನೆ ನೋಡು ನಿಮ್ಮವರನ್ನು. ಎಲ್ಲ ಕಡಿಮೆ ಆಗಿದೆ. ಇದ್ದವರಿಗೆ ಪ್ರಸಾದ ಕೊಡು. ಅರ್ಹತೆ ಇಲ್ಲ ನಿಮಗೆ. ಬಂದಾಗ ಸೇರ್ತದೆ. ಆತನೇ ಬರಲಿ. ಅವ ಬರುವುದಿಲ್ಲ. ಮದುಮಗ ಬರದಿದ್ರೆ ಅರ್ಥ ಏನು? ಅವ ಶೂರ, ಚಂಡ, ಅಲ್ಪ. ನೀನು ಕಾರಣದಿಂದ ತನ್ನಯ ಸಪ್ತ ಮಾತೃಕೆಯರು ಇಂದ್ರನನ್ನು ಹೋರಾಡುತ್ತಾ ಇದ್ದ ಹಾಗೆ ದೇಹಕ್ಕೆ ದೇಹವನ್ನು ಮ್ಯಾಲೋಗಿದ್ದೆ. ಸಪ್ತ ಮಾತೃಕೆಯನ್ನು ಹಣಿ
ಬ್ರಹ್ಮನ ವರ ಇದೆ. ನನ್ನ ಒಂದು ಬಿಂದು ರಕ್ತ ಭೂಮಿಗೆ ಬಿದ್ರೆ ನನ್ನ ಹಾಗಿರುವಂತ ಕೆಟ್ಟ ಬೀಜಾದಿಗಳು ಹುಟ್ಟುತ್ತಾರೆ. ಚೆಲ್ಲುವ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಕೆಟ್ಟ ಬೀಜಾದಿಗಳು ಉತ್ಪನ್ನ. ಬೀಜಾದಿಗಳ ಪಾನಕ್ಕೆ ರಕ್ತ. ಭಾಗವತರೇ ಮಾಯಗಾರ ಅಪ್ಪನ ಅಪ್ಪನದಂಚನೆ ಆಕಾಶದ ಭೂಮಿ ಜತ್ತು ಬತ್ತು ನಂಚಿದ್ರ ಮಾಯಕದ ದೈವಯನೇ ಎನ್ನ ಕಳೆಗಾರನೆ ಕೊರತೆರೆ ನಂಚಿದ್ರ ಭಕ್ತರ ಮಾತೈಲಿ ಭೂಮಿ ನಿಮಿತ್ತ ಅಲ್ಪ ಅಲ್ಪ ಭಯಭಕ್ತಿದ ಸೇವೆಯನ್ನು ಸಂದಾವನಲ್ಲರದೆ ಇಂಥ ಸೇವೆಯ ಸಂದಾಯನಾಗಲಿ ಉಡುಪಿ ಸಮಾಜದ ಬಾಂಧವರು ಐದು ಮಕ್ಕ ಊರ್ದ ಪತ್ತು ಸಮಸ್ಯೆ ಭಾರಿ ಸಂತೋಷಾತ್ಮ ಭಕ್ತರೆ ಭಾರಿ ಹೊರಲಾತಿಂದು ನಿಖಿಲ ಸಂದಾಯನಂಚಿನ ಭಕ್ತಿದ ವಿಶೇಷ ಈ ವರ್ಷದ ಸೇವೆನೆ ಅಪ್ಪೆ ಪರ್ವತ ರೂಪ ಸ್ವೀಕಾರ ಮತ್ತೊಂದೇರಿ ಅಪ್ಪನ ಮನಸ್ಸಿಗೆ ಸಂಪೂರ್ಣ ತೃಪ್ತಿಯಾತ್ರ ಭಕ್ತರ ಮಿತ್ತಗಳ ಇಂಚಿನ ನೀಡಿದ ಹೆಚ್ಚಿನ ಸೇವೆ ಸಂದೋಪರ ಸಂಕಲ್ಪ ಮತ್ತೊಲ್ಲೆ ಒಂಜಿತ್ತೊಬ್ಬ ಹತ್ತುಂಡು ಭತ್ತಿತ್ತೊಬ್ಬ ಮುತ್ತುಂಡು ಬಂಟಾವೆ ಮಾತ್ರ ತುದಿಗಳೇ ಭೂಮಿಡಂತೆ ಒಲೆ ಸಲೆ ಹಲ ಫಲ ಸರ್ವ ಭಾಗ್ಯ ಮೊದಗಾದ ಕೊರುವೆ ಅತ್ತನ ನಿಗಲ ಮಲ್ಪುರಂತಿನ ಉದ್ಯೋಗಗಳ ವ್ಯಾಪಾರಡು ವ್ಯವಹಾರಡು ಒವ್ವೇ ನಮನದ ಕಷ್ಟ ನಷ್ಟ ತೊಂದರೆ ತಾಪತ್ರಯ ವರಂದಿ ಲೆಕ್ಕ ಇನಿಕತ್ತು ಎಲ್ಲಗತ್ತೆ ಶತಕಾಲ ಸಾವಿರ ವರ್ಷ ಮುಟ್ಟ ನಿಗಲೆ ಸುತ್ತ ಕರ್ಪದ ಮೇಲಿಯ ಮುಂದೆ ನಮ್ಮೊರ್ಲೆ ಓ ಭಾಗವತರೇ ಭಾರಿ ಸಂತೋಷ ಭಾರಿ ಬರಲು ಎಲ್ಲೇ ಭಾಗವತರ ಜಾಗರಿಸುವುದು ಮಲ್ಲ ಪುದರಿಗೆ ಇನ್ನೊಂದು ಒಳ್ಳೆ ಬೆಲೆ ಒಂದುಲ್ಲರೆ ಭಾಗವತರ ಅವು ಹೊಕ್ಕಡೆಗಾತು ನೀರ ಸಾಧನದ ಫಲ ಫೆನ ಪೂರ್ಣ ಅನುಗ್ರಹ ಒಂಜಪ್ಪೆ ಬತ್ತು ಜೋಕ್ಲೆ ಬತ್ತು ಬುದ್ಧಿಗೆ ಭಾಗವತರೇ ಅಂಚಿನಲ್ಪ ಬತ್ತ ಪೆಜುಗಳ ಮಲ್ಲ ಕೂಟುಡಿತ್ತೊಂದು ಹಿರಿಯಗಳ ಓಡಿಸ್ತಾತ ಅನುಭವನ ಬಡೆ ಒಂದು ಹಿರಿಯಗೆ ತತ್ವ ಪಂಚತ್ತಿಂಚಂದು ಬಂದು ಕೊರೊಂದು ಪ್ರತಿ ಒಳ್ಳೆ ರಂಗೋಳು ಬೇರೆ ಕಮಲ್ತಾರೆ ಅಪ್ಪನ ಮಹಿಮೆ
ಭಾಗವತರೇ ಅಪ್ಪೆ ಮೇಯ್ಕ್ ಬತ್ರ ಏನತ್ತೆ ತಡೆವರ ಪೂಜೆ ಬಂಜಿಸು ದಾನೆಂಡಲ ಹಾಸರ ಮಿನಿ ದಿಕ್ಕು ಸತ್ಯೋಗಿತ್ತೆ ಬೊಂಡನೇವು ಹೆಚ್ಚಿನ ಮತ್ತ ಪತ್ತರಾಜ ಕರೀದಿ ಜಡಿ ಬರ್ಸ ಬುದ್ಧನ ಗೆಟ್ಟೆ ಬುಣ ಇತ್ತೆ ಬೊಂಡ ಉಂಡ ಬೊಂಡ ಬರಡ ಪಗ పోయిపోయింది కారు మిని దుమ్ము వైపుండే భాగవతర మనస్సొంది బిరబిరనే వైపునలే అమ ఉಳ మనస్సు ಅಂತರಾತ್ಮಕ ತೃಪ್ತಿಯ ಒಂದು ಓಡಿ ಹೋಗ್ನಗರಮ್ಮ ಹಂಗಂದ ಆಸರ ಪಡೆದು ಏನು ಒರಿಯನ ಬಗ್ಗೆ ಸಪ್ಪು ಮಾಡಿ ಅಪ್ಪಿಗೆ ಏನು ಒರಿಯನೆ ಮಗೆ ನನಗೆ 50 ಜನ ಇದ್ದಾರ ಹನ್ನೆಂಡ ಅಲ್ಲಿ ಅಲ್ಪ ಅಲ್ಪ ಅಮಾಸೆಗೆ ಹುಟ್ಟಿನ ಪೇರು ಮರಿಗಾಲಿ ಓಲ್ಕೊಂಡೆಲ್ಲ ಪೇರು ಮಾಡಿದಲ್ಲ ಅಡ್ಡ ಉರುಳಿ ಪ್ರಸಾದ ಇದೆ ಮತ್ತೆ ಓಂಗನ ಕೊಯ್ಯಾರ ಹನ್ನೆಂಡ ದಾನೆ ಎಲ್ಲ ಕೈ ಬೆಚ್ಚ ಅದು ಕೈ ಬೆಚ್ಚ ಮುಲ್ಪದ ಆಪಣಾತು ಮಲ್ಲ ಮಟ್ಟಿಡು ನಮ್ಮ ಮನಸ್ಸು ತನ್ಪುಣಾತು ಬರ್ತೇರಿ ನಾನ ಕೈ ಬೆಚ್ಚ ಹೊಡೆದು ಬಂಡ ಕರ್ತವೆ ಎನ್ನ ಬೇರೆ ಬೆಚ್ಚ ಮಾಡ್ತೀರಿ ಮೇಲು ಮಿತ್ತಿಗೆ ಮುಗಲೆ ಮಾತ್ರ ನೆನಪಿ ಪಡೆದು ನೆನಪು ಪರಮ ಸಂತೋಷ ಆತನೆ ಭಾಗವತಾರೆ ಬಾರಿ ಮಲ್ಲ ಸಭೆ ಒಡೆ ರಾತ್ರಿ ಮನಸ್ಸಿಗೆ ಮಾತ್ರ ಬೀಜಿನ ಬೀರ್ಕ ಸಂಸ್ಕಾರ ಬೀರ್ಕನಲ್ಲ ಬೀಜಿಂದ ರಾಶಿದಾಲೆಕ ಕಡಲ್ದಾಲೆಕ ಇತ್ತಿರಂದೆಲ್ಲ ಕಾಣೋಳಿ ಇತ್ತೆದುಲೆಗೆ ಅಲ್ಪ ಅಲ್ಪ ಕೂಡ ಕಲಗಟ್ಟದು ಕರಿಂಚಿರೋದು ನಂದ ದಾನೆ ಕಾರಣ ನನ್ನ ಮನೆ ಪೋಯ್ಲ ದಿನ ಪೋಯ್ಲೆ ಕೊನೆ ಬುದ್ಧಿವಂತ ಹಾಪುನಲ್ಲಿ ಬುದ್ಧಿವಂತಿಗೆ ಇಟ್ಟೇನೆ ಅತಿ ಬುದ್ಧಿವಂತಿಗೆ ಅಂಡದಾನೆ ಹಾಪುಂಡು ಈ ಅತಿ ಬುದ್ಧಿವಂತರು ಬತ್ತೇರಿ ಬಂದಾಗ ತಯಾರ ತಿರುಮೂಲು ಬರ್ಲೂಡೆ ಪೂಸು ಹುಟ್ಟಿಯೇರಿ ಒಕ್ಕ ಬತ್ತೇರಿ ಪನಿ ಬರ್ತುಕೊಳ್ಳೊಂದು ಸಾತ್ರ ದಕ್ಕ ಆಟದ ಹುಯ್ಯೇರಿ ಆಟೋಲಾಂಡು ಮನಸ್ಸು ನಾನು ನಿದ್ರೆಲಾವಡೊಂದು ಅರ್ಧೊಡೆಲಕ್ಕೊಂದು ಪೋತೇರತ್ತೆ ಮೋಯಿನಗಂಡು ಬರುಗಳು ಜಪ್ಪರ ಬಿಡು ಎಂದು ಹೇಳ್ತಾರ ಎಲ್ಲರೂ ಪೋದು ಭಯ ಬಿಡ್ಪದು ಜಪ್ಪರ ಅಟ್ಟಳೆ ಮಲ್ಪನಾಗ ಮಾಯ ಕೊಡಬಹುದು ರಾಸ್ತಿ ರಾಸ್ತಿ ಪಿಚ್ಚಿನ ರಕ್ತದ್ದು ತೇರಿಸಲು ಮಲ್ಪೆ ಕರ್ಮನೆ ನಲ್ಲ ಬಿಜಿನ ಕಣ್ಣು ತೋಚಿನತ್ತೆ ನೈಪಿಜಿನ ಅವನು ಪುಲ್ಯ ಮುಟ್ಟ ಕಣ್ಣಿಗೆ ತೋಚಿನ ವಲ್ಯಗಳೇ ತುಚ್ಚಿನಾಗ ಪುಡೇರು ಪುಜೆಂಕೊಂದು ಕಾಲಗಾರಿಪುಣ ಅತ್ತ ಅಂದೆ ಪಟ್ಟ ಪಸೆ ಒಂಜಿ ಈತ ನಿದ್ರೆ ಬತ್ತರ ಬಿಡ್ರೆ ಮಾಯಕದ ಎದುರು ಲಂಚಿನ ಒಂಜಿ ಕುರ್ಕುಸೆಲ್ ಗೊಬ್ಬುಣಗಳ ಅಂಚನೆ ಬಿಡಲಿ ಭಾಗವತರೆ ಓಯ್ನಾಗ್ಲಿ ಪೋಡಾಗ್ಲಿ ಭಾಗ್ಯಜ್ಜಿ ವರ್ಷದ ಕಟ್ಟ ಕಾಲದ ಕಟ್ಲೇದ ಅಂಡ ಅಂದಪ್ಪ ಈ 5 ವರ್ಷದ ಇಸೆಸೊಂದು ವರ್ಲ ಒಂದು ಜೇರ್ದ ಮಂಡ ಮುಡೋಲ್ಯ ಪಾಡಕ್ಲೆ నాకు ఇత్తనకలే యారంటే ఇత్తనకలే నా ఎవరిని ఎత్తన మూయిన ఓడావు అబ్బా రాశిగే పోలి వాడతాను ಯಶಸಾದಿ ಪಡೆ ಗುರು ಶುಕ್ರರು ಪಡೆವೆ ರಣಕ್ಷೇತ್ರದಲ್ಲಿ ಯುದ್ಧ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಅರುಣಾಸುರನ ಪಾಲಿಗೆ ಸೋಲಾಯ್ತಲ್ಲ. ಆದರೆ ಅವನಿಗೆ ತಕ್ಕದಾದಂತಹ ಬುದ್ಧಿಯನ್ನು ಕಲಿಸಬೇಕು.
ಆದರೆ ಇದು ಸಮಯ ಸೂಕ್ತವಲ್ಲ. ಇದ್ದಾರಲ್ಲ ಗುರುಗಳು ಶುಕ್ರಾಚಾರ್ಯರು, ಅವರ ಬಳಿಗೆ ಹೋಗ್ತೇನೆ. ಇದುವರೆಗೂ ದಾನವೇಂದ್ರನು ಕೈಗೊಂಡವಳು ನಾನು ಕೊನೆ ಆಹುತಿ. शरण्यत्र्यंबकी देवी नारायणी नमोस्तुते जय 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 शांतला गम्मताये शांतलागु ಸುರನಾಥ ದೈತ್ಯರ ರುಂಡವನು ಸಂಗ್ರಾಮದಲ್ಲಿ
ಬಲಿಯ ಭವೇಂದಿರಾ ರೂಪ ತೋರುವ ಕರದು ಅನ್ಯಥೈ ಬಲಿಯವೇ ಕಂಡೆಯ ಸುರನಾಥ ಗಂಧರ್ವರಾಜನ ಹಾಡಿನ ಮೂಲಕವಾಗಿ ಅಪ್ಸರಾಂಗನೆಯ ನೃತ್ಯದ ಮೂಲಕವಾಗಿ ಮಹರ್ಷಿಗಳನ್ನೊಳಗೊಂಡು ಎನ್ನನ್ನೇನು ತಿಸಿದೆಯ ಇದೋ ಶಾಂತಳಾಗಿದ್ದೇನೆ ಕಂಡೆಯ ನಿನಗಿದ್ದಂತಹ ಮಾತಿನಂತೆಯೇ ದುರುಳಾದಾನವರನ್ನು ನಿಗ್ರಹಿಸಿ ಅವರ ಶಿರಗಳನ್ನು ಚೆಂಡಾಡಿದವಳಿದ್ದೇನೆ ಸ್ವರ್ಗಲೋಕ ಪುನರಪಿ ನಿನಗೆ ಪ್ರಾಪ್ತಿಯಾಗಿದೆ ನಿಶ್ಚಿಂತೆಯಿಂದಲೇ ನಾಕವನ್ನಾಳು ಮಗನೇ. ಅಮ್ಮ, ಇಷ್ಟು ಸಮಯದ ಕಾಲ ನಾವು ನಿಮ್ಮೊಂದಿಗೆ ಇದ್ದವರು, ಮುಂದೆ ನಿಮ್ಮ ಈ ರೂಪವನ್ನು ಕಾಣುವ ಬಗೆ ಹೇಗಮ್ಮ? ಈ ರೂಪದಿಂದ ನಾ ಕಾಣ ಸಿಗುವುದಿಲ್ಲ. ಮುಂದೊಂದು ದಿನ ದ್ವಾಪರಾಯುಗದಲ್ಲಿ ಶ್ರೀಹರಿಯ ಸಹಭವೆಯಾಗಿ ಮಾಯೆ ಎನ್ನುವಂತಹ ಹೆಸರಿನಿಂದ ಅರೆ ಕ್ಷಣದಲ್ಲಿ ಕಾಣಿಸಿಕೊಳ್ಳುವುದಕ್ಕಿದ್ದೇನೆ. ರಣಕ್ಷೇತ್ರದಿಂದ ಓಡಿ ಹೋದಂತಹ ಅರುಣದಾನವ ಮುಂದೊಂದು ದಿನ ವರಬಲಾನುತನಾಗಿ ಬಂದಾನು. ಕಲಿಯುಗದ ಆದಿಭಾಗದಲ್ಲಿ ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ನಿಮಗೆಲ್ಲರಿಗೂ ಕಾಣುವುದಕ್ಕಿದ್ದೇನೆ. ಅದುವರೆಗೂ ಮಣಿದ್ವೀಪದಲ್ಲಿ ನೆಲೆಯಾಗುತ್ತೇನೆ. ಲೋಕಕ್ಕೆ ಮಂಗಳವಾಗಲಿ. ಅಂತರ್ಧಾನಳಾಗುತ್ತೇನೆ, ಅಂತರ್ಧಾನಳಾಗುತ್ತೇನೆ, ಅಂತರ್ಧಾನಳಾಗುತ್ತೇನೆ. ದೇವಿಯ ಅನುಗ್ರಹದಿಂದ ನಮ್ಮ ಕಷ್ಟವೆಲ್ಲವೂ ದೂರವಾಯಿತು, ಸುರಲೋಕ ನಮ್ಮ ಸ್ಥಿರವಾಯಿತು. ಹಾಗೆಯೇ ಶ್ರೀದೇವಿ ಮಹಾತ್ಮೆ ಎಂಬ ಪುಣ್ಯ ಕಥಾಭಾಗವನ್ನು ಯಾರು ಆಡಿದ್ದಾರೋ, ಯಾರು ಆಡಿಸಿದ್ದಾರೋ, ಯಾರು ನೋಡಿದ್ದಾರೋ ಅವರಿಗೆ ನಾವು ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ನಮ್ಮ ಮೇಳದಲ್ಲಿ ವಾಸವಾಗಿರುವಂತಹ ಗಣಪತಿ ದೇವರು ಹಾಗೂ ಈ ಸ್ಥಳದಲ್ಲಿ ವಾಸವಾಗಿರುವಂತಹ ದೈವ ದೇವರುಗಳು ಸಕಲ ಆಯುಷ್ಯ ಆರೋಗ್ಯ ಸಂಪತ್ತನ್ನು ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಕಥೆಗೆ ಮಂಗಳವನ್ನು ಹಾಡುವರೆ ಸಭ್ಯರಲ್ಲಿ ಪ್ರಾರ್ಥಿಸುವ ಭದ್ರಂ ಶುಭಂ ಮಂಗಳಂ. ಶ್ರೀ ಗಣಪತಿ ಜನೇಂದ್ರಿಯರು ದೋಷವಿರದಿದ್ದರು ತವರು ಭೂಸುರರು ಇದು ಮತಾಶತೆಯಿಂದ ಸೇಸೆಯ ತಡೆದು ಕೀರ್ತಿದೆ ಮುದವಿಲ್ಲ ಮಾಮದ ಕೀರ್ತಿಯ ಪಡೆಯಿರಲು ತರುವೀರ ಬೆಳಗಿದೆ ಶೋಭಾವೇ. ಹರೆಯೋಡು ಬೆಸರಾಟ ಹೊರಗಡೀಲ ಕ್ಷೇತ್ರರಿ ಓದೋಳತ್ತೆ ಹರೆಯೋಡು ಬೆಸರಾಟ ಹೊರಗಡೀಲ ಕ್ಷೇತ್ರರಿ ಚಿರವಾಗಿ ನೆಲೆಯಾದ ಭ್ರಮರಾಂಬೆಗೆ ತಮೇದಿ ವಿಶ್ವವಿನೋದಿನಿ ನಂದನುತೆ ಗಿರಿವರ ವಿಷ್ಣುವಿನಾದಿನಿ ದಿಷ್ಟುನುತೆ ಮಂಗಳಂ ಮಂಗಳಂ ಶುಭಮಂಗಳಂ ನಿತ್ಯಮಂಗಳಂ ಮಹಾಗಣಪತಿ ಭ್ರಮರಾಂಬೆಗೆ ಜಯ ಮಂಗಲೋ ನಿತ್ಯ ಮಂಗಲೋ ಶುಭ ಮಂಗಲೋ ಭದ್ರಂ ಶುಭಂ ಮಂಗಲೋ. ಆಹೋ ಮಹಾರಾಜ ಶ್ರೀಗಳಾದ ಕುಡುಪಿ ಸಮಾಜ ಬಾಂಧವರು ಮತ್ತು ಊರ 10 ಸಂವತ್ಸರಯ್ಯ ಭಲ್ಲ ಶಾಬಾಸ್ ಭಲ್ಲ ದಕ್ಕಿತು ಬಿಡಾರಕ್ಕೆ ಅಪ್ಪಣೆ.
ಶ್ರೀ